ಹವ್ಯವ ವಿಘ್ನವ್ಯಾಳ ಕುಲಾಭಿಮಾನ ಗರುಡೋ ವಿಘ್ನೇಬ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾತುಮಾ ಆ ಗಜಮುಖದವಗೆ ಗಣಪಗೆ ಚೆಲ್ವಾತ್ರಿ ಜಾಗ ವಂದಿತ ನೀಗಾರತಿ ಎತ್ತಿರೇ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದಳು ಪರಶುಪ ಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಪ್ರಾರ್ಥನೆಯಲ್ಲಿ ಸಹಕರಿಸಿದ ನಮ್ಮ ಸದಸ್ಯರಿಗೆ ವಂದನೆಗಳು. ಸಮಾರಂಭದ ಅಧ್ಯಕ್ಷರು ಅತಿಥಿಗಳನ್ನೆಲ್ಲ ಸ್ವಾಗತಿಸಲಿದ್ದಾರೆ ನಮ್ಮ ಯಕ್ಷಲಹರಿಯ ಅಧ್ಯಕ್ಷರಾದ ರಘುನಾಥ್ ಕಾಮತ್ ಕೆಂಚನಗೆರೆ ಇವರು. ಸ್ಥಳದ ಸಾನ್ನಿಧ್ಯದ ದೈವದೇವರುಗಳಿಗೆ ವಂದಿಸುತ್ತಾ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಸಾಷ್ಟಾಂಗ ವಂದಿಸುತ್ತಾ ಇಷ್ಟದೇವರಾದಂಥ ಉಗ್ರನರ ಶಿವ ವೆಂಕಟರಮಣ ಬಿಂದು ಮಾಧವ ದೇವರಿಗೆ ನಮಿಸುತ್ತಾ ಜೊತೆಗೆ ಈ ಯಕ್ಷಲರಿಯ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಭಟ್, ತದನಂತರ ಮುನ್ನಡೆಸಿದಂಥ ಶ್ರೀಪತಿ ಭಟ್ ಅವರನ್ನು ನೆನಪಿಸ್ತಾ ನಮ್ಮ ಈ ಯಕ್ಷಲಹರಿಯ ಯುಗಪುರುಷ ಯಕ್ಷಲಹರಿ 36ನೇ ವರ್ಷದ 2026 ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಬಲಂ ಭೀಮಾಭಿರಕ್ಷಿತಂ ಇದರ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿರುವಂಥ ನಮ್ಮವರೇ ಆದಂಥ ನಿರಂತರ ಕಳೆದ 36 ವರ್ಷಗಳಿಂದಲೂ ಸಹ ನಮಗೆ ಪ್ರೋತ್ಸಾಹ ಮಾರ್ಗದರ್ಶನ ನೀಡುತ್ತಿರುವಂಥ ಮೂಡುಬಿದಿರೆಯ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ನ ಮಾಲಕರಾದಂಥ ಶ್ರೀಪತ್ ಭಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಮಗೆ ಪ್ರಧಾನ ಪ್ರಾಯೋಜಕರಾಗಿ ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿಯ ಕರ್ನಾಟಕ ಬ್ಯಾಂಕಿಗೆ ನಾವು ಹೋಗುವಾಗಲೇ ನಮಗೆ ಎಷ್ಟು ರೀತಿಯಲ್ಲಿ ನಮಗೆ ಅವರ ಆತಿಥ್ಯ ಜೊತೆಗೆ ಎಷ್ಟು ಗೌರವ, ಯಕ್ಷಲಹರಿ ಹೇಗೆ ಇದೆ, ಹೇಗೆ ನಡೆದುಕೊಂಡು ಬಂದಿದೆ ಅಂತ ಎಲ್ಲ ವಿಷಯ ಅಲ್ಲಿ ಕರ್ನಾಟಕ ಬ್ಯಾಂಕಿನ ಸಾಧಾರಣ ಎಲ್ಲ ಸಿಬ್ಬಂದಿಗಳಿಗೆ ಗೊತ್ತುಂಟು. ಅದೇ ರೀತಿಯಲ್ಲಿ ಸಹ ನಾವು ಮೊನ್ನೆ ಅವರನ್ನು MD ಅವರನ್ನು ಮೀಟ್ ಆಗಲಿಕ್ಕೆ ಹೋಗುವಾಗ ಅವರ ಕೆಳಗಿನ ಸ್ತರದಲ್ಲಿಂಥ ಜನರಲ್ ಮ್ಯಾನೇಜರ್ ಇಲ್ಲಿ ಅವರೆಲ್ಲ ಎಷ್ಟು ಸೌಜನ್ಯ, ಎಷ್ಟು ಅವರಲ್ಲಿ ಆ ಭಾವನೆ, ಯಕ್ಷಗಾನದ ಬಗ್ಗೆ ಇದ್ದಂಥ ಭಾವನೆ ಹೇಳಿದರೆ ನಮಗೆ ತುಂಬ ಸಂತೋಷವಾಯಿತು, ಅತೀವ ಸಂತೋಷ ಆಯಿತು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ
ನಮ್ಮೊಂದಿಗೆ ಇರುವವರು ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ ಮಂಗಳೂರು ಇದರ ಜನರಲ್ ಮ್ಯಾನೇಜರ್ ಆದಂಥ ರಘುರಾಮ್ HS, ನಿಮಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮದಲ್ಲಿ ನಿರಂತರ ನಮಗೆ ಯಕ್ಷಗಾನ ಈ ಕಾರ್ಯಕ್ರಮವನ್ನು 36 ವರ್ಷಗಳ ಹಿಂದೆ ಉದ್ಘಾಟಿಸಿದಂಥ ಕಟೀಲು ಕ್ಷೇತ್ರದ ಮುಖ್ಯ ಪ್ರಧಾನ ಅರ್ಚಕರಾದಂಥ ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸ್ರಣರವರು ನಮಗೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ. ಮೊನ್ನೆ ಹೋಗುವಾಗ ಸಹ ನಾವು ಅಲ್ಲಿ ಕಾಗದ ಇಟ್ಟು ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಾಗ ಸಹ ಹಾಗೆ ಆವತ್ತೇ ನಮಗೆ ಅವರ ಕಾಣಿಕೆಯನ್ನು ಕೊಟ್ಟು ನಮಗೆ ಅಲ್ಲಿ ಆಶೀರ್ವದಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ. ಆಸ್ರಣರೇ, ನಿಮಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಿರಂತರ ನಮಗೆ ಶುಭಾಶಂಸನೆ ಮಾಡಲಿಕ್ಕೆ ಬರುವವರು ಹತ್ತೂರು ಬೈಲು ಶ್ರೀ ಮಹಾಗಣಪತಿ ಮಂದಿರದ ಅರ್ಚಕರಾದಂಥ ವೇದಮೂರ್ತಿ ವೆಂಕಟರಾಜ ಉಡುಪರು. ಅವರು ಹೋದ ತಕ್ಷಣ ನಮಗೆ ಪ್ರಸಾದ ಕೊಟ್ಟು ಒಳ್ಳೆಯದಾಗಲಿ ಅಂತ ಯಾವಾಗಲೂ ಆಶೀರ್ವಾದ ಮಾಡುವವರು ವೆಂಕಟರಾಜ ಉಡುಪರು ಕ್ಲಪ್ತ ಸಮಯದಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೂ ಸಹ ತುಂಬು ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದು ನಮ್ಮ ಯಕ್ಷಲರಿಯ 36 ವರ್ಷಗಳ ಹಿಂದೆ ಸ್ಥಾಪಿಸಿದಂಥ ಈ ಶ್ರೀನಿವಾಸ ಭಟ್ ಇವರ ಸಂಸ್ಮರಣೆ ಮಾಡಲಿಕ್ಕೆ ಆದಿತ್ತು ಅಂತ ಕೇಳುವಾಗ ನಮ್ಮ ನಿರಂತರ ಯಕ್ಷಲರಿಯ ಸಂಪರ್ಕ ಇರುವಂತಹ ನಿವೃತ್ತ ಉಪನ್ಯಾಸಕರು, ವಾಗ್ಮಿಗಳು, ಅರ್ಥಧಾರಿಗಳಾದಂಥ ಕಾರ್ಕಳದ ರಾಮ್ ಭಟ್ರು ಕೇಳಿದಾಗ ನಾನು ಸಂತೋಷದಿಂದ ಬರ್ತೇನೆ ಅಂತ ಹೇಳುವಾಗ ಅವರು ನಮಗೆ 2 ಗಂಟೆ ಮೊದಲೇ ಬಂದಿದ್ದಾರೆ ಇಲ್ಲಿ. ಅವರಿಗೆ ಸಹ ರಾಮ್ ಭಟ್ರಿಗೆ ನಿಮಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮೊಂದಿಗೆ ಸುರತ್ಕಲ್ನ ಉದ್ಯಮಿಗಳು ಚರಣ್ ಶೆಟ್ಟಿ, ಬನ್ನಿ ಸರ್. ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರ ನಮಗೆ ಪ್ರೋತ್ಸಾಹ ಮಾಡುತ್ತಿರುವಂಥ ನನ್ನ ಗುರುಗಳು, ಜೊತೆಗೆ ಹಿರಿಯ ವ್ಯಾಗ್ಮಿ, ಪತ್ರಕರ್ತರು, ಜೊತೆಗೆ ಜ್ಯೋತಿಷಿಗಳು, ಅವರ ಉಳೆಪಾಡಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಿರಂತರ ಒಂದು 15 ವರ್ಷಗಳಿಂದ ಅವರು ಎಷ್ಟು ಮದುವೆ ಮಾಡಿಸಿದ್ದಾರೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದರೆ ವರ್ಷಕ್ಕೊಮ್ಮೆ ಅವರು ಸಾಮೂಹಿಕ ವಿವಾಹ ಮಾಡಿದರೂ ಸಹ ಅದರ ಮಧ್ಯದಲ್ಲಿ ನಿರಂತರ ಆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಪೈಸೆ ತಗೊಳ್ಳೋದಿಲ್ಲ. ದೇವಸ್ಥಾನಕ್ಕೆ ಎಷ್ಟು ದೇಣಿಗೆ ಬರ್ತದೆ ಆ ದೇಣಿಗೆಯಲ್ಲೇ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ದೊಡ್ಡ ಮಾನವತಾವಾದಿ. ಜೊತೆಗೆ ಅವರು ಒಳ್ಳೆಯ ಬರಹಗಾರ, ಪತ್ರಕರ್ತ. ಜೊತೆಗೆ ನನಗೆ ತೀಡಿ ಒಂದು ಹೀಗೆ ನೀವು ಬರೆದದ್ದು ಇದು ಸರಿಯಾಗಲಿಲ್ಲ, ಹೀಗೆ ಬರಿಬೇಕಂತ ನನಗೆ ಮಾರ್ಗದರ್ಶನ ಮಾಡುವಂಥ ಮೋಹನ್ ದಾಸ್ ಸುರತ್ಕಲ್ ಇದ್ದಾರೆ. ಅವರಿಗೆ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಕರ್ನಾಟಕ ಬ್ಯಾಂಕಿನ ಹಿರಿಯರು, ನಿವೃತ್ತರು, ಜೊತೆಗೆ ಯಕ್ಷಲರಿಯ ನಿರಂತರ ಸಂಪರ್ಕ. ಯಾಕಂತೇಳಿದರೆ ಶ್ರೀನಿವಾಸ ಭಟ್ರ ಸಹೋದರ. ನಾವು ಕರ್ನಾಟಕ ಬ್ಯಾಂಕಿಗೆ ಯಾವಾಗಲೂ ಹೋಗುವಾಗ ಸಹ ಅವರು ನಿಖಲು ಬೈದಾರ ಆಪಂಡ ಇನಿ ಅಶನಂತ ಬೋರ್ಡಿದಿಂದ ಚಾ ಎಂಕಲ್ನ ವ್ಯವಸ್ಥೆ ಉಂಡು, ಅಲ್ಲಿ ಕ್ಯಾಂಟೀನ್ ಇರ್ತದೆ, ಅಲ್ಲಿ ಜೊತೆಗೆ ಯಾರ ಹತ್ರ ಮಾತಾಡಬೇಕು, ಹೇಗೆ ಮಾತಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ವ್ಯಾಸಪ್ರಸಾದ್ ಭಟ್ ಹೇಳುತ್ತೂರು, ನಿಮಗೆ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು, ಜೊತೆಗೆ ನಮಗೆ ಮಾರ್ಗದರ್ಶಕರು ಹಿರಿಯಾದಂಥ ಹರಿಕೃಷ್ಣಪ್ಪನವರು ಬಂದಿದ್ದಾರೆ. ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸುರತ್ಕಲ್ನ ಉದ್ಯಮಿಗಳು, ಜೊತೆಗೆ ನಿರಂತರ ಕಲಾ ಪೋಷಕರು, ಜೊತೆಗೆ ಕಲೆಯ ಬಗ್ಗೆ ಅಭಿಮಾನ ಉಳ್ಳವರಾದಂಥ ಚರಣ್ ಜೆ ಶೆಟ್ಟಿ ಕೊಜಪಾಡಿ ಬಾಳಿಕೆ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಸಹ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಧರ್ಮದರ್ಶಿ ಹರಿಕೃಷ್ಣಪ್ಪನವರುಗಳು, ಡಾಕ್ಟರ್ ಧರ್ಮದರ್ಶಿ ಹರಿಕೃಷ್ಣಪ್ಪನವರು ನಮ್ಮವರೇ. ಅವರು ನಿರಂತರ ಪ್ರೋತ್ಸಾಹಕರು. ಯಕ್ಷಲಹರಿಯ ಕಾರ್ಯಕ್ರಮ ಯಾವಾಗ ನೀವು ತಿಂಗಳು ಕಾರ್ಯಕ್ರಮ ಮಾಡಬೇಕು, ಅಲ್ಲಿ ನಿಂತ ನೀರಾಗಬಾರ್ದು, ಜೊತೆಗೆ ಎಂಥ ಬೇಕು ನಿಮಗೆ, ಎಂಥ ಸಹಕಾರ ಬೇಕು ನಾನು ಕೊಡ್ತೇನಂತ ಹೇಳಿ ನಮಗೆ ಉರಿದಿಂಬಿಸಿದಂಥ ಧರ್ಮದರ್ಶಿ ಹರಿಕೃಷ್ಣಪ್ಪನವರು ನಿಮಗೂ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಸಮಾಜ ಸೇವಕರು, ನಿವೃತ್ತ ಅಂಚೆ ಇಲಾಖೆಯಲ್ಲಿ ಇದ್ದಂಥ ಗಣಪತಿ ನಾಯ್ಕ್ ಕರ್ಪೆ ದೇವರ ಮನೆ, ಅವರೊಬ್ಬರು ಸಮಾಜ ಸೇವಕರು.
ನಿರಂತರವಾಗಿ ಅವರಿಗೆ ಪುರುಸೊತ್ತಿರುವುದಿಲ್ಲ. ಅವರು ಅಂಚೆ ಇಲಾಖೆಯಲ್ಲಿದ್ದು ನಿವೃತ್ತಿ ಹೊಂದಿದ ನಂತರ ಸಮಾಜ ಸೇವೆಯಲ್ಲಿ ತನ್ನನ್ನು ನನ್ನ ಎಂಥ ಗಳಿಕೆಯಲ್ಲಿ ಒಂದಷ್ಟು ಸಮಾಜಕ್ಕೆ ನೀಡುವಂಥ ದೊಡ್ಡ ಉದಾತ್ತ ಮನಸ್ಸಿನ ಗಣಪತಿ ನಾಯ್ಕ ಕರಪೆ, ದೂರದ ಬಂಟ್ವಾಳದವರು, ನಮ್ಮ ಕಾರ್ಯಕ್ರಮಕ್ಕೆ ಹೇಳಿದ ಕೂಡಲೇ ಕ್ಲಪ್ತ ಸಮಯದಲ್ಲಿ ಆಗಿಸಿದ್ದಾರೆ. ನಿಮಗೂ ಧನ್ಯವಾದಗಳು, ಸ್ವಾಗತಿಸ್ತೇನೆ ಸರ್. ಇನ್ನೋರ್ವರು ನಮ್ಮ ಯಕ್ಷಲರಿಯ ಪ್ರೋತ್ಸಾಹಕರು, ಜೊತೆಗೆ ನಮ್ಮ ಆತ್ಮೀಯರು ಆದಂಥ ಅನುಗ್ರಹ ಜ್ಯುವೆಲರ್ಸ್ನ ಮಾಲಕರಾದಂಥ ಪೃಥ್ವಿರಾಜ ಆಚಾರ್ಯರು ನಮಗೆ ಕಾರ್ಯಕ್ರಮದ ಪ್ರಾಯೋಜಕರು. ಅವರಿಗೂ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಕಲಾವಿದರು, ಅರ್ಚಕರು, ಜೊತೆಗೆ ನಾನು ಅವರು ಒಟ್ಟಿಗೆ ಬಪ್ಪನಾಡಿನಲ್ಲಿ ಅಥವಾ ಇನ್ನಿತರ ಕಾರ್ಯಕ್ರಮದಲ್ಲಿ ನಾವು ಭಾಗವತಿಕೆ ಮಾಡಿದವರು ಎಚ್ ರಮೇಶ್ ಭಟ್ ಯಜಮಾಡಿ. ನಿಮಗೂ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇ ಶ್ರೀನಿವಾಸ್ ಭಟ್ರ ಪುತ್ರಿ ದೀಪ್ತಿ ನಮ್ಮೊಂದಿಗಿದ್ದಾರೆ. ಅವರು ಹೇಳಿದ ಕೂಡಲೇ ಇಲ್ಲ ನಾನು ಬರ್ತೇನೆ, ಸಮಯಕ್ಕೆ ಸರಿಯಾಗಿ ಬರ್ತೇನೆ. ಹಿಂದೆ ತಾಳಮದ್ದಳೆ ಸ್ಪರ್ಧೆ ಇರುವಾಗ, ಶ್ರೀನಿವಾಸ್ ಭಟ್ರು ಇರುವಾಗ ಅವರು ಕ್ಲಪ್ತ ಸಮಯದಲ್ಲಿ ಓಡಿ ಬಂದು ಓಡಿ ಹೋಗೋದು ನಾನು ನೋಡ್ತಾ ಇದ್ದೆ. ಅವರು ಮಾತಾಡೋದಿಲ್ಲ, ಖಾಲಿ ಶ್ರೀನಿವಾಸ್ ಭಟ್ರು ಹೇಳಿದ ಕೂಡಲೇ ಬರೋದು ಹೋಗೋದು, ಬೇರೆ ಎಂತ ಮಾತಾಡೋದಿಲ್ಲ. ತಿಂಡಿಗೆ ಇರಲಿ, ಚಹಾಕ್ಕೆ ಇರಲಿ, ಕಾಪಿಗೆ ಯಾವುದಕ್ಕೂ ನಿಲ್ಲುವುದಿಲ್ಲ, ಓಡೋದು ಸೀದಾ ಮನೆಗೆ. ಹಾಗೆ ಆ ನಿಟ್ಟಿನಲ್ಲಿ ಅವರಿಗೆ ಯಕ್ಷಗಾನದ ಒಲವಿತ್ತು. ಈಗಲೂ ಸಹ ಒಳ್ಳೆಯ ಅರ್ಥಧಾರಿ, ಜೊತೆಗೆ ಪತ್ರಕರ್ತೆ ಅಂಥವರು ದೀಪ್ತಿ ಇದ್ದಾರೆ ನಮ್ಮೊಂದಿಗೆ. ಅವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಯಾಕಂತೇಳಿದರೆ ನಮ್ಮ ಯಕ್ಷಲೀಯ ಜೊತೆಯಾಗಿ ಯುಗಪುರುಷ ಇದೆ, ಅದರ ಸಂಪಾದಕರಾದಂಥ ಭುವನಾಭಿರಾಮ್ ಉಡುಪರು. ಅವರಿಗೆ ನಾನು ಪ್ರತ್ಯೇಕವಾಗಿ ಸ್ವಾಗತ ಮಾಡಲಿಕ್ಕಿಲ್ಲ, ಯಾಕಂತೇಳಿ ವೇದಿಕೆಯಲ್ಲಿದ್ದು ಅವರೀಗ ಪ್ರಸ್ತಾವನೆಯ ನುಡಿಗಳನ್ನು ಆಡಲಿಕ್ಕಿದ್ದಾರೆ. ನಿಮಗೂ ಸಹ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ ಉಡುಪರೆ. ಈಗ ನಾವು ವೇದಿಕೆಯಲ್ಲಿದ್ದರೆ ಸಾಕಾಗುವುದಿಲ್ಲ, ಎದುರಿನಲ್ಲಿದ್ದ ಎಲ್ಲ ಯಕ್ಷಗಾನ ಕಲಾಭಿಮಾನಿಗಳು, ಪತ್ರಕರ್ತರು, ಜೊತೆಗೆ ನಮ್ಮ ಕುಡ್ಲ ವಾಹಿನಿಯಲ್ಲಿ ಪ್ರಸಾರ ಮಾಡುವಂಥ ನಮ್ಮ ಕುಡ್ಲದ ಎಲ್ಲ ಸಿಬ್ಬಂದಿಗಳಿಗೂ, ದೂರದ ಊರುಗಳಲ್ಲಿ ನೋಡುತ್ತಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸ್ತಾ ವಿರಮಿಸ್ತಿದ್ದೇನೆ. ವಂದನೆಗಳು. ಯಕ್ಷಗಾನಂ ಗೆಲ್ಗೆ. ಸರ್ವರನ್ನು ಸ್ವಾಗತಿಸಿದ ಯಕ್ಷಲಹರಿ ಅಧ್ಯಕ್ಷರಾದ ಕಾಮತ್ರವರಿಗೆ ವಂದನೆಗಳು. ಇದೀಗ ಆಶೀರ್ವಚನ ಮಾಡಲಿರುವಂತಹ ಆಸರಣ್ಣರವರಿಗೆ ಶಾಲು, ಫಲಪುಷ್ಪ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಅಧ್ಯಕ್ಷತೆ ವಹಿಸುತ್ತಿರುವಂತಹ ಶುಭಾಶಂಸನೆ ಮಾಡಲಿರುವ ವೆಂಕಟರಾಜ ಉಡುಪ ಅವರಿಗೆ ಶಾಲು ಹೊದಿಸಿ ಫಲತಾಂಬೂಲವನ್ನು ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಿರುವಂತಹ ಶ್ರೀಪತಿ ಭಟ್ರವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ. ಇವತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವವರು ಶ್ರೀ ರಘುರಾಮ್ ಎಚ್.ಎಸ್., ಜನರಲ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ, ಮಂಗಳೂರು. ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು. ಅಧ್ಯಕ್ಷರು ಗೌರವಿಸ್ತಾ ಇದ್ದಾರೆ. ಹಾಗೆ ಗಣಪತಿ ನಾಯಕರ್ಪೆ ಅವರಿಗೆ ಭುವನಾಭಿರಾಮ ಉಡುಪ ಅವರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಶ್ರೀ ಚರಂಜೆ ಶೆಟ್ಟಿ ಕೊಜಪಾಡಿ ಬಾಳಿಕೆ ಇವರಿಗೆ ದಿನಕರ್ ಮೆಂಡ ಅವರು, ಪೃಥ್ವಿರಾಜ ಆಚಾರ್ಯರವರಿಗೆ ದಿನಕರ್ ಮೆಂಡ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ. ಮೋಹನ್ ದಾಸ್ ಸುರತ್ಕಲ್ ಇವರಿಗೆ
ಅಧ್ಯಕ್ಷರಾದ ರಘುನಾಥ್ ಕಾಮತ್ ಅವರು ಶಾಲು ಗೌರವಿಸ್ತಾ ಇದ್ದಾರೆ. ಇವತ್ತು ಸನ್ಮಾನಗೊಳ್ಳಲಿರುವಂತಹ ಕಲಾವಿದರು ರಮೇಶ್ ಭಟ್ ಹೆಜ್ಮಾಡಿ ಅವರ ಇವತ್ತು ಶ್ರೀನಿವಾಸ ಭಟ್ರ ಸಂಸ್ಮರಣಾ ಭಾಷಣ ಮಾಡಲಿಕ್ಕಿರೋರು ಹಿರಿಯರಾದ ರಾಮ್ ಭಟ್ ಅವರಿಗೆ ಸುಧಾಕರ್ ಕುಲಾಲ್ ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇವತ್ತು ನಿವೃತ್ತ ಸಹಾಯಕ ಮಹಾಪ್ರಬಂಧಕರು ಕರ್ನಾಟಕ ಬ್ಯಾಂಕ್ ಶ್ರೀ ವ್ಯಾಸಪ್ರಸಾದ್ ಭಟ್ ಎಳತ್ತೂರು ಶ್ರೀನಿವಾಸ ಭಟ್ರ ಸಹೋದರ ಅವರಿಗೆ ಅಶ್ವಥ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕೋರ್ಯಾರ್ ಸುಬ್ರಹ್ಮಣ್ಯ ಭಟ್ರು ನಮ್ಮ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ ಅಭ್ಯಾಗತರಾಗಿ. ಅವರಿಗೆ ಭವಿಷ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ. ಸಂಸ್ಮರಣೆಗೊಳ್ಳುತ್ತಿರುವ ಶ್ರೀನಿವಾಸ ಭಟ್ರ ಸುಪುತ್ರಿ ದೀಪ್ತಿ ಅವರಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಭುವನಾಭಿರಾಮ ಉಡುಪರು ನಮ್ಮ ನಿರಂತರದ ಪ್ರೋತ್ಸಾಹಕರು, ಅವರಿಗೆ ನಮ್ಮ ಅಧ್ಯಕ್ಷರು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಈಗ ಭುವನಾಭಿರಾಮ ಉಡುಪರವರಿಂದ ಪ್ರಾಸ್ತಾವಿಕವಾದ ಮಾತು. ಉಡುಪರೆ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕು. ಸಮಾರಂಭದ ಅಧ್ಯಕ್ಷರಾದ ಶ್ರೀಪತಿ ಭಟ್ರವರೇ, ಪೂಜ್ಯ ಲಕ್ಷ್ಮೀನಾರಾಯಣ ಆಸನರವರೇ, ಧರ್ಮಜ ಹರಿಕೃಷ್ಣಪ್ಪನವರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಯಕ್ಷಲಹರಿಗೆ 36 ವರ್ಷ, ಯುಗಪುರುಷ ಸಂಸ್ಥೆಗೆ ನಾಡ್ದು ಅಕ್ಟೋಬರ್ಗೆ 80 ವರ್ಷ. ಪೂಜ್ಯ ಲಕ್ಷ್ಮೀನಾರಾಯಣ ಆಸನರು, ಧರ್ಮಜ ಹರಿಕೃಷ್ಣಪ್ಪನವರು, ಕೋ ಉಡುಪರು ಒಟ್ಟಿಗಿದ್ದುಕೊಂಡು ಈ ವೇದಿಕೆಯಲ್ಲಿ ಹಲವು ಕಾರ್ಯಕ್ರಮಗಳು ಮಾಡಿಕೊಂಡು ಈಗ ಮೊನ್ನೆ ತಾನೇ ಯುಗಪುರುಷ ಪತ್ರಿಕೆಯ ಸಂಸ್ಥಾಪಕರಾದ ದಿವಂಗತ ಕೋ ಉಡುಪರ ಸಂಸ್ಮರಣಾ ಕಾರ್ಯಕ್ರಮ ಇಲ್ಲಿ ಜರುಗಿ ಈ ವೇದಿಕೆಯಲ್ಲಿ ಸಾವಿರಾಗಟ್ಟಲಿಗೆ ಜನಗಳಿಗೆ ಸನ್ಮಾನ ಅಂತ ಗೌರವವಾದಂಥ ಈ ವೇದಿಕೆ. ಪೂಜ್ಯ ಆಸರಣರು, ಕೋ ಉಡುಪ ಇವರ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಧರ್ಮ ಹರಿಕೃಷ್ಣಪ್ಪನವರು ಯಕ್ಷಲಹರಿಯ ಒಂದು ಸಂಘಟನೆಯನ್ನು ಶ್ರೀನಿವಾಸ ಭಟ್ರವರು ಅವರ ಮುತುವರ್ಜಿಯಿಂದ ಇದೇ ವೇದಿಕೆಯಲ್ಲಿ ಉದ್ಘಾಟನೆ ಆಗಿ 36 ವರ್ಷಗಳನ್ನು ಸಾರ್ಥಕ 36 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇವೆ. ಅದರ ಜೊತೆಗೆ ಯಕ್ಷಲಹರಿ ಯುಗಪುರುಷ ವಿಜಯ ಕಲಾವಿದರು, ಈ ಎರಡು ಸಂಘ ಸಂಸ್ಥೆಗಳು ಒಂದೇ ನಾಡದ ಎರಡು ಮುಖಗಳಿದಂತೆ ಈಗ ಕಡೆಯಲ್ಲಿ ನಮ್ಮ ಈ ಶ್ರೀನಿವಾಸ ಭಟ್ರ ಬಳಿಕ ಸ್ವಾತಿ ಸತೀಶ್ರವರು ಅಧ್ಯಕ್ಷರಾದ ಬಳಿಕ ಇದೀಗ ರಘುನಾಥ್ ಕಾಮತ್ ಕೆಂಚನಕೆರೆಯವರು ಯಕ್ಷಲಹರಿ ಉಳಿಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಎನ್ನುವಂಥ ನಿಟ್ಟಿನಲ್ಲಿ 8-9 ಸದಸ್ಯರಂದು ಒಳಗೂಡಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಪ್ರತಿ ವರ್ಷ ಮಾಡುತ್ತಾ ಬರುತ್ತಿದ್ದು, ಈ ವೇದಿಕೆಯಲ್ಲಿ ಕಳೆದ ಬಾರಿ ಯಕ್ಷಗಾನ ನಮ್ಮ ತಾಳಮದ್ದಲೆಯ ಸ್ಪರ್ಧೆ, ಈ ಹಿಂದೆ ಸ್ಪರ್ಧೆ ಜರುಗಿತ್ತು, ಹೋದ ಬಾರಿ ಕೂಡ ಸ್ಪರ್ಧೆ ಜರುಗಿತ್ತು. ಈ ಬಾರಿ ತಾಳಮದ್ದಲೆಯ ಈ ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಎಷ್ಟೋ ಮಂದಿ ಉದಯೋನ್ಮುಖ ಕಲಾವಿದರು ಯಕ್ಷಲಹರಿಯ ಮೂಲಕ ಬೆಳಕಿಗೆ ಬಂದುದು ನಮ್ಮ ಗಮನದಲ್ಲಿದ್ದೆ. ಮೊನ್ನೆ ತಾನೇ ಸುಳ್ಳ್ಯದಲ್ಲಿ ಜರುಗಿದಂತಹ ಕಾರ್ಯಕ್ರಮ ಜಬ್ಬಾರ್ ಸಮೂರವರು ವೇದಿಕೆಯಲ್ಲಿದ್ದುಕೊಂಡು ಆ ಕಾರ್ಯಕ್ರಮದಲ್ಲಿ ನಾನು ಬೆಳೆದದ್ದು ಯಕ್ಷಲಹರಿಯ ಈ ಕಾರ್ಯಕ್ರಮದ ಮೂಲಕ ನಾನು ಬೆಳೆದಿದ್ದೇನೆ ಅಂತ ಹೇಳುವಂಥ ಮಾತನ್ನು ಕೇಳುವಾಗ ಯಕ್ಷಲಹರಿಗೆ ನಿಜವಾಗಿ ನಮಗೆಲ್ಲರಿಗೂ ಭಾಳ ಹೆಮ್ಮೆ ಪಡುವಂಥ ವಿಚಾರ. ಎಷ್ಟೋ ಮಂದಿ ಕಲಾವಿದರು ಪ್ರಥಮ ವೇದಿಕೆ ಯಕ್ಷಲಹರಿಯ ಈ ವೇದಿಕೆ ಆಗಿದ್ದೇನೆ, ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಹೆಚ್ಚಿಗೆ ಮಾತನಾಡದೆ 36 ವರ್ಷಗಳಿಂದ ಬೇರೆ ಬೇರೆ ದೇವಸ್ಥಾನಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಸಂದರ್ಭದಲ್ಲಿ ಯಕ್ಷಲಹರಿಯ ತಾಳಮದ್ದಲೆ ಅಂತ ಕಾರ್ಯಕ್ರಮ ಮಾತ್ರವಲ್ಲದೆ ಮಕರ ಸಂಕ್ರಮಣ ಸಂದರ್ಭದಲ್ಲಿ ಒಂದು ಮಕರ ಸಂಕ್ರಾಂತಿ ತಾಳಮದ್ದಲೆಯ ಕಾರ್ಯಕ್ರಮ, ಆ ದಿವಸ ವಿಚಾರಗೋಷ್ಠಿ ಸನ್ಮಾನ ಕಾರ್ಯಕ್ರಮ ಜರುಗಿಸಿ ಇದೀಗ ಇದೇ ವೇದಿಕೆಯಲ್ಲಿ 7 ದಿವಸಗಳ ಕಾಲ ಇಂದಿನಿಂದ 2 ತಾರೀಕಿನವರೆಗೆ ತಾಳಮದ್ದಲೆಯ ಸಪ್ತಾಹ ಜೊತೆಗೆ ಸಮಾರಂಭ ವಿದ್ಯಾರ್ಥಿ ವೇತನ ವಿತರಣೆಯ ಕಾರ್ಯಕ್ರಮ, ಅದು ಕೂಡ ಯಕ್ಷಗಾನದ ರಂಗದಲ್ಲಿರುವಂಥ ಕಲಾವಿದರ ಮಕ್ಕಳಿಗೆ ಮಾತ್ರ ಕೊಡುವಂಥ ಒಂದು ಕಾರ್ಯಕ್ರಮ
ಈ ವೇದಿಕೆಯಲ್ಲಿ ಜರಗಲಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಸಂತೋಷನ ಹೇಳ್ತಾ ಇದ್ದೇನೆ. ಒಟ್ಟಿನಲ್ಲಿ ಯಕ್ಷಲಾರಿಯ ಮೂಲಕ ಕಿನ್ನಿಗೋಳಿ ಅಂತ ಈ ಗ್ರಾಮಾಂತರ ಪ್ರದೇಶ ಸಾಂಸ್ಕೃತಿಕವಾಗಿ ಮತ್ತಷ್ಟು ಬೆಳಗಿದೆ ಅಂತ ಹೇಳಿಕೆ ಭಾಳ ಹೆಮ್ಮೆಯಿಂದ ಸಂತೋಷ ಹೇಳ್ತಾ ಇದ್ದೇನೆ. ಹೆಚ್ಚಿಗೆ ಮಾತನಾಡದೆ ಇಂಥ ಸಂಘಟನೆಗೆ ಬಹುಶಃ ಒಂದಷ್ಟು ನೀವು ಜನ ಪುಣ್ಯಾತ್ಮರು ಇಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬಂದು ವೀಕ್ಷಿಸ್ತಾ ಇದ್ದಾರೆ. ನಮ್ಮ ಕುಡ್ಲ ಚಾನೆಲ್ನ ಮೂಲಕ ಹಲವಾರು ಮಂದಿ ನಮಗೆ ದೂರವಾಣಿ ಕರೆ ಮಾಡುವ ಮೂಲಕ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಜರುಗ್ತಾ ಇದೆ. ವೇದಿಕೆ ಒಳ್ಳೆಯ ರೀತಿಯ ಕಲಾವಿದರನ್ನು ಬಂದಿದ್ದೀರಿ. ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ದೂರವಾಣಿ ಮೂಲಕ ಕಾರವಾರ, ಹೊನ್ನಾವರ, ಮುಂಬೈ ಇಲ್ಲಿಂದ ಫೋನ್ ಮಾಡಿ ಕೇಳುವಾಗ ನಮಗೆ ಭಾಳ ಹೆಮ್ಮೆ ಆಗ್ತದೆ, ಸಂತೋಷ ಆಗ್ತದೆ. ಎಷ್ಟು ಸಾವಿರಗಟ್ಟಲೆ ಮಂದಿ ಇದನ್ನು ವೀಕ್ಷಣೆ ದೂರದರ್ಶನ ಮೂಲಕ ನಮ್ಮ ಕುಡ್ಲ ಚಾನೆಲ್ನ ಮೂಲಕ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಭಾಳ ಹೆಮ್ಮೆಯಿಂದ ಸಂತೋಷದ ಹೇಳ್ತಾ ಇದ್ದೇನೆ. ಪ್ರಾಮುಖ್ಯವಾಗಿ ಕರ್ನಾಟಕ ಬ್ಯಾಂಕ್, ನಾನೊಬ್ಬ ಕರ್ನಾಟಕ ಬ್ಯಾಂಕಿನ ಉದ್ಯೋಗಿಯಾಗಿದ್ದೆ. ಎಷ್ಟೋ ವಾಣಿಜ್ಯ ಸಂಸ್ಥೆಗಳಿರ್ತವೆ, ಆರ್ಥಿಕ ಸಂಸ್ಥೆಗಳಿರ್ತವೆ, ಆದರೆ ಇಂತಹ ಸಾಂಸ್ಕೃತಿಕ ವೇದಿಕೆಗೆ ಪ್ರೋತ್ಸಾಹ ಕೊಡೋದು ಭಾಳ ಕಡಿಮೆ. ಕರ್ನಾಟಕ ಬ್ಯಾಂಕ್ ಅಂತೂ ಪ್ರತಿ ವರ್ಷ ನಮ್ಮ ಇಂತಹ ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಕಾರ ನೀಡಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗಳು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದೆ. ಅದರ ಜೊತೆ ಪ್ರಿಯದರ್ಶಿನಿ ಸಹಕಾರ ಸಂಘ ಇರ್ಬೋದು, ಶ್ರೀ ಚಂದ್ರಶೇಖರ ಸ್ವಾಮೀಜಿಯರು ಇರ್ಬೋದು, ಲಯನ್ಸ್ ಕ್ಲಬ್ ಕಿನ್ನಿಗೋಳಿ, ರೋಟರಿ ಕ್ಲಬ್ ಕಿನ್ನಿಗೋಳಿ, ಮತ್ತು ನಮ್ಮ ಅಲಯನ್ಸ್ ಕ್ಲಬ್ ಕಿನ್ನಿಗೋಳಿ, ತಿರುಮಲ ಆರ್ಟ್ಸ್, ನಮ್ಮ ಚರಣರು ಇಲ್ಲೇ ಇದ್ದಾರೆ, ಭಾಳ ಪ್ರೋತ್ಸಾಹ ಕೊಡುವವರು, ಬ್ಯಾಂಕ್ ಆಫ್ ಬರೋಡದವರು, LIC ಉಡುಪಿಯವರು, ಇವರೆಲ್ಲ ಒಳ್ಳೆಯ ರೀತಿಯ ಸಹಕಾರ, ಕಿನ್ನಿಗೋಳಿಯ ಸಾರ್ವಜನಿಕರು ಒಳ್ಳೆಯ ರೀತಿಯ ಸಹಕಾರ ಕೊಟ್ಟ ಕಾರಣ ಯಕ್ಷಗಾನ ಇಷ್ಟು ರೀತಿ ಬೆಳಗಿದೆ. ಇಂತಹ ಕಾರ್ಯಕ್ರಮಕ್ಕೆ ನಮಗೆ ಭಾಳ ಒಂದು ಅಚ್ಚುಕಟ್ಟಾಗಿದೆ, ಸ್ವಲ್ಪ ಪ್ರೋತ್ಸಾಹ ನೀಡಿದಾಗಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಾಡ್ದಿನವರೆಗೆ ಪ್ರತಿ ದಿವಸ ಕ್ಲಪ್ತ ಸಮಯಕ್ಕೆ ಆರಂಭ ಆಗಿ ಕ್ಲಪ್ತ ಸಮಯಕ್ಕೆ ಮುಗಿಯುವಂಥ ಕಾರ್ಯಕ್ರಮ, ಬಹುಶಃ ಯಕ್ಷಲಾರಿಯ ಕಾರ್ಯಕ್ರಮ ಅಂತೇಳಿದರೆ ಕ್ಲಪ್ತ ಸಮಯಕ್ಕೆ ಆರಂಭವಾಗಿ ಕ್ಲಪ್ತ ಸಮಯಕ್ಕೆ ಮುಗಿಯುವ ಕಾರ್ಯಕ್ರಮ ಇದು ಕಿನ್ನಿಗೋಳಿ ಯಕ್ಷಲಾರಿ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ ಎಂದು ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ನುಡಿಗಳನ್ನಾಡಿ ಪ್ರೋತ್ಸಾಹಿಸಿದ ಭುವನಾಭಿರ ಮೂಡುಪ ಅವರಿಗೆ ವಂದನೆಗಳು. ಸಭೆಯಲ್ಲಿ ಕಟೀಲು ಕರ್ನಾಟಕ ಬ್ಯಾಂಕಿನ ಪ್ರಬಂಧಕರಾದ ಧನ್ಯ ಸುರತ್ಕಲ್ರವರು ಉಪಸ್ಥಿತರಿದ್ದಾರೆ. ಹಾಗೆಯೇ ಮೂರುಕಾವೇರಿ ಬ್ರಾಂಚಿನ ಶಶಿಕಿರಣ್ ಕೆ ಪ್ರಬಂಧಕರು ಅವರು ಉಪಸ್ಥಿತರಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ಗೌರವಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಉದ್ಘಾಟನೆ. ನಮ್ಮ ನಿರಂತರವಾಗಿ ಪ್ರೋತ್ಸಾಹಿಸ್ತಾ ಇರುವ ಇದು ಕರ್ನಾಟಕ ಬ್ಯಾಂಕ್ ತಾಳಮದ್ದಲೆ ಸಪ್ತಾಹ. ಶ್ರೀ ರಘುರಾಮ್ HS ಅವರು ದೀಪವನ್ನು ಬೆಳಗಿಸಿ ಉಳಿದ ಹಿರಿಯರೊಂದಿಗೆ ಸೇರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಕ್ಷಲಹರಿಯ 36ನೇ ವರ್ಷದ ಸಂಭ್ರಮ. ಈ ಸಪ್ತಾಹದ ಉದ್ಘಾಟನೆಯನ್ನು ಶ್ರೀ ರಘುರಾಮ್ HS ಅವರು ಹಿರಿಯರೊಂದಿಗೆ ಸೇರಿ ದೀಪವನ್ನು ಬೆಳಗಿಸಿ ಉದ್ಘಾಟಿಸಿದ್ದಾರೆ. ಅವರೀಗ ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೆ.
ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ವೇದಿಕೆ ಮೇಲಿರುವ ಪೂಜ್ಯ ಗುರುಗಳು, ಮುಖ್ಯ ಅತಿಥಿಗಳು, ಯಕ್ಷಲಹರಿಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಪಾದಾಧಿಕಾರಿಗಳು, ಯಕ್ಷಗಾನ ಕಲಾವಿದರು, ಗಣ್ಯರು, ಮಾಧ್ಯಮ ಮಿತ್ರರು ಹಾಗೂ ನೆರೆದಿರುವ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಯಕ್ಷಲಹರಿ ಆಯೋಜಿಸಿರುವ 36ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ದೊರೆತಿರುವುದು ನನಗೆ ತುಂಬ ಸಂತೋಷವಾಗಿದೆ. ಈ ಸೌಹಾರ್ದಪೂರ್ಣ ಆಹ್ವಾನಕ್ಕಾಗಿ ಯಕ್ಷಲಹರಿ ಸಂಸ್ಥೆಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಕ್ಷಗಾನವು ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ. ಇದು ಕೇವಲ ಮನೋರಂಜನೆಯ ಮಾಧ್ಯಮವಲ್ಲ, ನಮ್ಮ ಸಂಸ್ಕೃತಿ, ಪರಂಪರೆ, ಸಾಹಿತ್ಯ, ಸಂಗೀತ ಮತ್ತು ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಒಂದು ಶಕ್ತಿಯುತ ಮಾಧ್ಯಮವಾಗಿದೆ. ಇಂಥ ಕಲೆಯನ್ನು ಉಳಿಸಿ ಬೆಳೆಸುವುದು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ಅನೇಕ ಜನರು ಪರಿಶ್ರಮ, ಸಮರ್ಪಣೆ ಮತ್ತು ಕಲೆಯ ಮೇಲಿನ ಪ್ರೀತಿ ಅಗತ್ಯವಿದೆ. ಕಳೆದ 36 ವರ್ಷಗಳಿಂದ ನಿರಂತರ ಈ ಸೇವೆಯನ್ನು ಮಾಡುತ್ತಿರುವ ಈ ಯಕ್ಷಲಹರಿಯ ಸಂಸ್ಥೆ ಎಲ್ಲ ಪಾದಾಧಿಕಾರಿಗಳಿಗೆ, ಸದಸ್ಯರು ಹಾಗೂ ಕಾರ್ಯಕರ್ತರಿಗೆ ಅಭಿನಂದನಪೂರ್ವಕವಾಗಿ ನನ್ನ ನಮಸ್ಕಾರಗಳು. ಇಂದು ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳು, ಯುವಜನರು ಹೆಚ್ಚು ಸಮಯವನ್ನು ಮೊಬೈಲ್ ಮತ್ತು ಡಿಜಿಟಲ್ ಮಾಧ್ಯಮಗಳಲ್ಲಿ ಕಳೆಯುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಾಂಪ್ರದಾಯಿಕ ಕಲೆಗಳನ್ನು ಅವರ ಹತ್ತಿರಕ್ಕೆ ತಲುಪಿಸುವುದು ಅತ್ಯಂತ ಅಗತ್ಯವಾಗಿದೆ. ಈ ರೀತಿ ಕಾರ್ಯಕ್ರಮ ನಮ್ಮ ಯುವಜನರಲ್ಲಿ ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಮೂಡಿಸುತ್ತದೆ. ವೇದಿಕೆ ಮೇಲೆ ತಮ್ಮ ಕಲೆಯನ್ನು ಪ್ರದರ್ಶಿಸಲಿರುವ ಎಲ್ಲ ಕಲಾವಿದರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು. ಅವರ ವರ್ಷಗಳ ಪರಿಶ್ರಮ ನಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಮೆಚ್ಚುಗೆ ದೊರೆಯಲಿ. ಸ್ನೇಹಿತರೆ, ಒಂದು ಸಮಾಜ ತನ್ನ ಕಲೆ ಮತ್ತು ಸಂಸ್ಕೃತಿಯನ್ನು ಹೇಗೆ ಉಳಿಸಬೇಕೋ ಅದೇ ರೀತಿ ಗುರುತುಗಳನ್ನು ಉಳಿಸದೆಯೋ, ನಮ್ಮ ಪೂರ್ವಜರು ಕಟ್ಟಿಕೊಟ್ಟ ಈ ಪರಂಪರೆ ಮುಂದಿನ ಪೀಳಿಗೆಗೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕರ್ನಾಟಕ ಬ್ಯಾಂಕ್ ಕೂಡ ತನ್ನ ಸಾಮಾಜಿಕ ಜವಾಬ್ದಾರಿಯ ಭಾಗವಾಗಿ ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಕಲೆ ಸಂಸ್ಕೃತಿಯ ಬೆಳವಣಿಗೆಗೆ ಸಾಧ್ಯವಾದ ಮಟ್ಟಿಗೆ ಬೆಂಬಲ ನೀಡುತ್ತಾ ಬಂದಿದೆ. ಇಂತಹ ಕಾರ್ಯಕ್ರಮಗಳೊಂದಿಗೆ ಕೈ ಜೋಡಿಸಲು ನಾವು ಸದಾ ಸಂತೋಷವಾಗಿಯೇ ಸಿದ್ಧವಾಗಿದ್ದೇವೆ. ನಿಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ಬ್ಯಾಂಕ್ 102 ವರ್ಷಗಳ ಸಮೃದ್ಧ ಇತಿಹಾಸವನ್ನು ಹೊಂದಿರುವ ಸಂಸ್ಥೆಯಾಗಿದೆ. ಈ ಸುದೀರ್ಘ ಪ್ರಯಾಣದಲ್ಲಿ ನಾವು ಗಳಿಸಿರುವ ಹೆಸರು, ಗೌರವ ಮತ್ತು ಯಶಸ್ಸಿನ ಹಿಂದೆ ಇರುವ ನಿಜವಾದ ಶಕ್ತಿ ಮತ್ತು ಲಕ್ಷಾಂತರ ಗ್ರಾಹಕರ ವಿಶ್ವಾಸ, ಅವರ ನಂಬಿಕೆ ಮತ್ತು ಸಹಕಾರವೇ ನಮ್ಮನ್ನು ಇಂದು ದೇಶಾದ್ಯಂತ ಬೆಳೆಯುವಂತೆ ಮಾಡಿದೆ. ಆ ವಿಶ್ವಾಸ ಉಳಿಸಿಕೊಂಡು ಆಧುನಿಕ ತಂತ್ರಜ್ಞಾನ, ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಗ್ರಾಹಕ ಕೇಂದ್ರೀಕೃತ ಸೇವೆಗಳ ಮೂಲಕ ಇನ್ನಷ್ಟು ಉತ್ತಮ ಸೇವೆ ನೀಡುವ ಸಂಕಲ್ಪದೊಂದಿಗೆ ನಾವು ಮುಂದುವರಿಯುತ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ, ಯಕ್ಷಲಹರಿ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಯಕ್ಷಗಾನದಂತಹ ಮಹಾನ್ ಕಲೆಗೆ ಇನ್ನಷ್ಟು ಅಭಿಮಾನಿಗಳು ದೊರೆಯಲಿ ಎಂದು ಹಾರೈಸುತ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಗೌರವಿಸಿದ ಯಕ್ಷಲಹರಿ ಸಂಸ್ಥೆ ಅಧ್ಯಕ್ಷರು, ಪಾದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ದೀಪ ಬೆಳಗಿಸಿ ಸಪ್ತಾಹದ ಉದ್ಘಾಟನೆಯನ್ನು ಮಾಡಿ ಸಾಂದರ್ಭಿಕವಾದ ಮಾತುಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಿದ ಶ್ರೀ ರಘುರಾಮ್ HS, ಜನರಲ್ ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ, ಮಂಗಳೂರು, ಇವರಿಗೆ ಯಕ್ಷಲಹರಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ 35 ವರ್ಷಗಳ ಹಿಂದೆ ದೀಪವನ್ನು ಬೆಳಗಿಸಿ ಯಕ್ಷಲಹರಿ ಸಂಸ್ಥೆಯನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಿದವರು ವೇದಮೂರ್ತಿ ಲಕ್ಷ್ಮೀನಾರಾಯಣ ಆಸರಣರು. ಅವರು ನಮ್ಮನ್ನು ಉದ್ದೇಶಿಸಿ ಆಶೀರ್ವಚನ ನಡೆಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೈ ಮುಗಿದು ವಿನಂತಿಸ್ತೇನೆ. ಪ್ರಕಾಶಮಧ್ಯಚ್ಯ ಸಹಸ್ವರೂಪಾಂ ವರಾಭಯೇ ಸಂಧರತೀಂ ತ್ರಿನೇತ್ರಾಂ ಸಿಂಧೂರವರ್ಣಾಂ ಮತಿಕೋಮಲಾಗೀಂ ಮಾಯಾಮಯೀಂ ತತ್ವಮಹಿಂ ನಮಾಮಿ. ತಾಯಿ ಮಹಾದೇವಿಯನ್ನು ಮನಸಾರೆ ಸ್ಮರಿಸ್ತಾ 36ನೇ ವರ್ಷದ ಯಕ್ಷಲಹರಿಯ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಯಕ್ಷಲಹರಿಯ ಗೌರವಾಧ್ಯಕ್ಷರಾದಂತಹ ಶ್ರೀಮತಿ ಬಿಟ್ರೆ,
ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಕರ್ನಾಟಕ ಬ್ಯಾಂಕಿನ ರಾಘವೇಂದ್ರ ಅವರೇ, ವೇದಿಕೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರೇ, ಎಸ್ ಲಹರಿಯ ಸರ್ವ ಸದಸ್ಯರೇ, ಬಹಳ ಸಂತೋಷವಾಗ್ತಾ ಇದೆ. 36 ವರ್ಷದ ಹಿಂದೆ ಹಚ್ಚಿದ ದೀಪ ಈಗೂ ಪ್ರಜ್ವಲವಾಗಿ ವರ್ಷಂಪ್ರತಿ ನಾವು ಬಂದು ಅದಕ್ಕೆ ಹೆಣ್ಣು ಇದು ಪ್ರಜ್ವಲವಾಗಿ ಉರಿತಾ ಉಂಟು. ಅದಕ್ಕೆ ಸಂತೋಷವಾಗಿ ಎಸ್ ಲಹರಿ ಎಲ್ಲ ಕಾರ್ಯಕರ್ತರನ್ನು ಪ್ರಪ್ರಥಮವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸರ್ವಸಾಮಾನ್ಯವಾಗಿ ಆರಂಭ ಶೂರಾಹ ಖಲು ದಾಕ್ಷಿಣಾತ್ಯಾಹ ಅಂತ ಒಂದು ಉಕ್ತಿ ಉಂಟು. ದಕ್ಷಿಣದವರು ಯಾವಾಗಲೂ ಪ್ರಾರಂಭ ಮಾಡ್ತಾರೆ, ಪ್ರಾರಂಭ ಮಾಡಿ 2 ವರ್ಷ ಆದ ಕೂಡಲೇ ಅದರಲ್ಲಿ ಏನಾದರೂ ರಾಜಕೀಯ ಬಂದು 4 ವರ್ಷದಲ್ಲಿ 5 ವರ್ಷದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮುಗಿಯುವಂತಹ ಪರಿಸ್ಥಿತಿ ಉಂಟು ಅಂತ ಹಿಂದಿನವರೆಲ್ಲ ಅದೊಂದು ಪರಿಪಾಠ ಅಂತಲೇ ಮಾಡಿದ್ರು. ಅದು ಎಸ್ ಲಹರಿ ಅದು ಹಾಗೆ ಆಗುವುದಿಲ್ಲ, ಸಾಧನೆ ಮಾಡಿದರೆ ಅದನ್ನು ಒಳಗಿಸ್ಬೋದು ಎಂಬುದನ್ನು ಇಡೀ ಸಮಾಜಕ್ಕೆ ತೋರಿಸಿಕೊಟ್ರು. ಯಾಕಂತ ಹೇಳಿದರೆ ಎಸ್ ಲಹರಿಯ ಸಾಧನೆಯನ್ನು ಗುರುತಿಸಿ ಈಗ ನಡೆಯುವಂತಹ ಕಾರ್ಯಕ್ರಮಗಳೆಲ್ಲ ನಾವು ಚಿಂತನೆ ಮಾಡ್ಬೋದು. ಯಾಕಂತ ಹೇಳಿದರೆ ಎಸ್ ಲಹರಿಯನ್ನು ಸಹಕರಿಸುವಂತಹ ಪ್ರೋತ್ಸಾಹಿಸುವಂತಹ 35-36 ವರ್ಷದಿಂದಲೂ ಪ್ರೋತ್ಸಾಹಿಸುವವರು ಪ್ರತಿ ವರ್ಷವೂ ಬಹಳಷ್ಟು ಯಾವಾಗ ನಿಮ್ಮ ಕಾರ್ಯಕ್ರಮ ಅಂತ ಹೇಳಿ ಅವರನ್ನು ಹುಡುಕಿಕೊಂಡು ಬಂದು ಪ್ರೋತ್ಸಾಹಿಸ್ತಾ ಇದ್ದಾರೆ. ಬಹುಶಃ ಕರ್ನಾಟಕ ಬ್ಯಾಂಕ್ ಅದನ್ನು ಪ್ರೋತ್ಸಾಹ ಅಂತ ಹೇಳಿದರೆ ನಿರಂತರವಾಗಿ ಪ್ರೋತ್ಸಾಹ ಕೊಟ್ಟಿದೆ. ಬಹುಶಃ ಯಾವ ವೇದಿಕೆಯಲ್ಲಿ ಆಗಿ ಸರ್ವಸಾಮಾನ್ಯವಾಗಿ ಇವತ್ತಿರೋರು ಸಾಧಾರಣ 35 ವರ್ಷದಿಂದಲೂ ಈ ವೇದಿಕೆಯಲ್ಲಿ ಇದ್ದವರು ಹೆಚ್ಚಿನವರು. ಯಾಕಂತ ಹೇಳಿದರೆ ಇದರ ಮೇಲೆ ಎಲ್ರಿಗೂ ಭಾಳಷ್ಟು ಅಭಿಮಾನ ಇದೆ. ಅಭಿಮಾನದಿಂದ ಎಸ್ ಲಹರಿಯ ಸಾಧನೆಯನ್ನು ನಾವು ಅದರೊಂದಿಗೆ ಭಾಗವಹಿಸಿದರೆ, ಅದಕ್ಕೆ ಸಹಕಾರ ಕೊಟ್ಟರೆ ಅದು ಸಾರ್ಥಕ ಆಗ್ತದೆ ಎಂಬಂತಹ ಮನೋಭಾವನೆ ಎಲ್ಲ ಜನರಲ್ಲಿ ಬಂದಿದೆ. ಬಹುಶಃ ತಾಳಮದ್ದಲೆ ಇದಕ್ಕೆ ಹಾಗೊಂದು ನಿರ್ದಿಷ್ಟ ಭಾವ ಇತ್ತು. ಅವೇಜಿನ ತಾಳಮದ್ದಲೆ ಏತು ಬರ್ತು ಸುರಾಪುಂಡು ಏತು ಬರ್ತು ಕೈದಾಪುಂಡು ಅಂತ. ಆದರೆ ತಾಳಮದ್ದಲೆ ಹಾಗಲ್ಲ. ಅದರಿಂದ ಸಮಾಜಕ್ಕೆ ಬೇಕಾದಂತಹ ಒಳ್ಳೆಯ ನೀತಿದಾಯಕ ಕಥೆಗಳ ಮುಖಾಂತರ ಸಮಾಜಕ್ಕೆ ಪ್ರಯೋಜನ ಆಗ್ತದೆ, ಪ್ರಯೋಜನದ ಕರ್ತವ್ಯ ಆಗ್ತದೆ. ಅದರಲ್ಲಿ ಶಿಸ್ತುಂಟು, ಶಿಸ್ತಾಗಬೇಕು, ಅದು ಶಿಸ್ತಲ್ಲಿ ಆಗಬೇಕು ಎಂಬಂತಹ ಸಾಧನೆ ಬಹುಶಃ ಶ್ರೀನಿವಾಸ ಭಟ್ರರು ಭಾಳಷ್ಟು ಸಾಧಿಸುವವರು. ಅವರ ಸಾಧನೆಯಿಂದಾಗಿ ಯಕ್ಷಗಾನ ಈ ತಾಳಮದ್ದಲೆ ಕೂಟಕ್ಕೊಂದು ರೂಪುರೇಷೆ ಬಂತು. ಇಲ್ಲದ್ರೆ ಬಹುಶಃ ಹಿಂದಕ್ಕೆ ನಾನು ನೋಡಲಿಲ್ಲ, ಹೇಳ್ತಿದ್ರು ಕಿನ್ನಿಗುಳಿಯಲ್ಲಿ ತಾಳಮದ್ದಲೆ ಹೋಗುವಾಗ ಮಧ್ಯದಲ್ಲಿ ಗ್ಯಾಸ್ ಇಟ್ಕೊಂಡು ಹೋಗೋದು, ಖಾಲಿ ಆಗೋದಲ್ಲಿ ಜನ ಇರಲಿಕ್ಕಿಲ್ಲ. ಬಹುಶಃ ಒಂದು ಕಡೆಯಲ್ಲಿ ಏನೋ ವಾಲಿ ಮುಗಿಸಿದ ಸಂದರ್ಭದಲ್ಲಿ ವಾಲಿ ಮತ್ತು ರಾಮರ ಸಂವಾದದಲ್ಲಿ ಕಡೆಗೆ ಚರ್ಚೆಯೇ ಮುಗಿಲಿಲ್ಲ. ನಿಜವಾಗಿ ವಾಲಿಗೆ ರಾಮ ಜ್ಞಾನೋದಯ ಕೊಡು, ನನಗೆ ಬೇಕಾದ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಹಿಡಿದು ಕಥಾ ಬಿಟ್ಟು ಏನೂ ಹಾಳಾಗುವಾಗೈತೆ. ಯಾಕಂತ ಹೇಳಿದರೆ ಅದು ಕೇವಲ ಮಕ್ಕಳಾಟಿಕೆ ಕೂಟ ಇದೆ. ಆದರೆ ಇದು ಮಕ್ಕಳಾಟಿಕೆ ಕೂಟ ಆಗಬಾರ್ದು, ಇದು ಒಳ್ಳೆಯ ಕೂಟ ಆಗಬೇಕು. ಈ ಕೂಟ ಕಿನ್ನಿಗೊಳಿದ ನಮ್ಮ ಎಸ್ ಲಹರಿ ತಾಳಮದ್ದಲೆ ಕೂಟಕ್ಕೆ ಒಂದು ರೀತಿಯಲ್ಲಿ ರೆವಲ್ಯೂಷನ್ ಮಾಡೋದಿದ್ದಾರೆ. ತಾಳಮದ್ದಲೆ ಕೂಟ ಒಂದು ಶಿಸ್ತಬದ್ಧವಾದಂತಹ ಕೂಟ ಅಂತ. ಬಹುಶಃ ಶ್ರೀನಿವಾಸ ಭಟ್ರ ಸಾಧನೆ ಅದರಲ್ಲಿ ಬಹಳಷ್ಟಿದೆ. ಬಹುಶಃ ನಾವೆಲ್ಲ ತಿಳಿದ ಹಾಗೆ ಅವರಿಗೆ ಅಸೌಖ್ಯವಿದ್ದಾಗ ಕಡೆಯ ವರ್ಷ ಅವರು ಆಸ್ಪತ್ರೆಯಲ್ಲಿದ್ದರು. ಆಸ್ಪತ್ರೆಯಲ್ಲಿದ್ದ ಅನಾರೋಗ್ಯದ ಸಂದರ್ಭದಲ್ಲಿಯೂ ನಮ್ಮ ಸತೀಶ್ ಭಟ್ರಿಗೆ ಮಧ್ಯದಲ್ಲಿ ಫೋನ್ ಮಾಡಿ ಸಮಯ ಆಯಿತು, ಯಾಕೆ ವ್ಯತ್ಯಾಸ ಆಗ್ತಾ ಇದೆ, ಸಮಯಕ್ಕೆ ಸರಿಯಾಗಿ ಮುಗಿಬೇಕು ಅಂತ ಹೇಳಿದ್ದು. ಯಾಕೆಂದರೆ ಅಲ್ಲಿ ತನ್ನ ಮೊಬೈಲಲ್ಲಿ ನೋಡಿ ಅಲ್ಲಿ ಫೋನ್ ಮಾಡಿ ಅನಾರೋಗ್ಯ ಸಂದರ್ಭದಲ್ಲಿಯೂ ಅದು ಶಿಸ್ತುಬದ್ಧವಾಗಬೇಕು ಅಂತ ಬಹಳಷ್ಟು ಸಾಧನೆ ಮಾಡಿದರು. ಕರ್ತವ್ಯವೇ ದೇವರು ಹೇಳಿದ ಹಾಗೆ ಆ ರೀತಿ ಕರ್ತವ್ಯ ಮಾಡಿದವರು. ಅವರ ಸಂಸ್ಥಾನ ವೇದಿಕೆ, ಅವರ ಸಾಧನೆ, ಅದರೊಂದಿಗೆ ಅದನ್ನು ಮುಂದುವರಿಸಿದವರು ಸತೀಶ್ ಭಟ್ರಾದರೆ ಈಗ ನಮ್ಮ ಕೆಂಚನಕೆರೆ ಅವರು ಬಹಳಷ್ಟು ಸಾಧನೆ ಮಾಡಿ ಆ ಸಮಯ ಪ್ರಜ್ಞೆ ಹಿಂದಿನವರು ಮಾಡಿದಂತಹ ಕರ್ತವ್ಯ ಚಾಚಿಯೂ ತಪ್ಪಬಾರ್ದು ಅಂತ. ಬಹುಶಃ ಆದ್ದರಿಂದಲೇ ಈ ವೇದಿಕೆಯಲ್ಲಿ ಎಲ್ಲರೂ ಅವರಿಗೆ ತುಂಬುವ ಸಹ ಪ್ರತಿ ವರ್ಷ ಹೋಗಿರ್ತಾ ಇದ್ದಾರೆ. ಇಲ್ಲದೆ ಅದು ಕರ್ತವ್ಯ ಸರಿಯಾಗಿ ಮಾಡದಿದ್ದರೆ 1 ವರ್ಷ ಕೊಟ್ಟವರು ಹೋದ ವರ್ಷ ಕೊಡ್ತಾರೆ, ಯಾವ ಬರ್ಪಿ ವರ್ಷ ಕೊಡ್ತೀನಿ ಅಂತಿರ್ತಾರೆ. ಅಂತಹ ಪ್ರಮೇಯ ಬರಲಿಲ್ಲ. ಯಾಕಂತೇಳಿದ್ರೆ ಎಸ್ ಲಹರಿಯವರು ಈ ತಾಳಮದ್ದಲೆ ಕೂಟವನ್ನು ಭಾಳಷ್ಟು ಚೆಂದ ಮಾಡ್ತಾ ಇದ್ದಾರೆ. ಇದನ್ನು ಈ ಕೂಟದಿಂದ ಪ್ರಯೋಜನವಾಗ್ತಾ ಇದೆ, ಸಮಾಜಕ್ಕೆ ಪ್ರಯೋಜನ ಉಂಟು. ಬಹುಶಃ ರಾಘವೇಂದ್ರವರು ಹೇಳಿದರು ಯಕ್ಷಗಾನ ಏನು ಮಾಡ್ತದೆ ಅಂತ. ಈ ಬಹುಶಃ ನಾವು ಇಷ್ಟು ಚಂದದ ಕೂಟ ನಾವು ಬೇರೆ ಎಲ್ಲಿ ಹೋದ್ರೂ ಸಿಗಲಿಕ್ಕಿಲ್ಲ. ಬಹುಶಃ ಒಂಥರ ಬೆಂಗಳೂರಿಗೆ ಹೋದಂತೆ ಈ ತಾಳಮದ್ದಲೆ ಕೂಟದವರು ಕೇಳಿ
ಕೇಳಿದವರೊಬ್ಬ ಸಭೆಯಲ್ಲಿ ಮನೆಲ್ಲ ಕೇಳಿದಂತೆ, ಹೀಗೆ ಎಷ್ಟು ಪ್ರಸಂಗದ್ದು ನೀವು ಬಾಯಿಪಾಠ ಮಾಡ್ತೀರಿ ಅಂತ. ಯಾಕಂತ ಹೇಳಿದರೆ ನಮ್ಮ ಈ ಚುರುಕುತನ ಮಾತುಗಳನ್ನು ಅವ್ರು ಕೇಳಿ ಅವರಿಗೆ ಆಶ್ಚರ್ಯ ಆಗಿದೆ. ಈ ಕಂಠಪಾಠ ಮಾಡಿದ್ದು ಅಂತ, ಕಂಠಪಾಠದಲ್ಲ, ಜನರಲ್ಲಿ ಇರುವಂಥ ಸೂಕ್ತ ಪ್ರತಿಭೆಯನ್ನು ತೋರಿಸಿದ್ದಾರೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ಆ ಸಂಸ್ಥೆ ನಾನು ಉದ್ಘಾಟಿಸಿದ್ದು ಈ ತನಕ ಬೆಳಕಿಗೆ ಬಂದಲ್ಲ, ಅದೇ ನನಗೆ ಸಂತೋಷ. ಬಹುಶಃ ಆ ಸಂತೋಷದಿಂದಲೇ ನಾನು ಇವತ್ತು ಬಂದ. ಇಲ್ಲ ನನಗೆ ಒಂದು ಪೂಜೆಯ ಕರ್ತವ್ಯ, ಬರುವುದಿಲ್ಲ ಅಂತ ಹೇಳುವಾಗ ಅವರು ಒಪ್ಪುವುದಿಲ್ಲ. ಆದರೆ ಬರದೇ ಇರಲಿಕ್ಕೆ ನನಗೂ ಮನಸ್ಸು ಕೇಳುವುದಿಲ್ಲ, ಯಾಕಂದರೆ ನಾವು ಈ ಸಂಸ್ಥೆ ಬೆಳಗ್ತಾ ಉಂಟು ಅಂತ. ಬಹುಶಃ ಈ ಯುಗಪುರುಷದ ವಲಯದಲ್ಲಿ ಈ ಸರಸ್ವತಿ ಮಂಟಪದಲ್ಲಿ ಪ್ರಾರಂಭವಾದಂಥ ಯಾವ ಸಂಸ್ಥೆಯು ಹಾಳಾಗಲಿಲ್ಲ, ಒಳ್ಳೆಯದಾಗಿದೆ, ಬೆಳಗಿದೆ. ಆದ್ದರಿಂದ ಇದು ಬೆಳಗ್ತಾ ಉಂಟು. ನಾನು ಕೇವಲ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ. ನಾನು ಹಚ್ಚಿದಂಥ ದೀಪ ಚಂದದಲ್ಲಿ ಇನ್ನಷ್ಟು ಕಾಲ ಬೆಳಗಲಿ, ಈ ಕಾರ್ಯಕ್ರಮದಲ್ಲಿ ಸದಾ ಭಾಗವಹಿಸುವಂಥ ಅವಕಾಶ ಇರಲಿ. ಈ ಕಾರ್ಯಕ್ರಮ ಯಶಸ್ವಿ ಕೇವಲ ನಮಗೆ ಮಾತ್ರ ಅಲ್ಲ, ಆಸುವಾಸಿನ ಜನರಿಗೆ. ಯಾಕಂತೇಳಿ ಇಂಥ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಈಗಿನ ಕಾಲದಲ್ಲಿ ಭಾಳಷ್ಟು ಅಗತ್ಯ. ಬಹುಶಃ ರಾಘವೇಂದ್ರ ಅವರು ಹೇಳಿದರು, ಬೆಳಿಗ್ಗಿಂದ ಸಂಜೆವರೆಗೆ ಮೊಬೈಲಲ್ಲೇ ಬಿದ್ದಿರುವಂತಹ, ಈಗ ಎಲ್ಲಿ ತನಕ ಅಂತ ಹೇಳಿದರೆ ಮನೆಗೆ ನಾವು ನೀವು ಹೋದರೆ, ಯಾವುದೇ ಮನೆಗೆ ಹೋದರೂ ಮಕ್ಕಳು ಕೆಳಬರುವುದಿಲ್ಲ. ಮಕ್ಕಳು ಅವರು ಮೊಬೈಲಲ್ಲೇ ಇರುತ್ತಾರೆ, ಚಾವಡಿಯಲ್ಲಿ ಕೂತಿದ್ದರೂ ಮಾತಾಡುವಷ್ಟು ತಾಳ್ಮೆ ಇಲ್ಲ. ಅದರಿಂದ ಸಮಾಜದಲ್ಲಿ ನಾವು ಈಗ ದೂರ ಆಗ್ತಾ ಇದ್ದೇವೆ. ಅಲ್ಲದೆ ಮಕ್ಕಳಿಗೆ ಸರಿಯಾದಂತಹ ಈ ಸಂಸ್ಕಾರ ಸಿಗದಾಗ ನಮ್ಮ ಈ ಎಲ್ಲೆಲ್ಲ ಯಕ್ಷಗಾನ ಏನು ಕೊಡುವುದು ಅಂತ ಹೇಳಿದರೆ ಮಾನಸಿಕವಾದಂತಹ ನೆಮ್ಮದಿ ಕೊಡ್ತಾರೆ. ಯಕ್ಷಗಾನದ ಮುಖಾಂತರ ನಮಗೆ ಒಂದು ರೀತಿಯಲ್ಲಿ ದೈವ ಭಕ್ತಿ ಬರುವಂತಹ ಕಾರ್ಯಕ್ರಮಗಳು ಬಂದು ನಮಗೆ ಮಾನಸಿಕ ನೆಮ್ಮದಿ, ನಮಗೆ ಸುಖ, ಶಾಂತಿ, ನೆಮ್ಮದಿ ಕೊಡ್ತಾರೆ. ಆದರೆ ಅದನ್ನು ನಾವು ಈಗ ತಿರಸ್ಕಾರ ಮಾಡಿದರೆ ನಮಗೆ ನೆಮ್ಮದಿ ಇಲ್ಲ. ಯಾಕಂದರೆ ಹಿಂದೂ ಧರ್ಮ ನಮ್ಮದು ಜಗತ್ತಿಗೆ ಶಾಂತಿ ಕೊಡುವಂತಹ ಧರ್ಮ ಅಂತ ಜಗತ್ತೇ ಹೋಗ್ತದೆ. ಆದರೆ ನಾವು ಹಿಂದೂ ಧರ್ಮದವರಾಗಿ ಮತ್ತಷ್ಟು ಅದರ ಆಲೋಚನೆಯಲ್ಲಿ ಗೊಡ್ಡು ಸಂಪ್ರದಾಯ ಅಂತ ಹಿಂದೆ ಹೋಗ್ತಾ ಇದ್ದೀವಿ. ನಮ್ಮ ಸಂಪ್ರದಾಯ ಯಾವುದು ಗೊಡ್ಡಲ್ಲ, ನಮ್ಮ ಸಂಪ್ರದಾಯ ಯಾವಾಗಲೂ ಒಳ್ಳೆಯ ಸಂಪ್ರದಾಯಗಳೇ. ನಾವು ಗೊಡ್ಡಾದ್ರಿಂದ ಅದನ್ನು ಗೊಡ್ಡು ಆಲೋಚನೆ ಮಾಡ್ತೇವೆ ಅಷ್ಟೇ. ಅಂತ ಒಳ್ಳೆಯ ಸಂಸ್ಕಾರದ ಅಡಿಯಲ್ಲಿ ನಾವು ಹುಟ್ಟಿ ಒಳಗಿದ್ದೇವೆ. ಆ ಸಂಸ್ಕಾರವನ್ನು ಕೊಡುವಂತಹ ಈ ಯಕ್ಷಗಾನ ಇನ್ನಷ್ಟು ಬೆಳಗಲಿ, ನಮ್ಮ ಮಕ್ಕಳಿಗೆಲ್ಲ ಒಳ್ಳೆಯ ಸಂಸ್ಕಾರ ಸಿಕ್ಕಿ ಮಕ್ಕಳು ಕೇವಲ ಪುಸ್ತಕದ ಕೀಟ ಆಗಿದ್ದರೆ ಪ್ರಯೋಜನ ಇಲ್ಲ. ಮಕ್ಕಳು ಕಲಿಬೇಕು. ಕಲಿಯುವುದರೊಂದಿಗೆ ಅವರು ಒಳ್ಳೆಯ ಮಕ್ಕಳಾಗಬೇಕು. ಒಳ್ಳೆಯ ಮಕ್ಕಳಾಗಬೇಕಾದ್ರೆ ಇಂತಹ ಸಂಸ್ಕಾರ ಸಿಗಬೇಕು. ಈ ಸಂಸ್ಕಾರ ಈ ಸಂಸ್ಥೆಯ ಮುಖಾಂತರ ಜನರಿಗೆ ಸಿಗಲಿ. ಕಿನ್ನಿಕೋಳಿ ಬೇಟೆ, ಬಹುಶಃ ಯಶಲಹರಿ, ನಮ್ಮ ಯುಗಪುರುಷ, ಈ ಎಲ್ಲ ಸಂಸ್ಥೆಗಳಿಂದಾಗಿ ಈಗ ಜಗತ್ತಿನವರು ನೋಡುವಂತಹ ಒಂದು ಊರಾಗಿದೆ. ಈ ಸಣ್ಣ ಊರು ಜಗತ್ತಿನವರು ಗುರುಸುವಂತಹ ಒಂದು ಊರಾಗಿದೆ. ಇದೇ ರೀತಿ ಬೆಳಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ನಮ್ಮನ್ನೆಲ್ಲ ಆಶೀರ್ವದಿಸಿದ ಆಸರಣ್ಣರವರಿಗೆ ಭಕ್ತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಶುಭಾಶಂಸನವನ್ನು ಮಾಡಬೇಕಾಗಿದ್ದವರು ನಮ್ಮ ವೇದಮೂರ್ತಿಗಳು ವೆಂಕಟರಾಜ ಉಡುಪರು. ಅವರು ಮೌನವಾಗಿ ನಿಮಗೆ ಸದಾ ನನ್ನ ಆಶೀರ್ವಾದ ಇದೆ ಅಂತ ಹೇಳಿ ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೂ ನಿರಂತರವಾಗಿ ನಮ್ಮ ಪ್ರೋತ್ಸಾಹಕರು. ಅವರಿಗೆ ನಾನು ಯಕ್ಷಲಹರಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ 36 ವರ್ಷಗಳ ಹಿಂದೆ ನಮ್ಮ ಯಕ್ಷಲಹರಿಯನ್ನು ಪ್ರಾರಂಭ ಮಾಡಿ ಅದಕ್ಕೊಂದು ಸರಿಯಾದಂತಹ ಒಂದು ಬುನಾದಿಯನ್ನು ನಿರ್ಮಿಸಿ ನಮ್ಮನ್ನು ಮುನ್ನಡೆಸುವುದಕ್ಕೆ ಮಾರ್ಗದರ್ಶನ ಮಾಡಿದವರು ಲಯನಿ ಶ್ರೀನಿವಾಸ ಭಟ್ರು. ಅವರ ಸಂಸ್ಮರಣಾ ಭಾಷಣ ಈಗ ರಾಮ್ ಭಟ್ ಕಾರ್ಕಳ, ಹಿರಿಯ ಉಪನ್ಯಾಸಕರು, ನಿವೃತ್ತರು, ಅವರಿಂದ ಸಂಸ್ಮರಣಾ ಭಾಷಣ. ವೇದಿಕೆಯ ಮೇಲಿರುವ ಗಣ್ಯರೇ, ಸಭಾ ಮಾನ್ಯರೇ, ವೀಕ್ಷಕ ಬಂಧುಗಳೇ, ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯಬೇಕಾದರೆ ಅವನ ಒಳಗೆ ಇರುವಂತಹ ಪ್ರತಿಭೆ ಅದು ಹೊರಹೊಮ್ಮಬೇಕಾದರೆ ಯಾವುದಾದ್ರೂ ಒಂದು ಕ್ಷೇತ್ರ ಬೇಕು. ಆ ಸಾಲಿಗೆ ಸೇರಿದವರು ಈ ಶ್ರೀನಿವಾಸ ಭಟ್. ಅವರನ್ನು ಲಯನ್ನೇ, ಸಂಶಯ ಇಲ್ಲ. ಯಕ್ಷಲಹರಿಯಲ್ಲಿ ಕೊನೆಯವರೆಗೆ ಲಯನ್ನಾಗಿ ಲಯ ಆಗದ ರೀತಿಯಲ್ಲಿ ನೋಡಿದಂತಹ ಮಹಾಪ್ರಾಜ್ಞ. ಅವರ ಕುರಿತು ಮಾತನಾಡಬೇಕು ಅಂತಾದರೆ ಎಷ್ಟು ಹೊತ್ತು ಮಾತಾಡ್ಬೋದು. ಕೇವಲ ಕೊಟ್ಟ ಸಮಯದಲ್ಲಿ ಪ್ರಯತ್ನಕ್ಕೆ ನನ್ನ ಭಾಷೆಯನ್ನು ಉಪಯೋಗಿಸ್ತೇನೆ. ಅವರು ಹುಟ್ಟಿದ್ದು ಎಳತ್ತೂರಿನಲ್ಲಿ. ಜನನ ನವೆಂಬರ್ 5, 1953. ತಂದೆ ಮತ್ತು ತಾಯಿ ಎಳತ್ತೂರು ನಾರಾಯಣ ಭಟ್ಟರು,
ಮತ್ತು ಕಮಲಮ್ಮ. ಆಮೇಲೆ ಅವರ ವಿದ್ಯಾಭ್ಯಾಸ ಅವರ ಊರಿನಲ್ಲಿ, ಆಮೇಲೆ ಮುಂದುವರಿಯುತ್ತಾ ಶ್ರೀಮಂತೂರು ಆಯಿತು, ತಾಳಪ್ಪಾಡಿ ಆಯಿತು, ವಿಜಯ ಕಾಲೇಜಿನಲ್ಲಿ ಪದವಿಯನ್ನು ಪಡೆದರು. ಆ ಪದವಿಯಲ್ಲಿ ಅವರು ಇಟ್ಟಂತಹ ಅವರ ಪಾದ ಎಲ್ಲಿವರೆಗೆ ಬೆಳೆಯಿತು ಅಂದರೆ ಯಕ್ಷಲಹರಿ ಕಿನ್ನಿಗೋಳಿಯಲ್ಲಿಯವರೆಗೆ ಬೆಳೆಯಿತು. ಆತ್ಮೀಯರೇ, ಅವರು ಬಾಲ್ಯದಲ್ಲಿ ವೇಷಧಾರಿಯಾಗಿದ್ದರು ಅಂತ ನಾನು ಕೇಳಿದ್ದೆ. 5ನೇ ತರಗತಿಯಲ್ಲಿ ಅವರು ಸೀತೆಯ ಪಾತ್ರವನ್ನು ಹಾಕಿದ್ರಂತೆ. ಸೀಮಂತೂರು ಚಂದೋಬ್ರಹ್ಮ ನಾರಾಯಣ ಶೆಟ್ಟರ ಒಂದು ಪ್ರಯೋಗಶೀಲತೆಯಲ್ಲಿ ನಿರ್ದೇಶನದಲ್ಲಿ ಮಾಡಿದರಂತೆ. ಆ ಸೀತೆಯ ಪಾತ್ರ ಎಷ್ಟೋ ಕಡೆಯಲ್ಲಿ ವೇದಿಕೆಯಲ್ಲಿ ಬಂದು ಜನರ ಹೃದಯವನ್ನು ಗೆದ್ದಿತಂತೆ. ನೋಡಿ, ಅವರ ಮುಖ ಸ್ತ್ರೀ ಪಾತ್ರಕ್ಕೆ ಹೇಳಿದ್ದು. ಒಂದೇ ಒಂದು ಮೀಸೆ ಕಾಣುವುದಿಲ್ಲ. ಅದನ್ನು ನೋಡುವಾಗ ಇವತ್ತಿಗೂ ಅವರು ಸ್ತ್ರೀ ಪಾತ್ರ ಹಾಕಿದರೆ ನಾನು ನೋಡಲಿಲ್ಲ, ಎಷ್ಟು ಚೆಂದ ಇದ್ದಿರಬಹುದು ಅಂತ ಅನ್ನಿಸ್ತದೆ. ಅವರ ತಮ್ಮನಿಗೆ ಗಡ್ಡ ಉಂಟು, ಅವರು ಸ್ತ್ರೀ ಪಾತ್ರ ಮಾಡಲಿಕ್ಕಿಲ್ಲ ಒಂದು ವೇಳೆ ಇದ್ರೂ. ಅಂತಹ ಶ್ರೀನಿವಾಸ ಭಟ್ರು ಉದ್ಯೋಗದಲ್ಲಿ ಮಣಿಪಾಲ ಫೈನಾನ್ಸಿನಲ್ಲಿ ಉದ್ಯೋಗಿಗಳಾಗಿದ್ದರು. ಅವರ ಉದ್ಯೋಗದ ದೀರ್ಘಾವಧಿಯಲ್ಲಿ ಅವರ ಮನ ತನನವಾದದ್ದು ಯಕ್ಷಗಾನಕ್ಕೆ ಅರ್ಥಧಾರಿಯಾಗಿ, ಮತ್ತು ಇಲ್ಲಿಯ ಮುಡುಕೂರು ಮೇಳದಲ್ಲಿ ವೇಷಧಾರಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಕ್ಷಗಾನ ಭಾಷೆ ಅವರು ಅಳವಡಿಸಿಕೊಂಡ್ರು. ಯಕ್ಷಗಾನದ ಭಾಷೆಯೇ ಬೇರೆ, ಅದು ಅಳವಡಿಸಿಕೊಂಡ್ರು. ಅಲ್ಲಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲಿಯಾದರೂ ಅವರ ಅರ್ಥ ಹೇಳ್ತಾ ಇದ್ದರು. ಅವರು ಹೇಳುತ್ತಾ ಇದ್ದರು, ಕೆನ್ನಿಗೋಳಿಯ ಯಾವುದೋ ಒಂದು ಅಂಗಡಿಯ ಎದುರಿನಲ್ಲಿ ತಾಳಮದ್ದಲೆ ಆಗ್ತಾ ಇತ್ತು ಅಂತ. ಆ ತಾಳಮದ್ದಲೆಯಲ್ಲಿ ತನ್ನ ತೊಡಗಿಸಿದಾಗ ಅವರಿಗೆ ಅನ್ನಿಸಿತು, ಇದನ್ನು ಕಿನ್ನಿಗೋಳಿಯಂತಹ ಈ ಪ್ರದೇಶದಲ್ಲಿ ವಿಶಾಲವಾಗಿ ಎಲ್ಲರಿಗೂ ತಿಳಿಯಪಡಿಸುವ ಉದ್ದೇಶದಿಂದ ಒಂದು ಲಹರಿ ಹೊರಡಬೇಕು ಅಂತ. ಅದು ಯಾವುದಾದೀತು? ಅವರ ಕಕ್ಷೆಯಲ್ಲಿ ಬಿತ್ತರಿಸಲ್ಪಟ್ಟದ್ದು ಯಕ್ಷಗಾನ. ಅದನ್ನು ಅವರು ಸ್ಥಾಪನೆ ಮಾಡಿದರು 1990ರಲ್ಲಿ. ಸ್ಥಾಪನೆ ಮಾಡಿದ ಮೇಲೆ ಅದಕ್ಕೆ ಅನುಕೂಲವಾಗಿ ಆ ಉಡುಪರು ಇದ್ದರು, ಭುವನರಾಮ ಉಡುಪರು ಇದ್ದರು. ಆ ಉಡುಪು ಧರಿಸಿದ್ರು ಯಕ್ಷಗಾನಕ್ಕಾಗಿ. ಇಲ್ಲಿ ಅದನ್ನು ಸ್ಥಾಪನೆ ಮಾಡಿದರು. ಇವರು ಸಹಕಾರಿಯಾದ ಮೇಲೆ ಅದು ವಿಶಾಲವಾಗಿ ವಿಸ್ತೃತವಾಗಿ ಬೆಳೆಯಿತು. ವಾರಕ್ಕೆ ಒಂದು ಕೂಟ, ಆಮೇಲೆ ಯಕ್ಷಗಾನದ ಘಟಾನುಘಟಿಗಳನ್ನು ಸೇರಿಸಿ ಸಾಯಂಕಾಲದಿಂದ ಬೆಳಗ್ಗಿನವರೆಗೆ ನಾನು ಆವಾಗ ಬಂದಿದ್ದೆ. ಇಲ್ಲಿ 6 ಗಂಟೆಯಾದರೂ ಮುಗಿಯುವುದಿಲ್ಲ, 7 ಗಂಟೆ ಆದರೂ ಮುಗಿಯುವುದಿಲ್ಲ ಎಂಬ ಸ್ಥಿತಿಯಲ್ಲಿ ನನ್ನ ಗುರುಗಳು ಪೆರ್ಲಕೃಷ್ಣ ಭಟ್ರು, ಶೇಣಿಯವರು, ಸಾಮುಗದ್ವಯರು, ಕುಂಬ್ಳೆ ಇತ್ಯಾದಿ ದೊಡ್ಡ ಲಿಸ್ಟ್ ಉಂಟು. ಹಾಗೆ ಹಿಮ್ಮೇಳದಲ್ಲಿ ಶ್ರೀನಿವಾಸ ಅಗರಿಯವರು, ಬಲಿಪನಾರಾಯಣ ಭಾಗವತರು, ಮಂಡೆಚ್ಚರು, ಎಂಥ ಘಟಾನುಗಳು ಈ ರಂಗಸ್ಥಳದಲ್ಲಿ ಬಂದು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಕೆಲವು ನೆನಪುಗಳು ನನಗೆ ಬರ್ತದೆ. ಒಂದು ಸಲ ಅವರೇ ಇರುವಾಗಲೇ, ಶ್ರೀನಿವಾಸ ಭಟ್ರು ಇರುವಾಗಲೇ ಶೇಣಿಯವರಿಗೆ ಮತ್ತು ಸಾಮಗರಿಗೆ ಸ್ವಲ್ಪ ಜಟಾಪಟಿ ಆಯಿತು. ನಾನಿದ್ದೆ ಎದುರಿನಲ್ಲಿ, ಶೇಣಿಯವರು ನನಗೆ ಗುರುಗಳು. ಹಾಗೆ ಕೊನೆಗೆ ಅದನ್ನು ನಿಲ್ಲಿಸಬೇಕಾದ ರಾಧಾಕೃಷ್ಣ ಭಟ್ರು ಒಂದು ಮಾತು ಹೇಳಿದರು, ಇದು ನಿಮ್ಮ ವಾದ ವಿವಾದಕ್ಕೆ ಜಗಳಕ್ಕೆ ಈ ರಂಗ ಅಲ್ಲ, ಆದ್ದರಿಂದ ನಾವೊಂದು ಸಮಯ ಇಟ್ಟುಕೊಂಡಿದ್ದೇವೆ, ಆ ಯಕ್ಷಗಾನ ಅನ್ನುವಂತಹ ಕಲೆ ಬಿತ್ತರಿಸುವುದಕ್ಕೆ ನಿಮ್ಮನ್ನು ನಾವು ಬರಮಾಡಿಸಿದ್ದು ಅಂತ ಹೇಳುವಾಗ ಶೇಣಿಯರು ಅದು ನಮ್ಮೊಳಗೆ ಅಲ್ವ ಸಾಮಗ್ರಿ, ನಾವು ಸರಿಪಡಿಸ್ತೇವೆ ಅಂತ ಹೇಳಿ ಮುಂದುವರಿಯಿತು. ಇದು ಇಲ್ಲೇ ನಡೆದದ್ದು. ಇನ್ನೊಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ಇಲ್ಲಿ ಯಕ್ಷಲಹರಿಯಲ್ಲಿ ಶ್ರೀನಿವಾಸ ಭಟ್ರು ಹೇಗೆ ಮಾಡಿದ್ರು, ಅದು ಎಷ್ಟು ಗಂಟೆಗೆ? 5 ಗಂಟೆಗೆ 5, 4 ಗಂಟೆಗೆ 5 ಅಲ್ಲಿ ಬಂದು ಆಗಲೇಬೇಕು. ಇವತ್ತು ನೋಡ್ತೇವೆ ಆ ಶಿಸ್ತು ಅವರಿಂದ ಬಂದದ್ದು.
ನಾವೆಲ್ಲ ಆ ಶಿಸ್ತಿನ ಒಳಗೆ ಇದ್ದವರು. ಆ ಪ್ರಸಂಗ ನನಗೆ ಮರ್ತೋಯಿತು. ಬರಬೇಕಾದ ಒಬ್ಬರು ಸಾಮಗ್ರು ಬರಲಿಲ್ಲ ಸಮಯಕ್ಕೆ ಸರಿಯಾಗಿ. ರಾಧಾಕೃಷ್ಣ ಭಟ್ರು, ಡಾಕ್ಟರ್ ರಾಧಾಕೃಷ್ಣ ಭಟ್ರು ಅವರು ಬಂದರು. ಕಾಯಲಿಲ್ಲ ಇಲ್ಲಿ. ಅವರು ಬಂದು ಅರ್ಥಗಾರಿಕೆಯನ್ನು ಪ್ರಾರಂಭ ಮಾಡಿದರು. ಅಷ್ಟು ಹೊತ್ತಿಗೆ ದೂರದಲ್ಲಿರೋ ಸಾಮಗರು ಓಡಿಕೊಂಡು ಬಂದರು. ಅವರ ಉಸಿರು ಏನೋ ನಿಲ್ಲಿಲ್ಲ, ಕಟ್ಟಿಕೊಂಡು ಬಂದರು. ರಾಧಾಕೃಷ್ಣ ಭಟ್ರು ಸೌಜನ್ಯವಾಗಿ ಶ್ರೀನಿವಾಸ ಭಟ್ರ ಮುಖವನ್ನು ನೋಡುತ್ತಾ ಕೆಳಗೆ ಇಳಿದ್ರು. ಬಹುಶಃ ಬೇರೆ ಎಲ್ಲಿಯಾದರೂ ಶ್ರೀನಿವಾಸ ಭಟ್ರು ನೀವು ಮುಂದುವರಿಸಿ ಅಂತ ಹೇಳ್ತಿದ್ರು. ಅಂದರೆ ಕಲಾವಿದನಿಗೆ ಕೊಡುವಂತಹ ಗೌರವ ಶ್ರೀನಿವಾಸ ಭಟ್ರಲ್ಲಿತ್ತು ಅಂತ ನಾನು ಹೇಳೋದು. ಇದು ನನ್ನ ಅನುಭವವನ್ನು ನಾನು ತಮ್ಮಲ್ಲಿ ಹೇಳ್ತಾ ಇದ್ದೇನೆ ಹೊರತು ಮತ್ತೆ ಏನೂ ಅಲ್ಲ. ಶ್ರೀನಿವಾಸ ಭಟ್ಟ ಅಂತ ನಾನು ಒತ್ತಿ ಹೇಳೋದು. ನನ್ನ ಹೆಸರು ಭಟ್ ಅಂತ ಮಾಡ್ತಾರೆ, ತಪ್ಪದು. ನಾನು ಓದಿದ ಸಂಸ್ಕೃತದಲ್ಲಿ ಭಟ್ಟ ಅಂತ ಇರೋದು, ಭಟ್ ಅಂತ ಇಲ್ಲ. ಯಾಕೆ ಅಂತ ನೀವು ಕೇಳಿದರೆ, ಭಟ್ಟ ಕಳಂಕ, ಬಾಣ ಭಟ್ಟ. ಭಟ್ಟ ಅಂದರೆ ಏನು? ವಿದ್ವಾಂಸ, ತಿಳುವಳಿಕೆ ಇದ್ದವ, ಜ್ಞಾನಿ. ಭಟ್ ಅದು ಇಂಗ್ಲೀಷಿಂದ ಯಾವನೋ ಒಬ್ಬ ಭಟ್ಯ ಕೊಟ್ಟದ್ದು. ಭಟ್ ಅನ್ನೋದಕ್ಕೆ ಏನು ಅರ್ಥ ಉಂಟು ಹೇಳಿ? BHAT ಇಂಗ್ಲೀಷಿನಲ್ಲಿಯೂ ಇಲ್ಲ. ಆದ್ದರಿಂದ ನಾನು ಯಾವತ್ತೂ ಹೇಳೋದು ಭಟ್ಟ ಅಂತ ಹಾಕಿ ಭಟ್ಟ ಅಂತ ಉಚ್ಚಾರ ಮಾಡಿ. ಅದನ್ನು ಶ್ರೀನಿವಾಸ ಭಟ್ರಲ್ಲಿ ಹೇಳುವಾಗ ನನ್ನ ಬೆನ್ನು ತಟ್ಟಿದ್ರು. ಅದು ಸರಿಯಾದ್ದು, ನನಗೂ ಗೊತ್ತಿತ್ತು ಅಂತ ಹೇಳಿದರು. ನೋಡಿ, ನಮ್ಮೊಳಗೆ ಬಹಳ ಸಂವಾದ ಆಗಿದೆ, ಅದನ್ನೆಲ್ಲ ಇಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಅವರ ತಂದೆ ಬಹಳ ವೈದಿಕ ಮನೆತನ ಅದೆಲ್ಲ ಇದ್ದದ್ದು. ಅವರ ತಾಯಿಯೂ ಹಾಗೆ. ಅವರ ಒಳಗೆ ವೇದನೆ ಇತ್ತು, ಅದನ್ನು ನಾನು ಹೇಳುವುದಿಲ್ಲ. ಅದರೊಟ್ಟಿಗೆ ಸಾಧನೆಯೂ ಇತ್ತು. ಈ ಸಾಧನೆಯಿಂದ ವೇದನೆ ಹೋಯಿತು, ಯಕ್ಷಗಾನದಿಂದ ಪ್ರಚೋದನೆ ಬಂತು. ಬೆಳಗ್ಗಿನವರೆಗೆ ಇದ್ದ ಯಕ್ಷಗಾನ ಮತ್ತೆ ಕಾಲಮಿತಿಗೆ ಬಂತು. ಆಮೇಲೆ ಹೆಣ್ಣು ಮಕ್ಕಳ ಯಕ್ಷಗಾನ, ಆಮೇಲೆ ಹವ್ಯಾಸಿಗಳ ಯಕ್ಷಗಾನ. ಇದನ್ನೆಲ್ಲ ಒಂದು ವಾರದಲ್ಲಿ ಅವರು ಮಾಡಿದರು. ಆ ಕೀರ್ತಿ ಅವರಿಗೆ ಸಲ್ಲಬೇಕು. ಶ್ರೀನಿವಾಸ ಭಟ್ರು ಒಂದು ಶಿಸ್ತಿನ ಸಿಪಾಯಿ ಅಂತ ನಾನು ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. ನನ್ನ ಸಮಯ ಆಯಿತು ಅಂತ ಹಿಂದಿನಿಂದ ನನ್ನನ್ನು ತಟ್ಟುತ್ತಾ ಇದ್ದಾರೆ. ಯಾಕಂದರೆ ಹಿಂದಿನಿಂದ ದಯಮಾಡಿ ಮುಂದಿನಿಂದ ಅವರಿಗೆ ಧನ್ಯವಾದ. ಅವರು ಎಲ್ಲಿಯಾದರೂ ಬಂದು ಇದನ್ನು ಆಫ್ ಮಾಡಿದರೆ ನಾನೇನು ಮಾಡಬೇಕು? ಹೀಗಾಗಿ ಆದ್ದರಿಂದ ನಾನು ಹೆಚ್ಚಿಗೆ ಏನನ್ನು ಹೇಳುವುದಿಲ್ಲ, ಹೇಳುವಷ್ಟನ್ನು ಬಿಡುವುದೂ ಇಲ್ಲ. ಅವರು ಅಧ್ಯಕ್ಷರಾದರು. ಅವರೊಟ್ಟಿಗೆ DS ಶ್ರೀಧರರು, ಸತೀಶ್ ಭಟ್ ಎಲ್ಲ ಇದ್ದರು, ನಾರಾಯಣ ಹೆಗ್ಡೆ, ರಾಧಾಕೃಷ್ಣ. ಈಗ ಇವರ ಮೇಲೆ ಆ ಭಾರವನ್ನು ಹಾಕಿದ್ದಾರೆ. 1990ರಲ್ಲಿ ಆದದ್ದು, 1953ರಲ್ಲಿ ಹುಟ್ಟಿದ್ದು. ಆಮೇಲೆ 2013ಕ್ಕೆ ನಿವೃತ್ತರಾಗಿ 2015ಕ್ಕೆ ಇಹಲೋಕವನ್ನು ತ್ಯಜಿಸಿದರು. ಈ ಲೋಕ ಬೇಡ, ಅಲ್ಲಿಯೂ ಯಕ್ಷ ಉಂಟು, ಯಕ್ಷರು ಕಿನ್ನರರು ಎಲ್ಲ ಇದ್ದಾರೆ. ಅವರಲ್ಲಿ ಹೋಗಿ ಸೇರಿದ್ರು. ಬಿಡಲಿಲ್ಲ, ಅವರು ಯಕ್ಷಗಾನ ಬಿಡಲೇ ಇಲ್ಲ, ನಿಧನರಾದರು. ಅಲ್ಲಿ ಹೋಗಿ ಸೇರಿದರು. ಅವರ ಉದ್ದೇಶಗಳು ಏನು ಅಂತ ಹೇಳೋದಿಲ್ಲ, ಅದನ್ನು ಹೇಳಲಿಕ್ಕೆ ಹೋದರೆ ಸಮಯ ಇಲ್ಲ. ಕೇವಲ ಸಮ್ ಅಂದರೆ ಸ್ವಲ್ಪ ಅಂತ ಅರ್ಥ ಅಲ್ವಾ? ಸ್ವಲ್ಪ ಸ್ಮರಣೆ ಮಾಡಿದ್ದೇನೆ, ಹೆಚ್ಚಿಗೆ ನಾನು ಮಾಡೋದಿಲ್ಲ. ಆತ್ಮೀಯರೇ, ನಮ್ಮಲ್ಲಿ ಒಂದು ಮಾತು ಉಂಟು, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತೆಲ್ಲ ಉಂಟು. ಒಂದು ವೇಳೆ ಅವರಿಗೆ ಪುನರಪಿ ಜನನ ಇದ್ದರೆ ನಮ್ಮ ಕಿನ್ನಿಗೋಳಿಯಲ್ಲಿಯೇ ಹುಟ್ಟಲಿ. ಅದರಲ್ಲಿ ಯಕ್ಷಲಹರಿಯಲ್ಲಿ ಆ ಸ್ಥಾಪಕ ಅಧ್ಯಕ್ಷರು ವ್ಯಾಪಕವಾಧ್ಯಕ್ಷರಾಗಿ ಹೋಗಲಿ. ನಾವೆಲ್ಲ ಅದನ್ನು ಆಶಿಸಬೇಕು, ವ್ಯಾಪಕ ಅಧ್ಯಕ್ಷರಾಗಿ ಹೋಗಬೇಕು. ಆವಾಗ ನಮಗೆ ಧನ್ಯೋಸ್ಮಿ, ಎಲ್ಲಿ ಹುಟ್ಟುತ್ತಾರೆ ಅಂತ ಗೊತ್ತಿಲ್ಲ, ಅದು ಒಂದು ನಮಗೆ ಸಮಸ್ಯೆ. ಆದರೆ ಇಲ್ಲೇ ಹುಟ್ಟಲಿ. ನೀವೆಲ್ಲ ಪ್ರಾರ್ಥನೆ ಮಾಡ್ತೀರಲ್ಲ, ಆ ಸಂಸ್ಮರಣೆ ಮಾಡುವಾಗ ಅದನ್ನು ನಾನು ಹೇಳುತ್ತಾ, ನನಗೆ ಕೊಟ್ಟ ಎಷ್ಟು ನಿಮಿಷ? 5 ನಿಮಿಷ ಅಂತೆ. 5 ನಿಮಿಷದಲ್ಲಿ ನೀವು ಕೈದು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಅವಕಾಶಕ್ಕಾಗಿ ಮತ್ತು ಇಲ್ಲಿಯ ಎಲ್ಲ ಕಾರ್ಯ ಸಮಿತಿಯವರಿಗೆ, ಹಿರಿಯರಾದಂತಹ ಅಸ್ರಣ್ಣರು, ಅವರ ಮಾತು ಕೇಳಿದ ಮೇಲೆ ನನ್ನ ಮಾತು ಏನುಂಟು? ಏನಿಲ್ಲ.
ಆದರೂ ಹೇಳಲೇಬೇಕಾದ್ದು ಇನ್ನೊಂದು ಶ್ರೀನಿವಾಸ ಭಟ್ರ ಒಂದು ಮಾತು. ಮಗಳು ದೀಪ್ತಿ ಇಲ್ಲೇ ಇದ್ದಾಳೆ, ನನ್ನ ಶಿಷ್ಯೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಹೆಚ್ಚಾಗ್ತದೆ. ಇವತ್ತು ಯಕ್ಷಗಾನದಲ್ಲಿ ಅವರ ತಂದೆ ಇರುವಾಗ ಅವಳ ಅರ್ಥ ಹೇಳಲಿಲ್ಲ, ಆದರೆ ಇವಳಿಗೆ ತಂದೆ ಅರ್ಥ ಬರೆದು ಕೊಟ್ಟಿದ್ದರು, ಅದನ್ನು ಇಲ್ಲಿಯೇ ಅರ್ಥ ಹೇಳಿದ್ಲು. ವಿಭೀಷಣ, ಭೀಷಣ ಇಲ್ಲದೆ ವಿಭುತ್ವದಿಂದ ಅವಳು ಹೇಳಿದ್ಲು. ಅವರ ಮಾವ ಇಲ್ಲೇ ಇದ್ದಾರೆ, ನಮ್ಮ ಶ್ರೀಪತಿ ಭಟ್ರು, ಅವರ ಮಗ ಬಾಲಕೃಷ್ಣ. ನಾನು ಇವಳನ್ನು ತುಂಬ ಕಡೆಗೆ, ಅದು ಶ್ರೀಪತಿ ಭಟ್ರಿಗೂ ಗೊತ್ತು, ಎಲ್ಲೆಲ್ಲ ಅಂತ ಇಲ್ಲ, ಪುತ್ತೂರು ಕಾಸರಗೋಡು ಆ ಕಡೆಗೆ ಹೋಗಿ ದೊಡ್ಡ ಅರ್ಥ, ಶೇಣಿಯವರು ಹೇಳಿದ ಅರ್ಥ, ಸಾಮುಗ್ರಿಗೆ ಹೇಳಿದ ಅರ್ಥ, ಪೆರ್ಲಕೃಷ್ಣ ಭಟ್ರು ಹೇಳಿದಂಥ ಅರ್ಥಗಳನ್ನೆಲ್ಲ ಕೊಟ್ಟಿದ್ದೇನೆ. ಅದು ನಾನು ಲಿಸ್ಟ್ ಹೇಳುವುದಿಲ್ಲ. ಅದರಲ್ಲಿ ಅಲ್ಲಿಯ ಜನರಿಗೆ ಇವಳೇ ಇನ್ನು ಬಂದು ಅರ್ಥ ಹೇಳಬೇಕು ಎಂಬಲ್ಲಿವರೆಗೆ ಮುಟ್ಟಿದ್ದಾಳೆ. ನಿನ್ನೆ ಮೊನ್ನೆ ತಾನೇ ನನಗೆ ಫೋನ್ ಬಂದು ದೀಪ್ತಿಯ ಹೆಸರು ಹೇಳಿದರು. ಅವಳು ವಾಲಿ ಹೇಳ್ತಾಳೆ, ಭರತ ಹೇಳ್ತಾಳೆ, ಅತಿಕಾಯ ಹೇಳ್ತಾಳೆ, ರಕ್ತಬೀಜ ಹೇಳ್ತಾಳೆ, ಏನು ಹೇಳ ಇದ್ದದ್ದು ಅಂತ ನನಗೂ ಅಷ್ಟು ತಯಾರು ಮಾಡಿದ್ದೇನೆ. ಶೇಣಿಯವರು ಹೇಳಿದಾಗೆ, ಶೇಣಿಯವರು ಯಾರಾದರೂ ಹೇಳದೇ ಇರುವ ಅರ್ಥದ ಒಳ ಮರ್ಮವನ್ನು ನಾನು ಓದಿ ಪಡ್ಕೊಂಡದ್ದನ್ನು ಅವಳಿಗೆ ಧಾರೆ ಎರೆದಿದ್ದೇನೆ. ಅವಳು ಮುಂದೆ ದೊಡ್ಡ ಕಲಾವಿದೆಯಾಗಿ ಬಾಳಲಿ. ಅವರ ಅಪ್ಪನ ಹೆಸರು ಈ ಮಗುವಿನ ಮೂಲಕ ಅದು ಪ್ರಸಿದ್ಧಿಯನ್ನು ಪಡೆಯಲಿ. ಯಾಕೆ ನಾನು ಈ ಮಾತನ್ನು ಹೇಳಲೇಬೇಕು, ಇಲ್ಲ ಶ್ರೀನಿವಾಸ ಭಟ್ರಿಗೆ ಬೇಸರಾದೀತು ಅಲ್ಲಿದ್ದವರಿಗೆ. ಯಾಕಂದರೆ ಸತ್ತವರು ಇಲ್ಲೆಲ್ಲ ಇರ್ತಾರೆ, ನಾವು ಅವರ ಸ್ಮರಣೆ ಮಾಡುವಾಗ, ನೆನಪಿನ ಶ್ರಾದ್ದ ಮಾಡುವಾಗ ಪಿತೃಗಳು ಬರ್ತಾರಲ್ಲ, ಸ್ಮರಣೆ ಮಾಡುವಾಗ ಶ್ರೀನಿವಾಸ ಭಟ್ರು ಬರ್ತಾರೆ, ಎಲ್ಲೆಲ್ಲಿ ಆದರೂ ಇರ್ಬೋದು, ಇಲ್ಲ ಅಲ್ಲೇ ಇರ್ಬೋದು. ಅವರಿಗೆ ನಮಿಸ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಉದ್ದಕ್ಕೆ ಬೀಳುವುದಿಲ್ಲ, ಸುಮ್ಮನೆ ನಾಳೆ ಅಲ್ಲಿ ಆದರೆ ಹೇಳೋದು ಬೇಡ. ಸಾಷ್ಟಾಂಗ ಅಂತ ಹೇಳಿದ್ದು ಹೀಗೆ ಕೈ ಮುಗಿದ್ರು ಅಂತ, ಹೀಗೆ ಮುಗಿದು ಒಳ್ಳೆಯದು, ಇದು ಆರೋಗ್ಯಕ್ಕೆ ಒಳ್ಳೆಯದಂತೆ. ಈ 5 ಬೆರಳುಗಳು ಹೀಗೆ ಹೀಗಾಗುವುದು. ಹಾಗೆ ಆಗುತ್ತಾ ಮಗದೊಮ್ಮೆ ಕೇಳಿದ ಕಿವಿಗಳಿಗೆ, ನೋಡಿದ ಕಣ್ಣುಗಳಿಗೆ ಮತ್ತು ಅದರಲ್ಲಿ ಬರ್ತದಲ್ಲ ಟಿ ವಿಯಲ್ಲಿ ಬಿತ್ತರಿಸಿದ ಅವರಿಗೆಲ್ಲ ಅನೇಕ ವಂದನೆಗಳನ್ನು ಸಲ್ಲಿಸಿ, ತುಂಬ ಮಾತಾಡದೇ ಇದ್ದರೂ ಸಣ್ಣದಾಗಿ ದೊಡ್ಡದಾಗಿ ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅರ್ಥಪೂರ್ಣವಾಗಿ ಸಂಸ್ಮರಣ ಭಾಷಣ ಮಾಡಿದ ರಾಮಭಟ್ ಅವರಿಗೆ ವಂದನೆಗಳು. ಇದೀಗ ಕಲಾವಿದ ಸಮ್ಮಾನ. ಇವತ್ತು ಸಮ್ಮಾನಗೊಳ್ಳಿಕ್ಕಿರುವವರು ಶ್ರೀ ಎಚ್ ರಮೇಶ್ ಭಟ್ ಹೆಜಮಾಡಿ ಅವರನ್ನು ಸಮ್ಮಾನ ಪೀಠದಲ್ಲಿ ಕುಳ್ಳಿರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಅವರ ಸಮ್ಮಾನ ಪತ್ರವನ್ನು ದಿನಕರ್ಮೆಂದ ಅವರು ವಾಚಿಸಬೇಕು ಅಂತೇಳಿ ವಿನಂತಿ. ರಾಮೋ ರಾಜಮಣಿ ಸದಾ ವಿಜಯತೆ, ರಾಮಂ ರಮೇಶಂ ಭಜೆ, ರಾಮೇಣಭಿಯತ ನಿಶಾಚರಮು, ರಾಮಾಯ ತುಭ್ಯಂ ನಮಃ. ರಾಮನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಂ, ರಾಮೋ ಚಿತ್ತರಯ ಸದಾ ಭವತು ಮೇವೋ ರಾಮ ಮಾಮುದ್ದರ. ಯಕ್ಷರಹರಿ ರಿಜಿಸ್ಟರ್ಡ್ ಯುಗಪುರುಷ, ಕಿನ್ನಿಗೋಳಿ 541550 ದಕ್ಷಿಣ ಕನ್ನಡ. ಯಕ್ಷಲಹರಿ 32ನೇ ವರ್ಷ ಸಂಭ್ರಮ 2026. ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ ಬಲಂ ಭೀಮಾಭಿರಕ್ಷಿತಂ. ಇದರ ಉದ್ಘಾಟನಾ ಸಮಾರಂಭದಂದು ಗಣ್ಯರ ಸಮಕ್ಷಮದಲ್ಲಿ ಅರ್ಚಕರು, ಹವ್ಯಾಸಿ ಭಾಗವತರು, ವೇಷಧಾರಿಗಳೂ ಆದ ಶ್ರೀ ಎಚ್ ರಮೇಶ್ ಭಟ್ ಹೆಜಮಾಡಿ ಇವರಿಗೆ ಗೌರವ ಪುರಸ್ಕಾರವಾಗಿ ಸಮರ್ಪಿಸುವ ಸಮ್ಮಾನ ಪತ್ರ. ಹಿರಿಯರೇ, ಪೂಜ್ಯರಾದ ಎಚ್ ಎಲ್ ರಾಮಚಂದ್ರ ಭಟ್ ಚಂದ್ರಕಾಂತಿ ದಂಪತಿಗೆ 14/5/1963 ತಾವು ಸುತಶ್ರೇಷ್ಠರಾಗಿ ಜನಿಸಿದಿರಿ. ಬಾಲ್ಯದಲ್ಲೇ ಯಕ್ಷಗಾನಾಸಕ್ತಿಯನ್ನು ಹೊಂದಿದ ತಾವು ಸಮರ್ಥ ಗುರುಗಳಾದ ಶ್ರೀ ಗೋವಿಂದರಾವ್ ಇವರಲ್ಲಿ ನಾಟ್ಯಾಭ್ಯಾಸವನ್ನು ಮಾಡಿದಿರಿ. ಪ್ರೌಢಶಾಲೆಯ ದಿನಗಳಲ್ಲಿ ವೇಷಧಾರಿಯಾಗಿ ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದಿರಿ. ಪ್ರಾಪ್ತವಾದ ಅವಕಾಶಗಳನ್ನೆಲ್ಲ ಬಳಸಿ ಹವ್ಯಾಸಿ ಕ್ಷೇತ್ರದಲ್ಲಿ ಉತ್ತಮ ವೇಷಧಾರಿಯಾಗಿ ರೂಪುಗೊಂಡಿರಿ. ಬಪ್ಪನಾಡಿನಲ್ಲಿ ಹಿಮ್ಮೇಳ ತರಗತಿಯನ್ನು ನಡೆಸುತ್ತಿದ್ದ ಗುರುಶ್ರೇಷ್ಠರಾದ ಶ್ರೀ
ಹರಿನಾರಾಯಣ ಬೈಪಡಿತಾಯರಲ್ಲಿ ಭಾಗವತಿಕೆಯನ್ನು ಅಭ್ಯಾಸಿಸಿದಿರಿ. ಪಡುಬಿದ್ರಿ, ಬಪ್ಪನಾಡು ದೇವಸ್ಥಾನಗಳಲ್ಲಿ ನಡೆಯುತ್ತಿದ್ದ ವಾರದ ಕೂಟಗಳಲ್ಲಿ ಭಾಗವತರಾಗಿ ಭಾಗವಹಿಸಿ ಜನಮೆಚ್ಚುಗೆ ಪಡೆದುಕೊಂಡಿರಿ. ಮಹಾಶಯರೇ, ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತಾವು ಬೆಂಗಳೂರಿಗೆ ತೆರಳಿ ಅಲ್ಲಿ ವಿದ್ಯಾಭ್ಯಾಸದೊಂದಿಗೆ ಅಲ್ಲಿಯೂ ಲಭಿಸಿದ ಯಕ್ಷಗಾನಾವಕಾಶವನ್ನು ಸದುಪಯೋಗಪಡಿಸಿಕೊಂಡಿರಿ. 3 ವರ್ಷಗಳ ಕಾಲ ಬೆಂಗಳೂರಿನ ವಿವಿಧೆಡೆ ಯಕ್ಷಗಾನ ವೇಷಧಾರಿಯಾಗಿ ಪಾತ್ರ ನಿರ್ವಹಿಸಿದಿರಿ. CA ಪದವೀಧರರಾದರೂ ತಾವು ಹುಟ್ಟೂರಿಗೆ ಹಿಂತಿರುಗಿ ತಮ್ಮ ಪೂಜಾ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿರಿ. ವೃತ್ತಿಯಲ್ಲಿ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನ ಪಡುಬಿದ್ರಿಯಲ್ಲಿ ಅರ್ಚಕರಾಗಿ ಭಗವಂತನ ಸೇವೆಯನ್ನು ಮಾಡುತ್ತಾ ಬಂದಿದ್ದೀರಿ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರ ಉಕ್ತಿಯ ಅನುಸಾರ ತಮ್ಮ ಪೂಜಾ ಕೈಂಕರ್ಯದ ಪ್ರಭಾವದಿಂದ ಭಕ್ತ ಸಂದೋಹ ದೇವಸ್ಥಾನದ ಸರ್ವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮಿಂದ ಪೂಜಾ ಹಾಗೂ ವೈದಿಕ ವೃತ್ತಿಯಲ್ಲಿ ತೊಡಗಿಸಿ ಧಾರ್ಮಿಕ ಪ್ರಜ್ಞೆಯನ್ನು ಸಮಾಜಕ್ಕೆ ನೀಡುತ್ತಿರುವ ತಮಗೆ ಮುಂದಕ್ಕೆ ಯಕ್ಷಗಾನ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಸಾಧ್ಯ ಆಯಿತು. ಮಹನೀಯರೇ, ಯಕ್ಷಗಾನ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಿಕೆ ತಮಗೆ ಕಷ್ಟ ಸಾಧ್ಯವಾದರೂ ಕೂಡ ಆಟ ಕೂಟಗಳಿಗೆ ತಮ್ಮ ಪ್ರೋತ್ಸಾಹ ನಿತ್ಯ ನಿರಂತರವಾಗಿದೆ. ಕಲಾಸಕ್ತನಾಗಿ, ಕಲಾ ರಸಿಕನಾಗಿ, ಕಲಾ ಸ್ವಾದಕನಾಗಿ ಯಕ್ಷಗಾನ ಸವಿಯನ್ನು ಅವ್ಯಾಹತವಾಗಿ ಕಲಾ ಪ್ರೇಕ್ಷಕರಿಗೆ ಅನುಭವಿಸುತ್ತಾ ನೀಡುತ್ತಾ ಬಂದಿದ್ದೀರಿ. ಕಲಾ ಪ್ರೋತ್ಸಾಹಕನಾಗಿ ಯಕ್ಷಗಾನವನ್ನು ಬೆಳೆಸಿ ಉಳಿಸುವ ಕಾರ್ಯ ಅಂದು ಇಂದು ಮುಂದು ತಮ್ಮಿಂದ ನಡೆಯಲಿ. ತಾವು ನಂಬಿಕೊಂಡು ಬಂದ ಶ್ರೀ ಮಹಲಿಂಗೇಶ್ವರ ದೇವರು ತಮಗೆ ಆಯುರಾರೋಗ್ಯ, ನೆಮ್ಮದಿ, ಸಕಲ ಸಂಪದಗಳನ್ನು ನೀಡಿ ಹರಸಲೆಂದು ಆಶಿಸುತ್ತಾ ಗೌರವಾಧಾರಪೂರ್ವಕವಾಗಿ ಈ ಸಮ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಕೃಷ್ಣಾರ್ಪಣಮಸ್ತು. ಶ್ರೀ ಶ್ರೀಪತಿ ಭಟ್ ಗೌರವಾಧ್ಯಕ್ಷರು, ವಸಂತ ದೇವಾಡಿಗ ಕಾರ್ಯದರ್ಶಿ, ರಘುನಾಥ ಕಾಮತ್ ಕೆಂಚನಕೆರೆ ಅಧ್ಯಕ್ಷರು, ಶ್ರೀ ಅಶ್ವಥ್ ಜೊತೆ ಕಾರ್ಯದರ್ಶಿ, ಎಸ್ ಪಶುಪತಿ ಶಾಸ್ತ್ರಿ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶ್ರೀವತ್ಸ SR ಕೋಶಾಧಿಕಾರಿ, ಹಾಗೆ ಈ ವೇದಿಕೆಯನ್ನು ನಮಗಾಗಿ ನೀಡಿದಂಥ ಶ್ರೀ ಭುವನಾಭಿರಾಮ ಉಡುಪ ಯುಗಪುರುಷ ಕಿನ್ನಿಗೋಳಿ, ಯುಗಪುರುಷ ಸಭಾಭವನ ಕಿನ್ನಿಗೋಳಿ, ಯಕ್ಷಗಾನಂ ಗೆಲ್ಗೆ 27/7/2026 ಸೋಮವಾರ. ಕಾಲ ಮೀರುತ್ತಾ ಇದೆ. 4:15 ನಮ್ಮದು ಸರಿಯಾಗಿ ತಾಳಮದ್ದಲೆ ಪ್ರಾರಂಭ ಆಗಬೇಕಾಗಿದೆ. 4:25 ಸಭಾ ಕಾರ್ಯಕ್ರಮ ಮುಕ್ತಾಯ ಮಾಡಬೇಕಾಗಿದೆ. ಸಮ್ಮಾನವನ್ನು ಸ್ವೀಕರಿಸಿದ ರಮೇಶ್ ಭಟ್ ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕು ಅಂತೇಳಿ ವಿನಂತಿಸ್ತೇನೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯ ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ದುರ್ಗಾಮಾತೆಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಹಿರಿಯರಾದ ಲಕ್ಷ್ಮೀನಾರಾಯಣ ಆಶರಣರಿಗೆ ನಮಸ್ಕರಿಸುತ್ತಾ, ಗಣ್ಯಾತಿಗಣ್ಯತಿಗೆ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಬರುವ ಸಭಿಕರೆಲ್ಲರಿಗೂ ನಮಸ್ಕರಿಸುತ್ತಾ 2 ಮಾತುಗಳು ಮಾತ್ರ ಆಡಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಮನುಷ್ಯನಿಗೆ ಸನ್ಮಾನ ಸಿಗುವುದು ಅಂದರೆ ಸಂತೋಷವೇ. ಆದರೆ ನನಗೆ ಯಾಕೆ ಸನ್ಮಾನ ಮಾಡಿದೆ ನನಗೆ ಸ್ವಲ್ಪ ಡೌಟ್ ಆಗ್ತಾ ಉಂಟು. ಯಾಕೆಂದರೆ ನಾನು ಯಕ್ಷಗಾನ ಕಲಾವಿದನಾಗಿ ಯಕ್ಷಗಾನ ಹಿಮ್ಮೇಳದಲ್ಲಿ ಕೆಲವು ವರ್ಷ ಭಾಗವಹಿಸಿದ್ದು ಹೌದು, ಆದರೆ ಅದನ್ನು ಬಿಟ್ಟು ಈಗ 30 ವರ್ಷ ಆಯಿತು. 30 ವರ್ಷದಿಂದ ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇಲ್ಲ. ಆದರೂ ಇವತ್ತು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ಸಂಘಟಕರಿಗೂ ಎಲ್ಲರಿಗೂ ಯಕ್ಷಗಾನ ಸಮಸ್ತ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ, ವಿಶೇಷವಾಗಿ ಯಕ್ಷಗಾನದ ಹಿಂದಿನ ನಮ್ಮ ಕಾಲಗಳಲ್ಲಿ ಯಕ್ಷಗಾನ ಕೆಲವು ಕಡೆ ಎಲ್ಲ ಗುರುಗಳೆಲ್ಲ ಇರ್ತಾಯಿದ್ರು. ಸುರಿಗೆ ಮೊದಲು ಮಾಂಬಾಡಿಯವರಿಂದ ಆರಂಭ ಮಾಡಿದೆ, ಅದು ನಿಂತೋಯ್ತು. ಯಾಕೆಂದರೆ ಒಂದು ಯಕ್ಷಗಾನ ತರಗತಿ ಆರಂಭವಾಗುವಾಗ 30-40 ಮಕ್ಕಳು ಇದ್ದರು. ನಮಗೆ ಆವಾಗ 30-40 ರೂಪಾಯಿ ಕೊಡಲಿಕ್ಕಿತ್ತು ಒಂದು ವಾರಕ್ಕೆ.
ಮತ್ತು ಒಂದು 10 ಇವು 2 ತಿಂಗಳು ಮುಗಿದ ಮೂಲದೆಲ್ಲ ಕಡಿಮೆ 2-3 ಜನ ಮಾತ್ರ ಅದು ನಿಂತೋಯ್ತು. ಆಮೇಲೆ ಬಪ್ಪನಾಡಿನಲ್ಲಿ ಹರಿನಾರಾಯಣ ಬೈ ಪಾಡ್ತಾರಿಂದ ಯಕ್ಷಗಾನ ತರಗತಿಗಳಲ್ಲಿ ಆರಂಭ ಆಯಿತು. ಅದು ಕೂಡ ಹಾಗೆ ಒಂದು 4 ತಿಂಗಳೇನೋ ನಾನು ಅಲ್ಲಿ ಬ್ಯಾಕ್ ಮಾಡಿದ್ದೆ, ಮತ್ತು ಅಲ್ಲಿ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಅದು ನಿಂತು ಹೋಯಿತು. ಆಮೇಲೆ ವಿಶೇಷವಾಗಿ ದಿವಾಣ ಭೀಮಭಟ್ರಿಂದ ಕಿನ್ನಿಗೋಳಿಯ ಪದ್ಮನೂರಿನಲ್ಲಿ ಒಂದು ಯಕ್ಷಗಾನ ತರಗತಿ ಆರಂಭ ಆಯಿತು. ಒಳ್ಳೆಯ ಯಕ್ಷಗಾನ ತರಗತಿ ಹೇಳಿಕೊಡ್ತಾ ಇದ್ರು. ಅಲ್ಲಿ ಕೂಡ ಮೊದಲು 15 ಜನ ಇದ್ದರು. ಯಾಕಂದ್ರೆ ಒಂದು ವಾರಕ್ಕೆ ಅವರಿಗೆ 1,000 ರೂಪಾಯಿ ಕೊಡಲಿಕ್ಕಿತ್ತು. 15 ಜನ ಪಾಲು ಮಾಡಿ ಕೊಡ್ತಾಯಿದ್ರು. ಕೊನೆಗೆ ಅಲ್ಲಿ ಕೂಡ ಕಡಿಮೆ ಕಡೆ ನಾವು ಇಬ್ಬರು ಉಳಿದ್ರಿ, ಯಾರ ಇಬ್ಬರು, ನಾನು ಮತ್ತು ಮತ್ತೊಬ್ಬರು ಯಾರಿದ್ದರು. ಮತ್ತು ಕೊಡಲಿಕ್ಕೆ ಸ್ವಲ್ಪ ಅಸಂಭವನೆಯಾಗಿ ಅದು ಕೂಡ ಕ್ಲಾಸ್ ನಿಂತು ಹೋಯಿತು. ಹಾಗಾಗಿ ಕಲಿತ ಕೆಲವು ವಿಷಯಗಳಿಂದಾಗಿ ನಾನು ವಾರದ ತಾಳಮದ್ದಳೆಗಳಿಗೆ ಮತ್ತು ಕೆಲವು ವೇಷ ಬಾಂಧಲಿಕ್ಕೆ ಎಲ್ಲ ಹೋಗ್ತಾ ಇದ್ದೆ. ಬೆಂಗಳೂರಿನಲ್ಲಿ ಕೂಡ ಪಾವಂಜಿ ಶಿವರಾಮ್ ಭಟ್ ಒಳ್ಳೆಯ ವೇಷಧಾರಿ ಸಂಘಟರ, ಅವರ ಮುಖಾಂತರಗೆ ಕೆಲವು ವೇಷಗಳನ್ನು ಬೆಂಗಳೂರು ಮಾಡಿದ್ದೆ. ಹಾಗೂ ಮತ್ತೆ ವೈದಿಕ ವೃತ್ತಿಯನ್ನು ಆರಂಭ ಮಾಡಿದ ಮೇಲೆ ಎಲ್ಲವನ್ನು ನಿಲ್ಲಿಸಬೇಕಾಯ್ತು ಬಂತು. ಇವತ್ತು ಮಾಡಿದಂತಹ ಸನ್ಮಾನ ಸಂತೋಷ ಸ್ವೀಕರಿಸುತ್ತಾ 36 ವರ್ಷ ಆಯಿತು. ಇನ್ನು 50ನೇ ವರ್ಷಕ್ಕೆ ಈ ರೀತಿ ವೈಭವದಿಂದ ಸ್ವರ್ಣ ಮಹೋತ್ಸವ ಈ ಜಾಗದಲ್ಲಿ ಆಗಲಿ ಅಂತಂದು ಆಶಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ಸಮ್ಮಾನವನ್ನು ಸ್ವೀಕರಿಸಿದಂತಹ ರಮೇಶ್ ಭಟ್ ಅವರಿಗೆ ವಂದನೆಗಳು. ಸಮಯದ ಒತ್ತಡದಲ್ಲಿದ್ದೇವೆ. ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಈಗ ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶ್ರೀ ರಘುರಾಮ್ HS ಅವರನ್ನು ಗೌರವಿಸುವ ಸನ್ಮಾನಿಸುವ ಕಾರ್ಯಕ್ರಮ. ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸುತ್ತಾ ಅವರನ್ನು ಯಕ್ಷಲಹರಿಯ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಕರ್ನಾಟಕ ಬ್ಯಾಂಕ್ ನಿರಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದೆ. ಕರ್ನಾಟಕ ಬ್ಯಾಂಕ್ ತಾಳಮದ್ದಲೆ ಸಪ್ತಾಹವನ್ನು ನಾವು ನಡೆಸ್ತಾ ಇದ್ದೇವೆ. ಅವರನ್ನು ಗೌರವಿಸುವುದು ನಿಜಕ್ಕೂ ನಮಗೊಂದು ರೀತಿಯ ಧನ್ಯತೆ ಬಂದ ಹಾಗೆ. ಆಸರಣರವರಿಗೆ ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಮೋಹನ್ದಾಸ್ರವರು ಪೇಟವನ್ನು ತೊಡಿಸ್ತಾ ಇದ್ದಾರೆ. ಅವರಿಗೆ ಹಾರವನ್ನು ನಮ್ಮ ಗೌರವ ಅಧ್ಯಕ್ಷರು ತೊಡಿಸ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಭಟ್ ಗೋರ್ಯಾರವರು ಅವರಿಗೆ ಫಲತಾಂಬೂಲವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೆ ಸ್ಮರಣಿಕೆಯನ್ನು ವ್ಯಾಸಪ್ರಸಾದ್ ಭಟ್ ಅವರು ನೀಡಿ ಗೌರವಿಸ್ತಾ ಇದ್ದಾರೆ. ಸರ್, ನಿಮಗೆ ಸನ್ಮಾನವನ್ನು ನೀಡಿ ನಾವೊಂದು ರೀತಿಯ ಧನ್ಯತೆಯನ್ನು ಪಡೆದಿದ್ದೇವೆ. ಕರ್ನಾಟಕ ಬ್ಯಾಂಕಿಗೆ ನೀಡಿದಂಥ ಗೌರವ ಅಂತ ಭಾವಿಸಿ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮುಂದಕ್ಕೂ ಕರ್ನಾಟಕ ಬ್ಯಾಂಕ್ ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಈ ಗೌರವವನ್ನು ಸ್ವೀಕರಿಸಿದ್ದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಇದೀಗ ಎಲ್ಲ ಅತಿಥಿಗಳು ನಮ್ಮೊಂದಿಗೆ ಒಂದೊಂದೇ ನಿಮಿಷದಲ್ಲಿ ಮಾತಾಡಿ ಶುಭ ಹಾರೈಕೆಯನ್ನು ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಮೋಹನ್ದಾಸ್ ಸುರತ್ಕಲ್ರವರೇ, ನೀವು ಉತ್ತಮ ವಾಗ್ಮಿ, ಆದರೆ ಸಮಯದ ಒತ್ತಡ ಇರುವುದರಿಂದ ಒಂದೇ ಮಾತಿನಲ್ಲಿ ನಮ್ಮನ್ನು ಹರಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ. ಒಂದೇ ಮಾತು. ಇವತ್ತು ಕಿನ್ನಿಗೋಳಿ ಎಲ್ಲ ಮಲ್ಲಗೋಳಿ. ಇದಕ್ಕೆ 2 ಕಾರಣ, 2 ಕಾರಣ, 2 ಸಂಸ್ಥೆಗಳು, ಒಂದು ಯುಗಪುರುಷ ಮತ್ತೊಂದು ಯಕ್ಷಲಹರಿ. 2 ಸಂಸ್ಥೆಗಳು ಶುಭಾಶಯಗಳು. ಇಷ್ಟೇ ಒಂದೇ ಮಾತು. ವಂದನೆಗಳು ಮೋಹನ್ದಾಸ್ರವರೇ. ಇದೀಗ ಗಣಪತಿ ನಾಯಕ ಕರ್ಪೆ ಅವರು ನಮ್ಮನ್ನು ಒಂದೇ ಮಾತಿನಲ್ಲಿ ಹರಸಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಮಹಾಗಣಪತಿಯೇ ನಮಃ. ಹೆಚ್ಚಿಗೆ ಮಾತಾಡೋದಕ್ಕೆ ಸಮಯದ ಅಭಾವ ಇದೆ. ಆದ ಕಾರಣ ಯುಗಪುರುಷದಲ್ಲಿ ಶ್ರೀ ಗುರು ರಾಘವೇಶ್ವರ ಸ್ವಾಮಿಗಳ ಅನುಗ್ರಹದಿಂದ ವೇದಮೂರ್ತಿ ಪೂಜ್ಯನೀಯ ಶ್ರೀ ಲಕ್ಷ್ಮೀನಾರಾಯಣ ಆಸರಣರ ಆಶೀರ್ವಾದದಿಂದ ಕಲಾಮಾತೆಯಾದಂಥ ಸರಸ್ವತಿಯು ಯಕ್ಷಲಹರಿಯ ಯಕ್ಷಗಾನದಲ್ಲಿ ಮೊಳಗಿ ಅರಳಿ ಬೆಳಗ್ತಾ ಇದ್ದಾಳೆ ಎನ್ನುವುದಕ್ಕೆ 36 ವರ್ಷಗಳಿಂದ ನಡೆಯುತ್ತಿರುವ ಈ ಯಕ್ಷಲಹರಿಯ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಗಳನ್ನು ನಾನು
ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನೇರುವ ನಿಂತ ಕಲಾಭಿಮಾನಿಗಳಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸೋದರ ಜೊತೆಗೆ ಈ ಗಣ್ಯರ ಉಪಸ್ಥಿತಿಯಲ್ಲಿ ಎಂದು ಈ ಉದ್ಘಾಟನಾ ಸಮಾರಂಭದಲ್ಲಿ ಅಭ್ಯಾಗತರಾಗಿ ಆಹ್ವಾನಿಸಿದಂಥ ಯಕ್ಷಲಹರಿಯ ಅಧ್ಯಕ್ಷರಿಗೆ, ಸರ್ವ ಸದಸ್ಯರಿಗೆ, ಎಲ್ಲರಿಗೂ ವಿಶೇಷವಾಗಿ ಕರ್ನಾಟಕ ಬ್ಯಾಂಕಿನವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತನ್ನು ಶ್ರೀ ವಿಘ್ನೇಶನ ಪಾದಗಳನ್ನು ಅರ್ಪಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಗಣಪತಿ ನಾಯಕ ಅರ್ಪೆ ಅವರಿಗೆ ವಂದನೆಗಳು. ಇದೀಗ ಸುಬ್ರಹ್ಮಣ್ಯ ಭಟ್ ಕೋರ್ಯಾರ್ ಅವರು ನಮ್ಮನ್ನು ಉದ್ದೇಶಿಸಿ ಅವರು ಸಮಯವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ. ಸರ್, ನಿಮಗೆ ವಂದನೆಗಳು. ಇದೀಗ ವ್ಯಾಸಪ್ರಸಾದ್ ಭಟ್, ಕರ್ನಾಟಕ ಬ್ಯಾಂಕಿನಲ್ಲಿ ನಾವು ವ್ಯವಹರಿಸಿದಾಗ ನಮ್ಮೊಂದಿಗೆ ತುಂಬ ಸಹಕಾರವನ್ನು ನೀಡಿದವರು. ವೇದಿಕೆಯಲ್ಲಿರುವ ಹಿರಿಯರಿಗೆಲ್ಲ ನಮಸ್ಕಾರಗಳು. ಹಾಗೆ ಅದೇ ರೀತಿ ಮುಂದೆ ಕೂತಿರುವ ಆಸೀನರಾಗಿರುವ ವೀಕ್ಷಕರೇ, ನಮ್ಮ ಕುಡ್ಲ ಚಾನೆಲ್ ಮೂಲಕ ನೋಡ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ಶುಭಾಶಯಗಳು. ಶ್ರೀನಿವಾಸ್ ಭಟ್ರ ತಮ್ಮನಾಗಿ 1-2 ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಮತ್ತು ನಮ್ಮ ಅಣ್ಣನಿಗೆ 9 ವರ್ಷ ಗ್ಯಾಪ್. ಹಾಗಾಗಿ ಆ ಒಂದು ಯಕ್ಷಗಾನದ್ದು ಜರ್ನಿ ಸಾಧಾರಣ ಹೈಸ್ಕೂಲಲ್ಲೇ ಶುರುವಾಗಿತ್ತು, ಶಿಮಂತೂರು ಶಾಲೆಯಲ್ಲಿರುವಾಗ. ಆಗ ನನಗೆ ಸಾಧಾರಣ ತಿಳಿವಳಿಕೆ ಬಂದಿದ್ದರಿಂದ ಸ್ವಲ್ಪ ನೆನಪು ಮಾಡಿಕೊಂಡು ಹೇಳ್ತೇನೆ. ರಾಮ್ ಭಟ್ರು ಹೇಳಿದರು, ಮೊದಲನೇದು ಪಾತ್ರ ಸೀತೆ ಅಂಥೇಳಿ, ಪಂಚವಟಿಯ ಪ್ರಸಂಗ. ರಾಮ ಹಾಕಿದ್ದು ಇನ್ನು ಕೃಷ್ಣಮೂರ್ತಿ ಭಟ್ರು, ಸೀತೆ ನಮ್ಮ ಅಣ್ಣ ಶ್ರೀನಿವಾಸ್ ಭಟ್ರು, ಆಮೇಲೆ ತಾಟಕ್ಕೆ ಹಾಕಿದ್ದು ಬೋರಣ್ಣ ಅವರು, ದಾಮೋದರ ಶೆಟ್ಟಿಗಾರ ಈಗಿಲ್ಲ ಅವರು. ಸೊ ಅದೊಂದು ಯಕ್ಷಗಾನದ ಅವಿಸ್ಮರಣೀಯ ನಮಗೆ. ಅಲ್ಲಿಂದ ಶುರುವಾದ ಅವನ ಯಕ್ಷಗಾನದ ಜರ್ನಿ ಮೂಲ್ಕಿ ವಿಜಯ ಕಾಲೇಜಲ್ಲಿಯೂ ML ಸಾಮಗ್ರ ಸಹಯೋಗದಿಂದ ಚೆನ್ನಾಗಿ ನಡೆಯಿತು. ಮಧ್ಯದಲ್ಲಿ ನಾಟಕಕ್ಕೆ ಹೋದ, ಸರ್ವೋದಯ ಯುವಕ ಸಂಘ ಕಟ್ಟಿದರು, TH ಮಯ್ಯದ್ದಿಯವರೊಟ್ಟಿಗೆ ಸೇರಿ ಎಲ್ಲ ಅದು ಹಿಟ್ಟಾಗಿತ್ತು. ಬಯ್ಯಮಲ್ಲಿಗೆ ನಾಟಕ ಅವರದು ತುಂಬ ಸಮಯ ಹಿಟ್ಟಾಗಿ ನಡೆಯಿತು. ಕೊನೆಗೆ ಅದು ಯಕ್ಷಲಹರಿಯಲ್ಲಿ ಈಗ ನಿರಂತರವಾಗಿ ನಡೀತಾ ಉಂಟು. 36 ವರ್ಷದ ಹಿಂದೆ ವೇದಮೂರ್ತಿ ಲಕ್ಷ್ಮೀನಾರಾಯಣರು ಆಸಣ್ಣರು ಹಚ್ಚಿದ ದೀಪ ಆಚಂದ್ರಾರ್ಕ ಪರ್ಯಂತ ಉಳಿಯಲಿ ಅಂತೇಳಿ ನನ್ನ ಹಾರೈಕೆ. ಇದರ ಒಟ್ಟಿಗೆ ಇನ್ನೊಂದು ಸಣ್ಣ ಮಾತು ಹೇಳಿದರೆ, ಅವನ ಇಷ್ಟೆಲ್ಲ ಸಾರ್ವಜನಿಕ ಜೀವನಕ್ಕೆ ಪ್ರೇರಣಾ ಶಕ್ತಿಯಾಗಿ ನಿಂತವರು ನಮ್ಮ ಅತ್ತಿಗೆ ಪದ್ಮಾವತಿ S. ಭಟ್. ಒಬ್ಬ ಶಿಕ್ಷಕಿಯಾಗಿ, ಉತ್ತಮ ಗೃಹಿಣಿಯಾಗಿ, 2 ಮಕ್ಕಳ ತಾಯಿಯಾಗಿ, ಮನೆಗೆ ಯಾರೇ ಬರಲಿ, ಗೆಸ್ಟ್ ಬರಲಿ, ಅವರಿಗೆ ಉತ್ತಮ ಆತಿಥ್ಯವನ್ನು ಕೊಟ್ಟುಕೊಂಡು ಅವರನ್ನು ಉಪಚರಿಸಿ ಕಳಿಸಿಕೊಡ್ತಾ ಇದ್ದಂತಹ ಮಹಾತಾಯಿ. ಈಗಲೂ ಬರುವಾಗ ಕೇಳಿದೆ, ಬಲ್ಲೆ ಪೋಯಿ ಅಂತ ಹೇಳಿದರೆ, ಈ ಪೋತ್ವಲ್ಲ ಏನು ಮೂಳು ಸೂ ಅಂತ ಇಲ್ಲೊಳ್ಳೆ ಸೂಪೆ ಅಂತೇಳಿ ತನ್ನನ್ನು ಕಳಿಸಿಕೊಟ್ರು ಅವರು. ಇನ್ನೊಂದು ದೀಪ್ತಿ ಭಟ್, ತನ್ನ ಗಂಡ ಬಾಲಕೃಷ್ಣ ಭಟ್ ಹಾಗೂ ಮಾವ ಶ್ರೀಪತಿ ಭಟ್ರ ನಿರಂತರದ ಪ್ರೋತ್ಸಾಹದಿಂದಾಗಿ ಇವತ್ತೊಬ್ಬ ಪ್ರಬುದ್ಧ ತಾಳಮದ್ಲೆ ಕಲಾವಿದೆಯಾಗಿ ಅವಳು ರೂಪುಗೊಂಡಿದ್ದಾಳೆ. ಅವಳು ನಮ್ಮ ಕುಟುಂಬದ ಹೆಮ್ಮೆ. ರಾಮ್ ಭಟ್ರು ಹೇಳಿದರು ಒಳ್ಳೆ ಆಗಿದ್ದಾಳೆ, ನಾವು ಗಮನಿಸ್ತಾ ಇದ್ದೇವೆ ಎಲ್ಲರೂ. ಯೂಟ್ಯೂಬಲ್ಲಿ ಅವಳದು ಸುಮಾರು ವಿಡಿಯೋಗಳು ನೀವು ನೋಡ್ಬೋದು. ಸೊ ಅದು ಶ್ರೀನಿವಾಸ್ ಭಟ್ರಿಗೆ ಖಂಡಿತ ಅವರ ಆತ್ಮಕ್ಕೆ ಇಷ್ಟ ಆಗಿರ್ಬೋದು ಅಂತೇಳಿ ಭಾವಿಸ್ತೇನೆ. ಅದೇ ರೀತಿ ಯಕ್ಷಲಹರಿಯ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕರ್ನಾಟಕ ಬ್ಯಾಂಕ್ ಕೊಟ್ಟ ಸಹಕಾರ, ಅದು ನಮ್ಮ ಅನಂತಕೃಷ್ಣರ ಸಮಯದಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ಅನಂತಕೃಷ್ಣರು ಇರ್ಬೋದು, ನಮ್ಮ ಹಿಂದಿನ ಅಧ್ಯಕ್ಷರು, ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ ಜಯರಾಮ್ ಭಟ್ರು ಇರ್ಬೋದು, ತದನಂತರ ಮಹಾಬಲೇಶ್ವರ ಭಟ್ರು ಇರ್ಬೋದು, ಆಮೇಲೆ ಬಂದವರು, ಮತ್ತು ಈಗಿನ ಶ್ರೀ ರಾಘವೇಂದ್ರ ಭಟ್ರು, ಈಗಿನ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಘವೇಂದ್ರ ಭಟ್ರು ಯಾವತ್ತೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಮ್ಮ ತುಂಬು ಹೃದಯದ ಸಹಾಯವನ್ನು ಕೊಟ್ಟವರು. ಎಷ್ಟು ಬೇಕು ಆ ಕಾರ್ಯಕ್ರಮಕ್ಕೆ, ಎಷ್ಟು ಅಂದಾಜುಂಟು, ಎಷ್ಟು ಸಾಧ್ಯ ಉಂಟು ತಮ್ಮಿಂದ ಕೊಡಲಿಕ್ಕೆ ಅಷ್ಟು ಕೊಟ್ಟು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಅಂತಹ ಒಬ್ಬ ಕರ್ನಾಟಕ ಬ್ಯಾಂಕಿನ ಒಬ್ಬ ನಿವೃತ್ತ ಎಕ್ಸಿಕ್ಯೂಟಿವ್ ಆಗಿ ನಾನು ಈ ಕಾರ್ಯಕ್ರಮವನ್ನು ನೋಡ್ತಿರುವ ಎಲ್ಲ ವೀಕ್ಷಕರಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ, ಭಾರತದಾದ್ಯಂತ ನಮ್ಮ ಶಾಖೆಗಳಿವೆ. ಯಾವ ಶಾಖೆಗೆ ಹೋದರೂ ಒಬ್ಬ ತುಳು ಮಾತಾಡೋ ಸಿಗ್ತಾನೆ, ಒಬ್ಬಾದ್ರೂ ಇರ್ತಾನೆ ಮಿನಿಮಮ್. ಆದ್ದರಿಂದ ನಿಮ್ಮ ವ್ಯವಹಾರ ನೀಡ್ಸಿಗೆ ಏನು ಬೇಕು ಅದನ್ನು ಕರ್ನಾಟಕ ಬ್ಯಾಂಕಿಂದ ಪಡ್ಕೊಳ್ಳಿ, ಕರ್ನಾಟಕ ಬ್ಯಾಂಕನ್ನು ಬೆಳೆಸಿ, ಅದೇ ರೀತಿ ಕರ್ನಾಟಕ ಬ್ಯಾಂಕಿಂದ ಸಹಾಯವನ್ನು ಎಲ್ಲರೂ ಪಡೆಯುವಂತಾಗಲಿ ಅಂತ ಹೇಳಿ ಯಕ್ಷಗಾನಂ ಗೆಲ್ಗೆ ನನ್ನ 2 ಮಾತನ್ನು ಮುಗಿಸ್ತೇನೆ. ವ್ಯಾಸಪ್ರಸಾದ್ ಭಟ್ರವರಿಗೆ ಯಕ್ಷಲಹರಿ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಚರಂಜಯ ಶೆಟ್ಟಿಯವರು ಮತ್ತು ಪೃಥ್ವಿರಾಜ್ ಆಚಾರ್ಯರು ಸಮಯದ ಅಭಾವದಿಂದ ಸಮಯವನ್ನು ನಮಗೆ ಉಳಿಸಿಕೊಟ್ಟಿದ್ದಾರೆ. ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಿಕೃಷ್ಣ ಪುನರರು ನಿತ್ಯ ನಿರಂತರ ನಮ್ಮ ಜೊತೆಯಲ್ಲಿ ಇರ್ತಾರೆ. ಸಮಾರೋಪದ ದಿನ ಅವರಿಗೆ ನಾವು ಇದೇ ವೇದಿಕೆಯಲ್ಲಿ ಕಲಾಪೋಷಕ ಸಮ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಸರ್, ನಿತ್ಯ ನಿರಂತರ ತಾವು ಬಂದು ನಮ್ಮನ್ನು ಅರಸಬೇಕು. ಈಗ ಅಧ್ಯಕ್ಷರಾಗಿ ಶ್ರೀಪತಿ ಭಟ್ರವರು 1-2 ಮಾತುಗಳನ್ನು ಆಡಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೆ.
ಭುವನಾಭಿರಾಮ ಉಡುಪರವರು ಹೇಳಿದ್ವಿ, ವೇದಿಕೆಯಲ್ಲಿರುವ ಯಾರ ಹೆಸರನ್ನು ಸಹ ಹೇಳ್ಬೇಕು. ಎಲ್ಲರಿಗೂ ಒಂದೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾಸಕ್ತರೇ, ಕಲಾಭಿಮಾನಿಗಳೇ. ಯಕ್ಷಲಹರಿ ಕಿನ್ನಿಗೋಳಿ ರಿಜಿಸ್ಟರ್ಡ್ ಯುಗ ಪುರುಷ. ಯಕ್ಷಲಹರಿಯ 36ನೇ ವರ್ಷದ ಸಂಭ್ರಮ, ಕರ್ನಾಟಕ ಬ್ಯಾಂಕ್ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ ಬಲಂ ಭೀಮಾಭಿ ರಕ್ಷಿತಂ, ಇದರ ಉದ್ಘಾಟನೆಯನ್ನು ಮಾಡಿರುವಂಥ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ರಘುರಾಮ ರಾವ್ರವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಸತತ 35 ವರ್ಷಗಳನ್ನು ಕಳೆದು 36ನೇ ವರ್ಷದ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭ ಈಗಾಗಲೇ ಅಧಿಕೃತವಾಗಿ ನಡೆದಿದೆ. ಸ್ಥಾಪಕ ಅಧ್ಯಕ್ಷರಾದಂಥ ನನ್ನ ಬಹಳ ಆತ್ಮೀಯ ಬಂಧು ಶ್ರೀನಿವಾಸ್ ಭಟ್ರು ಅವರನ್ನು ನೆನಪಿಸುತ್ತಾ, ಹಾಗೆ 25 ವರ್ಷ ಮುಗಿದ ನಂತರ ಮುಂದಿನ ಕೆಲವು ವರ್ಷಗಳನ್ನು ಶ್ರೀಯುತ ಸ್ವಾತಿ ಸತೀಶ್ ಭಟ್ರವರು ಬಹಳ ಉತ್ತಮ ರೀತಿಯಲ್ಲಿ ಮುಂದುವರಿಸಿ, ಅನಂತರದ ಅವರ ಕಾಲಾನಂತರದ ಈ ಅವಧಿಯಲ್ಲಿ ಈಗ ನಡೆಯುತ್ತಿರುವಂಥ ಈ ಒಂದು ಸಂಘಟನೆಯ ಅಧ್ಯಕ್ಷರಾಗಿ ಯಕ್ಷಲಹರಿಯ ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಬಹಳ ಶ್ರದ್ಧೆಯಿಂದ ಮಾಡ್ತಿರುವಂಥ ರಘುನಾಥ ಕೆಂಚನಕೆರೆಯವರು ಹಾಗೂ ಇತರ ಎಲ್ಲ ಪದಾಧಿಕಾರಿಗಳು ಭಾಳ ಉತ್ತಮ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಒಂದು ಯಕ್ಷಗಾನ ತಾಳಮದ್ದಲೆ ಯಕ್ಷಗಾನ ಕಾರ್ಯಕ್ರಮ ಯಾವ ರೀತಿ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ನಡೀಬೇಕೆಂಬುದನ್ನು ಇಡೀ ನಮ್ಮ ಜಿಲ್ಲೆಯಲ್ಲೇ ಒಂದು ವಿಶೇಷವಾದಂಥ ರೀತಿಯಲ್ಲಿ ತೋರಿಸಿಕೊಟ್ಟವರು ದಿವಂಗತ ಶ್ರೀನಿವಾಸ್ ಭಟ್ರವರು. ಆ ಸಂದರ್ಭದಲ್ಲಿ ಇವತ್ತಿನ ಹಾಗೆ ನಮ್ಮ ಕೂಡಲ ಚಾನಲ್ ಆಗಲಿ ನೇರ ಪ್ರಸಾರವಾಗಿ ಇರ್ತಾ ಇರಲಿಲ್ಲ. ಎಲ್ಲ ಜನರು ಕೂಡ ಇದೇ ಸಭಾಂಗಣದ ಎದುರುಗಡೆ ಮಾರ್ಗದ ಬದಿಯವರೆಗೂ ಕೂಡ ಜನ ತುಂಬಿದ್ದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಲಕ್ಷಾಂತರ ಜನ ನಮ್ಮ ಕೂಡಲ ಚಾನಲ್ ಮುಖಾಂತರ ನೋಡ್ತಾ ಇರ್ಬೋದು, ವೀಕ್ಷಣೆ ಮಾಡ್ತಾ ಇದ್ದಾರೆ. ಆವತ್ತಿನ ಸಂದರ್ಭದಲ್ಲಿ ಕೂಡ ಜನರಲ್ಲಿ ಒಂದು ಶಿಸ್ತುಬದ್ಧವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಬಹಳ ಕಷ್ಟದ ದಿವಸಗಳು. ಯಾಕಂತ ಹೇಳಿದರೆ ಈ ಭಾಗದಲ್ಲಿ ಒಂದೇ ಒಂದು ಸಿಗರೇಟ್ ಅಥವಾ ಬೀಡಿ ಸೇದಲಿಕ್ಕೂ ಅವರು ಬಿಡ್ತಾ ಇರಲಿಲ್ಲ. ಸಮಯ ಅಂದರೆ ಈಗಾಗಲೇ ರಾಮ್ ಭಟ್ರು ಹೇಳಿದರು, ವೇದಿಕೆಯಲ್ಲಿ ಏನು ಅರ್ಥಧಾರಿಗಳು ಹೆಚ್ಚು ಹೊತ್ತು ಸಮಯ ನಿಮ್ಮ ಚರ್ಚೆಗೆ ಇದು ಕೊಟ್ಟದ್ದಲ್ಲ ಅಂತ ಹೇಳಿ ನಿಲ್ಲಿಸಿದಂಥ ಕೀರ್ತಿ ಕೂಡ ಈ ಶ್ರೀನಿವಾಸ್ ಭಟ್ರವರು. ಅದನ್ನು ಅವತ್ತು ಅವರು ಪ್ರಾರಂಭಿಸಿದಂಥ ಈ ಒಂದು ಸಂಸ್ಥೆ ಬಹಳ ಉತ್ತಮವಾಗಿ ನಡೆದು ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಹೆಸರಾಂತ ಸಂಘಟನೆಯಾಗಿ ಇವತ್ತು ಮೂಡಿ ಬಂದದ್ದು ನಮಗೆಲ್ಲ ತಿಳಿದಿರುವಂಥ ವಿಚಾರ. ಹಾಗಾಗಿ ಹೆಚ್ಚು ಸಮಯ ಈಗಲೇ ದಾಟಿದೆ, ಹೆಚ್ಚು ಹೊತ್ತು ಮಾತಾಡದೆ ನಿರಂತರ ಈ ಒಂದು 36ನೇ ವರ್ಷದ ಈ ವರ್ಷದ ಈ ಕಾರ್ಯಕ್ರಮ 7 ದಿವಸಗಳ 8 ತಾಳಮದ್ದಲೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಪ್ರತಿ ದಿವಸವೂ ಕ್ಲಪ್ತ ಸಮಯಕ್ಕೆ ಪ್ರಾರಂಭಿಸಿ ಕ್ಲಪ್ತ ಸಮಯಕ್ಕೆ ಮುಗಿಸುವಂಥ ಒಂದು ವಿಶೇಷ ರೀತಿಯ ಈ ತಾಳಮದ್ದಲೆ ಸಪ್ತಾಹದಲ್ಲಿ ಎಲ್ಲರೂ ಕೂಡ ನೀವು ಬಂದು ಸೇರಿಕೊಂಡು ಇದರಲ್ಲಿ ಆಗುವಂಥ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ಮುಖಾಂತರ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡುತ್ತಾ, ಜೊತೆಗೆ ಈ ಒಂದು ಯಕ್ಷಲಹರಿ ನಿಮ್ಮದೇ ಸಂಸ್ಥೆ ಎಂಬ ರೀತಿಯಲ್ಲಿ ಇದನ್ನು ಬೆಳೆಸಿ ಮುಂದುವರಿಸುವಂಥ ಜವಾಬ್ದಾರಿ ಸಾಮಾಜಿಕ ಎಲ್ಲ ಸಮಾಜದ ಜನರಿಗೆ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಶ್ರೀನಿವಾಸ್ ಭಟ್ರವರು ಉತ್ತಮ ಅರ್ಥಧಾರಿಗಳಾಗಿ, ಸ್ತ್ರೀವೇಷಧಾರಿಯಾಗಿ, ಒಬ್ಬ ಒಳ್ಳೆಯ ಸಂಘಟಕರಾಗಿ, ಮನೆಯ ಒಬ್ಬ ಶ್ರೇಷ್ಠ ಒಂದು
ಯಜಮಾನನಾಗಿ ಇದ್ದುಕೊಂಡು ನಮ್ಮ ಜೊತೆ ಕೂಡ ಬಹಳ ಒಂದು ಆತ್ಮೀಯ ಬಂಧುತ್ವದಲ್ಲಿ ಒಳ್ಳೆಯ ರೀತಿ ಇದ್ದಂಥ ಒಬ್ಬ ಈ ಶ್ರೀನಿವಾಸ್ ಭಟ್ರವರ ಸಂಸ್ಮರಣೆ ಕೂಡ ಇವತ್ತು ಆಗಿದೆ. ಅವರ ಆ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವ ಮುಖೇನ, ಹಾಗೆ ಸ್ವಾತಿ ಸತೀಶ್ ಭಟ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೂ ಕೂಡ ಚಿರಶಾಂತಿಯನ್ನು ಕೋರುವುದರ ಮುಖೇನ ಈ ಕಾರ್ಯಕ್ರಮ ಸತತವಾಗಿ ಒಳ್ಳೆಯ ರೀತಿಯಲ್ಲಿ ನಡೆಯುವಲ್ಲಿ ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಎಂಬ ಮಾತನ್ನು ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಗೌರವ ಅಧ್ಯಕ್ಷರಾದ ಶ್ರೀ ಕೆ ಶ್ರೀಪತಿ ಭಟ್ರವರಿಗೆ ಯಕ್ಷಲಯರ ಸರ್ವ ಸದಸ್ಯರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಧನ್ಯವಾದ ಸಮರ್ಪಣೆ ಶ್ರೀಪತಿ ಶಾಸ್ತ್ರಿ ಇವರಿಂದ, ನಮ್ಮ ಉಪಾಧ್ಯಕ್ಷರು. ಎಲ್ಲರಿಗೂ ನಮಸ್ಕಾರ. ಯಕ್ಷಲರಿಯ ವಿರಾಟ್ ಸ್ವರೂಪವನ್ನು ತಾವು ಕಾಣ್ತಾ ಇದ್ದೀರಿ 7 ದಿವಸಗಳವರೆಗೆ. ಇವತ್ತು ಒಂದು ಮುಖ, ಇಷ್ಟೆಲ್ಲ ಮಂದಿ ಅತಿಥಿಗಳು ನಮ್ಮ ಸದಸ್ಯರೇ. ಪ್ರತಿ ವರ್ಷವೂ ಕೂಡ ಅವರ ಮುಖದರ್ಶನ ನಿಮಗೆ ಆಗಲಿಕ್ಕಿದೆ, ಯಾಕೆಂದರೆ ಅವರು ನಮ್ಮ ಸದಸ್ಯರು. ವಿಸ್ತೃತ ರೂಪ, ವಿಶ್ವರೂಪ, ಕೃಷ್ಣನ ವಿಶ್ವರೂಪ ಇದ್ದಾಗೆ ಇದು ಯಕ್ಷಲರಿಯ ವಿಶ್ವರೂಪ. ಇವತ್ತಿನ ಸಮಾರಂಭದಲ್ಲಿ ನಮ್ಮವರೇ ಆದರೂ ಕೂಡ ನಾವೊಂದು ಧನ್ಯವಾದ ಸಮರ್ಪಣೆ ಮಾಡಿದರೆ ಆ ಮುಖಗಳಿಗೆ ಅದೊಂದು ಚಂದ ಅಂತ ಕಾಣ್ತಾ ಉಂಟು. ಇವತ್ತು ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಗೌರವಾಧ್ಯಕ್ಷರು ಶ್ರೀಮಾನ್ ಶ್ರೀಪತಿ ಭಟ್ ಇವರು, ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರೀಸ್ ಮೂಡಬಿದ್ರೆ ಇದರ ಮಾಲಕರು. ಅವರಿಗೆ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಒಂದು ದೀಪ ಬೆಳಗಿಸುವುದರೊಟ್ಟಿಗೆ ಆಶೀರ್ವಚನ ಮಾಡಿದವರು ಪರಮ ಪೂಜ್ಯರಾದಂಥ ವೇದಮೂರ್ತಿ ಕೆ ಲಕ್ಷ್ಮೀನಾರಾಯಣ ಆಸ್ರಣ್ಣ, ಪ್ರಧಾನ ಅರ್ಚಕರು ಶ್ರೀ ಕ್ಷೇತ್ರ ಕಟೀಲು. ಇವರಿಗೆ ಪ್ರಣಾಮಪೂರ್ವಕವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಉದ್ಘಾಟನೆ ಮಾಡಿದವರು ನಮಗೆ ಈಗ ಹಲವಾರು ವರ್ಷಗಳಿಂದ ಬೆನ್ನೆಲುಬಾಗಿ ನಿಂತಹ, ಸಮಾಜದಲ್ಲಿ ತಮ್ಮ ಬದ್ಧತೆಯನ್ನು ತೋರಿಸುತ್ತಾ ಇರುವಂತಹ, ಹೇಗೆ ನಾವು ಸಮಾಜದೊಂದಿಗೆ ವರ್ತಿಸಬೇಕು, ಜನಪದದೊಂದಿಗೆ ನಾವು ಹೇಗೆ ಇರಬೇಕು ಎಂಬುದನ್ನು ತೋರಿಸಿಕೊಡುವಂತಹ ಕರ್ನಾಟಕ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶ್ರೀ ರಘುರಾಮ ಎಚ್.ಎಸ್. ಉದ್ಘಾಟನೆ ಮಾಡಿ ನಮ್ಮನ್ನು ಒಂದು ಪ್ರೋತ್ಸಾಹಿಸಿದ್ದಾರೆ. ಅವರು ಕೂಡ ಯಕ್ಷಲಾರಿಯ ಒಂದು ಮುಖವೇ. ಅವರಿಗೆ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತೋರ್ವರು ವೇದಮೂರ್ತಿ ವೆಂಕಟರಾಜ ಉಡುಪರು. ಮಹಾಗಣಪತಿಯ ಆಶೀರ್ವಾದ ಇಲ್ಲ ಇದ್ದರೆ ಯಾವುದು ಕೂಡ ಸಸೂತ್ರವಾಗಿ ನಡೀಲಿಕ್ಕಿಲ್ಲ. ಪ್ರತಿ ವರ್ಷ ಗಣಪತಿಯ ಕಜ್ಜಾಯವನ್ನು ನಮಗೆ ಕೊಟ್ಟು ಆಶೀರ್ವಾದ ಮಾಡುವವರು ವೇದಮೂರ್ತಿ ವೆಂಕಟರಾಜ ಉಡುಪರು. ಅವರಿಗೆ ಪ್ರಣಾಮಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ಹರಿಕೃಷ್ಣ ಪುನರೂರು ನಮ್ಮವರೇ, ಆದರೂ ಕೂಡ ಅವರು ಹಿರಿಯರು ನಮ್ಮನ್ನು ಆಶೀರ್ವದಿಸುವ ಕಾರಣವೇ ನಾವು ಇವತ್ತು 36 ವರ್ಷಗಳವರೆಗೆ ಉಸಿರಾಡುತ್ತಾ ಬಂದಿದ್ದೇವೆ. ಅವರಿಗೂ ಕೂಡ ನಮಸ್ಕಾರ ಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ರಾಮ್ ಭಟ್ರು ನೀವೆಲ್ಲ ಕೇಳಿದ್ದೀರಿ ಯಾವ ರೀತಿ ಸಂಸ್ಮರಣ ಭಾಷಣ ಮಾಡ್ತಾ ಇದ್ದಾರೆ ಅಂತೇಳಿ. ಅವರ ಭಾಷಣ ಕೇಳಲಿಕ್ಕೆ ಒಂದು ಇಂಪು, ಭಾಳ ಖುಷಿ ಆಗ್ತದೆ. ಎಲ್ಲರಂತಲ್ಲ ನಮ್ಮ ರಾಮಣ್ಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡುತ್ತಾ ಅವರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಧಾನ ಅಭ್ಯರ್ಥರಾಗಿ ನಗುಮುಖದ ಶ್ರೀ ಚರಣ್ ಜೆ ಶೆಟ್ಟಿ ಕೊಜಪ್ಪಾಡಿ ಬಾಳಿಕೆಯವರು ಬಹಳ ಹಿಂದೆ ಇದ್ದಾರೆ ನೋಡಿ, ನಗುತ್ತಾ ಇದ್ದಾರೆ. ಅವರು ಬಹಳ ಒಂದು ಆತ್ಮೀಯ ಮನುಷ್ಯರ ಸಾಲಿಗೆ ಸೇರುವಂಥವರು ಚರಣ್ ಜೆ ಶೆಟ್ಟಿ ಇವರಿಗೂ ಕೂಡ ನಮಸ್ಕರಿಸುತ್ತಾ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಶ್ರೀ ಮೋಹನ್ ದಾಸ ಸುರತ್ಕಲ್ಲು, ಧರ್ಮದರ್ಶಿಗಳು, ಉಳೆಪ್ಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಇವರಿಗೆ ಯಕ್ಷಗಾನದಲ್ಲಿ ಬಹಳಷ್ಟು ಆಸಕ್ತಿ. ಈ ನವರಾತ್ರಿಯ ಸಂದರ್ಭದಲ್ಲಿ ಅಲ್ಲಿ ದುರ್ಗಾ ಪೂಜೆ ಆಗ್ತದೆ 9 ದಿವಸವು. ಕೆಲವು ಸಮಯದ ಹಿಂದಿಂದ ಅಲ್ಲಿ ಯಕ್ಷಗಾನ ತಾಳಮದ್ದಳೆ ಕೂಡ ಅವರು ನಡೆಸಿಕೊಂಡು ಬಂದಿದ್ದಾರೆ. ಶ್ರೀದೇವಿಯ ಆರಾಧಕರು ಆದಂತಹ, ಸಾಹಿತಿಗಳು ಆದಂತಹ, ನಮ್ಮ ಪ್ರೋತ್ಸಾಹಕರು ಆದಂತಹ ಶ್ರೀ ಮೋಹನ್ ದಾಸ್ ಸುರತ್ಕಲ್ಲು ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಗಣಪತಿ ನಾಯಕ ಕರ್ಪೆ ದೇವರ ಮನೆ, ಇವರು ದೇವರ ಹಾಗೆ ಇದ್ದವರು. ಪ್ರತಿ ವರ್ಷ ಈಗ ಬರ್ತಾ ಇದ್ದಾರೆ, ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದರಂತೆ ಪೃಥ್ವಿರಾಜ್ ಆಚಾರ್ಯ, ಅನುಗ್ರಹ ಜ್ಯುವೆಲರ್ಸ್ ಕಿಂದಿಗೋಳಿ, ಅವರನ್ನು ಮೊನ್ನೆ ಕೂಡ ವೇದಿಕೆಯಲ್ಲಿ ನೋಡಿದ್ದೇನೆ. ಇವರಿಗೆ ಬಹಳ ಓರ್ವಕ್ಕೆ ಬ್ರೈಟ್, ಕಲಿಯುವುದರಲ್ಲಿ
ಮುಂದುವರಿದಂತಹ ಓರ್ವಾಕೆ ಮಗಳು ಕೂಡ ಇದ್ದಾಳೆ. ಅವರನ್ನು ಅಭಿನಂದಿಸಲು ನಾನು ನೋಡಿದ್ದೇನೆ. ಅದು ನಮಗೂ ಕೂಡ ಹೆಮ್ಮೆಯನ್ನು ತಂದಿದೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತೋರವರು ನಗು ಮುಖದ ವ್ಯಕ್ತಿ ಯಾರು ಅಂತ ಕೇಳಿದರೆ ನಮ್ಮ ಸುಬ್ರಹ್ಮಣ್ಯ ಅಣ್ಣ, ಸುಬ್ರಹ್ಮಣ್ಯ ಭಟ್ ಕೊರಿಯಾರು ಅಂತೇಳಿ ಸದಾ ನಗುತ್ತಾ ಇದ್ದುಕೊಂಡು ನಮ್ಮನ್ನು ಆಧಾರದಿಂದ ಬರಮಾಡಿಕೊಂಡು ಬೆನ್ನು ತಟ್ಟಿ ನಾವು ಹಿಂದಿನಿಂದ ಇದ್ದೇವೆ, ನಾವು ಕೂಡ ಯಕ್ಷಲಾರಿಯ ಸದಸ್ಯರು, ಮುಂದುವರಿಸಿ ಅಂತೇಳಿ ಹೇಳುವವರು ಕೊರಿಯಾರ ಸುಬ್ರಹ್ಮಣ್ಯ ಭಟ್. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಎಲ್ಲದಕ್ಕೂ ಮುಖ್ಯವಾಗಿ ಶ್ರೀ ಎಚ್ ರಮೇಶ್ ಭಟ್ ಹೆಜಮಾಡಿ ಅರ್ಚಕರು ಹೌದು, ಹವ್ಯಾಸಿ ಕಲಾವಿದರು ಹೌದು. ಅವರು ನಮ್ಮೊಂದಿಗಿದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಈರವರು ಬಾಕಿಯಾಗಿದೆ. ಚಿಕ್ಕಪ್ಪ ಮತ್ತು ಮಗಳು ಇಬ್ಬರು ಇದ್ದಾರೆ ನಮ್ಮ ವೇದಿಕೆಯಲ್ಲಿ. ಬಹಳ ಚಂದ ಕಾಣ್ತಾ ಇದ್ದೀರಿ. ನಿಮಗೂ ಕೂಡ ನಮ್ಮ ವೇದಿಕೆಯನ್ನು ಚಂದ ಕಾಣಿಸಿಕೊಟ್ಟದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದ. ನಮ್ಮ ಕುಟದಲ್ಲಿ ನೋಡುವಂತಹ, ಇನ್ನು ಮುಂದೆಯೂ ನೋಡುತ್ತಾ ಇರುವಂತಹ ಎಲ್ಲ ಪ್ರಚ್ಛನ್ನ ಪ್ರೇಕ್ಷಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ನಾವು ಹೇಳ್ತಾ ಇದ್ದೇವೆ. ಇಂದಿನ ಪ್ರಾಯೋಜಕರು ದಿವಂಗತ ಕಮಲಾಕ್ಷ ಶ್ರೀಧರಾಚಾರ್ಯ ಸ್ಮರಣಾರ್ಥ ಪುತ್ರ ಎಂ ಪೃಥ್ವಿರಾಜಾಚಾರ್ಯ, ಅನುಗ್ರಹ ಜ್ಯುವೆಲ್ಲರ್ಸ್ ಕಿನ್ನಿಗೋಳಿ. ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನಮ್ಮ ಗೌರವ ಅಧ್ಯಕ್ಷರು ಮತ್ತು ಅಧ್ಯಕ್ಷರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರಂತೆ ನಮ್ಮ ಜಾಹೀರಾತುದಾರರು ಭಾಳಷ್ಟು ಮಂದಿ ಜಾಹೀರಾತನ್ನು ನೀಡಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಿರಂತರ ಈಗ ಕೆಲವು ವರ್ಷಗಳಿಂದ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅವರಿಗೆಲ್ಲೂ ಕೂಡ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಕಥಾನಕ ತಾಳಮದ್ದಳೆ ರೂಪ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭವಾಗಲಿಕ್ಕಿದೆ. ಎಲ್ಲ ಕಲಾವಿದರು ಭಾಗವತರಾಗಿ ಶ್ರೀ ಸತ್ಯನಾರಾಯಣ ಪುಣಿಚಿತ್ತಾಯವರು, ಹಾಗೆ ಶ್ರೀ ನಾರಾಯಣ ಶರ್ಮಾ ಕಾಟುಗುಕ್ಕೆ ಇವರು ನಮ್ಮ ಈ ವೇದಿಕೆಗೆ ಹೊಸ ಮುಖ. ಕಳೆದ ವರ್ಷ ಬಂದಿದ್ದಾರೆ, ಆದರೆ ಯಕ್ಷಲಾರಿಯ ಕಾರ್ಯಕ್ರಮದಲ್ಲಿ ಅವರು ಹೊಸ ಮುಖ. ಮಾನ್ಯ ಪೃಥ್ವಿರಾಜ ಆಚಾರ್ಯರು ಎಲ್ಲ ಕಲಾವಿದರಿಗೆ ಶಾಲೆ ಹಾಕಲಿಕ್ಕೆ ಇಲ್ಲಿ ವೇದಿಕೆಗೆ ಬರಬೇಕು. ಚೆಂಡೆಮದ್ದಳೆಯಲ್ಲಿ ಶ್ರೀ ದೇವಾನಂದ ಭಟ್ ಬಿಳುವಾಯಿ ಹಾಗೂ ಮುರಾರಿ ಕಡಂಬಳಿ ತಯಾರಿದ್ದಾರೆ. ಹಾಗೆ ಅರ್ಥಧಾರಿಗಳಾಗಿ ಶ್ರೀ ರಾಮ್ ಭಟ್ ಕಾರ್ಕಳ, ಶ್ರೀ ಜಬ್ಬರ್ ಸಮೋ ಯಕ್ಷಲಾರಿಯ ವೇದಿಕೆಯಿಂದಲೇ ಪ್ರಬುದ್ಧಮಾನಕ್ಕೆ ಬಂದವರು. ಬಹಳ ನಮಗೆ ಹೆಮ್ಮೆ ಅಂತೇಳಿ ಅನ್ನಿಸ್ತಾ ಇದೆ. ಅವರು ನಮ್ಮವರೇ. ಶ್ರೀ ಸುಬ್ರಾಯ ಹೊಳ್ಳ, ಶ್ರೀ ವಿಷ್ಣು ಶರ್ಮಾ ವಾಟೆಪಪ್ಪು, ಶ್ರೀ ಕೃಷ್ಣ ಭಟ್ ಕಾಟಿಪಳ್ಳ ನಮ್ಮ ವೇದಿಕೆಗೆ ಅವರು ಹೊಸಬರು. ಶ್ರೀ ವಸಂತ ದೇವಾಡಿಗ, ಶ್ರೀ ದಿನಕರ ಮೆಂಡ, ಶ್ರೀವತ್ಸ SR ಎಲ್ಲ ಕಲಾವಿದರು ವೇದಿಕೆಗೆ ಬರಬೇಕು. ಹಾಗೆ ನಾವು ಕೊಡಮಾಡುವಂತಹ ಶಾಲು ಗೌರವವನ್ನು ಸ್ವೀಕರಿಸಬೇಕು. ಪೃಥ್ವಿರಾಜ ಆಚಾರ್ಯರು ಶಾಲು ಹಾಕಿ ಕಲಾವಿದರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪಾತ್ರವರ್ಗ ಈ ರೀತಿ ಇದೆ. ಶ್ರೀ ರಾಮ್ ಭಟ್ ಕಾರ್ಕಳ ಇವರು ಕುಂತಿ ಭೋಜನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಶ್ರೀ ಜಬ್ಬರ್ ಸಮೋ ಇವರು ಪಾಂಡುರಾಜನ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ನಾ ಕಾರಂತ ಪೆರಾಜೆ ಅವರು ಕೂಡ ವೇದಿಕೆಗೆ ಬರಬೇಕು. ಅವರು ಮಾದ್ರಿಯ ಪಾತ್ರದಲ್ಲಿ ಕಾಣಿಸಿಕೊಂಡರೆ ಶ್ರೀ ವಿಷ್ಣು ಶರ್ಮಾ ಓಟೆಪಡುಪು ಇವರು ಕುಂತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಬಲಂ ಭೀಮಾಭಿರಕ್ಷಿತಂ ಎಂಬ ಈ ಒಂದು ಪರಿಕಲ್ಪನೆಯಲ್ಲಿ ನಮ್ಮ ತಾಳಮದ್ದಳೆ ಸಪ್ತಾಹ ಇವತ್ತು ಭೀಮನಾಗಿ ಕಾಣಿಸಿಕೊಳ್ಳಿಕ್ಕಿರುವರು ಸುಬ್ರಾಯ ಹೊಳ್ಳ ಇವರು. ಹಾಗೆ ಇನ್ನೊಬ್ಬರು ಕೃಷ್ಣ ಭಟ್ ಕಾಟಿಪಳ್ಳ ಇವರು ದುರ್ವಾಸನ ಪಾತ್ರದಲ್ಲಿಯೂ, ವಸಂತ ದೇವಾಡಿಗ ಇವರು ಕೌರವನ ಪಾತ್ರದಲ್ಲಿಯೂ, ದಿನಕರ ಮೇಂಡ ಇವರು ಶಕುನಿಯ ಪಾತ್ರದಲ್ಲಿಯೂ, ಅದೇ ರೀತಿ ಉಮೇಶ ನೀಲಾವರ ಇವರು ಸರ್ಪರಾಜನ ಪಾತ್ರದಲ್ಲಿಯೂ, ಶ್ರೀವತ್ಸ SR ಅವರದ್ದು ವಿಶೇಷವಾದಂಥ ಪಾತ್ರ. ಕಿಂದಮನ ಪಾತ್ರದಲ್ಲಿ ಶ್ರೀವತ್ಸ SR ನಮ್ಮ ಸದಸ್ಯರು ಇವರು ಕಾಣಿಸಿಕೊಳ್ಳಿಕ್ಕಿದ್ದಾರೆ. ಸ್ತುತಿ ಪದ್ಯ ಆಗುವಲ್ಲಿವರೆಗೆ ಎಲ್ಲ ಕಲಾವಿದರು ವೇದಿಕೆಯಲ್ಲಿ ಇರಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಾಗೆ ಶ್ರೋತೃಗಳು ನಾವು ಕೊಡಮಾಡುವಂತಹ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಅದಕ್ಕೂ ಕೂಡ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. 8 ಗಂಟೆಯ ತನಕ ನಡೆಯುವಂತಹ ಈ ಕಾರ್ಯಕ್ರಮ 8 ಗಂಟೆಗೆ ಸರಿಯಾಗಿ ಮುಕ್ತಾಯವಾಗ್ತದೆ. ಬಸ್ಸಿಗೆ ಅನುಕೂಲವಾಗುವಾಗ ಈ ಸಲ ಆ ರೀತಿ ಟೈಮನ್ನು ನಾವು ಹೊಂದಿಸಿಕೊಂಡಿದ್ದೇವೆ.
ಯಾವಾಗಿನಂತೆ ಕೊನೆಯ ಬಸ್ಸು ಸರಿಯಾಗಿ ಲಭ್ಯ ಇರುವುದಿಲ್ಲ ಎಂಬಂತಹ ದೃಷ್ಟಿಯಿಂದ ಸಭಾಸದರು ದಯವಿಟ್ಟು ತಮ್ಮ ತಮ್ಮ ಮೊಬೈಲ್ಗಳನ್ನು ಆಫ್ ಮಾಡಬೇಕು ಅಥವಾ ಮೌನಕ್ಕೆ ಅದನ್ನು ಜಾರಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಮೊದಲಿನಂತೆ ತಂಬಾಕು, ವೀಳ್ಯ ಉಗುಳುವುದು, ಗುಡ್ಕ ತಿನ್ನುವುದು ಇತ್ಯಾದಿ ಸಭಾಭವನದಲ್ಲಿ ಮಾಡಬಾರದು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಚಪ್ಪಾಳೆಯ ಮೂಲಕ ಅಂಥ ಪ್ರೋತ್ಸಾಹ ಎಲ್ಲವೂ ಮೊದಲಿನಂತೆ ಪ್ರೋತ್ಸಾಹ ನೀಡಲಿಕ್ಕಿಲ್ಲ ನಮ್ಮ ಸಭಾಭವನದಲ್ಲಿ. ಅದು ಹಿರಿಯರು ಹಾಕಿಕೊಟ್ಟಂಥ ಮಾರ್ಗದರ್ಶನ ಮಧ್ಯ ಮಧ್ಯೆ ಇಲ್ಲ. ಪ್ರಸಂಗ ಮುಗಿದ ನಂತರ ಎಲ್ಲರೂ ಕೊನೆಯವರೆಗೆ ಉಪಸ್ಥಿತರಿದ್ದು ಆಖ್ಯಾನ ಮುಗಿದ ನಂತರ ನಿಮಗೆ ಸಂತೋಷವಾದದ್ದಿದ್ದರೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ಭಾಗವತರಲ್ಲಿ ಸ್ತುತಿ ಪದ್ಯದೊಂದಿಗೆ ಕಥೆಯನ್ನು ಆರಂಭಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ನಿಜವಾಗಿ ಕರುಣಿಸುವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ಆ ಆ ಅಂಬುರುಗದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಹಿಡಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದಂಬುಜಾಸನ ವಾಣಿಯರಗ ಪಾದಾಂಬುಜಗೆ ಪೊಡ ಮಡುದ ವರ್ಣಿಪೆನಿ ಕಥಾಮೃತವಂ ಮಂತ್ರಿ ಸಹಿತೋಲಗವಾಯಿಯುತ
ಹಿತೋಲಗವಯಿಯುತ ಅಂತರಂಗ ವಿಚಾರ ಅರುಜಿದ ಅಂತರಂಗ ವಿಚಾರ ಗರುಜಿದ ಸಂತಸದಲ್ಲಿ ಕುಂತಿ ಭೋಜನ ಬಾಲ ಹೇಳಿ ಕೇಳಿ ನಮ್ಮದು ಯದುವಂಶ. ಹೇಳ್ತಾರೆ ಯದುವಿಗೆ ಶಾಪ ಬಂದಿದೆ, ರಾಜ್ಯಭಾರ ಮಾಡುವುದಕ್ಕೆ ಹಕ್ಕಿಲ್ಲ. ಅವ ಒಳ್ಳೆವ ಯದು. ಯಾಕೆ? ಅವನ ಅಪ್ಪನಾದಂತಹ ಯಯಾತಿ ತನ್ನ ಪತ್ನಿಯರೊಟ್ಟಿಗೆ ಕೂಡುವುದಕ್ಕೆ ವೀರ್ಯ ಯೌವನ ಕೇಳಿದ. ಕೇಳುವಾಗ ನಮ್ಮ ಮೂಲ ಪುರುಷನಾದಂತಹ ಯದು ಒಪ್ಪಲಿಲ್ಲ. ನಮ್ಮದಾದಂತಹ ವೀರ್ಯ, ಮಕ್ಕಳ ವೀರ್ಯ ಯೌವನ, ಅದನ್ನು ಅವನಿಗೆ ಕೊಟ್ಟರೆ ನಮ್ಮ ತಾಯಿಯೊಟ್ಟಿಗೆ ಅವ ರಮಿಸ್ತಾನಲ್ಲ. ಪರೋಕ್ಷವಾಗಿ ಏನು ಅರ್ಥ? ಮಕ್ಕಳ ವೀರ್ಯ ತಾಯಿಗೆ, ಅದಕ್ಕಿಂತ ದೊಡ್ಡ ಅಪವಾದ ಬೇಕು ಹೇಳಿ? ಅದಕ್ಕಾಗಿ ಅವ ಒಪ್ಪಲಿಲ್ಲ. ಆದ್ದರಿಂದ ನಮ್ಮ ಯದುವಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ. ಪುರು ಒಪ್ಪಿದ ಬಿಡಿ, ನಮಗೆ ಆ ವಿಷಯ ಬೇಡ, ನಮ್ಮದೇ ನಮಗೆ ಹೆಚ್ಚಾಗಿದೆ. ಅಲ್ಲಿಂದ ನಮ್ಮ ಯದುವಂಶ 7 ಕುಲಗಳಾಗಿ ವಿಸ್ತರಿಸಲ್ಪಟ್ಟಿತು. ಅದರಲ್ಲಿ 3ನೆಯದ್ದು ನಮ್ಮದೇ, ಭೋಜ ಅಂತ. ಕಕುರರಿದ್ದಾರೆ, ಅಥವಾ ನಮ್ಮ ಯಾದವರಿದ್ದಾರೆ, ವೃಷ್ಣಿಗಳಿದ್ದಾರೆ, ದಶಾರ್ಹರಿದ್ದಾರೆ. ಆದರೆ ನಮಗೆ ಬೇಕಾದ್ದು ನಮ್ಮದೇ, ಇನ್ನೊಬ್ಬರ ವಿಚಾರ ನಮಗೆ ಯಾಕೆ ಅಂಥವ ನಾನು. ಹಾಗಾದರೆ ನನ್ನ ರಾಜ್ಯ ಯಾವುದು ಅಂತ ಕೇಳಿದರೆ ಕುಂತಿ ರಾಜ್ಯ. ಇವತ್ತು ಎಲ್ಲಿಗೆ ಮುಟ್ಟಿದ್ದೇನೆ ಗೊತ್ತಾ ನಿಮಗೆ? ಕುಂತಿ ಭೂಪ ನೃಪಾಲ. ನೋಡಿ, ಶಾಪಗ್ರಸ್ತರಾದವರು ಇವತ್ತು ನೃಪಾಲರಾದರೋ ಇಲ್ವೋ? ಅದು ಎಲ್ಲಿ? ನಮ್ಮ ಕುಂತಿ ದೇಶಕ್ಕೆ ನಾನು ರಾಜನಾಗಿದ್ದೇನೆ. ನಮ್ಮ ಅಪ್ಪ ಇಟ್ಟ ಹೆಸರು ಭೋಜ ಅಂತ. ಅಂದರೆ ಇನ್ನೊಬ್ಬನಿಗೆ ಭೋಜಕ, ಅನ್ನವನ್ನು ಕೊಡುವವ ಅಂತ ಅರ್ಥ, ಮತ್ತೇನೂ ಅಲ್ಲ. ಹಾಗಾಗಿ ಕುಂತಿ ಭೋಜನಾದಂತಹ ನಾನು ಇವತ್ತು ಒಡ್ಡೋಲಗವನ್ನು ಕೊಟ್ಟಿದ್ದೇವೆ. ಇದು ಯಾರಿಗೆ ಉಂಟು ಈ ಭಾಗ್ಯ? ಶಾಪಗ್ರಸ್ತರಿಗೆ ಉಂಟಾ? ಇಲ್ಲ, ಒಡ್ಡೋಲಗ ಕೊಟ್ಟಿದ್ದೇನೆ. ಹಿಂದಿನವರ ವಿಚಾರ ನಮಗೆ ಬೇಡ. ಯಾಕೆ? ಮುಂದೆಯೂ ನಮ್ಮನ್ನು ಹೀಯಾಳಿಸುವರು ಇರ್ಬೋದು, ಯಾರಿಗೂ ಗೊತ್ತು. ಹಾಗಾಗಿ ನೃಪಾಲನಾದ ಮೇಲೆ ನಮಗೆ ವಂದಿಮಾಗದ್ರು ಇದ್ದಾರೆ, ಮಂತ್ರಿಗಳು ಇದ್ದಾರೆ, ಸೇನಾಧಿಪತಿಗಳಿದ್ದಾರೆ. ಇಷ್ಟೆಲ್ಲ ಜನರಿರುವಾಗ ನನ್ನ ಅಂತರಂಗದ ವಿಷಯ ಉಂಟಲ್ಲ, ಒಂದು ಬಹಳ ಸಂತಸದಿಂದ ನಾನೇ ಹೇಳಬೇಕಾದ್ದು. ಅದನ್ನು ಹೇಗೆ ಹೇಳಬೇಕು ಅಂತ ಕೇಳಿದರೆ ನಮಗೆ ಒಂದು ದೋಷ ಉಂಟು ಅಂತ. ಪುತ್ರರಿಲ್ಲದೆ ವ್ಯಥೆಯೊಳಿರುತ್ತಿರೆ ಮಿತ್ರನಾಗಿ ಶೂರ ಭೂಪನು ಶೂರ ಭೂಪನು ಪುತ್ರಿಗಳನ್ನೊಲಿದೀತ ಪಡೆದನು ದತ್ತಗದಲ್ಲಿ
ಎಳ್ಳನೊಲಿದಿದ್ದ ಪಡೆದನು ದತ್ತಗದಲ್ಲಿ ಪುತ್ರರಿಲ್ಲದೆ ವ್ಯದೆಯೊಳ್ಳು ಇರುತ್ತಿರೆ ಮಿತ್ರನಾಗಿಗ ಶೂರಭೂಪನು ಪುತ್ರಿಯಳ್ಳ ಒಲಿದಿದ್ದ ಪಡೆದನು ದತ್ತಗದಲ್ಲಿ ಬಲ್ಲವರು ಹೇಳಿದ್ರು ಪುತ್ರ ಶೋಕಂ ದಿನೇ ದಿನೇ ಅಂತ. ನನಗೆ ಅದಿಲ್ಲ. ಯಾಕಿಲ್ಲ? ನನಗೆ ಮಕ್ಕಳೇ ಇಲ್ಲ, ಮತ್ತೆ ಇಲ್ಲಿ ನಮಗೆ ದುಃಖ ಬರುವುದು. ಹಾಗಾದರೆ ಇನ್ನೂ ಒಂದುಂಟು, ಅಪುತ್ರಸ್ಯ ಗತಿರ್ನಾಸ್ತಿ. ಮುಂದೆ ಹೇಳಿದರು ಸ್ವರ್ಗ ನೈವಚ ನೈವಚ ಅಂತ. ಅಲ್ಲ, ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಹೋಗಿದ್ದಾನೋ ನರಕಕ್ಕೆ ಹೋಗಿದ್ದಾನೆ ಅಂತ ಮಡಿದವರು ಯಾರು? ಯಾರೂ ಇಲ್ಲ. ಪುರಾಣದಲ್ಲಿ ಕಥೆಗಳು ಇರಬಹುದು. ಆ ಕಥೆಗಳಿರುವುದು ಇನ್ನೊಬ್ಬನಿಗೆ ವ್ಯಥೆ ತರಿಸುವುದಕ್ಕೆ, ಮತ್ತೇನೂ ಅಲ್ಲ. ಆದರೂ ನನಗೆ ಮಕ್ಕಳಿಲ್ಲ ಅನ್ನುವಂಥ ಕೊರಗು. ಮದುವೆಯಾಗಿ ಕೆಲವು ವರ್ಷಗಳಾಯಿತು, ಹೌದಪ್ಪ. ಹಾಗೆ ಅಂತ ನನಗೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ದೇವರಾಣೆಗೆ ಒಬ್ಬಳೇ ಹೆಂಡತಿ. ಆ ಒಬ್ಬಳೇ ಹೆಂಡತಿಯಲ್ಲಿ ಮಗು ಆಗಬೇಕು ಅಂತ ಪ್ರಯತ್ನ. ಆಗಲಿಲ್ಲ ಅಂತ ಆದರೆ ಏನು ಮಾಡುವುದಕ್ಕೆ ಸಾಧ್ಯ? ಅದೊಂದು ಕೊರಗು. ಯಾಕಂದರೆ ನಮ್ಮ ಈ ಕುಂತಿ ಭೋಜ ಅವನ ರಾಜ್ಯದಲ್ಲಿ ಯಾರಿಗೂ ಯಾವುದೇ ರೀತಿಯ ಅವ್ಯವಸ್ಥೆ ಇಲ್ಲ. ಜಯಕಾರ ಹಾಕುವುದಾದರೆ ನನಗೆ ನೋಡಿ, ಕುಂತಿ ಭೋಜನಿಗೆ ಜಯವಾಗಲಿ. ಯಾಕೆ ಅಂದರೆ ಅವರ ಇಷ್ಟಾರ್ಥವನ್ನು ನೆರವೇರಿಸಿದಂತಹ ರಾಜ. ಹೇಳುವುದಕ್ಕೆ ರಾಜನೋ ಬಹುವಲ್ಲಭ ಅಂತ ಹೇಳ್ತಾರೆ, ಅದು ಆದೀತು ಆಗುದು ಅಂತ ನಾನು ಹೇಳುವುದಿಲ್ಲ, ನನಗಾಗುದು. ಹಿಂದೆ ರಾಮನಿಗೆ ಏಕಪತ್ನಿ ವೃತ ಅಲ್ವಾ? ಅವನಿಗೆ ಅಪ್ಪನಿಗೆ ಎಷ್ಟಿತ್ತು? 3 ಕೂಡಿಸು 200 ದಾಸಿಯರು. ಅವನಿಗೆ ಆದೀತು, ನಮಗೆ ಆಗಲಿಕ್ಕಿಲ್ಲ. ನಾವೊಂದು ನಿಷ್ಠಾವಂತರು. ಈ ನಿಷ್ಠಾವಂತನಾದಂತಹ ನಾನು ಮಕ್ಕಳಿಲ್ಲ ಈ ಕೊರಗಿನಲ್ಲಿ ಇದ್ದಾಗ ಆಲೋಚನೆ ಮಾಡಿದೆ. ನಮ್ಮ ಪುರೋಹಿತರು ಹೇಳಿದರು ದತ್ತ ಸ್ವೀಕಾರ ಮಾಡಬಹುದು ಅಂತ. ದತ್ತ ಸ್ವೀಕಾರ ಮಾಡಬಹುದು ಅಂತ ಹೇಳಿದರೆ ಯಾರ್ಯಾರನ್ನು ಮಾಡೋದು? ವಿಲೋಮದವರನ್ನ, ನಮ್ಮ ಸಂತತಿಗೆ ಒಗ್ಗದವರನ್ನ, ಅಥ ನಾನು ನೃಪತಿ ನನಗೆ ಅಲ್ಲದವರನ್ನು ನಾನು ದತ್ತು ಸ್ವೀಕಾರ ಮಾಡಲಿಕ್ಕೆ ಉಂಟ? ಬೇರೆ ತಂದರೆ ಮನೆ ಅಲ್ಲೋಲ ಕಲ್ಲೋಲ ಆಗ್ತದೆ, ಅದು ನೆನಪಿನಲ್ಲಿ ಇಟ್ಟುಕೊಳ್ಬೋದು. ಅನಾಥಾಶ್ರಮ ಅಂತ ನಮ್ಮಲ್ಲಿ ಉಂಟು, ಇಲ್ಲ ಅಂತಲ್ಲ. ಅಲ್ಲಿಂದ ನಾನು ತಂದು ನಾಥನಾಗುವುದಕ್ಕೆ ಸಿದ್ಧನಿಲ್ಲ. ಯಾಕಂದರೆ ಕೆಲವು ಗುಣಗಳು ವಿಚಾರಗಳು ರಕ್ತದ ಮೂಲಕ ಬರ್ತದೆ ಅಂತ ಉಂಟು. ಅಪ್ಪನ ಗುಣಗಳು ಮಗನಿಗೆ ಬರುವುದು, ಅಥವಾ ಅಮ್ಮನ ಗುಣಗಳು ಮಗನಿಗೆ ಬರುವುದು, ಹೀಗೆಲ್ಲ ಉಂಟು. ಹಾಗಾದರೆ ಆ ವಂಶವಾಹಿನಿಯಲ್ಲಿ ಶ್ರೇಷ್ಠವಾದ್ದನ್ನೇ ಸ್ವೀಕರಿಸಬೇಕು. ಹೀಗೆ ಯೋಚನೆ ಮಾಡುವಾಗ ನಮ್ಮ ಭಾವ ಶೂರ ಅಂತ ಅವನ ಹೆಸರು. ಯಾಕಂದರೆ ಅವನ ಅಪ್ಪ ದೇವಮೀಢ ಅಂತ, ಅವನ ಹೆಂಡತಿ ಮಾರೀಷೆ. ದೇವಮೀಢನ ಸಹೋದರಿಯನ್ನು ನನ್ನ ಅಪ್ಪ ಮದುವೆ ಆದ್ದು. ಆಲೋಚನೆ ಮಾಡಬೇಕು. ಹಾಗಾದರೆ ಇವನಿಗೇನಾಗಬೇಕು? ಶೂರ, ಮಾವನ ಮಗ, ಭಾವ. ನೋಡಿ ನೋಡಿ, ಅಲ್ಲಿ ಬೇಕಾದ್ದು ಭಾವ ಇದ್ದಾಗ ನನ್ನಲ್ಲಿರುವ ಭಾವನೆಯನ್ನು ಅವನಲ್ಲಿ ಪ್ರಕಟಿಸಬಹುದಲ್ಲ. ಯಾಕಂದರೆ ನಾನು ಹೇಳುವುದನ್ನು ಕೇಳಿದ್ದು, ಅವನಿಗೆ ಹೆಣ್ಣು ಮಕ್ಕಳು 5, ಗಂಡು ಮಕ್ಕಳು 3 ಅಂತ. ಅವರಿಗೆಲ್ಲ ಇಟ್ಟದ್ದು ಹೆಸರು. ಒಬ್ಬಳು ಪೃಥಾ, ಶ್ರುತಕೀರ್ತಿ, ಶ್ರುತಶ್ರವೇ, ಶ್ರುತದೇವ, ಹೀಗೆ 5 ಮಂದಿ ಮಕ್ಕಳಾದರೆ ವಸುದೇವ, ದೇವಭಾಗ, ದೇವಶ್ರವ ಅಂತ ಹೆಸರಿಟ್ಟ. ದೇವ ನೋಡಿ, ಹಿರಿಯರ ಹೆಸರನ್ನು ಇಡಬೇಕು, ಅಜ್ಜನ ಹೆಸರು ಇಡಬೇಕು, ಆಯ್ತಾ? ನಾಳೆ ತರ್ಪಣಕ್ಕೆ ಬೇಕಾಗ್ತದೆ ಅದೆಲ್ಲ. ಹಾಗಾಗಿ ಅಜ್ಜನ ಹೆಸರನ್ನು ಈ ಮೊಮ್ಮಕ್ಕಳಿಗೆ ಇಟ್ಟದ್ದು. ಅದರಲ್ಲಿ ಒಬ್ಬಳಿಗೆ ಇಡಲಿಲ್ಲ. ಪೃಥಾ ಅಂತ ಅವಳ ಹೆಸರು. ಏನು ಸಿದ್ಧಿಯೋ ನನಗೆ ಗೊತ್ತಿಲ್ಲ.
ಅವನಿಗೆ ಏನು ಬುದ್ಧಿ ಬಂತೋ ಗೊತ್ತಿಲ್ಲ. ಅವನಲ್ಲಿ ಹೋಗಿ ಹೇಳುವಾಗ ಅವನ ಆಲೋಚನೆ ಮಾಡಿ, ನನ್ನ ಆತ್ಮೀಯ, ನಾವೆಲ್ಲ ಒಡನಾಡಿಗಳು, ಅಲ್ಲಲ್ಲಿ ವಿದ್ಯಾಭ್ಯಾಸದಲ್ಲಿಯೂ ಒಡನಾಡಿಗಳು. ಕಲ್ಲು ಬಿಸಾಡು ಆವಾಗ ದಯಮಾಡಿ ಕಲ್ಲು ಬಿಸಾಡುವುದು ನಾವು ಯಾವುದಕ್ಕೆ, ಮನೆಗಲ್ಲ, ಮಾವಿನ ಮರಕ್ಕೆ, ಇಂಥದಕ್ಕೆಲ್ಲ ಒಟ್ಟೊಟ್ಟಿಗೆ ಇದ್ದವರು. ಆತ್ಮೀಯತೆಯ ಬಂಧ, ಅದು ಯಾಕೆ ಆ ಬಂಧ ಸಂಬಂಧ ಆಗಬಾರ್ದು ಅಂತ ಹೇಳಿ ಅವನಲ್ಲಿ ಹೇಳುವಾಗ ಅವನು ತನ್ನ ಮಗಳಾದಂತಹ ಪೃಥೆಯನ್ನು, ಪೃಥಾ ನನಗೆ ದತ್ತು ಕೊಡುವುದಂದರೆ ಹೀಗೆ ಕೊಡುವುದಲ್ಲ, ಅದಕ್ಕೆಲ್ಲ ಕ್ರಮ ಉಂಟು. ನಮ್ಮಲ್ಲಿ ಪುರೋಹಿತರೆಲ್ಲ ಆ ಕ್ರಮ ಪ್ರಕಾರ ನನಗೆ ಪೃಥೆಯನ್ನು ಮಗಳಾಗಿ ಕೊಟ್ಟರು. ಮಗಳಾಗಿ ಕೊಟ್ಟ ಮೇಲೆ ಇಲ್ಲಿಗೆ ಬಂದಾಯ್ತಾ, ನನಗನ್ನಿಸ್ತು ಪೃಥಾ ಹೇಳುವುದಕ್ಕಿಂತ ನನ್ನ ಹೆಸರು ಉಳಿಸಿಕೊಳ್ಳುವುದಕ್ಕೆ ಬೇಕಲ್ಲ, ಮಗ ಇಲ್ಲ, ಇವಳಿಗೆ ನಾನು ಕುಂತಿ ರಾಜ, ಅವನ ಮಗಳಿಗೆ ಕುಂತಿ ಅಂತ ಹೆಸರಿಟ್ಟೆ. ಇದು ಭ್ರಾಂತಿ ಅಲ್ಲ. ಅವಳು ಬಂದ ಮೇಲೆ, ಕುಂತಿ ಬಂದ ಮೇಲೆ ನನಗೆ ಬಂದದ್ದು ಶಾಂತಿ. ಅವಳು ಬಹಳ ಚೆಲುವೆ. ಈಗ ವಿದ್ಯಾಭ್ಯಾಸ ಏನೆಲ್ಲ ಬೇಕು ಅದನ್ನೆಲ್ಲ ಕೊಟ್ಟಿದ್ದೇನೆ, ಕೇಳಲಿಕ್ಕಿಲ್ಲ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಸಲ್ಲ ಅಂತಲ್ವ, ಇವಳಿಗೆ ಎಷ್ಟೆಲ್ಲ ಬೇಕು ಅಷ್ಟು. ಅದು ಎಲ್ಲಿ? ನಮ್ಮ ಅರಮನೆಯಲ್ಲಿ ಗುಡಿಸಿದ್ದು ನೆನಪಿನಲ್ಲಿಟ್ಟುಕೊಳ್ಬೇಕು. ಆಮೇಲೆ ಸಕಲ ವಿದ್ಯಾಶಾಸ್ತ್ರ ಅಭ್ಯಾಸ ಆದ ಮೇಲೆ ಬಿಲ್ಗಾರಿಕೆ, ಖಡ್ಗದ ವರಸೆ. ಯಾಕೆ ಕ್ಷಾತ್ರಾಯಣಿ ಅಲ್ವಾ, ಅದನ್ನೆಲ್ಲ ಅಭ್ಯಾಸ ಮಾಡಿದೆ. ಎಷ್ಟು ಬೇಗ ಕಲಿತಲು ಗೊತ್ತಾ ನಿಮಗೆ? 12 ವರ್ಷದಲ್ಲಿ ಕಲ್ತಾಯ್ತು, ಇನ್ನು ಕಲೀಲಿಕ್ಕೆ ಏನೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅವಳಿಗೆ ನಮ್ಮ ಶಾಸ್ತ್ರದಲ್ಲಿ ಏನೆಲ್ಲ ಉಂಟು, ಯಾರನ್ನು ಹೇಗೆ ಉಪಚರಿಸಬೇಕು ಇದನ್ನು ಹೇಳಿಕೊಟ್ಟಿದ್ದೇನೆ. ಯಾಕೆ? ನಮ್ಮಲ್ಲಿ ಎಷ್ಟು ಜನ ಬರ್ತಾರೋ ಏನೋ, ನಮ್ಮಲ್ಲಿ ಕೆಲವರಿಗೆ ಅತಿಥಿ ಮತ್ತು ಅಭ್ಯಾಗತ ಅನ್ನೋದರ ವಿಷಯವೇ ಗೊತ್ತಿಲ್ಲ, ಅದರ ಅರ್ಥವೇ ಗೊತ್ತಿಲ್ಲ. ನಾವು ಕರೆದು ಬರುವವರನ್ನು ನಾವು ಏನು ಹೇಳ್ತೇವೆ? ಅಭಿ ಆಗತಃ. ನಿನ್ನನ್ನು ಕರೆದು ನಾನು ಬಂದನ ಅಭ್ಯಾಗತ. ಹಾಗಾದರೆ ಹೇಳದೇ ಬರುವವ ಯಾರು? ಅನೂತಃ ಆಹುತ. ಅವನನ್ನು ಅತಿಥಿ ಅಂತ ಹೇಳೋದು. ನಮ್ಮಲ್ಲೆಲ್ಲ ಕರೆದವರನ್ನು ಸಹ ಅತಿಥಿ ಹೇಳ್ತೇವೆ. ಅವನ ತಿಥಿ ಮಾಡಲಿಕ್ಕೆ ಮಾತ್ರ ಬಾಕಿ. ಅವನಿಗೆ ಬೇಕು ಅಂತಾದರೆ ಮುಖ್ಯ ಅತಿಥಿ ಅಂತ ದೊಡ್ಡ ಶ್ರಾದ್ದ ಮಾಡ್ಬೋದು. ಆದರೆ ನಾವು ಕಲ್ತವರು ನೋಡಿ, ಗಾರ್ಗ್ಯರಲ್ಲಿ ಕಲ್ತಾದ ಮೇಲೆ ನಮ್ಮಲ್ಲಿ ಸಂಸ್ಕೃತ ಜ್ಞಾನ ಅಷ್ಟು ಉಂಟು. ಅವಳು ಅಷ್ಟು ಕಲ್ತ ಮೇಲೆ ಅವಳಿಗೆ ಏನನ್ನು ಹೇಳಬೇಕು ಅದನ್ನೆಲ್ಲ ಹೇಳಿಯಾಗಿದೆ. ಅವಳು ಬಂದ ಮೇಲೆ ನೋಡಿ ನಮ್ಮ ರಾಜ್ಯ ಹೇಗಾಗಿದೆ, ಸುವರ್ಣ ರಾಜ್ಯ. ಕಾಲಿಟ್ಟಲ್ಲಿಯೋ ಅಥವಾ ನಾವು ಹೋದಲ್ಲಿಯೋ ನಮಗೆ ನಷ್ಟ ಇಲ್ಲ. ನಮ್ಮ ಬೆಳೆ ನೋಡಿ ಸ್ವಾಮಿ ಎಷ್ಟು ಬರ್ತದೆ, ಏನೆಲ್ಲ ಬರ್ತದೆ. ಎಲ್ಲರೂ ನಮ್ಮ ಕೃಷಿಕರು ಹೇಳ್ತಾರೆ, ಈ ಕುಂತಿ ಬಂದ ಮೇಲೆ ಸಮಗ್ರವಾದಂತಹ ದವಸ ಧಾನ್ಯಗಳು ಬೆಳೀತಾ ಉಂಟು ಮಹಾರಾಜ, ಸ್ವೀಕರಿಸಬೇಕು ಅಂತ. ನಮ್ಮಲ್ಲಿ ಈಗ ಕೋಣೆಯೊಳಗೆ ಜಾಗೆಯೇ ಇಲ್ಲ, ಅಷ್ಟಾಗಿದೆ. ದವಸ ಧಾನ್ಯ ಆಗಲಿ ಧನ ಆಗಲಿ ನೋಡಿ, ಹೆಣ್ಣಿನ ಕಾಲಗುಣ. ನಾನು ಯಾಕೆ ಅವಳನ್ನು ಬರಲಿಕ್ಕೆ ಹೇಳಿದ್ದೆ ಅಂದರೆ 2 ಕುಲಗಳನ್ನು ಬೆಳಗಿಸುವವಳು. ಆದ್ದರಿಂದ ಅಂಥ ಹೆಣ್ಣು ಬೇಕು ಅಂತ ನಾನು ಮಾಡಿದ್ದು, ಮತ್ತೆ ಏನಲ್ಲ. ಇಲ್ಲ ಪುತ್ರನನ್ನು ಪಡ್ಬೋದು, ನಾಳೆ ದತ್ತಪುತ್ರನಿಗೆ ತಕೈ ಪಿತೃಭಕ್ತಿ ಅಂತ ಹೇಳಿದರೆ ನಾನು ಹೋದೆ. ಅಂಥವಳನ್ನು ಬರಮಾಡಿ ಆದ ಮೇಲೆ ಈಗ ಅಲ್ಲಲ್ಲಿ ನಾವು ಬಡಬಗ್ಗರಿಗೆ, ನಮ್ಮಲ್ಲಿ ಯಾರು ಇದ್ದಾರೋ ನಿರಾಶ್ರಿತರು, ಅವರಿಗೆಲ್ಲ ಊಟ ಮಾಡುವಂಥ ಒಂದು ಶಾಲೆ ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಈಗ ನನ್ನ ಹೆಸರನ್ನೇ ಹೇಳೋದು, ನಮ್ಮ ಹೆಸರನ್ನು. ಅದು ಗೊತ್ತಾ? ಭೋಜನ ಶಾಲೆ ಅಂತ. ನೋಡಿ, ನಮ್ಮ ಹೆಸರು ಎಲ್ಲಿ ಹೋದರೂ ನಮ್ಮ ಹೆಸರು ಹೋಗುವುದಿಲ್ಲ ನೋಡಿ. ಭೋಜನ ಶಾಲೆ ಅದು ಈಗ, ಮುಂದೆ ಭವಿಷ್ಯತ್ತಿನಲ್ಲಿಯೂ ಇಂಥದ್ದಿದ್ದಾಗ ಅದು ಭೋಜನ ಶಾಲೆ ಅಂತ ಹೇಳ್ಯಾರು. ನನ್ನ ಹೆಸರು ಶಾಶ್ವತವಾಗಿ ಉಳಿಯುತ್ತದೋ ಇಲ್ಲವೋ ನೋಡಿ, ಅನ್ನದಾನ ಮಾಡಿದ್ದರಿಂದ. ದೇವಸ್ಥಾನದಲ್ಲಿ ಅನ್ನಪ್ರಸಾದ, ನಮ್ಮಲ್ಲಿ ಅನ್ನಪ್ರಸಾದ ಅಲ್ಲ, ಭೋಜನ ಶಾಲೆಯಲ್ಲಿ ಬಂದವರಿಗೆ ಎಲ್ಲರಿಗೂ ಅನುಕೂಲ. ಅನಾವೃಷ್ಟಿ ಇಲ್ಲ, ಅತಿವೃಷ್ಟಿ ಇಲ್ಲ, ಎಲ್ಲರೂ ಸುಖ ಸಂತೋಷದಿಂದ ಇದ್ದಾರೆ. ಕುಂತಿಗೆ 14 ವರ್ಷಗಳಾಗಿದೆ. ಅದೇನು ಕರೆ ಬರ್ತಾ ಉಂಟ? ಬಹಳ ಸಂತೋಷದಲ್ಲಿರುವಾಗ ನಮಗೆ ವೈರಿಗಳಿಲ್ಲ, ಅದನ್ನೇ ಹೇಳಬೇಕು. ಒಬ್ಬನೇ ಒಬ್ಬ ವೈರಿ ಇಲ್ಲ, ಎಲ್ಲರೂ ನಮಗೆ ಮಿತ್ರರು.
ನಮ್ಮ ಸೇನೆಗೆ ಏನು ಕೆಲಸ ಇಲ್ಲ ಅಂತ ಆಗಿದೆ. ಹಾಗೆ ಅಂತ ಹೇಳಿ ಅವರಿಗೆ ಕೊಡುವಂಥದ್ದು ಕೊಡ್ತೇನೆ, ಅದು ಬೇರೆ ವಿಷಯ. ಒಬ್ಬನೇ ಒಬ್ಬ ನನ್ನ ಹೆಸರು ಕೇಳಿ, ನನ್ನ ಖ್ಯಾತಿಯನ್ನು ಕೇಳಿ ನಮ್ಮ ರಾಜ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಇಲ್ಲ. ಅಲ್ಲಿಗೆ ನಾನು ಮುಟ್ಟಿದ್ದೇನೆ, ಅಷ್ಟು ಎತ್ತರಕ್ಕೆ ಮುಟ್ಟಿದ್ದೇನೆ. ನನ್ನನ್ನು ನಾನು ಉದ್ಘಾಟಿಸಿದೆ, ಮತ್ತೆ ಯಾರು ನೀವು ಉದ್ಘಾಟಿಸ್ತೀರ ನಾನೇನು ಅಂತ? ನನ್ನ ಕುರಿತು ಯಾರೂ ಹೇಳುವುದಿಲ್ಲ, ನಾನೇ ಹೇಳಬೇಕು. ಹೀಗೆ ಹೇಳಿ ಆದ ಮೇಲೆ ಮನಸ್ಸಿಗೆ ನೆಮ್ಮದಿ ಉಂಟು, ಶಾಂತಿ ಉಂಟು. ನನ್ನ ಹೆಂಡತಿಯು ನನಗೆ ಅನುಕೂಲಿಯಾಗಿದ್ದಾಳೆ. ಅವಳಲ್ಲಿ ಹೇಳಿದ್ದೇನೆ, ಅವಳು ಈಗ ಅತಿಯಾದಂಥ ಸಂತೋಷದಲ್ಲಿದ್ದಾಳೆ. ಮಕ್ಕಳಿಲ್ಲ ಅಂತ ಒಂದು ಹೆಣ್ಣು ಮಗು ಬಂತು, ನಮ್ಮ ಮನೆ ಅಲ್ಲ ಕೊಟ್ಟ ಮನೆಯನ್ನು ಬೆಳಗಿಸುವವಳು ಅಂತ ಬಹಳ ಮುದ್ದಿನಿಂದ ಸಾಕಿದ್ದಾಳೆ. ಹಾಗಾಗಿ ನೆಮ್ಮದಿಯಿಂದ ಇರುವಾಗ, ಸಂತೋಷದಿಂದ ಇರುವಾಗ ಕೇವಲ ನಾನು ಇಲ್ಲೇ ಇರುವುದು ಸರಿಯಾ? ಅಲ್ಲ. ಹಾಗಾದರೆ ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ಕುಂತಿ ಭೋಜ, ಅಲ್ಲಿಯೇ ಅಲ್ಲ ಅವ ಇರುವುದು. ಭೋಜನಕ್ಕೆ ಮಾತ್ರ ಅಲ್ಲ, ಶಯನಕ್ಕೆ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಏನೆಲ್ಲ ನಡೆಯುತ್ತದೆ ಅದನ್ನು ವಿಚಾರಿಸುವುದಕ್ಕೆ ನಾನೇ ಹೋಗುವುದು. ಆದ್ದರಿಂದ ಅದು ತುರ್ತು ಕಾರ್ಯಕ್ಕೆ ಹೋಗಬೇಕು. ಅದಕ್ಕಾಗಿ ಮಗಳಲ್ಲಿ ಹೇಳಿದೆ, ಕುಂತಿಯಲ್ಲಿ ಶಾಂತಿಯಾಗಿ ಇರು, ಬಂದಂತಹ ಅತಿಥಿಯನ್ನು ನೀನು ನೋಡಿಕೊ. ನಿನಗೆ ಒಬ್ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಅಮ್ಮನನ್ನು ಕರಿ, ಅಮ್ಮನೊಟ್ಟಿಗೆ ಒಂದು ಸತ್ಕಾರ ಮಾಡಬೇಕು. ಯಾಕೆಂದರೆ ಅತಿಥಿಗಳಾದವರು ಆಶೀರ್ವಾದ ಮಾಡಿದರೆ ಅದು ಒಳ್ಳೆಯದಾಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಇವಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ನನಗೊಬ್ಬೊಂದು ಪುತ್ರ ಸಂತಾನ ಆದರೂ ಆದೀತು, ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಕೆಲವು ಸಲ ಹಾಗೆ ಆಗುವುದು, ಮಗಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ತಂದೆ ತಾಯಂದಿರಿಗೆ ಮಕ್ಕಳು ಹುಟ್ಟುವುದು ಉಂಟು. ಇದನ್ನೆಲ್ಲ ಯೋಚಿಸಿ ಕರೆ ಬರ್ತಾ ಉಂಟು, ಅಲ್ಲಿಂದ ಈ ಕರೆ ಬರ್ತಾ ಉಂಟು. ಕರೆ ಬಂದ ಮೇಲೆ ನಾನು ಹೋಗಬೇಕೋ ಬೇಡೋ, ಏನೆಲ್ಲ ಆಗಿದೆ ಅಂತ ನೋಡುವುದಕ್ಕೆ ಬಂದೆ. ಭರದಿ ದುರ್ವಾಸನೈ ತಂದು ಇರುವನವನೆಲ್ಲಿ. ನಾನು ಬರುವಂತಹ ಕ್ರಮವೇ ಹಾಗೆ. ಭರದಿ ದೂರ್ವಾಸನೈ ತಂದು ನೋಡುವವರೆಲ್ಲರೂ ಕೂಡ ಕಣ್ಣು ಬಿಟ್ಟೇ ನೋಡುತ್ತಾ ಇರಬೇಕು. ಹೌದು, ನಾವು ಬರುವಂತಹ ಶೈಲಿಯೇ ಅದು ಅಂತ. ಯಾಕೆ? ದೂರ್ವಾಸ ಈ ಪ್ರಪಂಚದಲ್ಲಿ ಸ್ಥಾಪಿತವಾದದ್ದೇ ಆ ರೀತಿಯಲ್ಲಿ, ರುದ್ರಾಂಶ ಸಂಭೂತನೆನಿಸಿಕೊಂಡು ಸದಾ ಶಾಪೋದಕವನ್ನೇ ಕೈಯಲ್ಲಿ ಆಂತುಕೊಂಡು ಇನ್ನೇನು ಎದುರಿದ್ದವರಿಗೆ ಶಾಪ ಕೊಟ್ಟು ಬಿಡುವುದೇ. ಅಷ್ಟೊಂದು ಸಿಟ್ಟನ್ನು ಹೊಂದಿದವು. ಆದರೆ ಸಿಟ್ಟು ಯಾವತ್ತೂ ಕೂಡ ಈ ದೂರ್ವಾಸನ ನಿಯಂತ್ರಣದಲ್ಲಿಯೇ ಇರ್ತದೆ ಹೊರತು ಆ ನಿಯಂತ್ರಣ ಮೀರಿ ಯಾವತ್ತಿಗೂ ಕೂಡ ವ್ಯವಹರಿಸಿದ್ದಿಲ್ವಲ್ಲ. ಅಥವಾ ದೂರ್ವಾಸನ ಸಿಟ್ಟಿನಿಂದಾಗಿ ಲೋಕಕ್ಕೇನೋ ಅಪಚಾರವಾಯಿತು, ಲೋಕಕ್ಕೇನೋ ಕಂಟಕ ಒದಗಿ ಬಂತು ಅಂತ ಇಲ್ವಲ್ಲ. ಸಿಟ್ಟಿನಿಂದಾಗಿ ಆದರೂ ಕೂಡ ಲೋಕದ ಹಿತವನ್ನೇ ಬಯಸುವವ ನಮ್ಮಂತಹ ಋಷಿ ಮುನಿಗಳಿಗೆ ಅದು ಭೂಷಣವೂ ಹೌದು, ಕರ್ತವ್ಯವೂ ಹೌದು. ಲೋಕಹಿತಕ್ಕಾಗಿಯೇ ತಪಸ್ಸನ್ನು ಮಾಡುವವರು, ಲೋಕ ಕಲ್ಯಾಣಕ್ಕಾಗಿಯೇ ಯಾಗಯಜ್ಞಾದಿಗಳನ್ನು ನಡೆಸುವವರು, ತನ್ಮೂಲಕವಾಗಿ ಸರ್ವೇ ಜನಾ ಸುಖಿನೋ ಭವಂತು ಎನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಜೀವನವನ್ನು ಸಾಗಿಸುವವರು ನಾವು. ನಮಗಾದರೂ ಕೂಡ ಆಚರಣೆಯಲ್ಲಿ ಇದೇ ರೀತಿಯಾಗಿ ಮುನ್ನಡೆಯಬೇಕು ಎಂಬ ಹಾಗೆ ಶಾಸ್ತ್ರವೇ ಒಂದು ದಾರಿಯನ್ನು ಹಾಕಿಕೊಟ್ಟಿದೆಯಲ್ಲ. ಕಾಲ ಕಾಲಕ್ಕೆ ಬೇಕಾದ ಹಾಗೆ ಯಾವುದನ್ನು ಮಾಡಬೇಕು,
ಅದನ್ನೆಲ್ಲವನ್ನೂ ಕೂಡ ಸರಿಯಾಗಿಯೇ ಮಾಡುವಂತಹ ಹೊಣೆಗಾರಿಕೆ ನಮಗುಂಟು. ಈಗ ಒಂದು ಯಜ್ಞ ಮಾಡಬೇಕು ಅಂತಾದರೆ ಅದಕ್ಕೆ ಯೋಗ್ಯವಾದಂತಹ ಒಂದು ಮುಹೂರ್ತ ಬೇಕು, ಕಾಲ ಬೇಕು. ಅದನ್ನೆಲ್ಲವನ್ನು ಸರಿಯಾಗಿ ತಿಳಿದುಕೊಂಡು ತಾನೇ ನಾವು ಮುಂದುವರಿಯುವುದು. ಅದೇ ರೀತಿಯಾಗಿ ಈಗ ಸಮಯ ಯಾವುದು ಅಂತ ನೋಡಿದರೆ, ನಮ್ಮಂತಹ ಋಷಿವರ್ಯರು ಹೆಚ್ಚಾಗಿ ತಿರುಗಾಟವನ್ನೇ ಮಾಡದೆ ಚಾತುರ್ಮಾಸ್ಯ ವ್ರತದಿಷ್ಠರಾಗಿದ್ದುಕೊಂಡು ಒಂದು ಕಡೆ ಸ್ಥಿರವಾಗಿ ಇರಬೇಕಾದಂತಹ ಕಾಲವಿದೆ. ದೂರ್ವಾಸರಿಗೆ ಯಾವುದಾದ್ರೂ ಒಂದು ಕಡೆಗೆ ಹೋಗಬೇಕು ಅಂತಾದರೆ ನಾವು ಹಿಂದೆ ಮುಂದೆ ನೋಡುವವರಲ್ಲ, ಯೋಚಿಸುವವರು ಅಲ್ಲ. ನಮಗೆ ಸಿಕ್ಕಿದ್ದೇ ದಾರಿ, ಕಾಣುವುದೇ ಮಾರ್ಗ. ಅದನ್ನೇ ಅನುಸರಿಸಿಕೊಂಡು ಮುಂದುವರಿಯುತ್ತಾ ನಾನು ಯಾವ ಕಡೆಗೆ ಬಂದದ್ದು ಎಂಬ ಹಾಗೆ ಯೋಚನೆ ಮಾಡುವಾಗ ಭವ್ಯವಾದಂತಹ ಅರಮನೆಯೇ ನನ್ನ ಕಣ್ಣ ಮುಂಭಾಗದಲ್ಲಿ ಗೋಚರಿಸುತ್ತಾ ಉಂಟು. ತಿಳಿದೆ, ಕುಂತಿ ಭೋಜನ ಅರಮನೆ ಇದು. ವೈಭವವೂ ಉಂಟು, ಐಶ್ವರ್ಯವೂ ಉಂಟು. ಸೇವಕರು ಎಲ್ಲರೂ ಕೂಡ ಅಲ್ಲಲ್ಲಿ ಸೇರಿಕೊಂಡವರಿದ್ದಾರೆ. ಅವರವರ ಕರ್ತವ್ಯದಲ್ಲಿ ಅವರು ನಿರತರಾಗಿದ್ದರೂ ಕೂಡ ಒಮ್ಮೆಲೆ ಅವರೆಲ್ಲರ ದೃಷ್ಟಿ ನನ್ನೆಡೆಗೆ ಸೆಳೆಯಲ್ಪಡ್ತದೆ ಅಂತಾದರೆ ನಮ್ಮ ಯೋಗ್ಯತೆಯನ್ನು ನಾವು ಅಲ್ಲಿ ಗುರುತಿಸಿಕೊಳ್ಳುವುದು, ಕಂಡುಕೊಳ್ಳುವುದು. ಆದರೆ ಯೋಗ್ಯತೆಯನ್ನು ಗುರುತಿಸಬೇಕಾದವರೇ ಅಲ್ವೇ ಗುರುತಿಸಬೇಕಾದದ್ದು. ನಮಗೆ ಮಾನ್ಯತೆಯನ್ನು ಕೊಡಬೇಕಾದವರೇ ಮುಂದುವರಿದು ಬಂದು ನಮ್ಮನ್ನು ಸ್ವಾಗತಿಸಿ ಸತ್ಕರಿಸಬೇಕಾದವರು. ಆದರೆ ಇಲ್ಲಿ ಪರಿಸ್ಥಿತಿ ಹಾಗಿಲ್ವಲ್ಲ. ಪುರಜನರೇನೋ ಅವರಷ್ಟಕ್ಕೆ ಅವರು ನನ್ನನ್ನು ನೋಡುತ್ತಾ ಇದ್ರು ಕೂಡ ಯಾರು ನನ್ನ ಮುಂಭಾಗದಲ್ಲಿ ಕಾಣಬೇಕಾಗಿತ್ತು, ನನ್ನನ್ನು ಆದರಿಸಬೇಕಾಗಿತ್ತೋ, ಸತ್ಕರಿಸಬೇಕಾಗಿತ್ತೋ ಅಂತಹ ಕುಂತಿ ಭೋಜ ಮಹಾರಾಜನೇ ನನ್ನ ಮುಂಭಾಗದಲ್ಲಿ ಗೋಚರಿಸುವುದಿಲ್ಲ ಅಂತಾದರೆ ಯೋಚನೆ ಮಾಡುವುದು ನಾನು. ನಮ್ಮ ಭವ್ಯ ಪರಂಪರೆ ಎಂಥದ್ದು. ಅತಿಥಿ ದೇವೋಭವ ಎಂಬ ಹಾಗೆ ಕಾಣುವಂತಹ ಸಂಸ್ಕಾರವನ್ನು ಹೊಂದಿದಂತಹ ಯಾವನೇ ಒಬ್ಬನಾದರೂ ಕೂಡ ಅತಿಥಿಯಾಗಿ ಮನೆಯ ಮುಂಭಾಗಕ್ಕೆ ಬಂದವನನ್ನು ಸತ್ಕರಿಸಬೇಕು, ಉಪಚರಿಸಬೇಕಿತ್ತು. ಆದರೆ ಈ ಕುಂತಿ ಭೋಜ ಹಾಗೆ ಮಾಡಲಿಲ್ಲ. ಅತಿಥಿ ಸತ್ಕಾರಕ್ಕೆ ಹಿಂದಡಿ ಇಟ್ಟನೇ ಅವ. ಅಥವಾ ನಾನು ಇಲ್ಲಿಯವರೆಗೆ ಬಂದದ್ದವನ ಅರಿವಿಗೆ ಇಲ್ಲದೆ ಹೋಯಿತೆ, ಅರಿವಾಗದೇ ಹೋಯಿತೆ. ಇಂತಹ ಯೋಗ್ಯತಾವಂತನನ್ನಾದರೂ ಕೂಡ ಉಪಚರಿಸಿದಂತಹ ಆ ಮತಿಗೇಡಿ ಕುಂತಿ ಭೋಜ. ಯಾಕೆ ಮತಿಗೇಡಿ ಅಂತ ಹೇಳುವುದು? ಕಾರಣ ಮತ್ತೇನಲ್ಲ, ಯಾರಿಗಾದರೂ ಕೂಡ ಸರಿಯಾಗಿ ಮತಿ ಇದ್ದವನಿಗೆ ಇಂತಹ ಒಂದು ವಿಚಾರ ಸ್ಪಷ್ಟವಾಗಿ ತಿಳಿದಿರ್ತದೆ. ಋಷಿ ಮುನಿಗಳು, ಬ್ರಾಹ್ಮಣೋತ್ತಮರೋ ಯಾವಾಗ ಆಸ್ಥಾನವನ್ನು ಪ್ರವೇಶ ಮಾಡುತ್ತಾರೋ ಅವರನ್ನು ರಾಜನಾದರೂ ಕೂಡ ತನ್ನ ಸಿಂಹಾಸನದಿಂದ ಎದ್ದು ಬಂದು ಉಪಚರಿಸಬೇಕಾದದ್ದು ರಾಜಧರ್ಮ. ಅಂತಹ ರಾಜಧರ್ಮವನ್ನು ಮೀರಿ ಇವ ನಡೀತಾನೆ ಅಂತಾದರೆ ಮತಿಗೇಡಿ ಅಲ್ಲದೆ ಮತ್ತಿನ್ನೇನು. ಇಂಥವರಿಂದಲೂ ಉಪಚಾರ ಸಿಗುತ್ತದೆ ಎಂಬಂತಹ ನಿರೀಕ್ಷೆಯಲ್ಲಿ ನಾನು ಈ ಕಡೆಗೆ ಬಂದಿದ್ದೇನಲ್ಲ. ಇಲ್ಲ, ಇದು ತಪ್ಪು ನನ್ನದ್ದೇಯೋ ಅಂತ ಒಮ್ಮೆ ಯೋಚನೆ ಮಾಡುವುದು. ಆದರೆ ಆಗುವುದಕ್ಕೆ ಸಾಧ್ಯ ಇಲ್ವಲ್ಲ. ಯಾಕೆ? ಭಗವತ್ ಪ್ರೇರಣೆಯಿಂದಲೇ ಅಲ್ವೇ ನಾವು ಇಲ್ಲಿಯವರೆಗೆ ಸಾಗಿ ಬಂದವರು. ಆ ಭಗವಂತನ ಪ್ರೇರಣೆ ನಮಗೆ ಇಲ್ಲದೆ ಇರ್ತಿದ್ರೆ ನಾವು ಈ ಪುರದವರೆಗೆ ಸಾಗಿ ಬರುವುದಕ್ಕೆ ಸಾಧ್ಯವಿತ್ತೆ. ಹಾಗಾದರೆ ಯಾಕೆ ಹೀಗಾಗಿ ಹೋಯಿತು? ಇವನ ಮತಿಗೇಡಿತನವೇ ಇದಕ್ಕೆಲ್ಲ ಕಾರಣವಾಗಿ ಹೋಯಿತೋ ಅಥವಾ ಉದಾಸೀನವನ್ನೇ ತಾಳಿಬಿಟ್ಟನೋ ನನ್ನ ಕುರಿತಾಗಿ? ಇಂಥವರಿಗೆಲ್ಲ ಏನಾದರೂ ಒಂದು ಶಾಸ್ತಿಯನ್ನು ಮಾಡಲೇಬೇಕು ಎಂಬ ಹಾಗೆ ಸದಾ ಹಪಹಪಿಸುವಂತಹ ಈ ದುರ್ವಾಸ ಕೆರಳಿ ಶಾಪವನ್ನು ಕೊಡದೇ ಇರ್ತೇನೆ. ಕೆರಳಿ ಶಾಪವ ಕೂಡಲೇ, ಕೆರಳಿ ಶಾಪವ ಒಡನೆ ಚೀಯಂದು ಧಿಕ್ಕರಿಸಿ ತಿರುಗಿರ ಭಸದಿ ಹೋಗುತ್ತಿರಲು
ಪಲಿಕಿಸುತ್ತ ಕುಂತಿ ಸಂತೈಸಿ ಕರೆತಗೆನೆಂದು ತೆರಳಿವಿನ ಎದಿ ಮುನಿಗೆ ಮಣಿದು ಮುನಿಗೆ ಮಣಿದು ದುಷ್ಟಾನಿ ವಾಸಾಂಸಿ ಅಸ್ಯ ದೂರ್ವಾಸಃ. ಸದಾ ಕೊಳಕಾದ ಬಟ್ಟೆಯನ್ನೇ ಧರಿಸಿಕೊಂಡಿರುವವ ದೂರ್ವಾಸ. ಆದರೆ ಪ್ರಾಪಂಚಿಕರು ಒಂದರ್ಥ ಮಾಡಿಕೊಳ್ಳಬೇಕು, ದೂರ್ವಾಸ ಯಾಕೆ ಸದಾ ಕೊಳಕಾದ ಬಟ್ಟೆಯನ್ನೇ ಧರಿಸಿಕೊಂಡಿರ್ತಾನೆ ಎಂಬ ಹಾಗೆ. ಶುಭ್ರತೆ ಪ್ರಪಂಚದಲ್ಲಿ ಎಲ್ಲುಂಟು ಸ್ವಾಮಿ? ಎಲ್ಲ ಕೊಳಕಲ್ವೇ ಇರುವುದು ಈ ಪ್ರಪಂಚದಲ್ಲಿ. ಸದಾ ಕ್ಷಾತ್ರವನ್ನೇ ತನ್ನ ಬೆನ್ನೆಲುಬಾಗಿರಿಸಿಕೊಂಡು ಪ್ರಜಾ ಪರಿಪಾಲನೆಯನ್ನೇ ಮಾಡಬೇಕಾದಂತಹ ರಾಜನೋರ್ವ ತನ್ನ ಸ್ವಾರ್ಥ ಚಿಂತನೆಯನ್ನೇ ಹೊಂದಿದ್ದಾನೆ ಅಂತಾದರೆ ರಾಜಧರ್ಮ ಎಲ್ಲಿ ಪಾಲಿಸಲ್ಪಡ್ತದೆ ಹೇಳಿ? ಅಥವಾ ವೇದಾಧ್ಯಯನದ ಮೂಲಕವಾಗಿಯೋ ವಿದ್ಯಾದಾನದ ಮೂಲಕವಾಗಿಯೋ ಬ್ರಾಹ್ಮಣೋತ್ತಮರೋ ಋಷಿಮುನಿಗಳೋ ವಿಪ್ರಸಂಕುಲವೋ ಸದಾಕಾಲ ಲೋಕೋತ್ತರವಾದಂತಹ ಹಿತವನ್ನೇ ಬಯಸಬೇಕಾದವರು ತಮ್ಮ ಅರ್ಥ ಸಾಧನೆಗಾಗಿಯೇ ಇವನ್ನೆಲ್ಲವನ್ನೂ ಕೂಡ ಉಪಯೋಗಿಸಿಕೊಳ್ತಾರೆ ಅಂತಾದರೆ ಪ್ರಪಂಚದಲ್ಲಿ ಶುಭ್ರತೆ ಎಲ್ಲಿಂದ ಬರ್ತದೆ? ಹಾಗಾಗಿಯೇ ಇಂತಹ ಕೊಳಕಾದ ಪ್ರಪಂಚದಲ್ಲಿ ಕೊಳಕಾಗಿಯೇ ಕಾಣಿಸಿಕೊಳ್ಳಬೇಕು. ಇಂತಹ ಅನಿವಾರ್ಯತೆಯನ್ನು ಹೊಂದಿದ ಕಾರಣದಿಂದಲೇ ದೂರ್ವಾಸ ಈ ರೀತಿಯಾಗಿಯೇ ಕಾಣಿಸಿಕೊಂಡವ. 60,000 ಮಂದಿ ಶಿಷ್ಯರನ್ನು ಸದಾ ನನ್ನ ಬೆಂಗಾವಲಿನಲ್ಲಿ ಇರಿಸಿಕೊಂಡು ಚಾತುರ್ಮಾಸ್ಯದ ಈ ಶುಭಾವಸರವನ್ನು ಇಲ್ಲಿ ಕಳೆಯಬಹುದು, ಇಲ್ಲಿ ಸುಸೂತ್ರವಾಗಿ ನಾನು ಸಾಗಬಹುದು ಎಂಬ ಹಾಗೆ ಯೋಚಿಸಿದ್ರೆ ಇಲ್ಲಿಯ ಅರಸನ ವರ್ತನೆ ಈ ರೀತಿಯಾಗಿ ಆಗಿ ಹೋಯಿತಲ್ಲ. ಕೆರಳಿ ಶಾಪವನ್ನೇ ಕೊಡಬೇಕು ಎಂಬ ಹಾಗೆ ಮಂತ್ರ ಜಲವನ್ನು ಕೈಯಲ್ಲಿ ಹಿಡಿದು ನಿಂತವ ನಾನು. ಆದರೆ ಒಮ್ಮೆ ಯೋಚನೆ ಮಾಡುವುದು, ಶಾಪ ಕೊಟ್ಟರೆ ಇದಕ್ಕೆಲ್ಲ ಪರಿಹಾರ ಸಿಗುತ್ತದ? ಇಲ್ಲ. ಹಾಗಾದರೆ ಪರಿಹಾರದ ದಾರಿಯನ್ನೇ ನಾವು ಕಂಡುಕೊಳ್ಳಬೇಕು ಅಂತಾದರೆ ಇನ್ನು ಇಲ್ಲಿ ನಿಲ್ಲುವುದಲ್ಲ. ಇಲ್ಲಿ ಅಲ್ಲ, ನನ್ನಂತಹ ಯೋಗ್ಯತಾವಂತನನ್ನು ಸತ್ಕರಿಸುವುದಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ ಎಂಬ ಹಾಗೆ ಭಾವಿಸಿಕೊಂಡವ, ಎಂಬ ಹಾಗೆ ನಿರ್ಧರಿಸಿದವ. ಛೀ, ಇನ್ನು ಇಲ್ಲಿ ನಿಲ್ಲುವುದಿಲ್ಲ, ಹೊರಡುವುದೇ ಹೊರಡುವುದು. ಸ್ವಾಮಿ ಸ್ವಾಮಿ ಸ್ವಾಮಿ, ಯಾರದು? ನಿಮ್ಮ ಕಾಲು ಹಿಡ್ಕೊಂಡಿದ್ದೇನೆ, ಒಂದು ಅರೆಕ್ಷಣ ಸೈರಿಸಬೇಕು ನೀವು. ಮುನಿಮೌಳಿ ಕ್ಷಮಿಸೆಂದನೋ ಮುನಿಶ್ರೇಷ್ಠ. ಯಾರದು? ನಾನು ಕುಂತಿ. ಅಲ್ಲ, ಮುಖ ಕಾಣುವುದಿಲ್ಲ ನನಗೆ, ಕೇವಲ ಪಾದ ಹಿಡಿದುಕೊಂಡಿದ್ದಿ, ನೆಲನೋಟಗಳಾಗಿದ್ದಿ. ಒಮ್ಮೆ ತಲೆ ಎತ್ತಮ್ಮ. ತಲೆ ಎತ್ತಿದೆ. ನಿಮ್ಮ ಪಾದಾರ ಬಿಂದುಗಳಿಗೆ ಬಿದ್ದಂತ ನನ್ನ ಕಣ್ಜಲವಾದರೂ ನಿಮ್ಮನ್ನು ಶಾಂತವನ್ನಾಗಿಸಬೇಕು ಅಂತ ನನ್ನ ಪ್ರಾರ್ಥನೆ ಉಂಟು. ಪಾದ ತಂಪಾಗದಾಗಲೇ ನನಗೆ ಅನುಭವ ಆದದ್ದು. ಯಾರದ್ದೋ ಕಣ್ಣೀರು ನನ್ನ ಪಾದಕ್ಕೆ ಬಿದ್ದಿದೆ ಎಂಬ ಹಾಗೆ. ಕಣ್ಣೀರಿಡುತ್ತಾ ಇದ್ದವಳು ಬಾಲೆ. ರಾಜಕುಮಾರಿ ನಾನು. ಓಹೋ, ಕುಂತಿ ನಾಮಕಳು. ಪ್ರಭೋ, ಏನು? ಮನೋನಿಗ್ರಹವನ್ನು ಮಾಡಿದವರೇ ನೀವು ಹೆಚ್ಚಿನವರು ಅಂತ ನಮ್ಮ ತಂದೆಯ ಮೊದಲಾದವರು ಹೇಳುವುದನ್ನೆಲ್ಲ ಕೇಳಿದ್ದೇನೆ. ಕೆಲವೊಂದಲೇ ಕ್ಷಾತ್ರವಿದ್ಯೆಯನ್ನು ಅಥವಾ ಲೋಕದ ವಿಷಯವಾಗಿ ವಿಸ್ತಾರವಾಗಿ ಹೇಳುತ್ತಾ ಮುನಿಜನಾಂಗಗಳು ಹೇಗೆ, ಅವರ ಬದುಕು ಹೇಗಿರ್ತಾರೆ, ಒಬ್ಬೊಬ್ಬರ ಗುಣನಡತೆಗಳು ಹೇಗೆ ಇರ್ತವೆ, ಎಲ್ಲವನ್ನೂ ಆಡಿದವರು.
ಓಲಗಸ್ತರಾಗಿದ್ದುಕೊಂಡು ಅವರವರ ವಿಚಾರ ಏನುಂಟು ಅದನ್ನೆಲ್ಲ ನಡೆಸುತ್ತಾ ಒಂದಷ್ಟು ನಾನು ದೂರ ಇರ್ತೇನೆ ಅನ್ನುವಂತೆ ಹೇಳಿ ಹೋಗುವ ಕಾಲಕ್ಕೆ ನನ್ನ ಕರೆಯಿಂದ ಕರೆದಾಡಿದ್ದಾರೆ. ಏನಂತೆ? ಯಾರೇ ಋಷಿಮುನಿಗಳು ಇಲ್ಲಿಗೆ ಬಂದರೂ ಅವರನ್ನು ಯೋಗ್ಯವಾದ ರೀತಿಯಿಂದ ಕಾಣಬೇಕಾದ, ಅವರ ಅಪೇಕ್ಷೆಯನ್ನು ನೆರವೇರಿಸಬೇಕಾದ, ಅವರ ಸೇವೆಯನ್ನು ಮಾಡಬೇಕಾದಂತಹ ಹೊಣೆ ನಿನ್ನದ್ದುಂಟು ಮಗಳೇ. ಓಹೋ, ನಿನ್ನ ಭವಿಷ್ಯ ಉದ್ಧಾರ ಆಗಬೇಕು ಅಂತ ಮುನಿಜನಾಂಗದ ಸೇವೆ ಮಾಡಬೇಕು ನೀನು ಎನ್ನುವಂತೆ ಅವರು ಹೇಳಿ ಹೋದವರು. ಒಂದು ನಿರೀಕ್ಷೆ ಆದರೂ ನನಗೆ ಹೇಗಿರುತ್ತದೆ ಹೇಳಿ. ಆವಾಗ ಒಂದು ಬಿರುಗಾಳಿ ಬೀಸಿದಂಥ ಅನುಭವ ನನಗಾದದ್ದು. ಏನೆಂದು ಗಮನಿಸುತ್ತಿರುವಾಗ ಕಣ್ಣಲ್ಲಿ ಕೆಂಗಡಿಯನ್ನು ಸೂಸಿಕೊಂಡು ದುರ್ದಾನ ತೆಗೆದುಕೊಂಡವರ ಹಾಗೆ ಅನುಗ್ರಹಿಸಬೇಕಾದ ನೀವು ಅರಮನೆಗೆ ಬೆನ್ನು ಹಾಕಿ ಆ ಕಡೆಗೆ ಹೋಗುವುದಕ್ಕೆ ಹೊರಟಿದ್ದೀರಿ. ನಮಗೆ ಎಲ್ಲಿ ಸತ್ಕಾರ ಸಿಗುವುದಿಲ್ಲೋ ಅಲ್ಲಿ ಕ್ಷಣ ಮಾತ್ರವೂ ಕೂಡ ನಿಲ್ಲುವವರಲ್ಲ. ಸಿಗುವುದಿಲ್ಲ ಅಂತ ನೀವು ಭಾವಿಸಕೂಡದು ಸ್ವಾಮಿ. ಇಲ್ಲಿಯವರೆಗೆ ಸಿಗ್ಲಿಲ್ವಲ್ಲ? ತಡವಾಯ್ತು ಅಂತ ನಾನು ಒಪ್ಪಿಕೊಳ್ತೇನಲ್ಲ. ನನಗೊಪ್ಪಿಸದ ಕಾರ್ಯವನ್ನು ನಾನು ಯೋಗ್ಯವಾಗಿ ಮಾಡಬೇಕಾಗಿತ್ತು. ಆದರೆ ಯಾಕೋ ನನ್ನ ವಯಸ್ಸೋ ನನ್ನ ಹಿನ್ನಡೆ ಯಾವುದೋ ಒಂದು ಕಾರಣವಾಗಿ ಹೋಯಿತು. ಮುನಿಸಿದ್ದರೆ ನನ್ನ ಮೇಲೆ ಆಗಲಿ, ನನ್ನ ಅಯ್ಯನ ಮೇಲೆ ಮುನಿಸಿಕೊಳ್ಳಬಾರದು, ರಾಜ್ಯದ ಮೇಲೆ ಮುನಿಸಿಕೊಳ್ಳಬಾರದು. ಶಾಪಾಯುಧರು ನೀವು. ಮುನಿದು ಎಲ್ಲಾದರೂ ಶಾಪ ಕೊಟ್ಟಿರಿ ಅಂತಾದ್ರೆ ಸರ್ವವು ನಷ್ಟವಾಗಿ ಹೋದೀತು. ಆ ಸಾಮರ್ಥ್ಯ ಉಂಟು ನಮಗೆ. ನಿಜಕ್ಕಾಗಿ ಅದು ನಿಮ್ಮಂಥವರು ಬರುವ ಕಾಲಕ್ಕೆ ಅರಸನೆಯ ಮೇಲೆದ್ದು ಪುರೋಹಿತ ಸಹಿತವಾಗಿ ಬಂದು ಕೈಗೆ ಜಲವನ್ನಿತ್ತು ಕರ್ಕೊಂಡು ಒಂದು ಕುಳ್ಳಿರಿಸಿ ಬೇಕಾದ ರೀತಿಯ ಪೂಜನವನ್ನು ಮಾಡಬೇಕಾಗಿತ್ತು. ಶಾಸ್ತ್ರ ವಿಚಾರ ಹಾಗೆ ಹೇಳುವುದಲ್ವ? ನನಗೆ ಆ ವಿಷಯದಲ್ಲಿ ಅಷ್ಟು ಗೊತ್ತಿಲ್ಲ, ಹೇಳಿದ್ದನ್ನು ಕೇಳಿದ್ದೇನೆ. ಆದರೂ ನನ್ನ ಭಿನ್ನಹ ಏನು? ಬಾಲೆಯಾಗಿ ಬಂದು ದೀನಳಾಗಿ ಬೇಡಿದ್ದೇನೆ. ಪರುಷ ಮನಸ್ಕರು ನೀವಾಗಕೂಡದು. ಸೇವೆ ಮಾಡುವಲ್ಲಿ ಹಿಂದುಳಿದವಳು ನಾನು. ನನ್ನ ಮೇಲೆ ಮುನಿಸುತ್ತಾಳದೆ ನಿಮಗೇನಾಗಬೇಕು, ಹೇಗಾಗಬೇಕು ಎಲ್ಲವನ್ನು ನೀವು ಹೇಳಬೇಕು. ನಾನು ಅರಿಯದವಳು ಅಂತ ನೀವು ಅರಿತುಕೊಂಡರೆ ಸಮಾಧಾನ. ವಿನಯವರಿತು ತಪಸಿಯೇ ಕುಂತಿಯೊಡ್ಡದ ಗುಣವತಿ ನೀ ಸಗಸಿಯೇ ಕುಂತಿ ನೀ ಸಾಗಸಿಯೇ ಕೆಣಕಿದೆಲ್ಲನು ಕೋಪ ವಿಪರಿತಣಿಸಿರುವೆ ನೀಗಳಿದು ಸರಿ ಅನುವರಿದು ಗೆಲರಿವದ ಬಿಡ್ಪೆನು ಕನಲ ಕೊಡದ ಧರಿಸು ಎನ್ನನು ವಿನಯಟ್ಟಿದ್ದದು ತಾಪಸಿ ಕುಂತಿಯೊಳೆದ ಗುಣವತಿ ನೀ ಲಾಲಿಸು ರಾಜಕುಮಾರಿ ಮುನಿಶ್ರೇಷ್ಠ, ಒಂದೊಮ್ಮೆಗೆ ಸಿಟ್ಟಿನಿಂದಲೇ ಇದ್ದಂತಹ ನನ್ನನ್ನಾದರೂ ಕೂಡ ಶಾಂತಗೊಳಿಸುವಂತಹ ಸ್ವಭಾವ ನಿನ್ನದು. ಮಗಳೇ, ಓಹೋ, ಮೆಚ್ಚಿದೆ. ಅತಿಥಿ ಸತ್ಕಾರಕ್ಕಾಗಿಯೇ ನಿಯೋಜನೆಗೊಂಡವಳು ನೀನು ಈ ಪುರದಲ್ಲಿ. ನಿನ್ನ ಪಿತನ ಅನುಜ್ಞೆಯದು. ಹೌದು. ಯಾರು ಮಹಾತ್ಮರು ಇಲ್ಲಿಯವರೆಗೆ ಆಗಮಿಸ್ತಾರೋ ಅವರೆಲ್ಲರಿಗೂ ಕೂಡ ಯೋಗ್ಯತೆಗೆ ಅನುಸಾರವಾಗಿ ಅವರನ್ನು ಉಪಚರಿಸುವಂತಹ ಹೊಣೆಯನ್ನು ಹೊಂದಿದವಳು ನೀನು. ಅವರ ಅಪೇಕ್ಷೆಯಂತೆ ನೀ ನಡೆಯಬೇಕು. ಕಾಣುವುದಕ್ಕೆ ಬಾಲಕಿಯಾಗಿದ್ದರೂ ಕೂಡ ದೊಡ್ಡ ಹೊಣೆಗಾರಿಕೆಯನ್ನೇ ನಿನ್ನ ಪಾಲಿಗೆ ವಹಿಸಿಕೊಟ್ಟವನಿದ್ದಾನೆ ನಿನ್ನ ಪಿತ. ಅವರ ವಿಶ್ವಾಸ ಆಗಲಿ.
ತನ್ನ ಮಗಳ ಕುರಿತಾಗಿ ಈ ತೆರನಾದಂತಹ ಒಂದು ವಿಶ್ವಾಸವನ್ನು ಹೊಂದಿರಲೇಬೇಕು ತಂದೆಯಾದವ. ಇಷ್ಟು ಸಣ್ಣ ಪ್ರಾಯದಲ್ಲಿ ಆದರೂ ಕೂಡ ಇಷ್ಟೊಂದು ಪ್ರೌಢತೆಯನ್ನು ನೀನು ಹೊಂದಿತ್ತಿ ಅಂತಾದ್ರೆ ಆಶ್ಚರ್ಯವೂ ಆಗುತ್ತದೆ. ಯಾಕೆ ಗೊತ್ತಾ? ಯಾಕೆ? ದೂರ್ವಾಸರ ಕುರಿತಾಗಿ ಈ ಪ್ರಪಂಚ ಕಂಡುಕೊಂಡದ್ದು ಆ ರೀತಿಯಲ್ಲಿ. ಸದಾಕಾಲ ಕೋಪದಲ್ಲಿಯೇ ಇರ್ತಾರೆ. ಕ್ಷಣ ಮಾತ್ರವೂ ಕೂಡ ಯೋಚಿಸದೆ ಶಾಪವನ್ನೇ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಳುವವ ದೂರ್ವಾಸ. ಅಂತಹ ದೂರ್ವಾಸನನ್ನಾದರೂ ಕೂಡ ಹಿತ ನುಡಿಗಳಿಂದ ನೀನು ಮಾನಿಸ್ತಿ ಅಂತಾದ್ರೆ ನೀನು ಹೊಂದಿಕೊಂಡಿರುವಂತಹ ಆ ನಿನ್ನ ವಿನಯ ಗುಣಗಳು, ಅದಕ್ಕೆ ನಾನು ಮೆಚ್ಚಿಕೊಂಡವನಿದ್ದೇನೆ. ಕುಂತಿ ಅಂತಲ್ವ ನಿನ್ನ ಹೆಸರು? ಹೌದು. ಕುಂತಿ, ಓಹ್, ನಿನ್ನ ಅಪೇಕ್ಷೆಗೆ ಅನುಗುಣವಾಗಿ ನೀನು ನನ್ನ ಕಾಲು ಹಿಡಿದು ಪಾದ ಕಾನತಳಾಗಿ ಬೇಡಿಕೊಂಡದ್ದಕ್ಕೆ ಪ್ರಸಾದ ರೂಪವಾಗಿ ಇನ್ನು ಕೆಲ ಸಮಯದವರೆಗೆ ನಾನಿಲ್ಲಿರ್ತೇನೆ. ಹೌದೇ? ಆದರೆ ಒಂದು, ಏನು? ನಾನಿಲ್ಲಿ ಇರುವಷ್ಟು ಸಮಯವೂ ಕೂಡ ನಿನಗೊಂದು ಹೊಣೆಗಾರಿಕೆ ಉಂಟು. ಏನದು? ಆಚೆ ಈಚೆ ಹೋಗ್ಲಿಕ್ಕಿಲ್ಲ ನೀ. ಮತ್ತೆ ಸದಾ ನನ್ನ ಸೇವೆಯನ್ನೇ ಮಾಡುತ್ತಾ ಇರಬೇಕು. ಆಗ ನೀನೇ ಹೇಳಿದ ರೀತಿಯಲ್ಲಿ ಅತಿಥಿ ಸತ್ಕಾರಕ್ಕಾಗಿ ನಿಯೋಜನೆಗೊಂಡವಳು ನೀನು ಅಂತ ಆದ್ಮೇಲೆ ಅಂತಹ ಒಂದು ಕರ್ತವ್ಯ ಬದ್ಧತೆಯಲ್ಲಿ ನೀನೂ ಕೂಡ ತೊಡಗಿಸಿಕೊಳ್ಳಬೇಕು. ಆ ಬದ್ಧತೆಯನ್ನು ನೀನು ಹೊಂದಿದವಳಾಗಿದ್ದುಕೊಂಡು ಸದಾ ನನ್ನ ಸೇವೆಯನ್ನೇ ಮಾಡುತ್ತ ನನಗೆ ಯಾವಾಗ ಯಾವ ಪರಿಕರಗಳು ಬೇಕು ಅದನ್ನೆಲ್ಲವನ್ನು ಕೂಡ ಸಕಾಲಕ್ಕೆ ಒದಗಿಸಿ ಕೊಡುತ್ತ ನನ್ನ ಚಾತುರ್ಮಾಸ್ಯ ವ್ರತ ಏನುಂಟು ಅದನ್ನು ಸಾಂಗವಾಗಿ ಈ ಪುರದಲ್ಲಿ ಪೂರೈಸುವಲ್ಲಿ ನೀನು ಸಹಕಾರಿಯಾಗಿ ಒದಗಿ ಬರಬೇಕು. ಋಷಿಶ್ರೇಷ್ಠ, ಮಹಾಭಾಗ್ಯ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಬೆಂಗಡಿಯಲ್ಲಿ ಸಾವಿರಾರು ಶಿಷ್ಯಂದಿರು ಬರುವವರು ಇರ್ತಾರೆ ಅಂತ ನಾನು ಕೇಳುವುದನ್ನು ಕೇಳಿದ್ದೇನೆ. 60,000 ಮಂದಿ ಶಿಷ್ಯರು ನನಗೆ. ಉಪಚಾರಕ್ಕೆ ಈ ರಾಜ್ಯದ ಸಕಲ ಮಂದಿಗಳು ಸಿದ್ಧರಾಗಿರ್ತಾರೆ. ಬಂದವರಷ್ಟು ಮಂದಿಗಳು ಕೂಡ ನಿಮ್ಮ ವೃತ್ತವನ್ನು ಅವರು ಆಚರಿಸುವುದಕ್ಕಿಲ್ಲ. ಚಾತುರ್ಮಾಸ್ಯ ಎನ್ನುವುದು ಕೇವಲ ನಿಮಗೆ ಸಂಬಂಧಿತವಾಗಿ ಮಾತ್ರ ಇರುವಂತ ವಿಷಯ. ನಿಜ. ಒಳ್ಳೆಯದು. ಎಲ್ಲಿ ನಿಮಗೆ ಉಳಕೊಳ್ಳುವುದಕ್ಕೆ ವ್ಯವಸ್ಥೆ ಆಗಬೇಕು, ಎಂತಹ ಪರಿಸರ ಬೇಕು ಅನ್ನುವುದನ್ನು ನೀವೇ ಹೇಳಿದಿರಿ ಅಂತ ಆದರೆ ಖಂಡಿತ ನಮ್ಮ ಅಪ್ಪಯ್ಯ ಅದನ್ನು ಮಾಡಿಕೊಡ್ತಾರೆ. ಮತ್ತೇನು ಸೇವೆ ನಾನು ಆಗಲೇ ಹೇಳಿದ್ದೆ, ನನಗೆ ಅಷ್ಟು ಗೊತ್ತಿಲ್ಲ ಈ ವಿಷಯದಲ್ಲಿ. ನೀವೇ ಹೇಳಿದ್ದು ಒಳ್ಳೆಯದೇ ಆಯಿತು. ಈ ವೃತಾಚರಣೆಯನ್ನು ಮಾಡುವವರಿಗೆ ಯಾವ ಸಮಯಕ್ಕೆ ಏನಾಗಬೇಕು ಎನ್ನುವುದರ ಕುರಿತಾದ ಅರಿವಿರುವುದು ವೃತಾಚರಿತರಿಗೆ ಮಾತ್ರ. ನಿಜ ಹೇಳಿದಿರಿ ಅಂತ ಆದರೆ ನಮ್ಮಲ್ಲಿ ಕೊರತೆ ಇಲ್ಲ ಎಂಬ ವಿಶ್ವಾಸದಿಂದ ಆಡ್ತೇನೆ. ಬೇಕಾದ್ದನ್ನು ಬೇಕಾದ ಸಮಯಕ್ಕೆ ತಂದೊಪ್ಪಿಸುವುದರ ಮೂಲಕವಾಗಿ ನೀವು ಸದಾ ಪ್ರಸನ್ನ ಚಿತ್ತರಾಗಿರುವಂತೆ ನಾನು ನೋಡಿಕೊಳ್ಳಬಲ್ಲೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಉಂಟು. ನೀನಾಡಿದಂತಹ ಮಾತಿನಿಂದಲೇ ನನ್ನ ಅಂತರಂಗದಲ್ಲಿ ಆದರೂ ಕೂಡ ಒಂದು ವಿಶ್ವಾಸ ಮೂಡುವುದಕ್ಕೆ ಸಾಧ್ಯ ಉಂಟು. ಯಾಕೆ ಗೊತ್ತಾ? ಯಾಕೆ? ನಿಮ್ಮ ಸೇವೆಗೆ ಧುರಂಧರಳು ನಾನು. ನಿಮ್ಮ ಸೇವೆಯಲ್ಲಿಯೇ ನನ್ನನ್ನು ನಾನು ಸಮರ್ಪಿಸಿಕೊಳ್ಳುತ್ತೇನೆ ಎಂಬಂತಹ ಭಾವದಿಂದಲೇ ಮುಂದುವರಿಯುತ್ತಾ ಇದ್ದಿಂತ ಆದ್ಮೇಲೆ ಇನ್ನು ತಡ ಮಾಡುವುದಲ್ಲ. ಮತ್ತೇನು? ನನಗೆ ಯೋಗ್ಯವಾದಂತಹ ಸ್ಥಳ ಅಲ್ವೋ, ನಾನೇ ಆರಿಸಬೇಕಾದದ್ದು. ಹೀಗೆ ಬಾ, ನಾನೇ ಎಲ್ಲವನ್ನು ಸೂಚಿಸ್ತೇನೆ. ಬಾ 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 ಬಾ. ಚಿಕ್ಕವಳಾದರೂ ನೀನತಿ ದಕ್ಷಳು ಕರ್ತವ್ಯ ನಿಷ್ಠೆಯಲಿ ಅಕ್ಕರೆಯಿಂದ ಮಂತ್ರೋಪದೇಶವ ನೀವೇ
ಅಕ್ಕರೆಯಿಂದ ಮಂತ್ರೋಪದೇಶವ ನೀವೇ ಮಕ್ಕಳ ಪಡೆಯುವರೇ. ಅಕ್ಕರೆಯಿಂದ ಮಂತ್ರೋಪದೇಶವ ನೀವೇ ಮಕ್ಕಳ ಪಡೆಯುವರೇ. ಚಿಕ್ಕವಳಾದರೂ ನೀನತಿ ದಕ್ಷಳು ಕರ್ತವ್ಯ ನಿಷ್ಠೆಯಲಿ. ಕುಂತಿ, ಮುನಿವರಿಯ, ಅದೆಷ್ಟೋ ಕಾಲಗಳಿಂದ ನನ್ನ ಸೇವೆಯಲ್ಲಿಯೇ ತೊಡಗಿಸಿಕೊಂಡಿರುವವಳು ನೀನು. ಪ್ರಾರಂಭದಿಂದಲೂ ಗಮನಿಸುತ್ತಾ ಇದ್ದೇನೆ ನಾನು ಶಾಂತ ಚಿತ್ತನಾಗಿ. ಏನನ್ನು ಗೊತ್ತೇ, ಇಷ್ಟು ಸಣ್ಣ ಪ್ರಾಯದಲ್ಲಿ ನೀನು ಈ ರೀತಿಯಾಗಿಯೂ ಒಂದು ಕೆಲಸಗಳನ್ನು ಕರ್ತವ್ಯಗಳನ್ನು ನಿಭಾಯಿಸಬಹುದೇ? ಪ್ರಥಮದಲ್ಲಿ ನನಗೆ ಅನುಮಾನ ಬಂದದ್ದೇ ಅಲ್ಲಿ. ಬಹಳ ಸಣ್ಣ ವಯಸ್ಸು ನಿನ್ನದ್ದು. ಇಂತಹ ಒಂದು ಗುರುತರವಾದಂತಹ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿರ್ವಹಿಸುವುದಕ್ಕೆ ನಿನ್ನಿಂದ ಸಾಧ್ಯವೇ ಎಂಬಂತಹ ಅನುಮಾನ ನನಗೆ ಆ ಕಾಲದಲ್ಲಿ ಮೂಡಿತ್ತು. ಆದರೆ ವ್ರತಾಚರಣೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಇರುವಂತಹ ಸಮಯದಲ್ಲಿ ಸ್ಪಷ್ಟವಾಗಿ ನನ್ನ ಅರಿವಿಗೆ ಬಂದದ್ದು, ಸರ್ವ ಸಮರ್ಪಣಾ ಭಾವದಿಂದಲೇ ನೀನು ತೊಡಗಿಸಿಕೊಂಡವಳಿದ್ದೀಯ. ತ್ರಿಕರಣ ಪೂರ್ವಕವಾಗಿ ನನ್ನ ಸೇವೆಯನ್ನು ಈ ದಿನದವರೆಗೂ ನೀನು ಕೈಗೊಂಡವಳಿದ್ದೀಯ. ಚಿತ್ತಶುದ್ಧಿಯ ಮೂಲಕವಾಗಿಯೇ ನಾ ಹೇಳಿದಂತಹ ಎಲ್ಲ ಕೆಲಸಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ನೆರವೇರಿಸಿದವಳು ನೀನು. ತನ್ಮೂಲಕವಾಗಿ ಸಾಂಗವಾಗಿ ಈ ನನ್ನ ವ್ರತಾಚರಣೆಯು ಸಾಗುವಲ್ಲಿ ನನಗೆ ಸಹಕಾರಿಯಾಗಿ ಒದಗಿ ಬಂದವಳು ನೀನು. ಇಷ್ಟೆಲ್ಲ ಸೇವೆ ಮಾಡಿದಂತಹ ನಿನಗೆ ಅನುಗ್ರಹ ರೂಪವಾಗಿ ನಾನು ಏನನ್ನಾದರೂ ಕೊಡಬೇಕಲ್ವೇ ಹೌದೇ ಎಂಬ ಹಾಗೆ ಯೋಚಿಸುತ್ತಾ ಇರುವವ. ಯಾಕೆ ಗೊತ್ತಾ? ಯಾಕೆ? ಯಾವನೇ ಒಬ್ಬ ಭಕ್ತನಾಗಲಿ ಈ ಭಗವಂತನನ್ನು ಪೂಜಿಸುವುದು ಆರಾಧಿಸುವುದು ಯಾವ ಉದ್ದೇಶದಿಂದ? ಪ್ರಸಾದ ರೂಪವಾಗಿ ಆ ಭಗವಂತನಿಂದ ಏನನ್ನಾದರೂ ನಾವು ಪಡೆದುಕೊಳ್ಳಬೇಕು. ಅದು ಕೇವಲ ಸ್ವಾರ್ಥ ಚಿಂತನೆ ಎಂಬ ಕೇವಲ ಒಂದರ್ಥದಲ್ಲಿ ಮಾತ್ರ ಸಾಗುವುದಲ್ಲ. ಲೋಕ ಚಿಂತನೆಯೂ ಅದರಲ್ಲಿ ಅಡಗಿರಬಹುದು. ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಂಡೇ ಅಂತಹ ಒಂದು ಪೂಜೆಯನ್ನೋ ಆರಾಧನೆಯನ್ನೋ ನಾವು ಮಾಡುವವರು. ಹಾಗೆಂದ ಮಾತ್ರಕ್ಕೆ ನನ್ನ ಸೇವೆಯನ್ನು ನೀನು ಪ್ರತಿಫಲದ ಅಪೇಕ್ಷೆ ಇಟ್ಟುಕೊಂಡು ಮಾಡಿದ್ದಿ ಎಂಬ ಹಾಗೆ ನಾನು ಅರ್ಥವಿಸಿಕೊಂಡದ್ದಲ್ಲ. ನಿನ್ನದ್ದಾದಂತಹ ಕರ್ತವ್ಯ ಎಂಬಂತಹ ನೆಲೆಯಿಂದಲೇ ನೀನು ಇದುವರೆಗೂ ಕೂಡ ಮಾಡಿಕೊಂಡು ಬಂದವಳು. ಆ ಕಾರಣಕ್ಕಾಗಿಯೇ ಪ್ರಸನ್ನನಾಗಿ ನಿನಗೆ ಒಂದು ಅನುಗ್ರಹ ರೂಪವಾಗಿ ಮಂತ್ರೋಪದೇಶವನ್ನೇ ಕೊಡಬೇಕು ಎಂಬ ಹಾಗೆ ನಾನು ನಿರ್ಧರಿಸಿದವ. ಮಂತ್ರೋಪದೇಶದಿಂದ ಏನು ಪಡೆಯುವುದಕ್ಕಾಗುತ್ತದೆ ಎಂಬ ಹಾಗೆ ಯೋಚಿಸುವುದಿದ್ರೆ ಹೆಣ್ಣಿನ ಬದುಕೊಂದು ಸಾರ್ಥಕತೆಯನ್ನು ಪಡೆದುಕೊಳ್ಳುವುದು ಯಾವಾಗ ಅಂತ ಕೇಳಿದರೆ ತಾಯ್ತನವನ್ನು ತಾನು ಹೊಂದಿದಂತಹ ಸಮಯದಲ್ಲಿ, ಸತ್ಪುತ್ರರನ್ನು ಪಡೆದಂತಹ ಸ್ತ್ರೀಯೊಬ್ಬಳು ಆ ಮಕ್ಕಳ ಲಾಲನೆ ಪಾಲನೆಯಲ್ಲಿ ತನ್ನ ಜೀವನದ ಸಕಲವನ್ನು ಕೂಡ ಕಳೆದುಕೊಳ್ಳುತ್ತಾಳೆ ಅಥವಾ ಸುಖವನ್ನು ಪಡೆದುಕೊಳ್ಳುತ್ತಾಳೆ. ಹಾಗಿರುವಾಗ ನಿನಗೂ ಅಂತಹ ಒಂದು ಪುತ್ರ ಸಂತಾನದ ಮಂತ್ರೋಪದೇಶವನ್ನೇ ಕೊಡಬೇಕು ಎಂಬ ಹಾಗೆ ನಿರ್ಧರಿಸಿದವ ನಾನು. ಸಿದ್ಧಳಿದ್ದೀಯ ನೀನು? ಪಾತ್ರತ್ವ ಸಾಧುವಾದ್ದು ಸರಿಯಾದ್ದು ಅಂತ ನಿರ್ಧರಿಸಿವರು ನೀವು ಅಂತ ಆದ್ರೆ ನಾನು ಸಿದ್ಧಳಿದ್ದೇನೆ. ಪಾತ್ರತ್ವ ಇಲ್ಲದೆ ನಾವಾದರೂ ಕೊಡುವುದಕ್ಕೆ ಯಾಕೆ ಮುಂದಾಗುತ್ತೇವೆ ಹೇಳು? ನನ್ನ ಭವಿಷ್ಯಕ್ಕೆ ಅನುಕೂಲವಾಗಲಿ ಅಂತಲೂ ನೀವು ಕೊಡುವುದಾದರೂ ಸ್ವೀಕರಿಸಿಕೊಳ್ತೇನೆ. ಭವಿಷ್ಯದಲ್ಲಿ ಉತ್ತರೋತ್ತರವನ್ನು ಸಾಧಿಸಬೇಕು, ಈ ಪ್ರಪಂಚದಲ್ಲಿ ಕೀರ್ತಿವಂತಳಾಗಿ ನೀನು ಉಳಿಯಬೇಕು, ಮೆರೆಯಬೇಕು ಅಂತಾದ್ರೆ ನನ್ನ ಮಂತ್ರೋಪದೇಶದ ಮೂಲಕವಾಗಿ ಅದು ಸಾಧಿತವಾಗುತ್ತದೆ. ಇದು ನನ್ನ ಅನುಗ್ರಹದ ನುಡಿ. ಸರಿ. ಆದರೆ
ನಿನಗೆ 5 ಮಂತ್ರಗಳನ್ನು ನಾನು ಉಪದೇಶಿಸುವವನಿದ್ದೇನೆ. ಇದರಿಂದ ಪ್ರಯೋಜನ ಏನು ಗೊತ್ತೋ? ಯಾವ ಸಂದರ್ಭದಲ್ಲಿ ಆದರೂ ಕೂಡ ಯಾವ ದೇವತೆಯನ್ನು ಸ್ಮರಿಸಿಕೊಂಡು ಈ ಮಂತ್ರೋಚ್ಚಾರಣೆಯನ್ನು ನೀನು ಮಾಡುತ್ತೀಯೋ ಅಂತಹ ದೇವತೆಗಳೇ ನಿನ್ನ ಕಣ್ಣ ಮುಂಭಾಗದಲ್ಲಿ ಬಂದು ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸುವವರಿದ್ದಾರೆ. ಅಂತಹ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದಂತಹ ಈ ಮಂತ್ರಗಳು ಇದೋ ನಿನ್ನ ಕರ್ಣದ್ವಯಗಳಲ್ಲಿ ಉಪದೇಶಿಸುತ್ತಾ ಇದ್ದೇನೆ, ಸ್ವೀಕರಿಸು ಮಗಳೇ. ಗುರುಗಳೇ, ಇದರ ಕುರಿತಾಗಿ ಹಿಂದೆಯೋ ಮುಂದೆಯೋ ಹೇಳುವಷ್ಟೆಲ್ಲ ಬೆಳವಣಿಗೆ ನನ್ನದ್ದಲ್ಲ. ಏನು 12 ವರ್ಷದ ಒಳಗಿನವಳು ನಾನು, ಸಣ್ಣ ಬಾಲಕಿ. ನನ್ನ ಭವಿಷ್ಯಕ್ಕೊಂದು ಚಿತ್ರಣ ಹೀಗುಂಟು ಅಂತ ನೀವು ಯೋಚನೆ ಮಾಡಿ ಕೊಟ್ಟಿದ್ದೀರಿ ಅಂತ ಆದರೆ ಭದ್ರವಾಗಿ ನನ್ನಲ್ಲಿ ಇರಿಸಿಕೊಳ್ತೇನೆ. ಸರಿ. ಹಾಗೆಂದು ತಂದೆಯವರು ಬರ್ತಾರೆ, ನಿಮ್ಮ ಚಾತುರ್ವ್ಯಾಸ ಮುಗಿಸಿ ತದನಂತರದಲ್ಲಿ ನನ್ನನ್ನು ಅನುಗ್ರಹಿಸಿದಂತೆ ಪುರದಿಂದ ಹೊರಟು ಹೋಗುವುದಕ್ಕೆ ಸಿದ್ಧರಾದವರು ಅಭಿಮುಖವದನವುಳ್ಳವರಾಗಿ ಎಲ್ಲರಿಗೂ ಒಳ್ಳಿತಾಗುವಂತೆ ಆಶೀರ್ವದಿಸಿ ಹೋಗಬೇಕು ಅಂತ ಮತ್ತೆ 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 ಬೇಡಿಕೊಳ್ತೇನೆ. ನಮ್ಮದಾದಂತಹ ಕರ್ತವ್ಯದಲ್ಲಿ ನಾವು ತೊಡಗಿಸಿಕೊಳ್ಳಲೇಬೇಕಲ್ವೇ? ಒಂದೇ ಕಡೆ ಉಳಿಯುವುದಕ್ಕಾಗುವುದಿಲ್ವಲ್ಲ. ಇಲ್ಲಿ ಬಂದಂತಹ ಕಾರ್ಯವೂ ನಮ್ಮಿಂದ ಪೂರ್ಣಗೊಂಡ ಮೇಲೆ ಇನ್ನು ಇಲ್ಲಿ ಉಳಿಯುವುದಲ್ಲ. ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ನಾನು ಹೊರಡ್ತೇನೆ. ಸರಿ ಸರಿ. ಬಂದ ಮುನಿಗಳೇ ಒಂದು ವಿಶೇಷವಾದಂತಹ ಮಂತ್ರವನ್ನು ಉಪದೇಶಿ ತಾವತ್ತ ಹೋದವರು. ಯಾಕೋ ಗೊತ್ತಿಲ್ಲ, ಗೊತ್ತು ಮಾಡಬೇಕು ಅಂತ ಈಗಂತೂ ನನಗೆ ಅನ್ನಿಸುವುದಿಲ್ಲ. ಏನು ಭಗವದಿಚ್ಚಿ ಹಾಗಾಗಲಿ. ನೋಡೋಣ, ನನಗೂ ಸ್ವಲ್ಪ ಒಳಗೆ ಕೆಲಸ ಉಂಟು. ಅಪ್ಪಯ್ಯ ಕರೆದ್ರೆ ಆ ಕಡೆಗೆ ಹೋಗ್ಬೇಕಾಗ್ತದೆ, ನಡೀತೇನೆ. ಹಸ್ತಿನಾಪುರದ ಸಾಮ್ರಾಜ್ಯ ಸಂಪದಗೊಳ್ದಿ ಹಸ್ತಿನಾಪುರದ ಸಾಮ್ರಾಜ್ಯ ಸಂಪದಗೊಳ್ದಿ ಪಟ್ಟವೇರಿದೆ ಪಾಂಡು ನೃಪತಿ ನಿತ್ಯ ನೇಮದಿ ತಾನೋಲಗವಿದ್ದ ಪ್ರಜೆಗಳ ವೃತ್ತಾಂತವರಿತ ಸಂಭ್ರಮದಿ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ವಿಷಯವನ್ನು ಸೃಜಿಸಿದ ಮೇಲೆ, ಯಾವುದೇ ಒಂದು ವಿಚಾರವನ್ನು ಪ್ರತಿಪಾದಿಸಿದ ಮೇಲೆ ಅದನ್ನು ಸಂಕ್ಷೇಪಿಸಿ ತೋರಿಸುವಂತಹ ಶೀರ್ಷಿಕೆಯನ್ನು ಕೊಡಲಾಗುತ್ತದೆ. ಶೀರ್ಷಿಕೆಯನ್ನೇ ಮೊದಲು ಸಿದ್ಧಪಡಿಸಿ ಆ ಶೀರ್ಷಿಕೆಗೆ ಅನುಸಾರವಾಗಿಯೇ ಅನುಯೋಜ್ಯವಾಗಿಯೇ ಈ ಪ್ರಪಂಚದ ವಿದ್ಯಮಾನಗಳು ನಡೆಯಬೇಕು ಹೀಗೆನ್ನುವ ನಿರ್ಧಾರವನ್ನು ನಾವು ಕಾಣುತ್ತೇವೆ. ಅದಕ್ಕೆ ವಿಧಿಯಾಣತಿ ಅಂತ ಹೆಸರು, ಅದಕ್ಕೆ ವಿಧಿಯ ನಿರ್ದಯವಾದ ನಿರ್ಣಯ ಅಂತ ಹೆಸರು. ಹಸ್ತಿನಾವತಿಯ ವಿಶಿಷ್ಟವಾದಂಥ ಹಿನ್ನೆಲೆ, ಅತ್ರಿ ಕುಲೋತ್ಪನ್ನವಾಗಿ ಚಂದ್ರವಂಶೀಯವಾಗಿ ವಿಸ್ತೃತವಾಗಿ ವಿಶಾಲವಾಗಿ ಬೆಳೆಯುತ್ತಾ ಬಂದಂತಹ ಈ ಕುಲ ಈ ಕಾಲಕ್ಕಾಗುವಾಗ ಚಕ್ರವರ್ತಿ ಪೀಠದ ವಾರೀಸುದಾರತ್ವವನ್ನು ನನ್ನ ಹೆಗಲ ಎಣೆಯಾಗಿ ಹೆಗಲ ಹೊಣೆಯಾಗಿ ಏರಿಸಿದ ಸಂದರ್ಭ ಉಂಟು. ಇಲ್ಲಿಯವರೆಗಿನ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿದರೆ, ಪೂರ್ವ ಸೂರಿಗಳ ಜೀವನದ ಕ್ರಮಗಳನ್ನು ಅಭ್ಯಾಸ ಮಾಡಿದರೆ, ಎಲ್ಲ ಸಂದರ್ಭಗಳಲ್ಲೂ ಶೀರ್ಷಿಕೆ ಮೊದಲು ಸಿದ್ಧವಾಗಿ ಆ ಶೀರ್ಷಿಕೆಗೆ ಪೂರಕವಾದಂಥ ವ್ಯವಹಾರಗಳೇ ಮಾನುಷ ಯತ್ನದಿಂದ ಕಾಣಿಸಲ್ಪಟ್ಟವು. ಆದ್ದರಿಂದಲೇ ಹಸ್ತಿ ಎನ್ನುವಂಥ ಮಹಾತ್ಮನಿಗೆ ನಮಸ್ಕರಿಸಿ, ಯಾವ ವಿಶಿಷ್ಟವಾದಂಥ ಯೋಗ್ಯತಾ ಸಂಪನ್ನವಾದಂಥ ಬದುಕಿನ ಕಾರಣದಿಂದ, ಯಾವ ಪ್ರಪಂಚದಲ್ಲಿ ಅನ್ಯರಿಗೆ ಸಾಧ್ಯವಾಗದ ಮಹಾಕಾಂತಿಯುತವಾದ ಕಾರ್ಯವೈಖರಿಯಿಂದ ಆಚಂದ್ರಾರ್ಕವಾದಂಥ ಕೀರ್ತಿಯನ್ನು ಸಂಪಾದಿಸಿದನೋ ಆ ಮಹಾತ್ಮ ಪೂರ್ವ ಸೂರ್ಯ ಕಾರಣದಿಂದಲೇ ಪ್ರದತ್ತವಾದ ಹೆಸರು ಹಸ್ತಿನಾವತಿ. ಆ ಹಸ್ತಿಯ ಪರಮ ಪಾವನವಾದ ದಿವ್ಯ ಚೇತನಕ್ಕೆ ನಮಸ್ಕರಿಸಿ, ವಿಶಿಷ್ಟವಾದಂತಹ ಗಂಡು ಸಂಸ್ಕಾರವನ್ನು ಹೊಂದಿರುವ ಚಕ್ರವರ್ತಿ ಪೀಠದ ನೆಲವೀಡಾಗಿರುವ
ಹಸ್ತಿನೆಯ ರಾಜಸಭಾ ಸ್ಥಾನವನ್ನು ಪ್ರವೇಶ ಮಾಡಿದ್ದೇನೆ. ಒಂದಿ ಮಾಗಧರ ವಿಶೇಷವಾದ ಕೀರ್ತಿಕಾರಕವಾದ ಸೊಲ್ಲುಗಳಿಂದ ಸಮಾಹಿತನಾಗಿ ಪರಿಪುಷ್ಟನಾಗಿ ರತ್ನಖಚಿತವಾದಂಥ ಸಿಂಹಾಸನದ ಮೇಲೆ ಆರೂಢನಾಗಿದ್ದೇನೆ. ಈ ಕಾಲಕ್ಕೆ ನನಗೆ ಸಮಾಧಾನ ಉಂಟು. ಹೇಗೆ ವೃದ್ಧಿ ಕ್ಷಯಗಳಿಂದ ಕೂಡಿದಂಥ ಚಂದ್ರ ಪ್ರಪಂಚದ ಸರ್ವ ಜೀವಿಗಳ ಜೀವನದ ವೈಪರೀತ್ಯವನ್ನು, ವಿರೋಧಾಭಾಸಗಳನ್ನು, ಮೇಲು ಕೆಳಗು ಭಾವ ವೈಖರಿಗಳನ್ನು ಪ್ರತಿಪಾದಿಸುತ್ತಾ ಸಂಕೇತಿಸುತ್ತಾ ಇರುತ್ತಾನೋ, ಅದೇ ಚಂದ್ರನ ಮೂಲಕವಾಗಿ ವಾಂಶಿಕವಾಗಿ ವಿಸ್ತರಿಸಲ್ಪಟ್ಟಂತಹ ಮಹಾಕುಲ ಈ ಕಾಲಕ್ಕಾಗುವಾಗ ವ್ಯಾಕುಲವನ್ನು ಕಂಡಿದೆ, ವಿಶೇಷವಾದ ಸಂಭ್ರಮವನ್ನು ಕಂಡಿದೆ. ಏರಿಳಿತ ನಮಗೆ ಸಹಜ. ಆದ ಕಾರಣದಿಂದಲೇ ಪಟ್ಟಾಭಿಷಿಕ್ತನಾಗಿ ಇದನ್ನು ಏರಿದ ಕಾಲದಲ್ಲಿ ನನಗಿರುವಂಥ ಸಮಾಧಾನ ಒಂದೇ, ಏನು ಸಾಮಾನ್ಯರು ಆಳಿದ್ದು ಗಣ್ಯರಲ್ವೇ? ಗಣ್ಯರಾಗಿಗ ಚಂದ್ರಾನ್ವಯದ ಗೋಪಾಲರಾಮ್ ಪುಣ್ಯವಲ್ವೇ ನನ್ನ ಪುಣ್ಯದಿ ಕ್ಷೇಮವಾಂತಿಗೆವು ಹೌದಲ್ಲ? ಅನ್ಯರ ಕ್ರಮಣ ಕಾಸ್ಪದವಿಲ್ಲ ಸೌಭಾಗ್ಯ ಯಾರಿಗೂ ಸಂಕಟವಿಲ್ಲ, ಉನ್ನತಿ ನಮಗೊಲಿದಿಹುದು ಗಣ್ಯರಾಗಿದ ಚಂದ್ರ ಅನ್ವಯದ ಭೂಪಾಲರ ಪುಣ್ಯದಿ ಕ್ಷೇಮವಾಂತಿಗೆವು ಶಶಾಂಕ ವಂಶದ ವಿಶೇಷವಾದ ಚಿಹ್ನೆಯನ್ನು ಧಾರಣೆ ಮಾಡಿ ಚಕ್ರವರ್ತಿ ಪೀಠದ ಮಹತ್ತರವಾದಂತಹ ರಾಜಛತ್ರದ ಮಹಾ ನೆರಳಿನಲ್ಲಿ ಉಪವಿಷ್ಟನಾದಂತಹ ನಾನು ನನ್ನೋರ್ವನ ಸಂಪಾದನೆಯಿಂದ ಈ ವಿಶಿಷ್ಟವಾದಂತಹ ಸ್ಥಾನದ ಮೇಲೆ ಆರೂಢನಾಗಿದ್ದೇನೆ ಅಂತ ಭರವಸೆ ತಳೆಯುವುದಕ್ಕೆ ಧೈರ್ಯ ಸಾಕಾಗುವುದಿಲ್ಲ. ಪ್ರಪಂಚದಲ್ಲಿ ಯಾರೇ ಏನನ್ನು ಸಂಪಾದಿಸಿದರು, ಈ ಪ್ರಪಂಚದಲ್ಲಿ ಎಷ್ಟನ್ನೇ ಸಂಗ್ರಹವಾಗಿಟ್ಟುಕೊಂಡು ಕೂಡಿಡುವಂಥ ಪ್ರಕ್ರಿಯೆಯಲ್ಲಿ ಸಾಧಕನೆನಿಸಿಕೊಂಡರು, ಅದು ಕೇವಲ ಅವನೊಬ್ಬನ ನಿಷ್ಠವಾದಂಥ ಕಾರ್ಯವೈಖರಿಯಿಂದ ಪ್ರಾಪ್ತಿಸುವಂತಹದ್ದಲ್ಲ. ಪುರಾಕೃತವಾದಂಥ ವೈಯಕ್ತಿಕವಾದ ಪುಣ್ಯ ವಿಶೇಷ ಎನ್ನುವುದೊಂದು ಲಭ್ಯವಾಗಬೇಕು. ಜೊತೆಗೆ ಪೂರ್ವಸೂರಿಗಳು ಗೈದಂಥ ಮಹತ್ತರವಾದಂಥ ಪುಣ್ಯ ಕಾರ್ಯಗಳಿಂದ ಸಂಪಾದಿತವಾದಂತಹ ಮಹಾ ಸಾಧನೆಯ ಮೆರುಗುಳ್ಳ ಚಿನ್ನದ ಹಾಗೆ ಥಳಿಸುವ ಕೊಡುಗೆಯೂ ನಮ್ಮ ಪಾಲಿಗೆ ಬೇಕು. ಈ ಕಾಲಕ್ಕೆ ಚಂದ್ರನ ನಂತರ ಕಾಣಿಸಿಕೊಂಡ ಪರಂಪರೆಯವರೆಲ್ಲ ನಮಗೆ ಕೊಡುತ್ತಾ ಬಂದಿದ್ದಾರೆ. ನಾವೇನೋ ಹೇಳಿಬಿಡ್ತೇವೆ, ನಮ್ಮ ಸಾಧನೆಯೇ ದೊಡ್ಡದು, ನಮ್ಮ ವೈಯಕ್ತಿಕವಾದಂತಹ ಶ್ರದ್ಧೆಯಿಂದ ಪ್ರತಿಭೆಯಿಂದ ಈ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ್ದೇವೆ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಲು ಬಾಳು ಎಂಬುದು ಇದು ರತ್ನದ ಗಣಿಯೋ. ಹೀಗೆ ಅಲ್ವೇ ಋಣದ ರತ್ನದ ಗಣಿ ಅಂತ ಕರೆದದಲ್ವೇ? ಅನೇಕರಿಂದ ಸಂಪಾದಿಸಿದ್ದನ್ನು ಈ ಪ್ರಪಂಚದಲ್ಲಿ ಅಪವ್ಯಯ ಮಾಡದೆ ಸನ್ಮಾರ್ಗದಲ್ಲಿ ಸುಭಾಷಿತವನ್ನು ಆಲಿಸುತ್ತಾ ಆ ಮೂಲಕವಾಗಿ ಪ್ರಚ್ಛನ್ನವಾದಂತಹ ಪುಣ್ಯಕಾರಕವಾದಂಥ ಯೋಚನೆಗಳನ್ನು ಸಾಕಾರಗೊಳಿಸುತ್ತಾ ಮುಂದೆ ಹೋಗುವುದಕ್ಕೆ ನಮ್ಮ ಹಿರಿದಾದಂತಹ ಸಾಧನೆಯನ್ನು ಮಾಡಿದಂಥ ಪೂರ್ವಸೂರಿಗಳ ಆಯುಷ್ಯ ಈ ಪ್ರಪಂಚಕ್ಕೆ ಕೊಟ್ಟಂಥ ಕೊಡುಗೆಯು ಪುಣ್ಯವಾಗಿ ಲಭ್ಯವಾಗಬೇಕು. ಗಣ್ಯರಾಗಿ ಎಷ್ಟು ಮಂದಿ ಆಳ್ವಿಕೆ ಮಾಡಲಿಲ್ಲ. ಏನು ಸಮ್ರಾಟನಾದಂಥ ಬುಧ ಸಾಮಾನ್ಯನೇ. ನಹುಷನ ಸಾಧನೆ ಎನ್ನುವುದು ಪ್ರಪಂಚದಲ್ಲಿ ಮಾತ್ರ ಬಿತ್ತರವಾದುದೇ. ಸಮ್ರಾಟ ನಹುಷೇಂದ್ರ ಒಂದು ಕಾಲದಲ್ಲಿ ದೇವತೆಗಳಿಗೆ ಆತಂಕ ಬಂದ ಕಾಲದಲ್ಲಿ ಬರಿದಾಗಿ ಹೋದಂತಹ ಮಹಾಸಿಂಹಾಸನವನ್ನೇ ತುಂಬಬಲ್ಲ ಯೋಗ್ಯತೆಯನ್ನು ಸಿದ್ಧಿಪುರುಷನಾದಂಥ ಆತ ವಶೀಕರಿಸಿಕೊಂಡವನಾಗಿದ್ದನು. ಯಯಾತಿ ಅಂತ ಸುದೀರ್ಘವಾದಂಥ ಆಯುರ್ಮಾನವನ್ನು ಉತ್ತರಿಸಿದವನು. ಮಹಾಸಾಧಕನಾದಂಥ ದುಷ್ಯಂತ, ಬಲಾಢ್ಯನಾದಂಥ ಸರ್ವದಮನನೆಂಬ ಹೆಸರಿನಿಂದ ಪ್ರಪಂಚದಲ್ಲಿ ಸ್ಥಿರಸ್ಥಾಯಿಯಾದ ಕೀರ್ತಿಯನ್ನು ಪಡೆದ ಭರತನ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳುವುದೇ ಭರತ ಭಾವಕ್ಕೆ ಕಾರಣವಾಗುತ್ತದೆ. ಆದ ಕಾರಣದಿಂದ ಸ್ವಯಾರ್ಜಿತವಾದದ್ದು ಇಷ್ಟಕ್ಕೆ. ಈ ಪೀಠದಲ್ಲಿ ನಾನು ಆರೂಢನಾಗುವಾಗ ಇಬ್ಬರ ತ್ಯಾಗ ಕಾರಣವಾಗಿದೆ. ತ್ಯಾಗವೂ ಇಷ್ಟವಾದಂತಹ ವಿಶೇಷವಾದಂತಹ ಆಸನದ ಕವಚವೊಂದು ನನ್ನನ್ನು ಅವಚಿಕೊಂಡಿದೆ ಅಂತ ನಾನು ಋಣಭಾವದಿಂದ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ತೇನೆ. ಒಬ್ಬಾತ ಹುಟ್ಟಿಕೊಂಡ ಜಾತ್ಯಂಧನಾದಂಥ ಗತಾಕ್ಷನಾದಂಥ ಧೃತರಾಷ್ಟ್ರ ಪ್ರಭು, ಅವನನ್ನು ಪ್ರಭು ಅಂತಲೇ ಪ್ರಪಂಚ ಕರೆಯುತ್ತದೆ.
ಅಂತಹ ಧೃತರಾಷ್ಟ್ರ ನನಗಾಗಿ ಬಿಟ್ಟುಕೊಟ್ಟದ್ದಲ್ವೇ ಇದು? ವಿದುರನ ಸಾಧನೆಯನ್ನು ಸಾಮಾನ್ಯವಾದುದೇ, ಮಧ್ಯಮಾರ್ಹತೆಯ ಮೂಲಕವಾಗಿ ಪ್ರಪಂಚದಲ್ಲಿ ನಾನು ಈ ಸ್ಥಾನವನ್ನು ಪಡೆದೆ ಅಂತ ಆದರೆ ಇಂದು ಇರುವರ ಕೊಡುಗೆ ಮಹತ್ತರವಾದದ್ದು ಅಂತ ಅರ್ಥ. ಆ ಕಾರಣದಿಂದ ಸ್ವಯಾರ್ಜಿತವಾದದ್ದು ಅಂತ ಯಾರೆಲ್ಲ ತನ್ಮಯತೆಯಿಂದ ಹೇಳ್ತಾರೋ 10 ಸಲ ಮೈ ಚಿವುಟಿಕೊಂಡು ಆಲೋಚನೆ ಮಾಡಿ ಈ ವಾಕ್ಯವನ್ನು ಹೇಳಬಲ್ಲ ನಾನು ಅಳ್ಳದೆಯವನೇ ಗಟ್ಟಿಗುಂಡಿಗೆಯವನೇ ಅಂತ ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸಭಾಸದರನ್ನು ಸೇರಿಸಿಕೊಂಡು ವಿಶಿಷ್ಟವಾದಂಥ ಕಲಾಪವನ್ನು ಸಾಂಗವಾಗಿ ನೆರವೇರಿಸುವಾಗ ಭೀಷ್ಮರಂತವರ ಕೊಡುಗೆಯನ್ನು ಹೇಗೆ ಮರೆಯುವುದಕ್ಕೆ ಸಾಧ್ಯ? ಬದುಕಿನಲ್ಲಿ ಸಂಕೀರ್ಣವಾದಂಥ ಸಮಸ್ಯೆಗಳ ಉರುಳಿಗೆ ಕುತ್ತಿಗೆ ಕೊಟ್ಟು ಪ್ರಚಂಡವಾದಂಥ ಜೀವನದ ನದಿಯಲ್ಲಿ ಕಾಣಿಸಿದ ಚಂಡಮಾರುತದ ಅಲೆಗಳ ಉಬ್ಬರಕ್ಕೆ ಮೈಗೊಟ್ಟು ಅಶಾಂತ ಸ್ಥಿತಿಯಲ್ಲೂ ಕೂಡ ಪ್ರಕ್ಷುಬ್ಧತೆಯನ್ನು ಹೊಂದದೆ ಉದ್ವಿಗ್ನ ಮಾನಸರಾಗದೆ ಸ್ಥಿರವಾಗಿ ಯೋಚಿಸುತ್ತಾ ಖಚಿತವಾದಂಥ ಹರಿತವಾದಂಥ ಅಲಗಿನ ಕತ್ತಿಯ ಹಾಗೆ ಏಕೋನಿಷ್ಠೆಯಿಂದ ಸೇವಿಸುತ್ತಾ ಬಂದವರೆಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅವರ ತ್ಯಾಗದ ವಿಶೇಷವಾದಂಥ ಪೊಟ್ಟಣ ಈ ಕಾಲದಲ್ಲಿ ಅನುಗಾಲ ನನಗೆ ರಕ್ಷಣೆಯ ಸಿಹಿ ಬುದ್ಧಿ ತಿನಿಸನ್ನು ಕೊಡುತ್ತಾ ಉಂಟು ಅಂತ ನೆಮ್ಮದಿಯಿಂದ ಒಪ್ಪುತ್ತೇನೆ. ಅಂಥವರ ನೇಪಥ್ಯದಲ್ಲಿ ಪಳಗುವ ಭಾಗ್ಯ ನನ್ನ ಪಾಲಿಗೆ ಬಂತಲ್ಲ. ಆದ ಕಾರಣದಿಂದ ಈ ವೇದಿಕೆ ಏರುವಾಗ ಸಹಜವಾಗಿ ನನಗೆ ರೋಮಾಂಚನ. ಇದನ್ನು ಏರುವಾಗ ಎಲ್ಲಿಲ್ಲದ ಆಹ್ಲಾದಕರ ಭಾವ. ಈ ಕಾಲದಲ್ಲಿ 4 ಮಾತುಗಳನ್ನು ಆಡುವುದಕ್ಕೋ 4 ವಾಕ್ಯಗಳನ್ನು ಬಿತ್ತರಿಸುವುದಕ್ಕೋ ಕಲಾಪವನ್ನು ಆಲಿಸುವವರನ್ನು ಮಂತ್ರಮುಗ್ಧಗೊಳಿಸುವಂಥ ವಾಚಿಕ ಶಕ್ತಿಯೋ ಇದೇ ಸಿಂಹಾಸನದಿಂದ ನನಗೆ ಸಿಕ್ಕಿದೆ ಅಂತ ಆದರೆ ನನಗಿಂತ ಧನ್ಯಜೀವಿ ಮತ್ತೊಬ್ಬ ಪ್ರಪಂಚದಲ್ಲಿ ಹುಟ್ಟುವುದಕ್ಕೆ ಸಾಧ್ಯವೇ? ಹೀಗೆ ಯೋಚಿಸುವಾಗ ಬಂದ್ರಲ್ಲ, ಕೃಷಿಕರಾಗಿ ಹೊರವಲಯದಲ್ಲಿ ವಿಶೇಷವಾದ ಕಸುಬುಗಾರಿಕೆಯನ್ನು ಮಾಡುವವರು ತಮ್ಮ ವಿಶಿಷ್ಟವಾದಂತಹ ಸಾಧನೆಯನ್ನೆಲ್ಲ ಮಣ್ಣು ಪಾಲುಗೊಳಿಸ್ತಾವೆ. ಮಿಕಗಳು ಪಕ್ಷಿಗಳು ಬೇಟೆಯಾಡಬೇಕು ಅಂತ ಕೋರಿಕೊಂಡ್ರಲ್ಲ. ಆ ಕಾರಣಕ್ಕೆ ಇಲ್ಲಿರುವಂತಹ ಹಿರಿಯರಿಗೆ, ಮುಖ್ಯವಾಗಿ ವಿದುರಾದಿಗಳಿಗೆ ಸೂಚನೆಯನ್ನು ಕೊಟ್ಟು ಭೀಷ್ಮಾಚಾರ್ಯರ ಒಪ್ಪಿಗೆಯನ್ನು ಪಡೆದು ಧೃತರಾಷ್ಟ್ರನಿಗೆ ಸೂಚಿಸಿ ಸೇನಾ ವಾಹಿನಿಯನ್ನು ಸೇರಿಕೊಂಡು ಹೋಗುವುದಲ್ಲ ಬೇಟೆಗೆ, ಬಲಾಢ್ಯರಾದಂಥ ಕುಶಾಗ್ರಮತಿಗಳಾದ ಚಾಣಾಕ್ಷರಾದ ಬಲ್ಲೆಯೊಳಗೆ ಇರಿದು ಹಿಡಿಯಬಲ್ಲಂತಹ ಪಂಥಗಾರರನ್ನು ಇಟ್ಟುಕೊಂಡು ಹೋಗಬೇಕು. ಅವರನ್ನೆಲ್ಲ ಸೇರಿಸಿಕೊಂಡು ಬೇಟೆಯಾಡುತ್ತಾ ಮುಂದೆ ಮೃಗ ಬೇಟೆಯಾಡುತ್ತಲೈ ತಂದ ಮೃಗ ಬೇಟೆಯಾಡುತ್ತಲೈ ತಂದ ಆ ಪಾಂಡು ನೃಪತಿ ಮೃಗ ಬೇಟೆಯಾಡುತ್ತಲೈ ತಂದ ಮೃಗರಾಜನ ಗರ್ಜನೆಯನ್ನು ಮಾಡಿಸಿ ಮಿಗಿಲೆನಿಸುವ ಮಕ್ತಾನೆಯನ್ನುರುಳಿಸಿ ಬಗೆದೋಡುವ ಸೂಕರಗಳ ಖಂಡಿಸಿ ತೆಗೆದಮ್ಮ ಚಾಲಿಗೆಯಲಗನುಗನು ಮೃಗ ಬೇಟೆಯಾಡುತ್ತಲೈ ತಂದ. ಜಾನಪದರ ಅಹವಾಲುಗಳನ್ನು ಆಲಿಸದ ಚಕ್ರವರ್ತಿ ಪೀಠ ಕೇವಲ ಮೌನಕ್ಕೆ ಶರಣರಾದರೆ ಆ ಶರಣಾಗತಿ ಕೆಟ್ಟದಾದಂಥ ಸಂದೇಶವನ್ನು ಪ್ರಪಂಚಕ್ಕೆ ಕೊಡುತ್ತದೆ. ಕಷ್ಟ ಸಹಿಷ್ಣುಗಳಾಗಿ ಮಣ್ಣಿನ ಕಣಕಣಗಳನ್ನು ನಂಬಿ ವೈವಿಧ್ಯಪೂರ್ಣವಾದಂಥ ಬೆಳೆಗಳನ್ನು ಬೆಳೆದು ಆ ಮೂಲಕವಾಗಿ ಅದರ ಹಿರಿದಾದ ಭಾಗವನ್ನು ನಮಗೆ ಪ್ರೀತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಸಮರ್ಪಿಸಿ ಅದರ ಔಚಿತ್ಯ ಪ್ರಜ್ಞೆಯನ್ನು ಪ್ರಪಂಚಕ್ಕೆ ಕಾಣಿಸಿಕೊಡಬಲ್ಲಂಥ ಕರ್ಷಕರು ಆ ರೈತಾಪಿ ವರ್ಗದವರಿಗೆ ಯಾವ ಕಾರಣಕ್ಕೂ ಬೇಸರ ಆಗಕೂಡದಲ್ಲ. ಅವರ ನೋವನ್ನು ಮೊರೆಯನ್ನು ಆಲಿಸುವುದು ನನಗೆ ಕರ್ತವ್ಯ, ನಿವಾರಿಸುವುದು ನನಗೆ ಉದ್ಯೋಗ ಅಂತ ತಿಳಿದು ಅತ್ಯಂತ ಚಾಣಾಕ್ಷಮತಿಗಳಾದ ಬೇಡರ ಪಡೆಯನ್ನು ಸೇರಿಸಿಕೊಂಡು ನೇರವಾಗಿ ಬೇಟೆ ಆಡುತ್ತಾ ಬಂದಿದ್ದೇನೆ. ನಮಗೊಂದು ವಿಲಾಸಿ ಜೀವನ, ಮೃಗಯ ವ್ಯಸನ ಅಂತ ಕರೆಯಲ್ಪಟ್ಟರು. ಬೇಟೆಯಾಡುವುದು ಯಾವ ಕಾರಣಕ್ಕೂ ದುರ್ವ್ಯಸನ ಆಗಕೂಡದು ಎನ್ನುವ ಎಚ್ಚರಿಕೆ ನನ್ನಲ್ಲಿ ಮೊಳಗುತ್ತಿರುವ ಹಾಗೆ ಇದನ್ನು ಮಾಡುವಾಗ ಜನಕಲ್ಯಾಣದ ನೇರದಲ್ಲೇ ಮಾಡಬೇಕೆಂಬ ಪ್ರಜ್ಞಾಪೂರ್ವಕವಾದಂಥ ವ್ಯವಹಾರ ದೃಷ್ಟಿಯಿಂದ ಬೇಟೆಯಾಡುತ್ತಾ ಬಂದಿದ್ದೇನೆ. ಹಾಗೆಂದು ಪ್ರಾಣಿಗಳನ್ನೆಲ್ಲ ಕೊಲ್ಲುವುದಲ್ಲಲ್ಲ, ಪ್ರಪಂಚದ ಅಸಮತೋಲನಕ್ಕೆ ಕಾರಣವಾಗುವುದಲ್ಲಲ್ಲ. 84 ಲಕ್ಷ ಜೀವರಾಶಿಗಳಲ್ಲಿ ಕೇವಲ ಮನುಷ್ಯನೆಂಬ ಜಾತಿಯಲ್ಲಿ ಹುಟ್ಟಿದ ನಾನು ಉಳಿದೆಲ್ಲವನ್ನು ನಿರುಪದ್ರವಕಾರಿಯಾದ ಸ್ಥಿತಿಯಲ್ಲಿ ಕೊಂದರೆ ಬ್ರಹ್ಮನಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ. ಆದ ಕಾರಣದಿಂದಲೇ ಯಾವುದೆಲ್ಲ ದುಷ್ಟ ಪ್ರಾಣಿಗಳು ಉಳಿದವರಿಗೆ ಉಪದ್ರವ ಮಾಡ್ತದೋ, ಬೆಳೆ ಕೈಗೆಟಕವಾಗುವ ನಾಶ ಮಾಡ್ತದೋ ಅಂಥವುಗಳನ್ನು ನಿರ್ದಯವಾಗಿ ಮರ್ದಿಸುತ್ತಾ ಬರುವಾಗ ಮೈ ಮೇಲೆ ಬಿದ್ದ ಸಿಂಹವನ್ನು ಹೊಡೆದು ಬೀಳಿಸಿದ್ದೇನೆ. ಮದಿಸಿದಂಥ ದಂಡನ್ನು ಬೀಳಿಸಿದ್ದೇನೆ. ಅದೋ ಮೈ ಮೇಲೆ ಆರಬಹುದಾದ ವ್ಯಾಘ್ರನನ್ನು ಸದೆಬಡೆದಿದ್ದೇನೆ. ಇಷ್ಟು ಬಿಟ್ಟು ಮುಂದೆ ಹೋಗುವಾಗ ಓಡ್ತಾ ಉಂಟಲ್ಲ ನೋಡಿ
ದಾಸೋಹದ ಕ್ರೌರ್ಯವನ್ನು ಕಂಡು ಮರ್ದಿಸುತ್ತಾ ನಿರಾತಂಕಿತನಾಗಿ ಮುಂದೆ ಬರುವಾಗ ಪರಿವಾರ ಎಲ್ಲಿಯುಂಟು ಅಂತ ಹಿಂದಿರುಗಿ ನೋಡಿದರೆ ಕಾಣಿಸುವುದಿಲ್ಲ. ಹಾಗಾದರೆ ಆವೇಗದಲ್ಲಿ, ಉದ್ವೇಗದ ರಭಸದಲ್ಲಿ ನಾನು ಅವರನ್ನೆಲ್ಲ ಅಗಲಿ ಕಡು ಕಾಂತಾರದ ಮಧ್ಯಕ್ಕೆ, ಪರ್ವತದ ತಪ್ಪಲ ಪ್ರದೇಶಕ್ಕೆ ಏಕಾಂಗಿಯಾಗಿ ಸಾಗಿ ಬಂದೆ ಅಂತ ಅರ್ಥ ಆಗುತ್ತದೆ. ಏರಿದಂತಹ ಕುದುರೆ ಮಾತ್ರ, ಅದರ ಜೊತೆಗೆ ಧರಿಸಿದಂತಹ ವಿಶಿಷ್ಟವಾದಂತಹ ಬಾಣಗಳಿಂದ ಗರ್ಭಿಣಿಯಾದಂತಹ ತೂಣೀರ, ಕೈಯಲ್ಲಿ ಧರಿಸಿದಂತಹ ನಿಡಿದಾದಂತಹ ಧನುಸು, ಇದಿಷ್ಟನ್ನು ಇಟ್ಟುಕೊಂಡು ಮುಂದೆ ಬಂದಿದ್ದೇನೆ. ಹಿಂದಿರುಗಿ ಏನು ಆಶ್ಚರ್ಯ, ಏನು ಆಶ್ಚರ್ಯ! ನನ್ನ ಕಣ್ಣೆದುರು ಕಾಣಿಸುತ್ತಿರುವ ದೃಶ್ಯವನ್ನು ಕಂಡು ಅವಕ್ಕಾಗಿ ಹೋದೆ. ಇಂತಹ ವಿಚಿತ್ರವಾದ, ವಿಲಕ್ಷಣವಾದ, ವಿಶೇಷವಾದ ಸನ್ನಿವೇಶವನ್ನು ಇಲ್ಲಿಯವರೆಗೆ ನನ್ನ ಬದುಕಿನ ಬೇಟೆಗಾರನ ಅನುಭವದಲ್ಲಿ ನಾನು ಕಂಡವನಲ್ಲ. ಅದೋ ಹರಿಣಗಳ ಹಿಂಡಲ್ವೇ, ಆ ಹರಿಣಗಳ ಹಿಂಡಿನ ಆಚೆಗೆ, ಆ ಹರಿಣಗಳ ಹಿಂಡನ್ನು ದಾಟಿ 2 ಹರಿಣ ಉಂಟು ಅಂತ ಭಾವಿಸೋಣವೇ. ಹರಿಣಗಳ ಹಿಂಡೆಲ್ಲ ದಿಕ್ಕಟ್ಟು ಓಡಿದ್ದಾವೆ. 2 ಹರಿಣಗಳು ಮಾತ್ರ ಎಲ 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 ಅವು 2 ಸಮಾಗಮದ ಹಂತದಲ್ಲಿದ್ದಾವೆ. ನಮ್ಮಂತ ಕ್ಷತ್ರಿಯರ ದೃಷ್ಟಿಕೋನಕ್ಕೆ ಅವೆಲ್ಲ ಮುಖ್ಯವಾಗುವುದಿಲ್ಲ. ಯಾಕೆಂದರೆ 2 ಏಕಕಾಲದಲ್ಲಿ ಸಿಕ್ಕುವಾಗ ಯಾವ ಸ್ಥಿತಿಯಲ್ಲೇ ಇರಲಿ ಅದನ್ನು ಬೀಳಿಸಬೇಕಾದದ್ದು ನಮಗೆ ಗುಣ ಅಂತ ನಾವು ಭಾವಿಸ್ತೇವೆ. ಹಾಗಾಗಿ ಇಂದು ಮುಂದೆ ನೋಡ್ಲಿಕ್ಕಿಲ್ಲ. ಇದು ಯಾಕೋ ಕೈ ನಡಗುತ್ತದೆ. ಅದನ್ನು ಬೀಳಿಸುವಾಗ ಅದು ಮಾತ್ರ ಬೀಳುವುದಿಲ್ಲ, ನನ್ನ ಬದುಕಿನ ಭವಿಷ್ಯದಲ್ಲಿ ಬೇರೇನೋ ಬೀಳುವುದಕ್ಕುಂಟು ಅಂತ ಅನ್ನಿಸ್ತದೆ. ನನ್ನ ಬದುಕಿನ ಭವಿಷ್ಯ ಬೀಳುವುದು ಎಲ್ಲಿಗೆ? ವರ್ತಮಾನದಲ್ಲಿ ಎಂತೆಂಥವರ ಕಾವಲು ನನ್ನ ಪಾಲಿಗುಂಟು. ಒಳಗಿನ ಎಚ್ಚರವನ್ನು ಬಲಾತ್ಕಾರದಿಂದ ದಮನಿಸಿ, ನನ್ನ ಒತ್ತಾಯ ಪೂರ್ವಕವಾದಂತಹ ಹಿಡಿತದಿಂದ ಅದನ್ನು ಒತ್ತಿ ಹಿಡಿದು ಪ್ರಜ್ಞೆಯನ್ನು ಮಾತ್ರ ಅರಳಿಸಿ, ಇದೋ ನನ್ನ ವಿಶಿಷ್ಟವಾದಂತಹ ಧನುಸ್ಸಿನ ಸಿಂಜಿನಿಗೆ ಜೋಡಿಸಿದಂತಹ ಕಣೆಯೊಂದನ್ನು ತೆಗೆದು 2 ಹರಿಣಗಳು ಮಿಥುನದ ಸಂದರ್ಭದಲ್ಲಿ ಇರುವುದು ಒಟ್ಟಿಗೆ ಬೀಳುವ ಹಾಗೆ ಪ್ರಯೋಗಿಸ್ತೇನೆ. ಗಿರಿಸಲು ಶರಪುರಕ್ಕೆ ಮುನಿ ಮೈದಾಳಿ ಮದನಾಂತಕನ ದಿರದಲ್ಲಿ ಮೈದಾಳಿ ಮದನಾಂತಕನ ದಿರದಲ್ಲಿ ಕೂಳತನದೊಳಗಿಂತು ನಮ್ಮನು ಶೀಲಬಹುದೇ, ಕೂಳತನದೊಳಗಿಂದು ನಮ್ಮನು ಶೀಲಬಹುದೇ, ಕೀಲಿಸಲು ಶರಪುರಕ್ಕೆ ಮುನಿ ಮೈದಾಳಿ ಶರ ನನಗೆ ತಾಗ್ತಾ ಇದೆ, ಹೋಯ್ತಾ ಇದೆ. ಅಯ್ಯೋ, ಯಾರಿಂದ ಹೀಗಾಯ್ತು? ಯಾಕೆ ಈ ರೀತಿಯಾಗಿ ಆಯಿತು? ಯಾರು ನನಗೆ ಶರವನ್ನು ಪ್ರಯೋಗ ಮಾಡಿದರು? ಯಾರಿದಕ್ಕೆ ಕಾರಣ? ಯಾರು? ಒಬ್ಬ ನನ್ನ ಬಳಿಗೆ ಬರ್ತಾ ಇದ್ದಾನೆ. ಈತನೇ ಇದಕ್ಕೆ ಕಾರಣ. ಎಲ್ಲ 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 ಸತಿಯ ಬಯಕೆಗೆ ಸಲಿದಲಿಂದು ಸತಿಯ ಬಯಕೆಯ ಸಲಿಸಲಿಂದೇ ಗತಿಗಳು ನಮ್ಮನು ಸತಿ ಸಮಾಗಮ ಬಯಸಿ ಕೂಡಲು ಮೃತಿಯು ನಿನಗೆ ಸರ್ವ ಸಂಗಮರಿತ್ಯಾಗಿ ಧರ್ಮ, ಅರ್ಥ, ಕಾಮ ಇವುಗಳನ್ನು ಜೀವನದಲ್ಲಿ ಹೊಂದಿಕೊಂಡು ಮೋಕ್ಷವನ್ನು ಹೊಂದಿರಬೇಕಾದಂತಹ ಮುನಿಶ್ರೇಷ್ಠ ಕಿಂದವ ನಾನು. ನನ್ನ ಸತಿಯಾದಂತಹ ಸತಿ ಈ ಸಂದರ್ಭದಲ್ಲಿ ಯಾವಾಗ ನಾವು ಸೇರಬಾರದು ಆ ಸಂದರ್ಭದಲ್ಲಿ ಸೇರಬೇಕು ಹೇಳುವಂತಹ ಒಂದು ಬಯಕೆಯನ್ನು ಹೊಂದಿದೆ. ಪ್ರಾಣಿಗಳಿಗೆ ಮಾತ್ರ ಇದು ಸಾಧ್ಯ ಎಂಬ ಕಾರಣಕ್ಕೋಸ್ಕರ ಹರಿಣಗಳ ರೂಪವನ್ನು ಹೊಂದಿ ಆಕೆಯ ಬಯಕೆಯನ್ನು ತೀರಿಸುವುದಕ್ಕೋಸ್ಕರ ನಾನು ಈ ರೂಪವನ್ನು ಹೊಂದಿ ಅವಳೊಂದಿಗೆ ಸೇರಿದೆ. ಆ ಸಂದರ್ಭದಲ್ಲಿ ರಾಜನ್ ನೀನು ಬಾಣ ಪ್ರಯೋಗ ಮಾಡಿದೆ ನನ್ನ ಮೇಲೆ. ನನ್ನ ಸತಿಯೊಂದಿಗೆ ಸಮಾಗಮನವಾಗುವಂತಹ ಸಂದರ್ಭದಲ್ಲಿ ಬಾಣವನ್ನು ಬಿಟ್ಟೆ. ಪ್ರಾಣಿಗಳಲ್ಲಿ ಅತ್ಯಂತ ಸಾಧು ಪ್ರಾಣಿಯಾದದ್ದು ಈ ಹರಿಣ. ಹಾಗಾದರೆ ರಾಜನಾದಂತಹ ನೀನು ಬೇಟೆಯನ್ನಾಡುವಾಗ ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡಬೇಕಾಗಿತ್ತು. ಅದು ಬಿಟ್ಟು ಸಾಧು ಪ್ರಾಣಿಯಾದಂತಹ ಹರಿಣಗಳ ಮೇಲೆ ನೀನು ಬಾಣ ಪ್ರಯೋಗ ಮಾಡಿದೆ ಅಂತೇಳಿ ಆದರೆ ಹಾಗಾದರೆ ನಿನ್ನ ಮನಸ್ಸಿನಲ್ಲಿರುವಂತಹ ವಿಚಾರವೇನು?
ತಿಳಿಯಿತು. ಈ ಸಮಾಗಮನ ಕಾಲದಲ್ಲಿ ನೀನು ಬಾಣವನ್ನು ಪ್ರಯೋಗ ಮಾಡಿ ನನ್ನ ಪ್ರಾಣವನ್ನೇ ತೆಗೆಯುವುದಕ್ಕೆ ಪ್ರಯತ್ನ ಮಾಡಿದೆಯಲ್ಲ ರಾಜನ್. ಇದೋ ಶಪಿಸ್ತಾ ಇದ್ದೇನೆ. ನೀನು ಕೂಡ ಸಮಾಗಮ ಕಾಲದಲ್ಲಿ ಇದೇ ರೀತಿಯಾದಂತಹ ಮರಣವನ್ನು ಹೊಂದು ನಡುಗಿದನು ನರನಾಥ ಮೃಗವೆಲ್ದಿಡವಿ ಮುನಿಯನೇ ಕೊಂದೆನಯ್ಯೋ ಮುನಿಯನೇ ಕೊಂದೆನಯ್ಯೋ ಶಿವ ಉಡುಗಿದೆನ್ನಯ ಕೀರ್ತಿ ಉಡುಗಿದೆನ್ನಯ ಕೀರ್ತಿ ಕೆಸರಾಯ್ ತಡವಿಯೊಳಗೆ ಉಡುಗಿದೆನ್ನಯ ಕೀರ್ತಿ ಕೆಸರಾಯ್ ತಡವಿಯೊಳಗೆ ನಡುಗಿದನು ನರನಾಥ ಹರಿಣಗಳ ದ್ವಯಗಳನ್ನು ಹೊಡೆದು ಅವುಗಳು ಬಿದ್ದಾಗ ಓಡೋಡಿ ಸಂಗ್ರಹಿಸುವ ಮೀಸೆ ತಿರುವುತ್ತಾ ಉತ್ಸಾಹದಿಂದ ಸಾಗಿ ಬಂದ ನನ್ನ ನಡೆ ಇದ್ದಕ್ಕಿದ್ದ ಹಾಗೆ ಕೀಲಿಸಿ ಹೋಯಿತು. ಸಂಚಲನಶೀಲನಾದಂಥ ನಾನು ಸ್ಥಾವರವಾಗಿ ಹೋದೆ, ಮರವಟ್ಟು ಹೋದೆ. ಶಿವನೇ, ನನ್ನ ಕಣ್ಣೆದುರು ಗೋಚರಿಸಿದಂಥ ಹರಿಣಗಳು 2 ಹರಿಣಗಳಲ್ಲಪ್ಪ. ನನ್ನ ಭ್ರಾಂತ ಮನೋಭೂಮಿಕೆಯ ಮೇಲೆ ವಿಹರಿಸುತ್ತಿದ್ದಂತಹ ಈ ಹರಿಣಗಳು ದ್ವಯಗಳನ್ನು ಹೊಡೆದು ಮಹಾನ್ಯಾಯವನ್ನು ಪಾತಕವನ್ನು ಮಾಡಿಬಿಟ್ನಲ್ಲ. ಇಂತಹ ಒಂದು ವಿಕೃತಿ ಪ್ರಪಂಚದಲ್ಲಿ ನನ್ನಂತಹ ಮಹತ್ತರ ವ್ಯಕ್ತಿತ್ವದ ನೃಪತಿ ಆಚರಿಸಬಾರದ ಅಮಾನುಷವಾದಂಥ ಪೈಶಾಚಿಕ ಕ್ರಿಯೆ ನನ್ನ ಕೈಯಿಂದ ಏರ್ಪಟ್ಟು ಹೋಯ್ತಲ್ಲ ಶಿವನೇ. ವಿಧಿಶ್ಚ ಬಲವಾನ್, ಇದು ಶೀರ್ಷಿಕೆ ಮೊದಲೇ ಬರೆದಿರಬೇಕು ಬ್ರಹ್ಮ. ಈಗ ನಾನು ನನ್ನ ಕರ್ಮದ ಮೂಲಕ ವಿಷಯಗಳನ್ನು ತುಂಬಿಸುತ್ತಾ ವಿಧಾತ ಕೊಟ್ಟ ಶೀರ್ಷಿಕೆಯನ್ನು ಸಾರ್ಥಕಗೊಳಿಸುವುದಾಯ್ತಲ್ಲ ಶಿವನೇ. ಭಗವಂತ, ಕೀರ್ತಿ ಲಕ್ಷ್ಮಿಯನ್ನು ವರಿಸಿ ಭುಜದಂಡಗಳಲ್ಲಿ ಶೌರ್ಯ ಲಕ್ಷ್ಮಿಯರು ನೆಲೆಸುವ ಹಾಗೆ ಮಾಡಿ ಹಸ್ತಿನಾವತಿಯ ರಾಜ ಚಾವಡಿಯಲ್ಲಿ ಸಿದ್ಧಿ ಪ್ರಸಿದ್ಧಿಗಳ ನೊರೆಯನ್ನು ಉಕ್ಕಿ ಪಾಂಡು ಈ ಕಾಲದಲ್ಲಿ ನಿಜವಾದ ಅರ್ಥದಲ್ಲಿ ಪಾಂಡು ಬೀಳುಚಿ ಹೋದವನೇ ಆಗಿ ಹೋದನಲ್ಲ ಶಿವನೇ. ನನ್ನ ಅತ್ಯಂತ ಕರಾರುವಾಕ್ಕಾದಂತಹ ಜೀವನದ ಭಿತ್ತಿಯಲ್ಲಿ ಚಿತ್ರಿಸಲ್ಪಟ್ಟ ಹಸ್ತಿನಾವತಿಯ ಪೂರ್ವ ಸೂರಿಗಳ ಯಶೋಗಾಥೆಯ ವರ್ಣಾಲಂಕೃತವಾದಂಥ ಭಿತ್ತಿಯ ಒಳಗಿನ ಪಾಂಡುವಿನ ಚಿತ್ರ ಪೇಲವವೇ ಆಗಿ ಹೋಯಿತಲ್ಲ. ಅತ್ಯಂತ ವಿಕೃತದ ಸ್ಥಿತಿಗೆ ಬಂದು ಹೋಯಿತಲ್ಲ. ಕೆಸರಾಗಿ ಹೋಯಿತು ನಾನು ಸಾಧನೆ ಮಾಡಿದ್ದಲ್ಲ. ನಾನೀಗ ಬೀಳಿಸಿದ್ದು ಹರಿಣಗಳನ್ನಲ್ಲಪ್ಪ, ತಾಪಸೋತ್ತಮರ ಯುಗ್ಮವನ್ನು. ಈರುವರು ಒಟ್ಟಿಗಿರುವ ಸ್ಥಿತಿಯನ್ನು ಬೇರ್ಪಡಿಸಿದೆ. ಒಬ್ಬ ಅವಳ ಅಮ್ಮ ತೀರಿ ಹೋದ್ಲು ಅಂತ ಕಾಣ್ತದೆ. ಇವರಲ್ಲಿ ಗುಟುಕು ಜೀವ ಇದ್ದ ಹಾಗೆ ಕಾಣಿಸ್ತದೆ. ಬೊಗಸೆಯಲ್ಲಿ ನೀರು ಹಿಡ್ಕೊಂಡು ಅಲ್ಲ ಇಲ್ಲೇ ಇರುವಂಥ ಕಾಸಾರದ ಹರಿವಿನ ಶಾಖೆಯಲ್ಲಿ ಶೇಖರಿತವಾದ ತುಸು ಜಲವನ್ನು ಈ ಬೆವರಿನಿಂದ ನಕಶಿಕ ಅಂತ ಉಂಟಾದ ಕಂಪನದಿಂದ ತೊಯ್ದು ತೊಪ್ಪೆಯಾದ ಬಟ್ಟೆಯಲ್ಲಿ ಅದ್ದಿಕೊಂಡು ಮರಣಾಕ್ರಂದನ ಸ್ಥಿತಿಯಲ್ಲಿರುವವರ ಬಾಯಿಗೆ ಆನಿಸ್ತಾ ಬಂದು ಕಾಲಿಗೆ ಬಿದ್ದಿದ್ದೇನೆ. ಅನು ಅರಿಯದಾದೆ ಹೋದ ಪ್ರಭುವೇ. ಅನುಬದರೆಯದಾದೆ ನಯ್ಯೋ ಮುನಿವರೇಣ್ಯನೆಯೇ, ಅನುಬನರಿಯದಾದೆ ನಯ್ಯೋ ಮುನಿವರೇಣ್ಯನೇ, ಮನದಿ ಮೃಗವೆನುತ್ತ ಗ್ರಹಿಸಿ ಕಣೆಯ ಎಸೆದೆ ನಯ್ಯೇ. ಚೋದಿಗದ ದುರಂತ ವಿದು ವಿಷ
ವಿಷಾದಿಸುತ್ತಿಗೆ ಚೋದಿಗದ ದುರಂತವಿದು ವಿಷಾದಿಸುತ್ತಿಗೆ ಆದುದಾಯ್ತು ಕ್ಷಮಿಸು ಕೃತಿಗೆ ಸದುಭಾವದಿ ಮುನಿವರೇ ಮುನಿಪೋತ್ತಮ, ನನ್ನ ಆರ್ತನಾದದ ಜೊತೆಗೆ ಸೇರಿದ ಅತ್ಯಂತ ಕನಿಕರಯುತವಾದ ಅಹವಾಲನ್ನು ಆಲಿಸುವಷ್ಟಾದರೂ ಜೀವದ ಸೆಲೆಯನ್ನು ವಿಧಾತ ನಿಮ್ಮ ಕಂಠನಾಳದಲ್ಲಿ ಉಳಿಸಲಿ ಶಿವನೇ. ನಾನು ಆಡಿ ಮುಗಿಸುವುದನ್ನು ನಿಮ್ಮ ಮುಂದೆ ಮಮ್ಮಲ ಮರುಗುತ್ತಾ ಆಡಿದುದರ ನಂತರದಲ್ಲಿ ನೀವು ಏನು ಪ್ರತಿಕ್ರಿಯಿಸುವುದಕ್ಕೂ ಎಡೆಯಾಗಿ ಹೋಗಲಿ ಶಿವನೇ. ಪ್ರಭೋ ಜಿಯಾ, ತಾಪಸೋತ್ತಮರಾದ ನೀವು ಈ ರೀತಿಯಾಗಿ ಪ್ರಾಣಾಕ್ರಂದನವನ್ನು ಗೈಯುತ್ತಾ ನಿಮ್ಮ ಪಕ್ಕದಲ್ಲೇ ಬಿದ್ದಿರುವಂಥ ಸ್ತ್ರೀ ಜೀವವನ್ನು ಕಂಡು ಕೆನ್ನೆಯ ದಂಡೆಯ ಮೇಲೆ ಕಣ್ಣೀರ ಕೋಡಿ ಹರಿಯಿಸುತ್ತಾ ನೀವುತ್ತಿರುವ ತಾಣವನ್ನು ತೋಯಿಸುತ್ತಿರುವ ದೃಶ್ಯವನ್ನು ಕಂಡಾಗ ನಾನು ಗಾಸಿ ಒಡೆಸಿದ್ದು, ನಾನು ಹೊಡೆದು ಕೆಡಗಿದ್ದು ನನ್ನ ಭವಿಷ್ಯದ ಮಹಾಸೌಧವನ್ನೇ ಹೊರತು ಈ ನಿಮ್ಮೀರುವರನ್ನಲ್ಲ ಅಂತ ನನಗೆ ಅರ್ಥ ಆಯಿತು. ನನ್ನ ಭವಿಷ್ಯದ ಮೇಲೆ ಕಲ್ಲು ಚಪ್ಪಡಿಯನ್ನು ಎಳೆಸಿಕೊಂಡೆ ನಾನು. ಜಿಯಾ, ಇದು ಉದ್ದೇಶಿತವಾದದ್ದಲ್ಲ, ನನಗಿದು ಕೇಳಿ ಅಲ್ಲ. ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ಅನ್ಯರ ಆಸರೆಯಿಂದ ಆಲಂಬಿಸಿ ಎದ್ದು ಕುಳಿತಿರುವ ನಾನು ನನ್ನ ಚರಿತ್ರೆಯ ಪುಟಗಳನ್ನು ನಿಮ್ಮ ಮುಂದೆ ಬಿಡಿಸಿಡ್ತೇನೆ ಜಿಯಾ. ನೀವು ಎಲ್ಲಿಯೂ ನನ್ನಲ್ಲಿ ಒಂದು ಕೊರೆಯನ್ನು ಕಾಣಲಾರಿರಿ, ಒಂದು ಕಳಂಕದ ಚುಕ್ಕೆಯನ್ನು ಕಾಣಲಾರಿರಿ. ನನ್ನ ಗತ ಇತಿಹಾಸದಲ್ಲಿ ಇಂತಹ ಅಧಾರ್ಮಿಕವಾದ, ಅನೈತಿಕವಾದ, ಧರ್ಮ ಬಾಹಿರವಾದ ಕೃತ್ಯವನ್ನು ಆಚರಿಸಿದುದಕ್ಕೆ ನನ್ನ ಬದುಕಿನ ಭೂತದಲ್ಲಿ ನಿಮಗೆ ಪುರಾವೆ ಸಿಗದು ಜಿಯಾ. ಆದ ಕಾರಣದಿಂದ ಪಾರದರ್ಶಕವಾದ ನನ್ನ ಈ ಭಿನ್ನಹವನ್ನು ಅತ್ಯಂತ ಮೃದು ಹೃದಯದಿಂದ ಆಲಿಸಬೇಕು. ನಾನು ನಿಜವಾಗಿಯೂ ಜಿಂಕೆಗಳೆಂದೇ ತಿಳಿದೆ, ಅಚಾತುರ್ಯ ಏರ್ಪಟ್ಟು ಹೋಯಿತು, ಪ್ರಮಾದವಾಗಿ ಹೋಯಿತು, ಅಪರಾಧ ಅಂತ ತಿಳಿಯಕೂಡದು. ನೀವು ಶೀಘ್ರ ಕೋಪಿಗಳು, ಹೌದಾದರೂ ದೀರ್ಘದ್ವೇಷಿಗಳಲ್ಲ ಅಂತ ಬಲ್ಲೆ. ಈ ನನ್ನನ್ನು ನಿಮ್ಮ ಮಡಿಲಿನ ಮಗುವಾಗಿ ತಿಳಿಯಬೇಕು. ತತ್ಕಾಲಿಕವಾಗಿ ನೀವು ನನ್ನ ತಾಯಿ ಆಗಬೇಕು. ಮಗು ತಾಯಿಯ ಎದೆಯನ್ನು ತುಳಿದರೂ ಆ ಪಾದಗಳನ್ನು ಘಾಸಿಗೊಳಿಸುವುದಿಲ್ಲವಷ್ಟೇ ಮಮತಾಂತಕರಣಮಯ್ಯಾದ ಮಾತೆ. ಓ, ನನ್ನ ಜೀವನಕ್ಕೆ ಮಾತೆಯಾಗಬೇಕೆಂದು ಕೋರುತ್ತಿರುವ, ಆ ಕೋರುತ್ತಿರುವುದಕ್ಕೆ ಆಧಾರವಾದ ನೀವು ನನ್ನನ್ನು ಕ್ಷಮಿಸಬೇಕು. ಇಂತಹ ಶಾಪ ಕೊಡಬಾರದು. ನಾವು ಗಂಡ ಹೆಂಡತಿ ಒಟ್ಟಾಗದೆ ಹೋದರೆ ಅದರಿಂದ ಉಂಟಾಗಬಹುದಾದಂತಹ ಭವಿಷ್ಯದ ಶೂನ್ಯತೆಯ ಪ್ರಮಾಣವನ್ನು ಅಳೆಯುವುದಕ್ಕೆ ನನಗೆ ಶಕ್ತಿ ಸಾಲದು, ಮಾಪನ ಇಲ್ಲ. ನಾನು ಚಕ್ರವರ್ತಿ ಪೀಠದವನಲ್ವೇ? ಅಪುತ್ರಸ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದೆ ಹೇಗೆ ನಾನು ಕ್ಷಮಿಸಬೇಕು ಜಿಯಾ, ಕ್ಷಮಿಸಬೇಕು. ಈ ಶರದೌರಿ ಶರದುರಿಯಲ್ಲಿ ನಾ ಶಪಿಸಿದ್ದೆ ನಿನ್ನನ್ನು ಪರಿಹರಿಸಲು ಚೇತನವಿಲ್ಲ. ಸ್ಥಿರವೇ ದೇಗವು ಈ ಪರಿಬಯಕೆಯೊಳ್, ಸ್ಥಿರವೇ ದೇಗವು ಈ ಪರಿಬಯಕೆಯೊಳ್ ಉರುಳಿತು ಭ್ರಮೆಗಿದು ಸುಳ್ಳಲ್ಲ. ಶರದುರಿಯಲ್ಲಿ ನಾ ಶಪಿಸಿದ್ದೆ ನಿನ್ನನ್ನು ಪರಿಹರಿಸಲು ಚೇತನವಿಲ್ಲ, ಇದ್ದ ಪರಿಹರಿಸಲು ಚೇತನವಿಲ್ಲ. ರಾಜನ್ ಜಿಯಾ, ಮೈದಡವಲೆ ಶರದೌರಿ, ಕೈ ಇಟ್ಟು ನೀವಲೆ ಶರದೌರಿ ನೀರು ಕುಡಿಸಲೆ, ತಡೆಯುವುದಕ್ಕಾಗುವುದಿಲ್ಲ. ಗಾಳಿ ಬೀಸಲೆ. ಶರದೌರಿ, ತಡೆಯುವುದಕ್ಕಾಗುವುದಿಲ್ಲ. ಇಷ್ಟು ಕೇಳಿದ್ದು, ಇಷ್ಟೆಲ್ಲ ಮಾಡ್ಲೆ ಅಂತ. ನೀನು ಬಾಣವನ್ನು ಬಿಟ್ಟಂತಹ ಕಾಲದಲ್ಲಿ ಶರದ ಉರಿಯಿಂದ ನಾನು ನಿನಗೆ ಶಪಿಸಿಬಿಟ್ಟಯ್ಯ. ಉದ್ದೇಶಪೂರ್ವಕ ಅಲ್ವೇ? ಉದ್ದೇಶಪೂರ್ವಕವಾಗಿ ನಿನಗೆ ಶಾಪವನ್ನು ಕೊಟ್ಟದ್ದೇ ಅಲ್ಲ. ಚಂದ್ರನ ವಿಶಿಷ್ಟವಾದಂತಹ ಕಾಂತಿಯ ಕಾರಣದಿಂದ ಅರಿವಿಲ್ಲದೆ ಉಬ್ಬರಕ್ಕೆ ಒಳಗಾಗುವ ತರಂಗಮಾಲಾ ಕೂಲನೆಂಬ ಹೆಸರು ಪಡೆದ ಶರದಿಯ ಅಲೆಯಂತೆ ಆಗಿ ಹೋದರೆ ನಿಮ್ಮ ಉದ್ದೇಶ ಇರಲಿಲ್ವೇ? ಹಾಗಾಗಿ ತಕೊಳ್ಳಿ ಜಿಯಾ. ಋಷಿಮುನಿಗಳಾದಂತಹ ನಾವು ಯಾವಾಗಲೂ ಸರ್ವಸಂಗ ಪರಿತ್ಯಾಗಿಗಳಾಗಿಯೇ ಇರಬೇಕಲ್ವೇ? ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದಾದಂತಹ ಕಾಮ ಅಂತ ಹೇಳಿದ್ರೆ ಬೇರೆ ಬೇರೆ ಅರ್ಥಗಳಿದೆ. ಆದರೆ ನನ್ನ ಸತಿಯ ಕಾಮವನ್ನು ತೀರಿಸುವುದಕ್ಕೋಸ್ಕರ ನಾನು ಹರಿಣದ ರೂಪವನ್ನು ಹೊಂದಿದೆ. ಯಾವ ಕಾಲದಲ್ಲಿ ನಾವು ಸೇರಬೇಕು ಆ ಕಾಲದಲ್ಲಿ ಸೇರಲಿಕ್ಕೆ ಆಗದೇ ಇರುವ ಕಾರಣದಿಂದಾಗಿ
ನನ್ನ ಸತಿಯ ಆಸೆಯನ್ನು ಪೂರೈಸುವುದಕ್ಕೋಸ್ಕರ ಹರಿಣದ ರೂಪವನ್ನ ಅಂತೆ. ನಾವು ಸಮಾಗಮವನ್ನು ಹೊಂದುವಂತಹ ಕಾಲದಲ್ಲಿ ನಿನ್ನ ಬಾಣ ಪ್ರಯೋಗ. ಆದ್ರಿಂದ ಈ ಶರೀರಕ್ಕೆ ನಿನ್ನ ಬಾಣದಾಗಿದ ತಕ್ಷಣವೇ ನನ್ನ ಬಾಯಿಯಿಂದ ಅಂತಹ ಮಾತುಗಳು ಬಂದು ಒದಗಿತಷ್ಟೇ. ಶಾಪ ಕೊಡಬೇಕು ಹೇಳುವ ಕಾರಣದಿಂದ ನಿನಗೆ ಶಾಪವನ್ನು ಕೊಟ್ಟದ್ದಲ್ಲವಯ್ಯ. ಅನಿಚ್ಛೆಯಿಂದ ಉದ್ರೇಕಿತ ಸ್ಥಿತಿಯಲ್ಲಿ ಕೈ ಮೀರಿದ ಪ್ರಸಂಗದ ತುತ್ತಾಗಿ ನೀವು ಆಡಿದ್ರೆ. ಆದರೆ ಈ ದೇಹ ಎಂಬುದು ಸ್ಥಿರವಾದುದಲ್ಲ. ಇದು ಸ್ಥಿರವಾದಂತಹ ಪರಿಮಾರ್ಜನೆ ಪ್ರಾಯಶ್ಚಿತ್ತಾದಿಗಳು ಇಲ್ವೇ? ಖಂಡಿತವಾಗಿ ರಾಜನ್ಯ ಕುಲದ ಚಕ್ರವರ್ತಿ ಪೊಡವಿ ಪಾಲಕನಲ್ವೇ? ಸಂಸರ್ಗರಹಿತರಾದಂತ ಪತ್ನಿಯರಲ್ಲಿ ಮಕ್ಕಳನ್ನು ಉತ್ಪತ್ತಿ ಮಾಡುವುದಕ್ಕೆ ಅಶಕ್ತನು ಅಸಮರ್ಥನು ಆದರೆ ನಾಳೆ ಲೋಕ ನನ್ನನ್ನು ನಿಂದಿಸುವುದಿಲ್ವೇ? ಈಗ ನೀನು ಈ ರೀತಿಯಾದಂತಹ ಕಷ್ಟವನ್ನು ನನ್ನ ಶಾಪದಿಂದ ಹೊಂದಿದ್ದೆ. ಒಬ್ಬ ವ್ಯಕ್ತಿಯ ಎದುರಿನಲ್ಲಿ ಮೃಷ್ಟಾನ್ನ ಇದೆ, ಆದರೆ ಮೃಷ್ಟಾನ್ನವಿದ್ರೆ ಆ ಮೃಷ್ಟಾನ್ನವನ್ನು ತಿನ್ನುವಂತಹ ಪರಿಸ್ಥಿತಿ ಈಗ ನಿನಗಿಲ್ಲ. ಸ್ಥಿತಿ ಹಾಗೇ ಆಗಿ ಹೋಯಿತು. ಅಲ್ಲದೆ ನೀನು ರಾಜನ್, ನಿನ್ನ ತೋಳುಗಳು ಹೇಗಿದೆ, ನಿನ್ನ ದೇಹ ಹೇಗಿದೆ, ಆ ದೇಹದಲ್ಲಿರುವಂತಹ ಸುಖವನ್ನು ನಿನ್ನ ತರುಣಿಯರಿಗೆ ಕೊಡುವುದಕ್ಕೂ ನಿನಗೆ ಸಾಧ್ಯವಾಗದಂತಹ ಪರಿಸ್ಥಿತಿ. ಅವರ ಪಾಡೇನು, ಅವರ ಗೋಳು ಯಾರು ಕೇಳುವವರು? ಸತಿಯರನ್ನು ಕೂಡುವಂಥದ್ದು ನಿನಗೆ ಸಾಧ್ಯವಾಗ್ತಾ ಇಲ್ಲ, ಆದರೆ ನನಗೆ ಈ ಶರದುರಿಯನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಈ ಶಾಪವನ್ನು ಕೊಟ್ಟಾಗಿದೆ, ನನಗೆ ಒಂದು ಕ್ಷಣವೂ ಕೂಡ ಇರುವುದಕ್ಕೆ ಸಾಧ್ಯವಿಲ್ಲ. ಪ್ರಾಣವನ್ನು ಬಿಡುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಇದು ನಿನ್ನ ಪ್ರಾಣವನ್ನು ನಾನು ತ್ಯಜಿಸ್ತಾ ಇದ್ದೇನೆ. ಹಸುವಳಿತಲ್ಲ, ಹಸುವಳಿದು ಶವವಾದ ಮುನಿ ದಂಪತಿಗಳ ಗಂಡು, ಮುನಿ ದಂಪತಿಗಳ ಗಂಡು ಅಸಮ ಬಲ ಪಾಂಡು ಬಿಸು ವಶಗುಂದಿ ಶಿವ ಶಿವ ಎಂದು ಶಿವ ಶಿವ ವಶಗುಂದಿ ಶಿವ ಶಿವ ಬ್ರಹ್ಮಗತ್ಯ ಇದೆಂದು ನೊದಲ ಬಡಿದಳಲಿ ಕಂಗೆಟ ಹಸುಬಳಿದು ಶವವಾದ ಮುನಿ ದಂಪತಿಗಳ ಕಂಡು ಪ್ರಸಂಗಾವಧಾನತೆಯನ್ನು ತಂದುಕೊಂಡಿದ್ದೇನೆ. ಧರ್ಮದ 10 ಮುಖಗಳನ್ನು ಗುರುಮುಖದಿಂದ ನಮಗೆ ಅಭ್ಯಾಸ ಮಾಡಿಸಿದ್ದಾರೆ ಆಚಾರ್ಯರಾದಂಥ ಭೀಷ್ಮರು. ಶಮ ದಮ ಕ್ಷಮ ಧೃತಿ ಪರಾಕ್ರಮ ಆನಂತರ ಆಸ್ತೇಯ ಅಪರಿಗ್ರಹ ಬ್ರಹ್ಮಚರ್ಯ ಇತ್ಯಾದಿಗಳು ಅದನ್ನು ಬೆನ್ನಟ್ಟಿ ಬರ್ತವೆ. ಹಾಗಾದರೆ ಶಮ ದಮ ಕ್ಷಮ, ನಾನು ಕ್ಷಮೆಯನ್ನು ತಾಳಬೇಕು, ಅವರಿಂದ ಪಡೆಯುವುದಕ್ಕಾಗಲಿಲ್ಲ. ನನ್ನ ಅಂತಃಕರಣದಲ್ಲಿ ಎಬ್ಬಂತಹ ಸ್ವಾರ್ಥ, ಅದನ್ನು ಹೊಡೀಬೇಕು ಎನ್ನುವ ಹಾಗೆ ಕಾಣಿಸಿಕೊಂಡಂತಹ ಸ್ವಾರ್ಥ, ಅದನ್ನು ಗಮನಿಸಿದ್ದೇನೆ. ನಾನು ಶಮ, ನನ್ನನ್ನು ನಾನು ಸೈರಿಸಿಕೊಂಡಿದ್ದೇನೆ, ಸಹನೆಯ ಸ್ಥಿತಿಗೆ ತಂದಿದ್ದೇನೆ. ಹೀಗೆ ಪೂರ್ವ ಸ್ಥಿತಿಗೆ ನಾನು ಬಾರದೆ ಹೋದರೆ ವರ್ತಮಾನದ ಕುರಿತಾದಂಥ ಕನವರಿಕೆ, ವರ್ತಮಾನದ ಕುರಿತಾದ ಕಸಿವಿಸಿ, ಈ ಆಘಾತದಿಂದ ಮರವಟ್ಟು ಆ ಸಂದರ್ಭದಲ್ಲಿ ಉಂಟಾದ ಚಿತ್ತಕ್ಷೋಭೆ, ಇದು ನನ್ನ ನಾಶಕ್ಕೆ ಕಾರಣವಾದೀತು. ಮರದ ಒಳಗಿನ ಹೊಟ್ಟು, ಮರದ ಒಳಗಿನ ಗೆದ್ದಲು ಅರಿವಿಲ್ಲದೆ ಮರವನ್ನೇ ಕೊರೆಯುವ ಹಾಗೆ ಮುನಿಗಳನ್ನು ಕರೆದಿದ್ದಾನೆ. ಅಚಾತುರ್ಯವನ್ನು ಅವರು ಕಂಡಿದ್ದಾರೆ ಅಥವಾ ಕಾಣದವರು ನನ್ನಿಂದ ಕೇಳಿಸಿಕೊಂಡಿದ್ದಾರೆ. ಚಕ್ರವರ್ತಿಯಾಗಿ ಮುನಿಮಂಡಲವನ್ನು ಕಾಯಬೇಕಾದ ಹೊಣೆಗಾರಿಕೆಯನ್ನು, ಕರ್ತೃತ್ವವನ್ನು ಹೊಂದಿದವನಾಗಿ ಸಾಮಯಿಕವಾದಂಥ ಪ್ರಜ್ಞೆಯನ್ನು ಒಗ್ಗೂಡಿಸಿಕೊಂಡು ಔರ್ಧ್ವದೈಹಿಕವಾದಂತಹ ಕ್ರಿಯೆಗಳು, ಉತ್ತರ ಕ್ರಿಯೆಗಳು, ಪೂರ್ವಕ್ರಿಯೆ ಅಂತೂ ನನ್ನ ಕೈಯಿಂದ ನಿಷೇಧವಾಗಿ ಹೋಯಿತಲ್ಲ, ಉತ್ತರ ಕ್ರಿಯೆಗಳ ಮೂಲಕ ಅವರ ಆತ್ಮವಾದರೂ ನನ್ನ ಶಾಪದ ತೀವ್ರತೆಯನ್ನು ಕಡಿಮೆ ಮಾಡಲಿ.
ಆ ಮೂಲಕವಾಗಿ ನನ್ನನ್ನು ಬೆಳೆಸಲಿ. ಆ ಕಾರಣದಿಂದಲೇ ಅವರೆಲ್ಲರನ್ನು ಸೇರಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಥಾವಿಧಿಯಾಗಿ ಅವಸರದಿಂದ ಮುಗಿಸಿ ಇಲ್ಲಿಂದ ಹೊರಡುವಾಗ ಶಬ್ದಭೇದದ ಶರ ಬಿಟ್ಟ ದಶರಥ, ಶಬ್ದಭೇದ ಶರಾಗ್ರ ಮುಖದಿ ದಶರಥ ಶಾಪಾಗ ಅವನಿಗೆ ಪ್ರಯೋಜನವಾಯ್ತಲ್ಲ. ಬುದ್ಧಿಯು ಸಂತತಿಯ ಪಡೆದ ಶಬ್ದಭೇದ ಶರಾಗ್ರ ಮುಖದಿ ದಶರಥ ಶಾಪ ಗೊತ್ತಿಯು ಸಂತತಿಯ ಬಿಡದ ಸಂತತಿಯ ಪಡೆದ ಶುದ್ಧ ದುರ್ದೈವಿನ ಗಗಟ ಶುದ್ಧ ದುರ್ದೈವಿನ ನಕಟ ಸಗಧರ್ಮಿಣಿಯರಿದ್ದರು ಮುಟ್ಟಲಿಂಬಿಲ್ಲ ಸಗಧರ್ಮಿಣಿಯರಿದ್ದರು ಮುಟ್ಟಲಿಂಬಿಲ್ಲ ಕಸುವಳಿದು ಶಬವಾದ ಮುನಿ ದಂಪತಿಗಳ ಗಡು ಚಿತಾಭಸ್ಮವನ್ನು ಉಭಯ ದಂಪತಿಗಳ ಔರ್ಧ್ವ ದೈಹಿಕ ಕ್ರಿಯೆಯ ನಂತರದ ಸ್ಮಾರಕ ಅಲ್ಲಿ ಉಳಿಸುವ ಮೊದಲು ನಿಮ್ಮ ಸ್ಮಾರಕದ ಮುಂದೆ ಒಂದೆರಡು ಮಾತುಗಳನ್ನು ಪ್ರಾಮಾಣಿಕವಾಗಿ ನಾನು ಆಡಲೇಬೇಕು. ಸಾಯಂ ಸಂಧ್ಯೆಯ ಹೊತ್ತಿಗೆ ಇನ್ನೇನು ಹಗಲು ಕಳೆದು ಇರುಳು ಸ್ಪಷ್ಟಿಸುವ ಹೊತ್ತಿಗೆ ಶಬ್ದಭೇದದ ಶರದಲ್ಲಿ ಅದನ್ನು ಪ್ರಯೋಗ ಮಾಡುವುದರಲ್ಲಿ ನಿಸ್ಸೀಮನೆನಿಸಿಕೊಂಡ ಇನವಂಶವಾರಿಧಿ ಚಂದ್ರ ಪ್ರತಿ ಚಂದ್ರ 60 ಸಹಸ್ರ ವರ್ಷ ದೀರ್ಘವಾಗಿ ಆರ್ಯಾವರ್ತವನ್ನು ಆಳಿ ಇನ್ನಲ್ಲ ಭೂಪತಿ ಎನ್ನುವ ಹಾಗೆ ಹೆಸರನ್ನು ಪಡೆದ ದಶರಥ ಪ್ರಭುವಿಗೂ ಸಿಕ್ಕಿದ್ದು ಶಾಪವೇ ಅಲ್ವೇ? ಆದರೆ ಆ ಶಾಪ ಎನ್ನುವುದು ವರವಾಯಿತು. ಎಲೆ ರಾಜನ್, ಅಸಹಾಯಕ ಸ್ಥಿತಿಯಲ್ಲಿದ್ದಂಥ ನನ್ನ ಮಗ ನಮಗಾಗಿ ನೀರು ತರುವ ಕಾಲದಲ್ಲಿ ನೀರನ್ನೇ ತುಂಬುತ್ತಿರುವ ಬೋಗುಣಿಯೊಳಗೆ ಶಬ್ದ ಕೇಳಿ ಪ್ರಾಣಿ ಅದನ್ನು ಹೀರುತ್ತಿದೆ ಅಂತ ಭಾವಿಸಿ ಪ್ರಯೋಗ ಮಾಡಿದ್ಯಲ್ಲ, ನೀನು ನನ್ನ ಮಗನನ್ನು ದೂರ ಮಾಡಿ ವಿರಹಿಯಾಗಿಸಿ ಅವನನ್ನು ಕೊಂದೆಯಲ್ಲ. ನಿನ್ನ ಮಕ್ಕಳು ನಿನ್ನ ಪಕ್ಕದಲ್ಲಿ ಇಲ್ಲದಿರುವಾಗ ನಿನಗೆ ಮರಣ ಬರಲಿ. ವರ ಆಯಿತು ಅವನಿಗೆ. 60,000 ವರ್ಷಗಳವರೆಗಿನ ಸುದೀರ್ಘವಾದಂಥ ಆಯುರ್ಮಾದನಲ್ಲಿ 3 ಮಂದಿ ರಾಣಿಯರ ಜೊತೆಗೆ ದಾಂಪತ್ಯ ಕಟ್ಟಿದಂಥ ದಶರಥನಿಗೆ ಮಕ್ಕಳಾಗಲಿಲ್ಲ ಎನ್ನುವ ವ್ಯಥೆ ಬಡಬಾಗ್ನೆಯಾಗೆ ಸುಡುತ್ತಿತ್ತು. ಆ ಶಾಪವೇ ವರ ಆಯ್ತಲ್ಲ, ಮಕ್ಕಳಿಲ್ಲದ ವೇಳೆ ಮಕ್ಕಳಾಗ್ತದೆ ಅಂತ ಆಯ್ತಲ್ಲ. ಆದರೆ ಶಿವನೇ, ನನಗೇನು ಕೊಟ್ಟಿದ್ದಾರೆ ಇವರು? ನಿನ್ನ ಪತ್ನಿಯನ್ನು ಅಥವಾ ನೀನು ಎಷ್ಟು ಮಂದಿ ರಾಜಾನ ಬಹುವಲ್ಲಭ, ಅವ್ರಿಗೆ ಅದು ತಿಳುವಳಿಕೆಗೆ ಇರಬೇಕಾಗಿಲ್ಲ. ಅವರು ಬೊಟ್ಟಿಟ್ಟು 1 2 ಅಂತ ಹೇಳಬೇಕಾಗಿಲ್ಲ. ರಾಜಾನ ಬಹುವಲ್ಲಭ. ಹಾಗಾಗಿ ನಾನೀಗ ಪಡೆದಿರುವ 2 ಹೆಂಡಿರು, ಋತಾಯನ ಪುತ್ರನಾದಂತಹ ಮದ್ರಾ ದೇಶದ ಒಡೆಯನಾದವನ ಮಗಳು, ಶಲ್ಯಭೂಪತಿಗಳ ತಂಗಿ ಮಾಧ್ರಿ, ನನ್ನ ಮಹಾ ದಿಗ್ವಿಜಯಕ್ಕೆ ಸಾರಥ್ಯವನ್ನು ಒದಗಿಸಿಕೊಟ್ಟ ಭಾವ, ಪ್ರಭಾವವಾದ ವ್ಯಕ್ತಿತ್ವವನ್ನು ಹೊಂದಿದ ನನ್ನ ಭಾವ ತಿಳಿದ ಭಾವ. ಅಲ್ಲಿಂದ ತಂದುಕೊಂಡಿದ್ದೇನೆ ಒಂದು ಹೆಣ್ಣನ್ನು, ಕುಂತಿಯನ್ನು ಹೇಗೂ ವರಿಸಿದ್ದೇನೆ. ಕುಂತಿ ವಲ್ಲಭನು ಮಾದ್ರಿ ರಮಣನು ಉಭಯ ಕಾಲದಲ್ಲಿ ಆಗಿರುವ ನಾನು ಅವರನ್ನು ಸೇರುವ ಹಾಗಿಲ್ಲ. ಕೊತನೆ ಕುದಿಯುವ ಯೌವನ, ನರನಾಡಿಗಳಲ್ಲಿ ಪ್ರವಹಿಸುವಂತಹ ಅದಮ್ಯವಾದಂತಹ ಚೇತನ, ಹೆಣ್ಣನ್ನು ಸೇರಬೇಕು, ಪ್ರಕೃತಿಯ ಜೊತೆಗೆ ಮಿಲನ ಹೊಂದಬೇಕೆಂಬ ಪೌರುಷದ ಗಳಿಕೆ ಬಿಸಿಯಾಗಿ ಮೈಯಲ್ಲಿ ಪ್ರವಹಿಸುವಾಗ ಔಷಧದಿಂದ ಅದನ್ನು ಶಮನಿಸುವುದಕ್ಕೆ ಶಕ್ತವಾದೇನೆ. ಶಕ್ತನಾದರೂ ರಾಜನ್ಯ ಕುಲದ ಕ್ಷತ್ರಿಯೋಚಿತವಾದ ವ್ಯವಹಾರದಲ್ಲಿ ಮಗ್ನನಾಗಿರುವ ಕ್ಷತ್ರಿಯ ಕುಲದನೇ ಆದ ನನಗದು ನಿಷಿದ್ಧ ಅಲ್ವೇ? ಮಕ್ಕಳನ್ನು ಪಡಿಬೇಡುವೆ, ಮುಂದೆ ಉತ್ತರಾಧಿಕರಣ ಬೇಡುವೆ. ಈಗಾಗಲೇ ನನ್ನನ್ನು ಮಧ್ಯಮಾರ್ಹತೆಯಿಂದ ಪೀಠ ಏರಿಸುವುದಕ್ಕೆ ಭೀಷ್ಮರು ಪಟ್ಟ ಪಾಡು ಎಷ್ಟು, ಇನ್ನು ನನ್ನ ಕೈಯಿಂದಲೂ ಮಕ್ಕಳನ್ನು ಪಡೆಯುವುದಕ್ಕಾಗುವುದಿಲ್ಲ ಅಂತ ಆದರೆ ಶಿವನೇ ದಶರಥನಿಗಾದ ಲಾಭ ನನಗೆ ಮಹಾ ನಷ್ಟ. ಇಲ್ಲಿ ಕ್ರೌಂಚ ಮಿಥುನವನ್ನು ಕಂಡು ಬೇಡ ಬಾಣ ಪ್ರಯೋಗ ಮಾಡುವಾಗ ಹೊಸ ಕಾವ್ಯಕ್ಕೆ ಕಾರಣವಾಯಿತದು. ಛಂದಸ್ಸಿನಲ್ಲಿ ಮಹಾರಾಮನ ಅಯನದ ಕಥೆ ಸೃಷ್ಟಿಯಾಯಿತು. ನನ್ನದ್ದು ಚಂದ್ರವಂಶದಲ್ಲಿ ಇಲ್ಲಿಯವರೆಗೆ ನಡೆಯದಂಥ ಕಥೆ ಹರಿಣಗಳ ವೇಷದಲ್ಲಿ ಆದರೂ ಅವರು ಕ್ರೀಡಿಸಿರುವುದು ಹಾಡ ಹಾಗಲೇ ಕ್ರೀಡಿಸಬಹುದು. ಸಾಯಂ ಸಂಧ್ಯೆ ನೋಡಬಾರದು. ನನ್ನಂಥವರೆಲ್ಲ ಈಗೆಲ್ವ ಬಲಿಪಶುಗಳಾಗುವುದು. ನನ್ನದೇನು ತಪ್ಪಿದೆ? ಇರಲಿ. ಹಾಗಾದರೆ ಈ ನನ್ನ ಬದುಕಿನಲ್ಲಿ ಆ ಕ್ರೌಂಚ ಮಿಥುನಗಳನ್ನು ಬೇರ್ಪಡಿಸಿದ ಬೇಡನ ಸ್ವೈರ ವೃತ್ತಿಯಿಂದ ಮಹಾಕಾವ್ಯಕ್ಕೆ ಹೇತುವಾಗ ವಾಲ್ಮೀಕಿ ಸೃಷ್ಟಿಯಾದ ಹಾಗೆ ಇಲ್ಲೇನೂ ಆಗುವ ಹಾಗಿಲ್ಲ. ಇದು ದುರಂತ ಕಥೆ, ಯಾರು ಬರೆಯುವುದು ಬೇಡ.
ಆ ಪುಟ ಇದ್ದರೂ ನಾನು ಅದನ್ನು ಹರಿದು ತೆಗೀಬೇಕಾ ಕಥೆಯನ್ನು. ಇದು ಚಂದ್ರಮಂಡಲಕ್ಕೆ, ಚಂದ್ರವಂಶಕ್ಕೆ ಕಳಂಕ. ಹಾಗಾದರೆ ಇದೆಲ್ಲವೂ ಆದ ಮೇಲೆ ಇನ್ನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಮೊದಲೇ ನಾನು ರೋಗಿಷ್ಠ ಅಂತ ಇದ್ದದ್ದು, ಮೈಯೆಲ್ಲ ಬಿಳಿಸಿಕೊಂಡ ಕಾರಣದಿಂದ ಪಾಂಡು ಅಂತ ಕರೆಯಲ್ಪಟ್ಟು ಅದೇ ಹೆಸರಿನಿಂದ ನಾನು ಈ ಪ್ರಪಂಚದಲ್ಲಿ ಗುರುತಿಸಲ್ಪಟ್ಟೆ. ಇನ್ನು ನಾನು ಇಲ್ಲಿ ಉಳಿಯುವುದಕ್ಕಿಲ್ಲ, ನಾನಿದ್ದೇನು ಪ್ರಯೋಜನ? ಸದಾಕಾಲ ಚಂದನದ ವೃಕ್ಷದಿಂದ ರಾರಾಜಿಸುವಂತಹ ವಿಶಿಷ್ಟವಾದ ಮಲೆಯ ಪರ್ವತದಲ್ಲಿ ಕಾಸರಕದ ಮರ ಇದ್ದಾಗೆ ನಾನೊಬ್ಬ ಇದ್ದೇನು ಸುಖ. ಆದ ಕಾರಣದಿಂದ ಪ್ರಪಂಚದ ಸರ್ವಭೋಗಗಳನ್ನು ತ್ಯಜಿಸಿ ಈ ಉತ್ತರಾಧಿಕರಣದ ಪರಂಪರೆಗೆ ತಿಲಾಂಜಲಿ ಕೊಟ್ಟು ನಾನೀಗಿಂದೀಗಲೇ ಚಕ್ರವರ್ತಿ ಪೀಠವನ್ನು ಬಿಡಬೇಕು. ಇಲ್ಲಿಗೆ ಬಂದರೆ ಭೀಷ್ಮಾಚಾರ್ಯರ ಕಣ್ಣೀರನ್ನು ಕಾಣುವುದಕ್ಕೆ ಸಾಧ್ಯ ಆಗಲಿಲ್ಲ. ಮಗನೇ, ಪ್ರಪಂಚದಲ್ಲಿ ಸರ್ವಶ್ರೇಷ್ಠರಾದಂಥ ಋತ್ವಿಕರನ್ನು ಕರೆತಂದು ಪ್ರಾಯಶ್ಚಿತ್ತ ಮಾಡಿಸ್ತೇನೆ. ಯಾವ ಕಾರಣಕ್ಕೂ ಹೋಗಬಾರದು ತಮ್ಮ ನೀನು ಎಂದು ಅಲವತ್ತುಕೊಳ್ಳುವ ಧೃತರಾಷ್ಟ್ರ. ವಿದುರ ಬಾಯಿಗೆ ಸರಗಿಕ್ಕಿ ಬಿಕ್ಕುವುದನ್ನು ಮರೆಯಲ್ಲಿ ಕಾಣುವಾಗ ನಡೆಯುವುದಕ್ಕಾಗುವುದಿಲ್ಲ. ಇನ್ನಿಲ್ಲಿ ನಿತ್ಯೇನು ಸುಖ. ಎಲ್ಲವನ್ನೂ ಲಾಂಛನಗಳನ್ನೆಲ್ಲ ಕಳಚಿ ಭೀಷ್ಮಾಚಾರ್ಯರ ಪಾದಬುಡದಲ್ಲಿಟ್ಟು ನನ್ನನ್ನು ಕ್ಷಮಿಸಿ, ನನ್ನ ದುರ್ದಶೆಗಾಗಿ ಪ್ರಾಯಶ್ಚಿತ್ತ ಮಾಡಬೇಡಿ. ಕಾಂತಾರವನ್ನು ಸೇರಿ ಕಡುಗಹನವಾದ ತಪಸ್ಸಿನಲ್ಲಿ ನಿಮಗ್ನನಾಗಿ ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅವರ ಆತ್ಮ ನನ್ನನ್ನು ಏನಾದರೂ ಅಲ್ಲಿಂದ ಹಾರೈಸಿದರೆ ನೀನು ಸಪತ್ನೀಕನಾಗಿ ಮಿಲನವನ್ನು ಹೊಂದಬಹುದು ಅಂತ ಸೂಚಿಸಿದರೆ ಆ ಕಾಲದಲ್ಲಿ ತಿರುಗಿ ಬರ್ತೇನೆ ಅಂತ ಆಡಿದ್ದೇನೆ. ಅಸ್ತಿನೆಯ ಪ್ರಿಯ ಜನರ ಕಣ್ಣೀರ ಕಾಲುವೆಯನ್ನು ಉತ್ತರಿಸಿ ನಾನೊಬ್ಬನೇ ಹೋಗುವುದಲ್ಲ, ನನ್ನ ಬದುಕಿನ ಎಡಬಲದ ಹಾಗೆ ದಾಂಪತ್ಯ ಜೀವನದ ತಕ್ಕಡಿಯಲ್ಲಿ 2 ಗಾಲಿಗಳ ಹಾಗೆ ನಾನು ಪ್ರಧಾನವಾಗಿ ಚಕ್ಕಡಿಯಾಗಿದ್ದವ, ಅವರೆರಡು ಗಾಲಿಗಳಾಗಿದ್ರಲ್ಲ. ಓ ಕುಂತಿ ಕುಂತಿಯನು ಕಂಬನಿದು ನೋಡಿ ಹೇಗೆ ಹೇಳಿ ಕಂಬನಿದುಂಬಿ ನೋಡಿ ಬರಿಸಿ ಮಾತ್ರಿಯನು ಮರುಕದಲ್ಲಿ ಮಾತಾಡಿ ಬರಿಸಿ ಮಾತ್ರಿಯನು ಮರುಕದಲ್ಲಿ ಮಾತಾಡಿ ಅರಸಗೇನಾದುದೆಂದರಿಯದೆ ಭ್ರಮಿಸಿ ಅರಸಗೇನಾದುದೆಂದರಿಯದೆ ಭ್ರಮಿಸಿ ಶಿರವಾಗಿ ಬೆಸಗೊಂಡರೊಲವನು ರೆಗಗಿಸಿ ಕರೆದು ಕುಂತಿಯನು ಕಂಬನಿದುಂಬಿ ನೋಡಿ ಕುಂತಿ ನಾನು ಮಾತಾಡಲಿಕ್ಕಿಲ್ಲ. ನನ್ನ ಕೆನ್ನೆಯ ದಂಡೆಗಳು ಮೊದಲು ಶುಷ್ಕವಾಗಿದ್ದವು. ಆತ್ಮವಿಶ್ವಾಸವನ್ನೇ ಪ್ರದರ್ಶಿಸುವ ನನ್ನ ವಿಜಯ ಪತಾಕೆಯ ಹಾಗೆ ತುಟಿಗಳ ಅಂಚಿನಲ್ಲಿ ವಿರಾಜಮಾನವಾಗಿದ್ದ ಮೀಸೆ ಮೇಲೆ ಚಾಚಲ್ಪಟ್ಟಿದ್ದವು, ಎತ್ತರಿಸಲ್ಪಟ್ಟಿದ್ದವು, ಇಳಿಮುಖವಾಗಿದೆ. ಮೊದಲು ಹೋಗುವಾಗ ಅತ್ಯಂತ ಆತ್ಮಸ್ಥೈರ್ಯದಲ್ಲೇ ಹೆಪ್ಪುಗಟ್ಟಿದಂತಹ ತೋಳುಗಳನ್ನು ಹೊಂದಿ ಯಾವ ಕಾರಣಕ್ಕೂ ಉದ್ವೇಗ ವಶಶಾಹಿಯಲ್ಲದಂತಹ ನನ್ನ ವಕ್ಷಸ್ಥಲವನ್ನು ಹೊಂದಿ ಹೋಗಿದ್ದೆ. ಈಗ ಬೆನ್ನು ಹಿಂದಕ್ಕೆ ಎಳೆದಿದ್ದೇನೆ. ವಾರಗಟ್ಟಲೆ ಅಶನರಹಿತ ಸ್ಥಿತಿಯಲ್ಲಿದ್ದವನಾಗ ಆಗಿದ್ದೇನೆ. ನನ್ನ ಕೆನ್ನೆಯ ಮೇಲೆ ಕಪ್ಪು ಕಲೆಗಳು ಕಣ್ಣೀರ ಧಾರೆ ನಿರಂತರವಾಗಿ ಹರಿದುದರ ಪ್ರಯುಕ್ತದಿಂದ ಸಂಭವಿಸಿದ್ದು. ನನ್ನ ಕೈಕಾಲು ನಡಗುತ್ತದೆ. ನೀನೇ ಮಾತಾಡಬೇಕು, ನಾನು ಮಾತಾಡಲಾರೆ ನಾನು. ಪ್ರಭು, ಕಡೆಗಣ್ಣಂಚಿಂದ ಸುರಿಯುವಂತಹ ಕಣ್ಣೀರನ್ನು ಸೆರಗಿನ ತುದಿಯಿಂದ ಒರೆಸಿದ್ದೇನೆ. ಅದು ಬತ್ತುವುದಕ್ಕೆ ಪ್ರಾರಂಭ ಆಗಿದೆ. ಈಗ ಮುಖ ನೋಡುವಾಗ ಪ್ರಶ್ನಿಸಬೇಕು ತುಂಬಾ ಅಂತ ಆಸೆ ಆಗ್ತಾ ಉಂಟು. ಏನು ಸ್ವಾಮಿ ಏನಿದು ಕಾಂತ ಏನಿದು ಕಾಂತ
ವರ್ಧಿಸುವೆ ಬೆಳೆಯ ಕಾಣೆವು ಬರಿಯ ಕಂಬನಿಗೆ ಜಿಯ ಅರಸ ನಿನ್ನೊಲವಗರೈಸಿ ನಿತ್ಯ ಸ್ಮರಿಸುತ್ತಿರ್ಪೆವು ಭಕ್ತಿ ಬೆರಸಿ ನಿತ್ಯ ಸ್ಮರಿಸುತ್ತಿರ್ಪೆವು ಭಕ್ತಿ ಬೆರಸಿ ಇಲ್ದ ಪರಿಗಿದೆ ನೈ ಬೇಳು ಸಗಸಿ ಇಲ್ದ ಪರಿಗಿದೆ ನೈ ಬೇಳು ಸಗಸಿ ನೀನೆ ಮರುಗುತ್ತಲಿರುವೆ ಈ ಪರಿಯ ವಿಚಿತ್ರವು ಏನಿದು ಏನಿದು ಕಾಂತ ಏನಿದು ಏನಿದು ಕಾಂತ ಏನಿದು ಆ ಆ ಆ ಆ ಕಾಂತ ಪ್ರಭು, ಕಾಂತೆ ಯಾವುದೇ ವ್ಯವಹಾರದತ್ತ ನೀವು ಹೊರಗೆ ಹೋದರೂ ಬರುವುದನ್ನು ತುದಿಗಾಲಿನಿತ್ತು ಕೊರಳುದ್ದ ಮಾಡಿ ಕಾಯ್ತಿದ್ದೆವಳು ನಾನು. ಸಮಯಕ್ಕೆ ಬರಲಿಲ್ಲ ಎನ್ನುವಂಥ ಆಕ್ಷೇಪ ಖಂಡಿತವಾಗಿ ಅಲ್ಲ. ನಿಮ್ಮ ಬರೋಣಕ್ಕೆ ತಡವಾಗುವುದಕ್ಕೆ ಕಾರಣವಾದ್ದು ಏನು ಅಂತ ನಾನು ಊಹಿಸಬಲ್ಲೆ. ಮೊದಲಿನಂತೆ ನಿಮ್ಮ ಮುಖ ಇಲ್ಲ, ಉತ್ಸಾಹಿತರಾಗಿ ಇರುವವರಲ್ವೇ ನೀವು? ಇಲ್ಲ, ರಾಜನಾದನೇ ಬೇಟೆಯಾಟ ಎನ್ನುವುದು ನಿಷಿದ್ಧ ಅಂತ ಖಂಡಿತವಾಗಿ ಇಲ್ಲ. ಅಲ್ವೇ ಅಲ್ಲ. ಅತಿಯಾಗಿ ಆಡಕೂಡದು ಅಂತ ಮಾತ್ರ ಇರುವುದು. ಸಪ್ತ ವ್ಯಸನಗಳಲ್ಲಿ ಒಂದದು. ಆಗಾಗ ಬೇಟೆಗೆ ಹೋಗುತ್ತಿರುವವರು ನೀವು, ಅದರಲ್ಲೂ ಹೋಗುತ್ತಿದ್ದವರು. ನಮ್ಮ ಕರ್ಷಕರ ಮೊರೆಯನ್ನು ಕೇಳಿ ಹೋದವನು. ನಮ್ಮವರಿಗಾದಂಥ ಆಪತ್ತನ್ನು ಪರಿಹರಿಸಬೇಕು ಎನ್ನುವಂಥ ಉತ್ತಮ ದೃಷ್ಟಿಯನ್ನು ಇರಿಸಿಕೊಂಡು ಬೇಟೆಗಾಗಿ ಹೋದವರಲ್ವೇ ನೀವು? ಚಕ್ರವರ್ತಿ ಆಚರಿಸಬೇಕಾದಂತಹ ವಿಸ್ತಾರವಾದಂತಹ ಕರ್ತವ್ಯಗಳ ಶಾಖೆಗಳಲ್ಲಿ ಇದೂ ಒಂದು ತಾನೆ. ಪ್ರಜಾಪಾಲನೆ ಮಾತ್ರವಲ್ಲ, ತಾವು ಸಂಪಾದಿಸಿದಲ್ಲಿ ಅರಸನಿಗೂ ಒಂದಿಷ್ಟು ಕರಭಾರವಾಗಿ ಕೊಡುವಂಥವರವರು ಅಲ್ವೇ? ಎಲ್ಲ ವಿಧದಿಂದಲೂ ಸಂರಕ್ಷಿಸಬೇಕಾದ ಹೊಣೆಗಾರಿಕೆ ಅರಸತ್ವಕ್ಕಿದ್ದದ್ದಿ. ಹೌದಷ್ಟೇ. ಧನುರ್ಧಾರಿಗಳಾಗಿ ಬೇಕಾದವರನ್ನು ಸೇರಿಸಿಕೊಂಡು ಹೋದಂತ ನೀವು ಬರುವ ಕಾಲಕ್ಕೆ ಜತೆಗೆ ಹೋದವರೊಬ್ಬರನ್ನು ಕಾಣುವುದಿಲ್ಲ. ಉತ್ಸಾಹಿತ ಮುಖಭಾವವು ಮೊದಲೇ ಇಲ್ಲ. ಸಾಯುಧರಾಗಿರ್ಬೇಕಂತ ನೀವು ನಿರಾಯುಧರಾಗಿದ್ದೀರಿ. ಆಗಿದ್ದೇನೆ. ಭೂಪತಿಯಾದವರು ಚಿಂತಾಪತಿಗಳಾಗಿದ್ದೀರಲ್ಲ ಅಂತ ನೋವು ನನಗಾಗ್ತದೆ. ಆಗಲೇ ಬೇಕಾದದ್ದಲ್ವೇ? ಪ್ರಜರಾದವರು ಕಷ್ಟ ಒದಗಿತು ಅಂತ ಬಂದು ಕಣ್ಣೀರನ್ನು ಸುರಿಸಿ ಆಡಿದರೆ ಅವರ ಕಣ್ಣೀರನ್ನು ಅಳಿಸುವ ಮೂಲಕವಾಗಿ ಅವರಿಗೆ ಸದ್ಧೈರ್ಯವನ್ನು ತುಂಬಿ ಬದುಕಿಗೊಂದು ಮಹತ್ವಿಕೆಯನ್ನು ಒದಗಿಸಿಕೊಡು, ಬದುಕಿನ ಭದ್ರತೆ ಒದಗಿಸಿಕೊಟ್ಟು ಸರಿಯಾಗಿ ಆಡಿದೆ. ನೀವೇ ಕಣ್ಣೀರನ್ನು ಸುರಿಸಿ ಅಯ್ಯೋ ಏನು ಮಾಡೋಣ ಅನ್ನುವ ಹಾಗಿದ್ದೀರಿ ಅಂತ ಆದ್ರೆ ಸಾಮಾನ್ಯರಿಗಾದ್ರೂ ಯಾರು ಹೇಳಲಿಕ್ಕಾಗ್ತದೆ? ಸುಮ್ಮನೆ ಧೀರ ಅಂತ ಹೇಳಿದ್ದಲ್ವಲ್ಲ, ಧೀಶಕ್ತಿಯನ್ನು ತುಂಬಿದವರು ಎನ್ನುವ ಅರ್ಥ ಉಂಟಂತೆ. ಎಂಥ ಅಪಾಯ ಬಂದರೂ ಏನು ಸಂಕಟ ಬಂದರೂ ಅದನ್ನು ಏನು ಅಂತ ವಿಮರ್ಶೆ ಮಾಡಿ ಅದರಲ್ಲೊಂದು ಪಾರುಗಾಣುವಿಕೆಗೆ ಬೇಕಾದ ಸೂತ್ರವನ್ನು ಕಟ್ಟಿಕೊಡಬಲ್ಲ ಸಾಮರ್ಥ್ಯವುಳ್ಳವರು. ಧೀರ ವೃತ್ತಿಯನ್ನು ಹೊಂದಿದ ವರ್ತಮಾನ ಕಾಲದ ಅರಸರಾಗಿದ್ದುಕೊಂಡು ಚಂದ್ರವಂಶದ ಹಸ್ತಿನೆಯ ಯೋಗ್ಯತೆಯನ್ನು ದಿಗಂತ ಎತ್ತರಕ್ಕೆ ಹಾರಿಸಿ ನೀವೇ ಕಣ್ಣೀರು ಸುರಿಸಿದ್ರಿ ಅಂತ ಆದರೆ ಹೆಂಡಿರಾದ ನಾವೇನು ಮಾಡ್ಲಿಕ್ಕೆ? ಹೀಗೆ ಬನ್ನಿ ಅಂತ ಕರೆಯುತ್ತೀರಿ, ಹೇಳಲಾಗದೆ ತನು ಕಂಪಿಸ್ತೇ ನುಡಿತೋದಲ್ತದೆ. ಕೈ ಕಾಲುಗಳು ನಿತ್ತಲ್ಲಿ ನಿಲ್ಲುವುದಿಲ್ಲ. ಮುಂದೇನು ಎನ್ನುವಂತಹ ಪ್ರಶ್ನೆ ನಿಮ್ಮ ಮುಖಭಾವದಲ್ಲಿ ತುಂಬಿಕೊಂಡಿದೆ. ವಯೋವೃದ್ಧತ್ವದ ಅಂಚಿನೆಗೆ ಮುಟ್ಟಿದಂತಹ ಗಂಡನಿಗೆ ಆಸರೆಯಾಗಿ ನಿಲ್ಲಬೇಕಾದ ಪತ್ನಿ ಈ ಏರು ಯೌವನದಲ್ಲೇ ನಿನ್ನ ತೋಳಿನ ಆಸರೆ, ನಿನ್ನ ಹೆಗಲಿನ ಆಸರೆ ಪಡೆಯೋಣ ಎನ್ನುವಷ್ಟು ನಿಶಕ್ತನು, ಅಸಮರ್ಥನು, ದುರ್ಬಲನೂ ಆಗಿದ್ದೇನೆ ನಾನು. ಅಂತ ಒಂದು ಕುಸಿವೆ ನಿಮಗೆ ಆಯಿತು ಅಂತಾದ್ರೆ ಏನೋ ಒಂದು ಘಾತವಾಗಿರಲೇಬೇಕು. ಏನಾಯ್ತು ನಿಮಗೆ? ಗೊತ್ತಾಗದೆ ಹೋಯಿತು ನನಗೆ. ಏನಾಯ್ತು ಸ್ವಾಮಿ ಹೇಳಿ. ವನಕ್ಕೆ ಇದ್ದಿದೆ ನಾನು. ವನಕ್ಕೆ ತೆರಳಿದೆ, ಬೇಟೆಯಾಡಿದೆ, ಮುನ್ನಿಯ ಸೀಳಿದೆ, ಶಾಪ ತಾಳಿದೆ, ದುರಿತ ಫಲವ ಭೋಗಿಸಲ್ಕೆ ಪುರವನಗಲಿ ಹೋಗುವೆ, ಕರುಣದಿಂದಲೆನ್ನ ಕಳುಗಿ ಸೆರಗ ನೊಟ್ಟಿ ಬೇಡುವೆ, ವನಕ್ಕೆ ತೆರಳಿದೆ. ಪ್ರಿಯನೇ, ಧರ್ಮಪತ್ನಿಯಾಗಿ, ಹೆಂಡತಿಯಾಗಿ, ಪಾಣಿಗ್ರಹಣದ ಸತಿಯಾಗಿ, ವಲ್ಲಭೆಯಾಗಿ, ಪ್ರಾಣ ಕಾಂತೆಯಾಗಿ
ಒಬ್ಬಾಕೆ ಬೇರೆ ಮನೆಯಿಂದ ಈ ಮನೆಯನ್ನು ತುಂಬುವ, ಉಡಿ ತುಂಬ ಭಾಗ್ಯದ ರತ್ನದ ಹರಳುಗಳನ್ನು ತರುವ ಮಹಾಭಾಗ್ಯಶಾಲಿನಿಯಾದ ಹೆಣ್ಣಾಗಿ ನೀನು ಈ ಕರ್ತವ್ಯದ ಸ್ಥಾನಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದಿ. ನಾನು ಉಲ್ಲೇಖಿಸಿದ ಅಷ್ಟು ಸ್ಥಾನಗಳು ನಿನಗೆ ಕಳಂಕ ಇಲ್ಲದೆ, ಕಿಲ್ಬಿಷದ ವೇಳೆ ರೇಖೆಯೂ ಇಲ್ಲದೆ ಅನ್ವಯಿಸಲ್ಪಡ್ತದೆ. ನೀನು ನನ್ನ ಬದುಕನ್ನು ಪ್ರವೇಶ ಮಾಡಿದ ಮೇಲೆ ಬದುಕಿನ ಸುಖದ ಮಗ್ಗುಲನ್ನು ನಾನು ಕಂಡೆ. ಪ್ರಪಂಚದಲ್ಲಿ ನನ್ನ ಬದುಕಿಗೆ ಎಣೆ ಇಲ್ಲ ಎನ್ನುವ ಹಾಗೆ ಹಿರಿ ಹಿಗ್ಗಿದೆ. ಲೋಕದ ಅಂಚಿಗೆ, ಲೋಕದ ಎಲ್ಲೆಗೆ ಸಾಗಿ ನಮ್ಮ ಬದುಕಿನ ಮಧು, ನಾವು ಕಂಡುಕೊಂಡ ಚಂದ್ರ, ಎರಡನ್ನು ಸೇರಿಸಿ ಮಧು ಚಂದ್ರವನ್ನು ಆಚರಿಸಿದೆವು. ನಮ್ಮ ಬದುಕಿನಲ್ಲಿ ಇಲ್ಲಿಯವರೆಗೂ ವೈಮನಸ್ಯಗಳು ಬಂದರೂ ಗಂಡ ಹೆಂಡತಿಯ ವೈಮನಸ್ಯ ಎನ್ನುವಲ್ಲಿಗೆ ಪರಿಸಮಾಪ್ತಿಯನ್ನು ಹೊಂದಿದ್ದು. ರೂಢಿಯಲ್ಲಿ ಪ್ರಯೋಗ ಉಂಟಲ್ಲ, ಗಂಡ ಹೆಂಡಿರ ಸಂಘರ್ಷ ಉಂಡು ಮಲಗುವ ತನಕ. ನಮ್ಮದು ಹಾಗಲ್ಲ, ಮರುಕ್ಷಣದ ತನಕ ಮಾತ್ರ. ಮತ್ತೊಂದು ಕ್ಷಣಕ್ಕೆ ಮತ್ತೆ ನಾವು ಇಣವಕ್ಕಿಗಳಾಗಿ ಇರುತ್ತಿದ್ದೆವು. ಓ ನನ್ನ ಪ್ರಿಯ ಬಾರಿಯೇ, ಹೆಂಡತಿಯ ಅಷ್ಟು ಸ್ಥಾನವನ್ನು ಹೇಳುವಾಗ ಬಾರಿಯೇ ಎನ್ನುವುದನ್ನು ಬಿಟ್ಟಿದ್ದೆ. ಉದ್ದೇಶ ಪಟ್ಟೆ ನಿನ್ನನ್ನು ಬಾರಿಯೇ ಅಂತ ಕರೀತೇನೆ. ವನ ಕೈದಿದೆ, ನೀನು ಬಲ್ಲೆ, ಗೊತ್ತಿದೆ. ಬೇಟೆ ಆಡಿದುದನ್ನು ನೀನು ಆಡಿದೆ. ಆದರೆ ನಾನು ಬೇಟೆ ಆಡುವಾಗ ಬರೀ ಮೃಗಗಳನ್ನು ಬೇಟೆ ಆಡ್ಲಿಲ್ಲ ಕುಂತಿ, ಮತ್ತೆ ಅಪರಾಧ ಎನ್ನು, ಅಜ್ಞಾನ ಎನ್ನು, ಪ್ರಮಾದ ಎನ್ನು, ಅಚಾತುರ್ಯ ಎನ್ನು, ವಿಧಿಯ ಕುಟಿಲಾಗತಿಯನ್ನು, ಹರಿಣಗಳೆರಡು ಕ್ರೀಡಿಸಿ ಮೈ ಮರೆತು ಮಿಲನದ ಸೌಭಾಗ್ಯದ ತುರಿಯ ಸ್ಥಿತಿಯಲ್ಲಿರುವಾಗ ಒಳಗೆ ಹೆಚ್ಚಿದಂತಹ ಕ್ಷತ್ರಿಯತ್ವದ ಕಿಚ್ಚಾಗಿ ಹಚ್ಚಿಕೊಂಡ ಹೊತ್ತಿನಲ್ಲಿ ನನ್ನ ರಟ್ಟೆಯ ತ್ರಾಣ ನನ್ನನ್ನು ಅಣಕಿಸಿ ಪ್ರಯೋಗಿಸುವಂತ ವಂತಕಾರಿಯ ಮೀಸೆಯ ಅಂಚಿನಿಂದ ಸವಾಲೊಡ್ಡಿದಾಗ ಅತ್ಯಂತ ಅಕ್ಷಯವೆನಿಸಿಕೊಂಡಂತಹ ಸದಾಕಾಲ ತುಂಬಿ ಬಾಣಗಳಿಂದ ಭರಿತವಾಗಿ ಗರ್ಭಿಣಿ ಎನಿಸಿಕೊಂಡ ನನ್ನ ಬತ್ತಳಿಕೆಗೆ ಕೈ ಹಾಕಿ ಕಣೆಯೊಂದನ್ನು ಸೆಳೆದು ಧನುಸ್ಸಿನ ಸಿಂಜಿನಿಗೆ ಜೋಡಿಸಿ ಪ್ರಯೋಗ ಮಾಡಿ ಅಟ್ಟಹಾಸದಿಂದ ಬೀಗಿದೆ ಕುಂತಿ. ಅದನ್ನು ಹೇಳುವಾಗ ನಿನಗೂ ಸುಖ ಅನಿಸ್ತದೆ ಅಲ್ವೋ? ಪರಾಕ್ರಮ ಸಂಭವ ಮಾಡುವಾಗ. ಆದರೆ ಮುಂದಿನ ಘಟನೆಯನ್ನು ನೀನು ಜೀರ್ಣಿಸಲಾರೆ, ನಾನು ಅದನ್ನು ಹೇಳದೇ ಉಳಿಯಲಾರೆ. ಯಥಾರ್ಥಕ್ಕೂ ಅದೊಂದು ಮಾಯಾವರಣವಾಗಿತ್ತು. ಸೀತಾ ಮಾತೆಯನ್ನು ಪ್ರಲೋಭನೆಗೊಳಪಡಿಸುವುದಕ್ಕೆ ಆ ಕಾಲದಲ್ಲಿ ಮಾರೀಚನು ಪೊಮ್ಮಿಗವಾಗಿ ಕಾಣಿಸಿದ. ನನ್ನ ಬದುಕಿನ ಒಳಗೇ ಸಿದ್ಧಗೊಂಡ, ನನ್ನ ಬದುಕಿನ ಒಳಗೇ ರೂಪುಗೊಂಡಿದ್ದ ಧೂರ್ತತ್ವ, ಅಲನೈಚ್ಛತ್ವ, ಅದನ್ನೇ ಕೊನೆಗಾಣಿಸುವುದಕ್ಕಾಗಿ ಕಿಂದಮ ಋಷಿ ದಂಪತಿಗಳು ಹರಿಣದ ರೂಪದಲ್ಲಿ ಕ್ರೀಡಿಸುತ್ತಿದ್ದಾರೆ ಎನ್ನುವುದು ಪೂರ್ವದಲ್ಲಿ ಗೊತ್ತಾಗಲಿಲ್ಲ ಕುಂತಿ. ಬಾಣ ಪ್ರಯೋಗದಿಂದ ಗಾಸಿಗೊಂಡ ಹತಭಾಗ್ಯರ ಕಳೇವರ ನೆಲಕ್ಕುದುರಿ ಕೊನೆಗೂ ಪ್ರಾಣದ ಅತ್ಯಂತವಾದಂತಹ ಮೊಟುಕೊಂದು ಉಳಿದ ಹೊತ್ತಿಗೆ ನನ್ನ ಮುಂದೆ ಎಲ್ಲವನ್ನು ಹೇಳಿಕೊಂಡ ಕಿಂದಮ ಋಷಿಯ ಉವಾಚ. ಅದರಿಂದ ನಾನು ಅರ್ಥ ಮಾಡಿಕೊಂಡೆ, ನಾನು ಕೊಂದದ್ದು ಹರಿಣಗಳ ಯುಗ್ಮವನ್ನಲ್ಲ, ಮಿಥುನದ ಭಂಗಿಯಲ್ಲಿದ್ದಂಥ ಪ್ರಾಣಿಗಳನ್ನಲ್ಲ, ಸಮಾಗಮನದಲ್ಲಿ ಸರ್ವೈಕ್ಯ ಭಾವದಲ್ಲಿ ಎಲ್ಲವನ್ನು ಕಳಕೊಂಡು ಮೈ ಮರೆತ ಋಷಿ ದಂಪತಿಗಳನ್ನು ಕೊಂದೆ. ಶಿವನೇ, ನೀನು ಶಿವನೇ ಅಂತ ಹೇಳುವುದನ್ನು ಲಕ್ಷ ಸಲ ಉಚ್ಚರಿಸಿದೆ. ಅದರ ಪ್ರಾಯಶ್ಚಿತ್ತ ಸಿಕ್ಕಿದ್ದು ಯಾವುದು ಬಲ್ಲೆಯ? ಬಳಿರೇ ಬೇಷ್ ವಿಕ್ರಮಿಯೇ ಅಂತ ಆಡ್ಲಿಲ್ಲ. ಸಮಾಗಮದ ಹೊತ್ತಿನಲ್ಲಿದ್ದಂತಹ ನಮ್ಮನ್ನು ಹೀಗೆ ನೀನು ಬೇರ್ಪಡಿಸಿ ಕೊಂದೆ ಅಲ್ಲ. ನೀನು ನಿನ್ನ ಧರ್ಮ ಪತ್ನಿಯರನ್ನು ಇದ್ರೆ ಅಥವಾ ಧರ್ಮ ಪತ್ನಿಯನ್ನು, ಬಹುಪತ್ನಿಯರನ್ನು ಹೊಂದಬಹುದಾದದ್ದು ಕ್ಷತ್ರಿಯನಿಗೆ ಯಥೋಚಿತವಾದ ಭೂಷಣತೆ. ಆದ್ದರಿಂದ ನೀನು ಹೊಂದಿರಲುಬಹುದು ಅಂತ ತರ್ಕಿಸ್ತೇನೆ. ನಿನ್ನ ಗೆಂಡಿರ ಜೊತೆಗೆ ಸಮಾಗಮ ಹೊಂದುವುದಕ್ಕೆ ನೀನು ಪ್ರಯತ್ನಿಸುವ ವೇಳೆಯಲ್ಲಿ ನೀನು ಮರಣಿಸಿ ಹೋಗುವಂತ ಶಾಪ ಕೊಟ್ಟರು. ಈಗ ನಾನಿನ್ನಿಲ್ಲಿ ಉಳಿಯುವ ಹಾಗಿಲ್ಲ. ನಿನ್ನ ಕ್ಷಮೆಯನ್ನು ಕೇಳಿ ಪರಿಪೂರ್ಣವಾದ ಪತಿತ್ವದ ಮಹಾಕಾಣಿಕೆಯನ್ನು ನಿನಗೆ ಕೊಡುವುದಕ್ಕೆ ಶ್ರಮಿಸಿದ ಪಾಂಡು ಅದರಲ್ಲಿ ದುರ್ಬಲನಾಗಿ ಹೋದ ಅಂತವಾದ ಹೊತ್ತಿಗೆ ನಿನ್ನ ಮತ್ತು ನಿನ್ನ ಜೊತೆಗೆ ಸೀರೆಯ ಸೆರಗನ್ನು ಬಾಯಿಗಿಟ್ಟು ಬಿಕುತ್ತಿರುವ ಋತಾಯನ ಪುತ್ರಿ ಆದಂಥ ಮಾದ್ರದ ಹುಡುಗಿ ಅಳುತ್ತಿರುವುದನ್ನು ಕಾಣುತ್ತಾ ಇಬ್ಬರಿಗೂ ವಿದಾಯ ಹೇಳಿ ಸುಖವಾಗಿರಿ ಅಂತ ಉಳಿದವರಿಗೆ ಆಡಿದ ಹಾಗೆ ನಿಮ್ಮಲ್ಲೂ ಆಡಿ ಹೋಗುತ್ತೇನೆ. ಧರ್ಮೇಚ ಅರ್ಥೇಚ ಕಾಮೇಚ ಭರವಸೆ ಕೊಟ್ಟಿದ್ದೇನೆ. ಬಿಡುಗಡೆ ಅಲ್ಲಿ ಪಡೀತೇನೆ. ನಾನು ಬಿಟ್ಟು ಕೊಡಬೇಕು, ನನ್ನನ್ನು ಬಿಟ್ಟು ಕೊಡಬೇಕು ಕುಂತಿ. ಪ್ರಭು
ಕಾಂತ ಗುಣವಂತ ನೀ ಇಂಥ ಮಾತ ಪೇಳ್ವರೇನೋ ಕಾಂತ ಎಂತಾಗಲಿ ಏನಾಗಲಿ ತವ ನೆರಳಾಂದು ಬದುಕಲಾಜಿಸಿ ಜತೆಗೊಂಡೆವು ಎಂತಾಗಲಿ ಏನಾಗಲಿ ತವ ನೆರಳಾಂದು ಬದುಕಲಾಜಿಸಿ ಜತೆಗೊಂಡೆವು ಕಾಂತ ಗುಣವಂತ ನೀನಿಂತ ಮಾತ ಪೇಳ್ವರೇನೋ ಕಾಂತ ಗುಣವಂತ ನೀನಿಂತ ಮಾತ ಪೇಳ್ವರೇನೋ ಪ್ರಭು, ಹೆಂಡತಿಯನ್ನು ಯಾವ ಯಾವ ರೀತಿಯೆಲ್ಲ ಕೂಗಬಹುದು ಅದೆಲ್ಲವನ್ನು ವಿಸ್ತರಿಸುವ ಮೂಲಕವಾಗಿ ನನ್ನ ಭಾರ್ಯೆ ನೀನು ಅಂತ ಆಡಿದ್ದೀರಿ. ಅದೆಲ್ಲವನ್ನಾಗಿ ಕೊನೆಗೆ ಆಡ್ತೀರಿ. ಒದಗಿ ಬಂದ ಸಂಕಟ ನನಗೆ ಹೀಗುಂಟು, ನಿಮ್ಮನ್ನುಳಿದು ಕಾನನಕ್ಕೆ ಹೋಗಿ ಎಲ್ಲಾದರೂ ಇರ್ತೇನೆ ನಾನು ಹೇಳುವ ಹಂತದ ತನಕ ನೀವು ಮಾತನಾಡೋದಕ್ಕೆ ತೊಡಗಿದಿರಲ್ಲ. ನೋಯದಿ ಇನ್ನೇನು ಮಾಡಬೇಕು ಪ್ರಭು? ಇವಂತಹದ್ದೇ ಘಟನೆ ಅಲ್ವೇ? ಧರ್ಮೇಚ ಅರ್ಥೇಚ ಕಾಮೇಚ, ಮೂರು ವಿಚಾರವನ್ನು ಆಧರಿಸಿಕೊಂಡು ಧರ್ಮದ ತಳಹದಿಯಲ್ಲಿ ಅರ್ಥ ಕಾಮಗಳಿರಬೇಕು ಅಂತ ಹೇಳಿಕೆ ತಾನೆ ಅಲ್ವೇ? ತಪ್ಪಿ ನಡೆಯಲಿಲ್ಲ. ಗಂಡನಾದವಳಿ ಹೆಂಡತಿಯೇ ಅರ್ಥಸ್ವರೂಪೆ ಅಂತ ಒಂದು ಮಾತಿದೆ ಉಂಟಲ್ಲ. ಅವನ ಮನಕಾಮನೆ ಎಲ್ಲ ಅವಳ ಮನಕಾಮನೆ ಹೌದು. ಎಲ್ಲವನ್ನು ಸಲ್ಲಿಸಬೇಕು ಅಂತಾದರೆ ಸುಮುಖವಾದಂಥ ಅಭಿಮುಖವಾದಂಥ ಬದುಕು ಬೇಕಾಗ್ತದೆ. ಹೌದಷ್ಟೇ. ಇದು ತನಕ ನಾವು ನಡೆಸಿಕೊಂಡು ಬಂದಿದ್ದೇವೆ. ನನ್ನ ಮದುವೆಗಾಗಿ ಒಂದು ನಿರ್ಣಯ ಆದಂಥ ಕಾಲಕ್ಕೆ ಸೇರಿದಂಥ ಅಷ್ಟು ಕ್ಷಾತ್ರದ ಮಧ್ಯದಲ್ಲಿ ಧನುಸ್ಸನ್ನು ಝೇಂಕರಿಸಿಕೊಂಡು ಯಾರಿದ್ದೀರಿ ಬನ್ನಿ ಅಂತ ವೀರಾವೇಶದಿಂದ ಆಡಿ ಕೊನೆ ಮೀಸೆಯನ್ನು ತಿರುಗಿ ಪಂಥವನ್ನೊಡ್ಡಿ ಗೆದ್ದು ತಂದವರು ನೀವು. ಕುಂತಿ ಸ್ವಯಂವರದಲ್ಲಿ ಕುಂತಿಯೇ ನನಗೆ ಅತುಲವಾದಂಥ ಪೌರುಷದ ದೇಣಿಗೆ ಕೊಟ್ಟವಳು. ಹಸ್ತಿನೆಯ ಮನೆತನ ದೊಡ್ಡದು, ಚಂದ್ರವಂಶೀಯರ ರಾಜ್ಯ ವಿಸ್ತಾರ ಹೆಚ್ಚಿನದುಂಟು. ನಮ್ಮ ಊರಿಗಿಂತ ಹಸ್ತಿನೆಯಲ್ಲಿ ಬಂಡಾಗಾರ ಹೆಚ್ಚಿನದ್ದು. ದೇಶಕೋಶ ಉಂಟು, ಸಮೃದ್ಧಿ ಉಂಟು, ಆಳುಕಾಳುಗುಂಟು ಎನ್ನುವುದಕ್ಕಾಗಿ ನಾನು ನಿಮ್ಮನ್ನು ಒಪ್ಪಿದ್ದಲ್ಲವಲ್ಲ. ಅಲ್ವೇ ಅಲ್ಲ. ವೀರಕ್ಷಾತ್ರಿಯನ ಎದೆಗಾರಿಕೆಯನ್ನು ಕಂಡು ತನುವಾಗಿ ಅತ್ರಿಕುಲೋತ್ಮನ್ನ ಚಂದ್ರವಂಶೀಯ ಆ ಎದೆಯಲ್ಲಿ ನಮಗೊಂದಿಷ್ಟು ಆಶಯ ಸಿಗ್ತದೆ ಅಂತ ಭರವಸೆಯಿಂದ ಬಂದವನು. ನಿನ್ನ ಆಸರೆ ಇಲ್ಲಿಯವರೆಗೆ ಈಡೇರಿಸಿದ ಭಾಗ್ಯವಂತ ಈಗ ಶಕ್ತನಾಗಿ ನತದೃಷ್ಟನಾಗಿ ಹೋದ. ಪ್ರಭು, ಕಾಂತೆ ಯಾವುದೋ ಒಂದು ಕಾಲಕ್ಕೆ ಒಳ್ಳೆಯವನಿದ್ದಾನೆ ಎನ್ನುವುದಕ್ಕಾಗಿ ಮದುವೆಯಾಗಿ ಹಿಂದು ಗಂಡ ಅಸಮರ್ಥನಾದ ದುರ್ಬಲನಾದ ಎನ್ನುವುದಕ್ಕಾಗಿ ಅವನಿಂದ ನಾನು ದೂರ ಇರ್ತೇನೆ ಅಂತ ಹೇಳುವ ಹೆಣ್ಮಗಳೇ ನಾನು. ಅಂದ್ರೆ ಸುಖಕ್ಕೆ ಮಾತ್ರ ಗಂಡ ಇದ್ರೆ ಸಾಕು, ಕಷ್ಟಕ್ಕೆ ಒದಗಿದ ಗಂಡ ನನಗೆ ಬೇಡ ಅನ್ನುವ ಹೆಣ್ಮಗಳೇ ನಾನು. ಹೇಳಿ, ನಿನ್ನ ಮಾತಿನ ಅರ್ಥ, ನಿನ್ನ ಭವಿಷ್ಯದ ನೋಟ. ಕಷ್ಟ ಒದಗಿದೆ ಅಂತಾದ್ರೆ ನಿಮ್ಮ ಜೊತೆಯಲ್ಲಿ ನಾವಿಲ್ವೇ ಪ್ರಭು? ಅಂದ್ರೆ ಹಸ್ತಿನೆಯನ್ನು ಉಳಿದು ಸರ್ವತ್ಯಾಗವನ್ನು ಮಾಡುವ ಮೂಲಕವಾಗಿ ನೀವೆಲ್ಲೋ ಹೋಗಿರ್ತೇನೆ ಅಂತ ಹೇಳಿದ್ರೆ, ಕಾಡಿಗೆ ಸೇರಿ ದಟ್ಟವಾದ ಕಾಂತಾರ ಗರ್ಭದಲ್ಲಿ ಏಕೋನಿಷ್ಠತೆಯಿಂದ ಧ್ಯಾನ ಮಗ್ನನಾಗಿ ತಪಸ್ಸಿನ ಮೂಲಕ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತೇನೆ ಐಹಿಕವಾಗಿ. ನಿಮ್ಮ ಬದುಕಿನಲ್ಲಿ ಸ್ತ್ರೀ ಸುಖ ಇಲ್ಲದೆ ಹೋಗಬಹುದು. ದೈಹಿಕವಾಗಿ ಸೇರಕೊಡುವುದು ಎನ್ನುವ ಹಾಗಿದ್ರು ಮಾನಸಿಕವಾಗಿ ಒಂದಾಗಿ ಇರಕೊಡೋದು ಅಂತಿಲ್ವಲ್ಲ. ಅಂದ್ರೆ ಯಾವುದನ್ನು ಸರಿ ಅಂತ ಅಂಗೀಕರಿಸಿಕೊಂಡು ನೀವು ಹೋಗುತ್ತಿರೋದಕ್ಕೆ ನಿಮ್ಮ ಮನಸ್ಸಿನಾಗೆ ಮನಸ್ಸಾಗಿ ನಿಮಗಲ್ಲೂ ಸೇವೆಯನ್ನು ಮಾಡುತ್ತಾ ನಿಮ್ಮ ಸಹಕಾರಿಗಳಾಗಿ
ನಮ್ಮನ್ನು ಕರ್ಕೊಂಡು ಹೋಗಿ ಪ್ರಭು. ನಾವು ನೀನು ಅಲ್ಲಿ ಹೇಳುವ ಇರ್ತೇವೆ. ಮೊದಲು ಮಾದ್ರಿ ಬಂದು ಅಕ್ಕ ಎಂದು ಕಕ್ಕಾಬಿಕ್ಕಿಯಾಗಿ ಬಿಕ್ಕುತ್ತಾ ನಿನ್ನನ್ನು ಅಪ್ಪಿಕೊಂಡಳಲ್ಲ. ಕಷ್ಟಕ್ಕೆ ಒದಗಿದಾಗ ಕಣ್ಣೀರು ಬರುವುದು ಸಹಜ ಸ್ವಾಮಿ. ಅಕ್ಕ ಎತ್ತರವಾದಂತ ತಾಣದಲ್ಲಿ ನಿಂತು ಇದೋ ಮೆಚ್ಚುಗೆಯನ್ನು ಸೂಚಿಸುತ್ತಿರುವ ಹಿರಿಯರ ಘಟನ ನೋಡು. ಹೆಂಡತಿಯರಂದ್ರೆ ಹೀಗೆ. ಹಾಗಾದರೆ ನಾವು ನೀವಂದಂತೆ ನಾವು ಬೆಂಗಳೂರಿಲ್ಲಿರ್ತೇವೆ, ನೀವೆಲ್ಲಿ ಹೋಗ್ತೀವಿ. ನಡೆಯೋಣ. ಹೋಗೋಣ. ವನಿತೆಯರನ್ನೊಡಗೊಂಡು ಮಡದಿಯರನ್ನೊಡಗೊಂಡು ವನಿತೆಯರ ಒಡಗೊಂಡು ನೃಪಪುರ ವನಿತೆಯನು ಬೀಳ್ಕೊಂಡು ನಡೆದಟಿಗೆ ವನಿತೆಯರನ್ನು ಕೊಂಡು ನೃಪ ಕುಲ ವನಿತೆಯನ್ನು ಬಿಟ್ಟು ಮುನಿ ನಿಗಮ ಜೋಪಿಸುವ ಶತಶೃಂಗಾದ್ರಿಗೈ ತಂದು ಮುನಿ ಶತಶೃಂಗಾದ್ರಿಗೈ ತಂದು ದೇವತೆಗಳಾದ ಆಡುಂಬಲವಾದ ಶತಶೃಂಗಕ್ಕೆ ನಮೋ ನಮಃ. ಅನುವರಿತು ವಸತಿಯನ್ನು ನಿರ್ಮಿಸಿ ಅನುದಿನವೂ ತಪವೆಸಗುತ್ತೀದ್ದನು. ವಸತಿಯನ್ನು ನಿರ್ಮಿಸಿ ಅನುದಿನವೂ ತಪವೆಸಗುತ್ತಿದ್ದನು. ಅನುಸರಿಸಿ ಕಾಲವನು ದಿವನಿಸಿ ತೋರಿ ಮರೆಯ ವನಿತೆಯರ ಒಡಗೊಂಡು ನೃಪ ಪುರ ವನಿತೆಯರು ಬೀಳ್ಕೊಂಡು ಕೈ ಹಿಡಿದಂತಹ ವನಿತೆಯರನ್ನು ಧರ್ಮಪತ್ನಿಯರನ್ನು, ವನಿತೆಯರಂದ್ರೆ ಧರ್ಮಪತ್ನಿಯರು, ಧರ್ಮಪತ್ನಿಯರಾಗಿರುವ ವನಿತೆಯರು, ಈ ವನಿತೆಯರನ್ನು ಕರೆದುಕೊಂಡು ನೃಪ ಕುಲ ಎನ್ನುವ ವನಿತೆಯನ್ನು ತ್ಯಜಿಸಿ ಮತ್ತೆ ಇನ್ನೇನು ಹೇಳಲಿ ನಾನು. ಶತಶೃಂಗ ಎನ್ನುವ ವಿಶಿಷ್ಟವಾದಂತಹ ಪರ್ವತದ ತಪ್ಪಲ ಪ್ರಾಂತವನ್ನು ಬಂದು ಸೇರಿಕೊಂಡಿದ್ದೇವೆ. ಅನುಯೋಗ್ಯವಾಗಿ ನನ್ನನ್ನು ಸೇವಿಸುತ್ತಾ ಬಂದಿರುವಂತಹ ಉಭಯ ಪತ್ನಿಯರು ಕುಂತಿ ಮಾದ್ರಿಯರು ಈ ಕಾಲದಲ್ಲಿ ನನ್ನ ಅಂಬೋಣದಂತೆ ತಾಪಸರಿಗೆ ಯೋಗ್ಯವಾದಂತಹ ಋಷಿ ಮುನಿಗಳಿಗೆ ಯಾವುದು ಸಹಜ ಎನಿಸ್ತದೋ ಅಂತಹ ಉಡುಪು ತೊಡುಪುಗಳಿಂದ ತಾವಾಗ್ಯೇ ಸಿದ್ಧರುಗೊಂಡು ನನ್ನನ್ನು ಸಿದ್ಧಗೊಳಿಸಿದ್ದಾರೆ. ಅನುದಿನವೂ ಕಾಂತಾರದ ಅರಣ್ಯಕವಾದಂತಹ ವಾಸದಲ್ಲಿ ಒಬ್ಬಾತನು ಎಲ್ಲವನ್ನು ತ್ಯಜಿಸಿ ವಿರಕ್ತ ಭಾವದಿಂದ ನಿರ್ವಿಕಾರ ಭಾವದಿಂದ ಏನನ್ನು ಸೇವಿಸಬಹುದೋ ಯಾವುದನ್ನು ನಿಷೇಧಿಸಬೇಕೋ ಅಂತಹದನ್ನು ಆಚರಿಸುತ್ತಾ ಅನುದಿನವೂ ಅತ್ಯಂತ ವಿಶಿಷ್ಟವಾದಂಥ ಪ್ರಾರ್ಥನಾ ಭಜನಾ ಎಂಬಿತ್ಯಾದಿ ಪ್ರಕ್ರಿಯೆಗಳಲ್ಲಿ ತೊಡಗಿಕೊಂಡು ಅರಿಯದೆ ಗೈದಂತಹ ಆ ಅಪರಾಧಕ್ಕೆ ಪರಿಮಾರ್ಜನೆ ಮಾಡುತ್ತಾ ದಿನ ದಿನ ಮನಸ್ಸನ್ನು ಮೊದಗೊಳಿಸುತ್ತಾ ಬಂದಿದ್ದೇನೆ. ಈ ದಿವಸ ಕುಂತಿ ಯಾಕೋ ಪಕ್ಕಕ್ಕೆ ಹೋಗಿದ್ದಾಳೆ, ಮಾದ್ರಿ ಇನ್ನೆಲ್ಲಗೋ ಹೋಗಿದ್ದಾಳೆ. ಹೆಚ್ಚು ಹೋದರೂ ಶತಶೃಂಗದ ಮುನಿಗಳ ಘಟನದ ಆಶ್ರಮ ಬಿಟ್ಟು ಹೋಗ್ಲಿಕ್ಕೆ ಆಗುವುದಿಲ್ಲ. ನೋಡೋಣ, ಧ್ಯಾನ ಮನಸ್ಕನಾಗ್ತೇನೆ. ಏನು ಕೇಳಿದೆ ನಾನು? ಗಾಂಧಾರಿ ಗರ್ಭವನಾಗುತ್ತ ವಾರ್ತೆಯನ್ನು ಕೇಳಿ ಕೇಳಿ ನೊಂದಳು ಕುಂತಿ, ಕೇಳಿ ನೊಂದಳು ಕುಂತಿ ಕಲ್ಪಿಸಿ ಭವಿಷ್ಯವನ್ನು. ನಂದನರಿಲ್ಲದೆ ಕೊರಗೀವನದಿ, ನಂದನರಿಲ್ಲದೆ ಕೊರಗೀವನದಿ ಬೆಂದು ಕುಂದಿ ಬತ್ತುವ ತಾಯಿ ತಗಡ ಜೀವನದಿಯೇ.
ನೊಂದಳು ಕುಂತಿಯೇ ಕಲ್ಪಿಸಿ ಭವಿಷ್ಯ ಎಷ್ಟೇ ನನ್ನವರ ಜೊತೆಯಲ್ಲಿ ಇರಬೇಕು ಅಂದರೂ ಕೆಲವು ಸಲ ಏಕಾಂತವನ್ನು ಬಯಸ್ತದೆ ಮನಸ್ಸು. ಕಾರಣ ಬದುಕಿಗಾದಂಥ ಆಘಾತ. ವಿಧಿ ಎನ್ನುವಂತೆ ಒಪ್ಪಿಕೊಂಡು ನಡೆಯಲೇಬೇಕಾದಂಥ ಅನಿವಾರ್ಯವಾದಂತಹ ಸ್ಥಿತಿ. ಎಷ್ಟೋ ಕಾಲ ನಾನು ಸತ್ಸಂಗವನ್ನು ದಾಟುತ್ತಾ ಶತಶೃಂಗಾದ್ರಿಯ ತಪ್ಪಲಲ್ಲಿ ಇರುತ್ತಿರುವಂತಹ ಕಾಲಕ್ಕೆ ಅದಕ್ಕಿಂತ ಮುಂದೆ ಹೋಗೋಣ ಎನ್ನುವ ಕಾಲಕ್ಕೆ ಋಷಿಮುನಿಗಳು ನಮ್ಮ ನಡೆಯನ್ನು ತಡೆದದ್ದುಂಟು. ಮುಂದಕ್ಕೆ ಸಾಗುವುದಕ್ಕೆ ಬೇಕು ಅಂತಾದರೆ ಎಲ್ಲ ವ್ಯಾಪಾರಗಳನ್ನು ಬಿಟ್ಟವರಾಗಬೇಕು. ನನ್ನವರಿಗೆ ಹೇಳಿದ್ದವರು ಆಶಾಪಾಶಗಳನ್ನು ಕಟ್ಟಿಕೊಂಡೇ ಬಂದಿದ್ದಿ, ಮುಂದೆ ಹೋಗಬಾರದು, ಹೆಣ್ಮಕ್ಕಳಿಗೆ ನಡೆಯುವುದಕ್ಕೆ ಸಾಧ್ಯವಲ್ಲದ ದುರ್ಗಮವಾದ ಕ್ಷೇತ್ರವದು, ಸಿದ್ಧರು ಚಾರಣರು ನಡೆಯಬಹುದಾದಂತಹ ಸ್ಥಳ, ಹೋಗಕೂಡದು. ಅದೇನು ಬುದ್ಧಿ ತೋರಿತೋ ನಮ್ಮವರಿಗೂ. ಹಾಗಾದರೆ ಇದಕ್ಕೆ ಶತಶೃಂಗಾದ್ರಿಯ ಸರಿ ಅಲ್ಲೇ ಇದ್ದು ಬಿಡೋಣ ಅಂತ ಕೆಲ ದಿವಸಗಳನ್ನು ಕಳೆದರೆ ಪ್ರಕೃತಿ ನಾನು ನೋಡುತ್ತೇನೆ, ಪರಿಸರವನ್ನು ಕಾಣುತ್ತೇನೆ, ಹೇಳಿಕೊಳ್ಳಲಾಗದ ಕೊರಗು. ಹೇಳಿದರೆ ಅವರು ನೊಂದುಕೊಳ್ತಾರೆ. ಒಬ್ಬಳೇ ಎಲ್ಲಾದರೂ ಕುಳಿತುಕೊಂಡು ನೋವನ್ನು ಅನುಭವಿಸೋಣ. ಯಾವ ಉದ್ದೇಶಕ್ಕಾಗಿ ವಿವಾಹವಾಗಿ ಬಂದೇನೋ ಆ ಸಂಪತ್ತು ಸಮೃದ್ಧವಾಗುವ ಲಕ್ಷಣವೇ ಮುರುಟು ಹೋಯಿತಲ್ಲ. ಪ್ರಜಾ ಸಂಪತ್ ಸಿದ್ಧಾರ್ಥಂ. ಎಲ್ಲಿಂದ ಪ್ರಜೆ? ಕೊಡಬಹುದಾದ ಯೋಗ್ಯತೆ ನಮಗುಂಟು, ಆದರೆ ಶಾಪ ಎನ್ನುವುದು ತಡೆಯಾಗಿ ಬಂತು. ಇಲ್ವೇ? ಏನೇನು ಯೋಚಿಸುತ್ತಿರುವ ಕಾಲಕ್ಕೆ ನಮ್ಮ ನಂತರದಲ್ಲಿ ಬಂದವರಿಗೆ ಕೆಲ ಬ್ರಾಹ್ಮಣರು ತವರು ಆ ಕಡೆಗೆ ಸಾಗುವುದು ಕಂಡೇನಲ್ಲ. ಪರಿಚಿತರಂತೆ ಕರೆದು ನಾನು ಮಾತಾಡಿದ್ದು, ನನ್ನಲ್ಲಿರುವ ಹೆಣ್ಮಗಳೊಬ್ಬಳೇ ಇದ್ದಾಳೆ ಎನ್ನುವುದಕ್ಕೆ ಅವರು ಮಾತಾಡುತ್ತಾ ಮಾತಿಗೆ ಮಾತು ಬಂದು ಹಸ್ತಿನಾವತಿಯ ಕಡೆಯಿಂದ ಬಂದದ್ದು. ಎಷ್ಟು ಬೇಡ ಅಂತ ಬಿಟ್ಟರೂ ಕೂಡ ನಮ್ಮ ಮನೆಯಲ್ವ, ಮನೆಯವರ ವಿಷಯವನ್ನು ಕೇಳಬೇಕು ಅಂತ ಆಸಕ್ತರಾಗುವ ಸಹಜ ತಾನೆ. ಹೇಳುತ್ತಿರುವಾಗಲೇ ಒಂದು ಮಾತು ಅವರು ಶುಭಾಕಾಂಕ್ಷಿಗಳಾಗಿ ಹೇಳಿದ್ದಿರಬಹುದು. ಯಾಕಂದ್ರೆ ಹಸ್ತಿನೆಗಾದರೂ ಮುಂದಕ್ಕೊಬ್ಬ ಉತ್ತರಾಧಿಕಾರಿ ಬೇಕಾಗ್ತದೆ. ಯಾರು? ತಾಯೇ. ಅನುಗ್ರಹದ ವಿಶೇಷದಿಂದಲಾಗಿ ಗಾಂಧಾರಿ ಶಿವನೇ, ಅವಳಿಗೆ ಆಗಿದೆ ಎನ್ನುವುದಕ್ಕಾಗಿ ಬೇಸರವಲ್ಲ, ನನಗೆ ಆಗಲಿಲ್ಲವಲ್ಲ ನೋವು. ಹಸ್ತಿನೆಯ ಸಿಂಹಾಸನವನ್ನು ಏರಿಕೊಂಡು ಅರ್ಹತೆ ಇವರದ್ದೇ ಎನ್ನುವ ಹಾಗೆ ಚಕ್ರವರ್ತಿಯಾಗಿ ಲೋಕದಿಗ್ವಿಯನ್ನು ಮಹಾಕೀರ್ತಿಯನ್ನು ಪಡೆದ ನನ್ನವರು. ನಿಜವಾಗಿ ನನ್ನ ಗರ್ಭದಲ್ಲಿ ಒಂದು ಸಂತತಿ ಉದಿದ್ರೆ ಅವನಿಗೆ ಸಿಗುತ್ತಿತ್ತು ಎನ್ನುವ ಆಶೆ ಹೆಣ್ಮಗಳಾದ ನನಗೆ ಬಂದರೆ ತಪ್ಪೆ ಅಲ್ಲ. ಈ ಹರೇ ಕಾಲಕ್ಕೆ ಮಕ್ಕಳು ಬೇಕು ಅಂತ ನನ್ನ ಅಂತರಂಗ ತುಡಿಯುತ್ತದೆ. ಯಾರಲ್ಲಿ ಹೇಳಿ? ನೋವು ಒಂದು ಮಾತ್ರ. ಪ್ರಕೃತಿಯ ಮುಂದೆ ನೋವನ್ನು ಆಡಿದರೆ ಕೇಳಲಿಕ್ಕೆಲ್ಲ ಮರಕ್ಕೂ ಕಿವಿ ಇಲ್ಲವಲ್ಲ. ಅದರ ಮರವಾಗಲಿಲ್ಲ ನನ್ನವರು. ಕೇಳುವ ಕಿವಿ ಉಂಟವರಿಗೆ, ಅನುಭವಿಸುವ ಮನಸ್ಸುಂಟು, ಕನಿಕರ ಉಂಟು, ಅನುಕಂಪ ಉಂಟು. ಎಲ್ಲ ಎತ್ತಲೋ ನೋಡುತ್ತಾ ಒಳಗಿನ ಕೊರಗನ್ನು ಮರೆಯುತ್ತಾ ಇರ್ತಾರೆ. ಅವರಲ್ಲಿ ಎರಡು ಮಾತಾಡಿಸಬೇಕು ಅಂತ ಚಿತ್ತದಲ್ಲಿ ಮತಿಸುತ್ತಾ ಬಂದ್ರೆ, ಓಹ್ ಸ್ವಾಮಿ, ಪ್ರಭು, ಕುಂತಿ. ಹೌದು. ಏನು ನೀವು ಹೊರಗೆ ನೋಡ್ತಾ ಇದ್ದೀರಿ? ಇನ್ನೆಲ್ಲಿ ನಿಶ್ಚಲ ಭಾವ, ಶೂನ್ಯದಲ್ಲಿ ನೆಟ್ಟಂತಹ ದೃಷ್ಟಿ, ಭೂತ ಎನ್ನುವುದನ್ನು ಮೆಲುಕು ಹಾಕುವಂತ ವರ್ತಮಾನದ ಮನಸ್ಸು, ಅದಿಲ್ಲ ಅಂತಾದ್ರೆ ಧ್ಯಾನ. ಮತ್ತಿನ್ನೇನುಂಟೆ ಬದುಕಿನಲ್ಲಿ? ಭೂತವನ್ನು ಮರೆಯುವುದಲ್ವಾ? ನೀನು ಹಾಗಲ್ಲ. ಮರೆಯುವುದಕ್ಕೆ ವರ್ತಮಾನ. ಕಂಗಳಲ್ಲಿ ನಿರೀಕ್ಷೆ ಕಾಣಿಸ್ತದೆ, ಮುಖದಲ್ಲಿ ಉತ್ಸಾಹ ಮಡುಗಟ್ಟಿದೆ, ಒಂದು ವಿಚಿತ್ರವಾದಂತಹ ಸ್ಫೂರ್ತಿ ನಿನ್ನಲ್ಲಿ ತುಂಬಿಕೊಂಡಿದೆ. ಏನೇ ಆಯ್ತೇನಿಲ್ಲ. ಒಮ್ಮೆ ಪ್ರಕೃತಿಯನ್ನು ನೋಡಿಯಂತೆ. ಹೇಗುಂಟು? ಕಂಡೆ ಈ ವನದಲ್ಲಿ ನಲಿಯುವ ಮೃಗಗಳ ವಲ್ಲಭ
ಈ ವಲ್ಲಭನಿನ ಕಂಡೆ ಈ ವನದಲ್ಲಿ ನಲಿಯುವ ಮೃಗಗಳ ನಾ ಕಂಡೆ ಈ ವನದಲ್ಲಿ ನಲಿಯುವ ಮೃಗಗಳ ಕಂಡೆ ನಲಿಯುವ ಮೃಗಗಳ ಮೆಲ್ಲನೆ ಮರಿಗಳನ್ನು ಚುಂಚನು ಚೆಲ್ಲಿ ಚುಂಬಿ ಬಗಗಳ ಮೆಲ್ಲನೆ ಮರಿಗಳನ್ನು ಚುಂಚನು ಚೆಲ್ಲಿ ಚುಂಬಿ ಬಗಗಳ ವಲ್ಲಭನೇ ನಾಗನೆ ವನದಲ್ಲಿ ನಲಿಯುವ ಮೃಗಗಳ ಮೆಲ್ಲನೆ ಮರಿಗಳನ್ನು ಚುಂಬಿ ಚೆಲ್ಲಿ ಚುಂಬಿ ಬಗಗಳ ವಲ್ಲಭನಿನ ಕಂಡೆ ಈ ವನದಲ್ಲಿ ನಲಿಯುವ ಮೃಗಗಳ ವಲ್ಲಭ ವಲ್ಲಭನೇ ವಲ್ಲಭ ಪ್ರಥಾದೇವಿ, ಬಹುಶಃ ನಾನು ಈ ಬಳಕೆ ಮಾಡದೆ ಕೆಲ ದಿವಸ ಆಯ್ತು ಕಾಣ್ತದೆ ಅಲ್ವಾ? ಯಾಕಂದ್ರೆ ಪರಿಸರಕ್ಕೆ ಅನುಗುಣವಾಗಿ ಅಲ್ವೇ ಭಾವೋದ್ವೇಗ ಬರುವುದು. ಹೌದು, ಆಯಾಯ ಪರಿಸರಕ್ಕೆ ಅನುಯೋಜ್ಯವಾದ ಭಾಷೆಯು. ಎಲ್ಲಿಯೋ ಯಾವುದೋ ಒಂದು ಘಟನೆ ನಡೆಯಿತು ಎನ್ನುವುದಕ್ಕಾಗಿ ಯಾವತ್ತು ಅಂತರ್ಮುಖಿಗಳಾಗಿಯೇ ನಾವು ಉಳಿದೆವು ಅಂತಾದ್ರೆ ಹೊರಗಿನ ಸೌಂದರ್ಯ ಆಸ್ವಾದನೆ ಇಲ್ಲ, ಸುಖಾನುಭವ ಖಂಡಿತ ಇಲ್ಲವೇ ಇಲ್ಲ. ನಾನು ಸಂಚಾರ ಮಾಡ್ತಾ ಹೋಗಿದ್ದೆ, ಆಗಲೇ ನೀನು ಅನುಮತಿ ಪಡೆದು ಹೋದವಳು. ಬಂದು ನೋಡಿದಾಗ ನೀವು ಒಳಗೆ ನೋಡುವುದಿಲ್ಲ, ನೀವು ಹೊರಗೆ ನೋಡ್ತೀರಿ. ಬಹುಶಃ ಒಳಗೆ ನೋಡುತ್ತಿರಬೇಕಾದವರು ನೀವು. ಹೌದು, ಶಾಪಾನಂತರದಲ್ಲಿ ಒಳಮುಖರಾದದ್ದು, ಅಂತರ್ಮುಖಿಯಾಗಿ ಹೋದೆ. ಪ್ರಾಯಶಃ ಶತಶೃಂಗಾದ್ರಿ ಎನ್ನುವುದನ್ನು ನೀವು ಸ್ವಲ್ಪ ಬಾಹ್ಯವಾಗಿರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಅಂತ ನಾನು ಯೋಚಿಸಿದೆ. ಲವಲವಿಕೆಯ ಕಾರಂಜಿಯ ಕಣ್ಣು ಮುಚ್ಚಿ ಎಷ್ಟೋ ಕಾಲ ಕಳೆದು ಹೋಯಿತು. ಒಂದು ರೀತಿಯ ವೈರಾಗ್ಯ ವಿರಕ್ತಿಯು ನಮಗೆ ಬಂದದ್ದಿದ್ರೆ ಕಾರಣ ಬೇರೆ ಇದೆ. ಅದು ಸಹಜವಾದದ್ದಾದರೆ, ಆಶ್ರಮ ಸಂದರ್ಭಕ್ಕೆ ಅನುಸಾರವಾದರೆ, ಬದುಕಿನ ಆತ್ಯಂತ ಸ್ಥಿತಿಯಲ್ಲಾದರೆ ಅಡ್ಡಿ ಇಲ್ಲ. ಅಸ್ವಾಭಾವಿಕವಾದ ಅಸಹಜವಾದಂಥ ಜಿಗುಪ್ಸೆ ಅಲ್ವೇ ಇದು? ಅಭಾವ, ಒತ್ತಾಯಪೂರ್ವಕವಾಗಿ ವಿಧಿ ಹೇರಿದ್ದು ಅಭಾವ ನಮ್ಮ ಸ್ವಭಾವ ಅಲ್ಲ. ಆ ಭಾವ ಎನ್ನುವುದನ್ನು ಬಿಟ್ಟು ಈಗ ನನ್ನಲ್ಲಿ ಕಾಣಿಸಿಕೊಂಡ ಆನಂದ ಎನ್ನುವ ಅಭಾವ, ಈಗ ನನ್ನ ಸ್ವಭಾವ ದಿವ್ಯ ನಿರ್ಲಿಪ್ತಿ ಒಂದೇ. ಸ್ವಲ್ಪ ನೀವು ಆ ಕಡೆಗೆ ನೋಡಿದ್ರೆ ನಿಮ್ಮಲ್ಲಾದ್ರೂ ಒಂದು ಹೊಸ ಚೇತನ ಬರ್ತದೆ. ಬೆರಳು ತೋರಿಸುವಾಗ ಅದೇ ಹಳತ್ತು ನೆನಪಾಗ್ತದೆ, ಅದೇ ಉನ್ಮೇಷದಿಂದ ಹೂವಲ್ಲಿ ನೋಡಿದ್ರೆ ಪಕ್ಷಿಗಳು, ಅದು ಹೆಣ್ಣು ಪಕ್ಷಿ ಅಂತ ನಮಗೆ ನಿರ್ಣಯದಲ್ಲಿ ಹೇಳಲಿಕ್ಕೆ ಆಗ್ತದೆ. ಹೌದು, ಯಾಕೆ ಹೇಳಿ? ಜತೆಯಲ್ಲುಂಟು ಮರಿ ಪಕ್ಷಿಗಳು, ಇಣ ಪಕ್ಷಿಗಳು ಹೋಗ್ತದೆ ಚಂಚಿನಲ್ಲಿ ಜಲವನ್ನು ಬೇರೆ ಬೇರೆ ಪಕ್ವವಾದ ಹಣ್ಣನ್ನು ತಂದು ಎಳೆಯ ಪಕ್ಷಿನ ಕೊಕ್ಕಿನೊಳಗೆ ತಾನು ಸುರಿಯುತ್ತದೆ. ಅಷ್ಟೂ ಮರಿಗಳು ಚಿವ್ 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 ಎನ್ನುವಂತಹ ಕುಕಿಲ್ವ ಸ್ವರದಿಂದ ಅದನ್ನು ಆಸ್ವಾದಿಸ್ತವೆ. ಗುಂಪಾಗಿ ಆ ತಾಯಿಯಿಂದ ಹೋಗುವ ಚಂದ ಏನು ಸಹ ಅದ್ಭುತವಾದಂಥ ತಾಯಿ ಮಕ್ಕಳ ಸಂಬಂಧ ಅದು. ಆ ಕಡೆ ನೋಡಿದ್ರ ಹರಿಣಗಳ ಗುಂಪುಂಟು, ಗಂಡು ಹರಿಣಗಳು ಉಂಟು, ಹೆಣ್ಣು ಹರಿಣಗಳು ಉಂಟು. ಜತೆಯಲ್ಲಿ ಮರಿಗಳು ಹೋಗೋದು ನೋಡುವಾಗ ಅದು ಅಮ್ಮನ ಸ್ಥಾನದಲ್ಲಿ ಉಳ್ಳದ್ದು ಅಂತ ಬೇರೆ ಹೇಳಬೇಕಾಗಿಲ್ಲ. ಕಣ್ಣನೆ ನೆಗೆದು ತಾನು ಮುಂದೆ ಸರಿಯುತ್ತಾ ಚಿಗುರೆಗಳನ್ನು ಮೆಲ್ಲಬೇಕು ಹೇಗೆ ಅಂತ ಅದು ಪಾಠ ಕಲಿಸ್ತದೆ. ತುದಿ ಚಿಗುರನ್ನು ಒಮ್ಮೆ ತನ್ನ ತುದಿಯಾದಂಥ ದಂಶನ ಸಾಮರ್ಥ್ಯ ಕೊಡುವ ಹಲ್ಲುಗಳಿಂದ ಹಿಡಿದು ಕಟಕ್ಕನೆ ಕಡಿಯುವ ಶಬ್ದ ನೋಡಂತೆ. ಚಂಚಲವಾದಂಥ ದೃಷ್ಟಿ ಉಳ್ಳದ್ದು, ಎಲ್ಲಿ ತನ್ನ ಮಕ್ಕಳಿಗೆ ಏನು ಆಗ್ತದೋ. ಮಕ್ಕಳನ್ನು ಬಿಟ್ಟಿಲ್ಲ ತಾಯಿ, ಯಾವ ಮೃಗಗಳಿಂದ ಏನು ಅಪಾಯ ಆಗ್ತದೆ ಅಂತ ಆಗಾಗ ಹಿಂದೆ ಮುಂದೆ ನೋಡುತ್ತಾ ಭಯ ವಿಹ್ವಲವಾಗಿದ್ದರೂ ಮಕ್ಕಳ ಬಗ್ಗೆ ಜಾಗೃತಿ ಇರುತ್ತದೆ. ಈ ಕಡೆ ಋಷಿಮುನಿಗಳ ಆಶ್ರಮದಲ್ಲಿ ಸಲಹುತ್ತಿರುವ ಹಸುಗಳಿರಬಹುದು, ಕೆಚ್ಚಲು ತುಂಬಿಕೊಂಡು ತನ್ನ ಹಸಿಗೆಯನ್ನು ರೂಢಿಸುವುದಕ್ಕಾಗಿ ಬರುತ್ತಿರುವ ದೃಶ್ಯ ಎಲ್ಲ ನಾನು ನೋಡ್ತಾ ಇದ್ದೇನೆ. ನೀವು ನೋಡ್ತೀರಲ್ವಾ? ನೀನು ತೋರಿಸಿದ ಮೇಲೆ ನೋಡಿದ್ದೇನೆ. ಈಗ ಬೇರೆ ಏನೂ ಕಾಣುವುದಿಲ್ಲ, ಇದೊಂದೇ ಕಾಣುತ್ತದೆ. ಪ್ರಕೃತಿಯಲ್ಲಿ ಸಹಜ ಹೆಣ್ಣಾದವಳು ತಾಯ್ತನವನ್ನು ಬಯಸುವುದು. ಮದುವೆಯಾಗಿ ಬಂದಂಥ ಗಂಡ ನೆನ್ನಿಸಿಕೊಂಡವ ತಾನು ಕಟ್ಟಿಕೊಂಡು ಬಂದ ಹೆಣ್ಣು ತಾಯ್ತನದಲ್ಲಿರಬೇಕು ಅಂತ ಬಯಸುವುದು. ನನ್ನ ಹೆಂಡತಿಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆತ್ತರೆ ನಾನು ಅಪ್ಪ ಆಗ್ತೇನೆ ಎನ್ನುವುದಕ್ಕೆ ಪ್ರಾಕೃತನಾದ ಯಾವ ತಂದೆ ತಾನು ಆಶಿಸುವುದಿಲ್ಲ. ಹಾಗಿರುವಾಗ ನಿಮ್ಮ ಆಸಕ್ತಿಯು ಸ್ವಲ್ಪ ಆ ಕಡೆಗೆ ಹೋಗಿ ಇದಿರಬೇಕು ಅಂತೇನೋ ನಿರ್ಣಯದಿಂದ ಹೇಳಿದ್ದು ನಾನು.
ಈ ಕಡೆಗೂ ನನ್ನ ಮನಸ್ಸು ಹೋಗ್ತದೆ, ಆ ಕಡೆಗೂ ನನ್ನ ಮನಸ್ಸು ಹೋಗ್ತದೆ. ಅಲ್ಲ ಪ್ರಭು, ನಮಗೂ ಒಂದು ಮಗು ಇದ್ದಿದ್ರೆ ಅಂತ ನಿನಗೆ ನನ್ನ ಉತ್ತರ ನಿಟ್ಟುಸಿರುವಂದೇ ಸಾಕಾಗ್ತದೆ. ಆದರೆ ಪ್ರಥಾ ಸಂತಾನಾಪೇಕ್ಷೆ ಅಲ್ವೇ ನಿನಗೆ? ಸಂತತಿಯನ್ನು ಬಯಸಿ ಮನದಿ ಚಿಂತಿಸುವೆಯ ಕಾಂತೆಯೇ ಸಂತತಿಯನ್ನು ಬಯಸಿ ಮನದಿ ಚಿಂತಿಸುವೆಯ ಕಾಂತೆ, ಚಿಂತಿಸುವೆಯ ಕಾಂತೆ, ಚಿಂತಿಸುವೆಯ ಕಾಂತೆ, ಸಂದು ನಮಗ ಯೋಗ ಶಾಂಪವಾಂತೆ ನಲ್ಲೆ ಚಿಂತೆ, ಸಂದು ನಮಗ ಯೋಗ ಶಾಂಪವಾಂತೆ ನಲ್ಲೆ ಕಾಂತೆ, ಸಂದು ನಮಗ ಯೋಗ ಶಾಂಪವಾಂತೆ ನಲ್ಲೆ ಚಿಂತೆ, ತರಳರಪ್ಪುದೆಂದು ನಂಬಿ ಸ್ಮರಿಸು ದೇವರನ್ನು, ತರಳರಪ್ಪರೆಂದು ನಂಬು ಸ್ಮರಿಸು ದೇವರನ್ನು, ವರವ ನೀಡಿ ಬೊರೆವನವನು ಮರುಗಬೇಡ ನೀನು, ವರವ ನೀಡಿ ಬೊರೆವನವನು ಮರುಗಬೇಡ ನೀನು, ವರವ ನೀಡಿ ಬೊರೆವನವನು ಮರುಗಬೇಡ ನೀನು ಕಾಂತೆ. ಚಿಂತಿಸುವೆಯ ಕಾಂತೆ. ರಮಣಿ ಓ ತನ್ನ ಪತ್ನಿಯ ಎಲ್ಲ ಆಶೆಗಳನ್ನು ಈಡೇರಿಸುವುದರಲ್ಲಿ ಅಸಫಲನಾದಂಥ ಗಂಡು ಕೇವಲ ಆಕೃತಿ ಮಾತ್ರದಿಂದ ಪುರುಷನೆಂದು ಗುರುತಿಸಲ್ಪಟ್ಟಾನೇ ಹೊರತು ಅವನ ಪೌರುಷದ ಅಗ್ಗಳಿಕೆಗೆ ಅವನಿಗೆ ಆಧಾರ ಕೊಡುವುದಕ್ಕೆ ಬೇಕಾದ ಒಂದು ಸಂಗತಿಗಳು ಅವನೊಳಗೆ ಇರಲಾರವು. ಕೇವಲ ಡಿಂಬ ಮಾತ್ರ. ಹೆಂಡತಿಯಾದವಳು ಪರಮ ಪಾವನವಾದ ಕ್ಷೇತ್ರ. ಗಂಡನೆನ್ನುವವನ ಪ್ರಪಂಚದಲ್ಲಿ ಪುರುಷಾಧಿಕರಣಕ್ಕೆ ಸಂಕೇತವಾಗಿ ಆ ವಿಶಿಷ್ಟವಾದಂಥ ಕ್ಷೇತ್ರದಲ್ಲಿ ಬೀಜವಾಪನ ಮಾಡುವುದರ ಮೂಲಕ ಆ ಬೀಜ ಎನ್ನುವುದು ಅಂಕುರಾರ್ಪಣೆಗೊಂಡು ಚಿಗಿತು ಮೊಳೆತು ಚಿಗಿತು ಚಿಗುರಿ ಸಸಿಯಾಗಿ ಹೆಮ್ಮರವಾಗಿ ಫಲ ಕೊಡುವ ಹಾಗೆ ಅನೇಕ ಬಳ್ಳಿಗಳು ತನ್ನನ್ನು ಆವರಿಸಿಕೊಂಡು ಬೆಳೆಯುವ ಆಶ್ರಯ ಕೊಡುವ ಹಾಗೆ ಕಾಣಿಸಿಕೊಳ್ಳಬೇಕಾದದ್ದು ಧರ್ಮ. ಇದು ಲೋಕ ರೂಢಿ, ಹಿಂದಿನಿಂದ ನಡ್ಕೊಂಡು ಬಂದದ್ದು, ಹಿಂದಿನವರು ನಡೆದದ್ದು ಹಾಗೆ ಎಲ್ಲರ ಬದುಕಿಗೆ ಅದು ಪ್ರಾಪ್ತಿಸ್ತದೆ. ಆದರೆ ಮೊನ್ನೆ ಕಿಂದಮ ಋಷಿಗಳ ಶಾಪ ಸಿಗುವವರೆಗೂ ಎಲ್ಲ ವಿಭಾಗಗಳಿಂದಲೂ ಸುಯೋಗ್ಯನಾಗಿದ್ದಂತಹ ನಾನು ಸಕಲ ಸಾಧನೆಗಳನ್ನು ಮಾಡುವುದರಲ್ಲಿ ಪ್ರಶಸ್ತನಿದ್ದ ನಾನು ನನ್ನ ಪ್ರೀತಿಯ ಪತ್ನಿಯರಲ್ಲಿ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಗದ, ಸತ್ವ ಇದ್ದೂ ಸತ್ವಗುಂದಿದವನಾಗಿ, ಪೌರುಷ ಇದ್ದೂ ಪೌರುಷ ತ್ಯಜಿಸಿದವನಾಗಿ, ಧೀಮಂತಿಕೆ ಇದ್ದೂ ಹೆಂಬೇಡಿಯಾಗಿ ಪರಿವರ್ತನೆಗೊಂಡನಲ್ಲ. ನಿನಗೆ ತಿಳಿಯದ ಕತೆ ಅಲ್ಲ. ಅಲಭ್ಯವಾದಂತಹ ಲಾಭ, ಅದಕ್ಕೆ ಯೋಗ ಅಂತ ಹೆಸರು. ಲಬ್ಧ ಭಾಗ್ಯವನ್ನು ಸಂರಕ್ಷಣೆ ಮಾಡುವುದಕ್ಕೆ ಕ್ಷೇಮ ಅಂತ ಹೆಸರು. ಎರಡರಿಂದಲೂ ಬಾಹಿರನಾದ ನನ್ನ ಮುಂದೆ ನೀನು ಅಲವತ್ತುಕೊಂಡ್ರೆ ಪ್ರಯೋಜನ ಇಲ್ಲ. ಯಾವುದು ಏಕಂ ಏವಂ ಸತ್ತು ಅಂತ ಕರೆಯಲ್ಪಟ್ಟಿದೆಯೋ, ಯಾರು ಜಗನ್ನಿಯಾಮಕ ಅಂತ ಕರೆಯಲ್ಪಡ್ತಾನೋ ಅಂತಹ ಸರ್ವಶಕ್ತನಾದಂಥ ಭಗವಂತನಲ್ಲಿ ನಿನ್ನ ಮೊರೆ ಇಡು. ಎಷ್ಟು ಪವಾಡಗಳು ನಡೆಯುವುದಿಲ್ಲ, ಅಘಟಿತ ಘಟನೆಗಳು ನಡೆಯುವುದಿಲ್ಲ. ನಮಗೂ ಏನಾದರೂ ಪರಿಹಾರ ಸಿಕ್ಕಿತ್ತು, ನನ್ನಿಂದ ನಿನ್ನನ್ನು ಸೇರುವುದಕ್ಕೆ ಕೂಡುವುದಕ್ಕೆ, ಮೈಥುನ ಭಾವದಿಂದ ಸೇರಿ ಪುರುಷೋತ್ಪತ್ತಿಯ ಕನಸು ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ನನ್ನನ್ನು ಹಂಗಿಸುವೆಯಾ ಕುಂತಿ? ಪ್ರಭು, ನನ್ನ ಗಂಡ ನನಗೆಲ್ಲವನ್ನು ಕೊಡಬಲ್ಲ ಎನ್ನುವಂಥ ಭರವಸೆ ಇದ್ದ ಕಾರಣ ಮರೆತು ಹೋದಂಥ ಒಂದು ವಿಷಯವನ್ನು ನೆನಪಿಸಲಿ ನಾನು. ಹೌದು, ಧಾರಾಳವಾಗಿ ಭಕ್ತಿಗೊಲಿದು ಮುದಿ ದೂರ್ವಾದ, ಭಕ್ತಿಗೊಲಿದು ಮುನಿ ದೂರ್ವಾದ ಏನು ಕೊಟ್ಟರು? ಇತ್ತಿಗರು ಮಂತ್ರೋಪದೇಶ
ಇತ್ತಿಗನು ಮಂತ್ರ ಚಿತ್ತದಿ ನಾನದನು ಬಡಸುತ್ತಲೀ ಭಕ್ತಿಯಲ್ಲಿ ಚಿತ್ತದಿ ನಾನದನು ಬಳಸಿ ಸತ್ಪುತ್ರರನು ಕಾಂಬಿ ಮುನಿ ದೂರ್ವಾದ ನಿತ್ತಿಗ ಮಂತ್ರೋಪದೇಶದಿಗೆ ಪ್ರಭು ಕುಂತಿದೇವಿ ಸಮರ್ಥನಾಗಿಯೇ ತನ್ನ ಗಂಡ ಇರುವಂತಹ ಕಾಲಕ್ಕೆ ಯಾವುದೋ ಒಂದು ಉಪಾಧಿಯಿಂದ ಮಕ್ಕಳನ್ನು ಪಡೆಯಬೇಕಾಗಿಲ್ಲ ಹೆಣ್ಣು. ಇದ್ದಕ್ಕಿದ್ದ ಹಾಗೆ ಮ್ಲಾನತೆ ತುಂಬಿಕೊಂಡ ಮಾನಸಿಕವಾದ ದುಗುಡದ ಲಾಂಛನ ಕಾಣಿಸುತ್ತಿದ್ದ ನಿನ್ನ ಈ ಮುಖಕ್ಕೆ ಮತ್ತೆ ಮೊದಲಿನದೇ ತಾರುಣ್ಯದ ಕಳೆಯು ಪ್ರಫುಲ್ಲಿತ ಕುಸುಮ ಸ್ಪರ್ಶದಿಂದ ಲಕಿಸುವ ಚಂದ್ರಕಾಂತಿಯು ಯಾಕೆ ತುಂಬಿಕೊಂಡಿತು? ಇದೇ ಪ್ರಭು. ಛೇ, ಹಾಗೆ ನಾನು ತಿರುಗಾಟಕ್ಕೆ ಹೋಗುವಂಥ ಕಾಲಕ್ಕೆ ಬ್ರಾಹ್ಮಣರು ಕೆಲವರು ಹಸ್ತಿನಾವತಿಯಿಂದ ಬಂದವರು ಹೇಳಿದ ವರ್ತಮಾನ ಕೇಳಿದಲಿಂದ ಆದ ಬದಲಾವಣೆ. ಅಕ್ಕ ಗಾಂಧಾರಿ ಗರ್ಭಿಣಿಯಾಗಿದ್ದಾಳಂತೆ. ಅವಳ ಗಂಡ ನೆನೆಸಿದಂತಹ ಧೃತರಾಷ್ಟ್ರನಿಗೆ ನನ್ನ ಹಾಗಿನ ಹತಭಾಗ್ಯ ದುರದೃಷ್ಟಕರ ಸ್ಥಿತಿ ಇಲ್ವಲ್ಲ, ಮತ್ತು ಹಂಗಿಸಬೇಡ ನೀನು. ನನಗೆ ಉಳಿದ ವಿಷಯ ಯಾವುದನ್ನು ಕೇಳಬೇಕು ಅದಕ್ಕೆ ಬೇಕು ಅಂತ ಕಾಣಲಿಲ್ಲ. ಅವಳು ಗರ್ಭಿಣಿಯಾಗಿದ್ದಾಳೆ ಎನ್ನುವಾಗ ನನಗೊಂದು ಹಳೇ ಪ್ರಕರಣ ನೆನಪಿಗೆ ಬಂದದ್ದು. ನಾನು ತಂದೆಯ ಮನೆಯಲ್ಲಿ ನಾನು ಇರುತ್ತಿರುವಂತಹ ಕಾಲಕ್ಕೆ ನನ್ನ ತಂದೆಯೇ ಗಣಿಸಬಹುದಾದಂತಹ ಸ್ಥಳದಲ್ಲಿ ಇಲ್ಲದೇ ಇರುವಂತಹ ಕೋಪವೇ ಆಭರಣವಾಗಿರುವಂತಹ ದುರ್ವಾಸ ಮಹರ್ಷಿಗಳು ಬಂದಿದ್ದರು. ದುರ್ವಾಸರು ಚಾತುರ್ಮಾಸ್ಯ ಆಚರಣೆ ನಮ್ಮಲ್ಲಾಗಬೇಕು ಅಂತ ಅವರು ಭಾವಿಸಿದ್ದರಂತೆ. ಭಾಗ್ಯವಂತರು ನೀವು. ಅಪ್ಪಯ್ಯ ಇರಲಿಲ್ಲ. ಅವರನ್ನು ಹೇಗಪ್ಪ ಸಂಭಾಳಿಸುವುದು? ಕ್ರೋಧಾವೇಶಿಗಳಾದಂಥ ಅವರ ಕಾಲು ಹಿಡಿದು ಅವರನ್ನು ಸಮಾಧಾನಗೊಳಿಸಿ ಮುಂದೆ ಅವರ ಚಾತುರ್ಮಾಸವು ನಿರ್ವಿಘ್ನವಾಗಿ ನೆರವೇರುವುದಕ್ಕೆ ಎಳೆ ಹುಡುಗಿಯಾದಂಥ ನಾನು ಸಹಕಾರಿಯಾಗಿ ನಡೆದೆ. ದುರ್ವಾಸರನ್ನೇ ಸಮಾಧಾನಗೊಳಿಸಿದ ಪ್ರಭಾವ ನಿನ್ನಲ್ಲಿ ಇದ್ದದ್ದರಿಂದಲೇ ಹತಭಾಗ್ಯನಾದ ನನ್ನನ್ನು ನೀನು ಸಹಿಸಿಕೊಳ್ಳುವುದಕ್ಕೆ ಹೊಸಬರಿಂದ ಪಾಠ ಹೇಳಿಸಿಕೊಳ್ಳಬೇಕಾದ ಅಗತ್ಯ ಬರಲಿಲ್ಲ ಪ್ರತಾದೇವಿ ನಿನಗೆ. ಕೊನೆಗೆ ಅವರೊಂದು ಮಾತು ಹೇಳಿದರು, ನನ್ನನ್ನು ತಡೆದವರೇ ಇಲ್ಲ. ಅಡಿಯನ್ನು ಗಟ್ಟಿಯಾಗಿ ಇರಿಸುವಾಗ ಅದನ್ನೇ ನಿನ್ನ ಕೈಗಳಿಂದ ಹಿಡಿದು ಅಂದು ನಿನ್ನ ಮನೆಯಲ್ಲಿ ನಿಲ್ಲಿಸಿಕೊಂಡೆ ಮಗಳೇ ನೀನು. ಚಿಕ್ಕವಳಾದ ನಡೆದ ಭಕ್ತಿ ನಿನ್ನ ಸೇವಾ ತತ್ಪರತೆಗೆ ಮೆಚ್ಚಿದ್ದೇನೆ. ಈಗೋ ಅನುಗ್ರಹದಾಯಕ ಬುದ್ಧಿಯಿಂದ ನಿನಗೊಂದು 5 ಮಂತ್ರ ಕೊಡ್ತೇನೆ. 5 ಮಂತ್ರಗಳು? ಯಾವುದಕ್ಕೆ ಸಂಬಂಧಿಸಿಯೋ? ಇದರಿಂದ ನೀನು ಯಾವ ದೇವತೆಯನ್ನು ಸ್ಮರಿಸ್ತೀಯೋ ಅವನಿಂದಲಾಗಿ ನೀನು ಯೋಗ್ಯವಾದ ಸಂತತಿಯನ್ನು ಹೊಂದಬಹುದು ಅಂತ ಅವರಾಡಿದರು. ಪರಮ ಪಾವನವಾದ ವಿಚಾರ. ಅಳಿದೋದವರನ್ನು ಬದುಕಿಸುವ ಮಂತ್ರ ಆಗಿದ್ರೆ ಆಗ್ಲೇ ತಕೊಂಡೋಗಿ ಅವರಿಬ್ಬರನ್ನು ಬದುಕಿಸ್ತಿದ್ದೆ ನಾನು. ಅಷ್ಟೇ ಆಲೋಚನೆ ಮಾಡಬೇಕು. ನನ್ನ ಮಾತಿನ ಏನು ಮಾಡಲಿ, ಅರ್ಥ ಆಗ್ತದೆ. ಹಾಗಾದ್ರೆ ಮಕ್ಕಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುವ ಮಂತ್ರ ನನಗವರು ಕೊಟ್ಟದ್ದು ಸಂತತಿಯನ್ನು ಪಡೆಯುವುದಕ್ಕೆ ಬೇಕಾದ ಮಂತ್ರ. 5 ಮಂತ್ರಗಳು ನನಗೆ ಯಾಕೆ ಕೊಟ್ಟು ಅಂದ್ರೆ ಪಾತ್ರತ್ವವನ್ನು ಗುರುತಿಸಿದ್ದಾರೆ, ಭವಿಷ್ಯವನ್ನು ಓದಿದ್ದಾರೆ ಅಂತ ಬೇರೆ ಹೇಳಬೇಕು. ಓಹೋ. ಅಥವಾ ಓದದೇ ಇದ್ರು ಅವರು ಕೊಡುಗೆಯನ್ನು ದೈವೀ ದತ್ತವಾದ್ದು ಎನ್ನುವುದಕ್ಕಾಗಿ ನಾನು ಸ್ವೀಕರಿಸಿದ್ದೇನೆ. ದುರ್ವಾಸ ಕೊಡುಗೆಯನ್ನು, ದುರ್ವಾಸ ಪ್ರಸಾದವನ್ನು ಹೀಗೆಳೆಯುವುದಕ್ಕುಂಟೆ ಸುಳ್ಳೆಂದು ಕಲ್ಪಿಸುವುದಕ್ಕೆ ಸಾಧ್ಯವೇ? ಅದು ಯಥಾರ್ಥ ಕಾರ್ಯನಿರ್ವಹಿಸೇ ತೀರ್ತದೆ. ಈಗ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದು ನೀವೊಂದು ಒಪ್ಪಿಗೆ ಕೊಟ್ರೆ. ಅಯ್ಯೋ, ಇಲ್ಲೆಲ್ಲ ತಡ ಮಾಡ್ಲಿಕ್ಕಿಲ್ಲ. ಪತಿಯ ಆಜ್ಞೆಯಳು. ಪತಿಯನುಜ್ಞೆಯ ಪಡೆದು ಸತಿಯನು ಕ್ರಮದಿಂದ ನುತಿಸಿಯೇಕೆ ಸತಿ ಅನುಕ್ರಮದಿಯೋ ನುತಿಸಿ ವೈವಸ್ವತನ ಮಾರುತನ ವಾಸವನ ಹಿತದಿ ಫಲವಾಗಿ ಅರ್ಭಗತ್ರಯರ ಪಡೆದು ಶಶಿವಂಶವರ್ತಿನಿಯಾದಳು
ಅರ್ಪಗದಜರ ಪಡೆದು ಶಶಿವಂಶವರ್ಧಿನಿಯಾದಳು ಮತಿಯೊಳರಿತ ಮಂತ್ರ ಮೂರ ಬಳಸಿರ್ಪೆನೊಂದತಿ ಮೌಢ್ಯ ಕಲ್ಪನೆಗೆ ಬಲಿಯಾಯಿತು ಬಾಲ್ಯದೊಳೆ ಒಂದತಿ ಮೂಢ ಮೌಢ್ಯತೆಗೆ ಬಲಿಯಾಯಿತು ಬಾಲ್ಯದೊಳು ಗತಿಸಿತಿ ಪರಿ ನಾಲ್ಕು ಉಳಿದೊಂದು ಮಂತ್ರವನು ಪತಿಯನುಜ್ಞೆಯ ಪಡೆದು ಸತಿ ಅನುಕ್ರಮದಿ ಪಡೆದಳು ಪತಿಯ ಅನುಜ್ಞೆಯಿಲ್ಲದೆ ಸತಿಯಾದವಳು ಯಾವುದನ್ನು ಮಾಡುವುದಕ್ಕಿಲ್ಲವಲ್ಲ. ಒಳ್ಳೆಯ ಮನಸ್ಸಿನಿಂದ ಆಗಲಿ ಅಂತ ಆಡಿತ್ತು. ಶುಚಿವ್ರತೆಯಾಗಿಯೇ ನಾನು ಕಾರ್ಯಸಾಧನೆಯನ್ನು ಮಾಡಬೇಕು ಎನ್ನುವಾಗಲೇ ಯೋಚನೆ ಬಂದು ಎಂಥ ಮಗನನ್ನು ಪಡೆಯಬೇಕು ನಾನು, ಸದ್ಧರ್ಮಯುಕ್ತನಾದಂಥ ನಡತೆ ಉಳ್ಳವನಾಗಬೇಕು ಎನ್ನುವುದಕ್ಕಾಗಿ ಧರ್ಮಮೂರ್ತಿಯಾದಂಥ ಯಮನನ್ನೇ ಸ್ಮರಿಸಿದೆ. ದುರ್ವಾಸರ ಮಂತ್ರ ಪ್ರಭಾವಕ್ಕೆ ಒಲಿದಾತ ಅನುಗ್ರಹ ದೃಷ್ಟಿ ಉಳ್ಳವನಾಗಿಯೇ ಸಂತತಿಯನ್ನು ಅನುಗ್ರಹಿಸಿದ. ಒಬ್ಬನನ್ನು ಹೊಂದಿ ತೃಪ್ತಳಾದೆ ಎನ್ನುವಾಗ ಧರ್ಮಾತ್ಮನಾದಂಥ ಒಬ್ಬ ಮಗ ಇದ್ದಾನೆ, ಬಲಯುತನಾಗಿ ಇನ್ನೊಬ್ಬರನ್ನು ಪಡೆಯಬೇಕೆಂಬ ಭಾವದಿಂದ ಬಲಶ್ರೇಷ್ಠಸ್ತು ಮಾರುತಃ, ಮಾರುತನನ್ನೇ ಸ್ಮರಿಸಿದರೆ ಅವನ ಅನುಗ್ರಹದಿಂದ ಮತ್ತೊಬ್ಬನನ್ನು ಮಕ್ಕಳನ್ನು ಪಡೆದ ಸಾಲದು. ನನ್ನ ಆಶಯವನ್ನು ರಕ್ಷಿಸುವ ಮಗನಾಗಬೇಕು, ನಮ್ಮ ಮೌಲ್ಯವನ್ನು ರಕ್ಷಿಸುವನಾಗಬೇಕು, ಇವನಿಂದ ರಕ್ಷಿಸಲ್ಪಡಬೇಕು ಎನ್ನುವುದಕ್ಕಾಗಿಯೇ ನಾನು ಮಾರುತವನ್ನು ಸ್ಮರಿಸಿದಾಗ ಅವನಿಂದಲೂ ಒಬ್ಬನನ್ನು ಪಡೆದಿದ್ದೇನೆ. ಒಬ್ಬ ಧರ್ಮದ ಉದ್ಧಾರಕ್ಕಾಯಿತು, ಇನ್ನೊಬ್ಬನು ಬಲಶ್ರೇಷ್ಠಕ್ಕಾಯಿತು. ಅತ್ಯಂತ ಸಾಹಸಿಯಾಗಿ ಲೋಕೋತ್ತರ ವೀರನಾಗಬೇಕು ಎಂಬ ಭಾವವುಳ್ಳವನಾಗಿ ಸಾಹಸಾಧಿಕ್ಯತೆ ಉಳ್ಳಂಥ ಇಂದ್ರನನ್ನು ಸ್ಮರಿಸಿ ಇಬ್ಬರು ವೃತನಿಷ್ಠರಾಗಿ ವರ್ಷ ಪರ್ಯಂತರವಾಗಿದ್ದಂತಹ ಕಾಲಕ್ಕೆ ಇಂದ್ರಾನುಗ್ರಹದ ಮೂಲಕವಾಗಿ ಬಸವರನ್ನಂತೂ ಮತ್ತೊಬ್ಬ ಮಗನನ್ನು ಪಡೆದೆ. 3 ಮಕ್ಕಳಾಯ್ತಲ್ಲ. ನಾನು ಏನು ಪಡೆದರೂ ಕೂಡ ನಾಮಕರಣ ನನ್ನವರಿಂದಲೇ ಆಗಬೇಕಾದ್ದು. ಪ್ರಭೋ, ಅಪ್ಪಣೆ ಪಡೆದು ನಾನು ಸುತರನ್ನು ಹೊಂದಿದ್ದು, ಅಪ್ಪಣೆ ನಾನು ಕೊಟ್ಟದ್ದು ಸಾರ್ಥಕವಾಯಿತು ಅಂತ ಈಗ ಅರ್ಥ ಆಯಿತು ನನಗೆ. ಒಬ್ಬ ಮಗನನ್ನು ಹೊಂದಿದ್ದೇನೆ ಯಮಧರ್ಮನ ಅನುಗ್ರಹದಿಂದ. ಹುಡುಗನಿಗೆ ಹೆಸರಾಗಬೇಕು, ಒಂದು ಸ್ಥಿರವಾಗಿ ನಿಲ್ಲುವವನಾಗಬೇಕು ಎನ್ನುವಂತ ಯೋಚನೆ ನಾನು. ಅಯ್ಯೋ, ನಮಗೆಲ್ಲ ವ್ಯಾಕರಣ ಕಲಿಸುವಾಗಲೇ ತಟ್ಟನೆ ಹೇಳುವುದಕ್ಕೆ ಅನುಭೂತಿ ಉಂಟಾಗುವ ಹಾಗೆ ಹೇಳಿಕೊಟ್ಟಿದ್ದಾರೆ ಅಲ್ವಾ? ಯುಧಿಷ್ಠಿರ ನಮಗೆ ಬಲ ತುಂಬುವ ಮಗ ಒಬ್ಬ ಆಗಬೇಕು ಅಂತ ಮಾರುತನನ್ನು ಬಯಸಿದ್ರೆ ಹುಡುಗ ಒಬ್ಬ ಹುಟ್ಟಿಕೊಂಡಿದ್ದಾನೆ, ಅವನಿಗೊಂದು ಹೆಸರಾಗಬೇಕು. ಬಲಂ ರಕ್ಷಿತ ಮಧ್ಯದಲ್ಲಿ ಸೇರಬೇಡುವ, ಭೀಮಾಭಿರಕ್ಷಿತ. ಭೀಮ ಬಲ, ಯಾರು ಅಸ್ತ್ರಕ್ಕೆ ಅಧಿದೇವತೆ ಶಂಕರನೋ ಅವನಿಗೂ ಭೀಮ ಅಂತ. ಅವನು ಭೀಮ, ಮಾರುತನೂ ಭೀಮನೇ. ಸಾಹಸಾಧಿಕ್ಯನಾಗಬೇಕು ಅಂತ ಪಡೆದ ಮಗ ಒಬ್ಬ ಇಂದ್ರನಿಂದ. ವರ್ಷ ವ್ರತವೂ ಮಾಡಿದ್ದೇವೆ. ನಿರ್ದೋಷನಾದಂಥ ಮಗ, ಯೋಗ್ಯವಾದಂಥ ವ್ರತಾಚರಣೆಯಿಂದ ಹುಟ್ಟಿಕೊಂಡವ. ನೀನು ಕುಂತಿ ಇಲ್ಲಿಗೆ ಬಂದ ಮೇಲೆ ಅಥವಾ ಸ್ವಲ್ಪ ಮೊದಲು ಆದದ್ದು? ಮೊದಲು ಪೃಥಾದೇವಿ ಅಲ್ವ? ಹೌದೌದು. ಪಾರ್ಥ ಒಳ್ಳೇದು, ಫಲ್ಗುಣ ನಕ್ಷತ್ರದಲ್ಲೂ ಹುಟ್ಟಿದ್ದಾನೆ. ಹೆಸರು ಎಷ್ಟು ಬರ್ತಿದ್ರೆ ಬರ್ಲಿ, ನಮ್ದಲ್ಲ. ಉನ್ಮೇಷ ಕಂಡಿದ್ದ ದುಃಖ ಎಲ್ಲ ನಿಮಗೆ ಸಮಾಧಾನ ಆಯ್ತಲ್ಲ? ಸರಿ. ಯಾಕೆ ನೀನು ಆ ಕಡೆ ಮಾದರಿ ಏನಿಲ್ಲ, ನಿಮ್ಮಲ್ಲಿ ವ್ಯವಹಾರ ನನ್ನ ಹಸ್ತಕ್ಷೇಪ ಅಲ್ಲ, ನೀವು ಮಾತಾಡಿಕೊಳ್ಳಿ. ಅವಳಲ್ಲಿ ಏನಿಲ್ಲ. ಒಂದು ಮಂತ್ರ ಬಾಲ್ಯದಲ್ಲಿ ನನ್ನ ಬಾಲಬುದ್ಧಿಯಿಂದ ನಾನು ಹಾಳು ಮಾಡಿ, ನನ್ನ ಮೌಢ್ಯದಿಂದ ಎನ್ನುವಲ್ಲಿಗೆ 4 ಆಯ್ತು, ಇನ್ನೊಂದಿದೆ. ತಂಗಿ, ಅಕ್ಕ, ಹೀಗೆ ಬಾರಮ್ಮ. ಏನಮ್ಮ? ಏನಿಲ್ಲ, ನಿನ್ನಲ್ಲಿ ಏನೋ ಕೇಳಬೇಕು ನನಗೆ. ನನ್ನ ಮಕ್ಕಳನ್ನು ಎತ್ತಿಕೊಂಡು ನೀನು ಸಂತೋಷ ಪಡ್ತಿ, ನನ್ನ ತಂಗಿ ನೀನು. ಈಗ ನಿನಗೊಂದು ಮಕ್ಕಳಾಗಬೇಕು ಅಂತ ಇಲ್ವೇನಮ್ಮ? ಮಂಗಳಾಂಗಿ ಬಾರೆ ಮಂತ್ರ ಒಂದನರುಗುವೆ, ಮಂಗಳಾಂಗಿ ಬಾರೆ 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 ಬಾರಿಯ
ಮಂಗಳಾಂಗಿ ಬಾರೆ ಮಂತ್ರ ಒಂದನರುಗುವೆ, ಮಂಗಳಾಂಗಿ ಬಾರೆ ಮಂತ್ರ ಒಂದನರುಗುವೆ, ಹಿಂಗದರಿದು ಬಜಿದೆ ಪುತ್ರವಂತೆಯಾಗುವೆ, ಹಿಂಗದರಿದು ಬಜಿದೆ ಪುತ್ರವಂತೆಯಾಗುವೆ, ಹಿಂಗದರಿದು ಬಜಿದೆ ಪುತ್ರವಂತೆಯಾಗುವೆ, ಬಾರಿಗೆ ಬಾರಿ ಮಂಗಳಾಂಗಿ. ತಂಗಿ, ಅಕ್ಕ, ಮಂಗಳವಾದಂಥ ಅಂಗವುಳ್ಳವಳು ಎನ್ನುವ ಅರ್ಥವುದು ಮಂಗಳಕರವಾದಂಥ ಬುದ್ಧಿ ನಡತೆ ಉಳ್ಳವಳು. ಪತಿಯನ್ನು ಸೇವಿಸ್ತೀಯನ ಅಕ್ಕ 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 ಅಂತ ಹಿಂದೆ ಮುಂದೆ ಬರ್ತಿ. ನನಗೊಂದು 3 ಮಕ್ಕಳಾದನ್ನು ಕಂಡು ನನ್ನ ಮಕ್ಕಳು ಎನ್ನುವ ಭಾವದಲ್ಲಿ ಅವರನ್ನು ಎತ್ತಿ ಆಡಿಸಿ ಮುದ್ದಿಸ್ತಿ. ನಿನ್ನಿಂದ ಹೆಚ್ಚು ನಾನೇ ಆಡಿಸ್ತಾ ಇದ್ದವಳು. ನಿನಗೊಂದು ಮಗುವಾಗಬೇಕು ಅಂತಿಲ್ವೇನಮ್ಮ? ಹಾ ಅಕ್ಕ, ಓ, ಎಷ್ಟೋ ಸಲ ಸಂತೋಷಗಳನ್ನು ಅದುಮಿಟ್ಟುಕೊಳ್ಳುವುದಕ್ಕೆ ಆಗುವುದಿಲ್ಲಂತೆ, ಅದುಮಿಟ್ಟುಕೊಳ್ಳಬಾರದು. ಆದ್ರೆ ನಮಗೆ ನಮ್ಮ ಬದುಕು ಕಲಿಸಿದೆ ಸಂತೋಷವನ್ನು ಅದುಮಿಟ್ಟುಕೊಳ್ಳಬೇಕು ಅಂತ. ಹೌದೇ? ಹಾಗೆ ಅದುಮಿಟ್ಟುಕೊಂಡು ಮಾತು ಮೌನಕ್ಕೆ ಜಾರಿ ಅದೆಷ್ಟೋ ಕಾಲಗಳು ಸಂದು ಹೋದುವಕ್ಕ. ಆದ್ರೆ ನೀನೀಗ ಹೇಳುವಾಗ ಮನಸ್ಸು ಜಾಗೃತವಾಗ್ತದೆ. ಹೌದಾ? ಮೌನವಾಗಿದ್ದಂತಹ ಯಾವ ಭಾವನೆಗಳಿದೆಯೋ ಅದಕ್ಕೆ ಮಾತು ಕೊಡಬೇಕು ಅಂತ ಅನ್ನಿಸ್ತದೆ. ಏನಕ್ಕ, ಇನ್ನೊಮ್ಮೆ ಹೇಳ, ಏನು ಹೇಳ? ಮಕ್ಕಳಾಗಬೇಕು ಅಂತಿಲ್ವೋ ಅಂತ ನಿನಗೆ? ನನಗೆ ಹೌದು. ಏನಕ್ಕ ಹೇಳ್ತೀನಿ ನೀನು? ಬದುಕಿನಲ್ಲಿ ಯಾವ ಹೆಣ್ಣಾದರೂ ಕೂಡ ಮೊದಲು ಬಯಸುವುದು ಮದುವೆ ಆಗಬೇಕು, ಒಳ್ಳೆಯ ಮನೆಯನ್ನು ಸೇರ್ಬೇಕು, ತಾಯಿ ಆಗಬೇಕು ಅಂತ. ಆಮೇಲೆ ತಾಯಿ ಆಗಬೇಕು, ಮಕ್ಕಳಾಗಬೇಕು ಅಂತ ಎಲ್ಲಿಯೂ ಯಾರು ಹೇಳುವುದಿಲ್ಲ. ನಾನು ತಾಯಿ ಆಗಬೇಕು, ತಾಯ್ತನವನ್ನು ಅನುಭವಿಸಬೇಕು. ಎಲ್ಲ ಹೆಣ್ಣು ಮಕ್ಕಳು ಬಯಸುವುದು ಇದೇ ತಾನೆ. ಅದು ಈ ಭಾವನೆಗಳೆಲ್ಲವನ್ನು ನಮಗೆ ಕಾಲವೇ ನಮಗೆ ಅದನ್ನು ಅದುಮಿಟ್ಟುಕೊಂಡಿತ್ತು ಅಂತ ಆದಾಗ ಅದನ್ನು ಹೇಳುವುದಕ್ಕೆ ಸಮಯ ಎಲ್ಲಿದೆ ಅಕ್ಕ? ಆದ್ರೆ ನೀನೀಗ ಹೇಳಿದಾಗ ಹೌದಕ್ಕ, ನೀನು ಹೇಳಿದ್ದು ಸರಿ. ಇದುವರೆಗೆ ನಿನ್ನ ತಾಯಿತನದಲ್ಲೇ ನೀನು ತಾಯಿಯ ಆದ ಯಾವ ಸಂತೋಷ ಇದೆಯಲ್ಲ, ಆ ಸಂತೋಷವೇ ನನ್ನ ಸಂತೋಷ ಅಂತ ಗ್ರಹಿಸಿಕೊಂಡು ನಿನ್ನ ಜೊತೆಯಲ್ಲಿ ಇದ್ದವಳಕ್ಕ. ಆದ್ರೆ ಈಗ ಹೇಳುವಾಗ ಮನಸ್ಸು ಪ್ರಫುಲ್ಲಿತವಾಗ್ತದೆ. ಏನಕ್ಕ, ಹೇಗದು? ಏನಿಲ್ವೇ, ನನಗೆ ಮುನಿಗಳು ಅನುಗ್ರಹಿಸಿದ ಮಂತ್ರ, ಅದರಲ್ಲಿ ಇನ್ನೂ ಒಂದು ಮಂತ್ರ ಇದೆ. ನಾನು ನಿನಗದನ್ನು ಒದಗಿಸ್ತೇನೆ ಅಂತ ಹೇಳಿದ್ದು. ಆಗ ನಿನಗೂ ಯೋಗ್ಯವಾದ ಮಕ್ಕಳನ್ನು ಪಡೆಯಬಹುದಲ್ಲ, ಅಥವಾ ಮಗನನ್ನು ಹೊಂದಬಹುದಲ್ಲ. ಓಹೋ, ಏನಕ್ಕ ನಿನ್ನ ಮನಸ್ಸಿದು ಆಶ್ಚರ್ಯವಾಗ್ತದೆ. ತಾಯಿಯಾಗ ಬಯಸದಿರುವ ಸತಿಯರೇ ಪರೇ ಅಕ್ಕಾಗೆ ಪರೇ ಅಕ್ಕ ಸತಿಯರೀರ್ಪರೇ ನ್ಯಾಯವರಿತು ನಿನ್ನ ಹಿತವ ಬಯಸಿ ಹೇಳಿದೆ, ನ್ಯಾಯವರಿತು ನಿನ್ನ ಹಿತವ ಬಯಸಿ ಬೇಡಿದೆ. ತಾಯಿಯಾಗ ಬಯಸದಿರುವ ಸತಿಯರೀರ್ಪರೇ ಎತ್ತಿನಲಿಸಿದೆ, ಸವದಿಯಂತೆ ಕಾಣದೆನ್ನ ನೆತ್ತಿನಲಿಸಿದೆ. ಭುವಿಗೆ ಸದೃಶ್ಯಳಾದೆ, ಭುವಿಗೆ ಸದೃಶ್ಯಳಾದೆ. ನಿನ್ನ ಪದಕ್ಕೆ ನಮಿಸುವೆ ಅಕ್ಕ, ಪದಕ್ಕೆ ನಮಿಸುವೆ, ಪದಕ್ಕೆ ನಮಿಸುವೆ ಅಕ್ಕ.
ಅಕ್ಕ ಅಕ್ಕಗೆ ಅಕ್ಕ ಮಾದ್ರಿ, ಬದುಕಿನಲ್ಲಿ ಯಾವ ಪದವು ನಮ್ಮ ಬದುಕಿನೊಂದಿಗೆ ಮಿಳಿತವಾಗುವುದಿಲ್ಲ ಅಂತ ಗ್ರಹಿಸಿದ್ದೇನೋ ಅದೇ ಇವತ್ತು ನಿನ್ನ ಬಾಯಿಯಿಂದ ಪದಗಳಾಗಿ ಅಲ್ಲ ನನ್ನ ಪಾಲಿನ ಮಂತ್ರಗಳದು. ಅಕ್ಕ, ಈ ಪ್ರಪಂಚದಲ್ಲಿ ಯಾವ ಹೆಣ್ಣಾದರೂ ಕೂಡ ತಾನು ತಾಯಿ ಆಗಬೇಕು ಬಯಸುವುದು ಸಹಜ ಅಲ್ವಾ? ತಾಯಿ ಆಗುವುದು ಯೋಗ ಅಕ್ಕ. ಅದು ನನ್ನ ಪಾಲಿಗೆ ಯೋಗ ಭಾಗ್ಯವಾಗುವುದಿಲ್ಲ ಅಂತ ಗ್ರಹಿಸಿದಾಗ ಈಗ ಭಾಗ್ಯದ ರೂಪದಲ್ಲೇ ನಿನ್ನ ಮಾತುಗಳು ಬಂದವು. ಗಟ್ಟಿ ಧ್ವನಿಯಲ್ಲಿ ಹೇಳಬೇಕು ಅಂತ ಅನ್ನಿಸ್ತದಕ್ಕ. ಈ ಮರಗಿಡಗಳು ನನ್ನ ಭಾವಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ತಾಯಿ ಆಗ್ತಾ ಇದ್ದೇನೆ ನಿನ್ನ ಮಾತಿನಿಂದ. ಮನಸ್ಸಿನಲ್ಲಿ ಊಹಿಸದ ಯಾವ ಭಾವಕ್ಕೆ ಮಾತು ಬಂದಾಗ ಮಾತು ಮೂಕವಾಗ್ತದಂತೆ. ನನ್ನದು ಹಾಗಲ್ಲ, ಮಾತು ಮೂಕವಾಗುವುದಿಲ್ಲ. ಎತ್ತರದ ಸ್ಥಳದಲ್ಲಿ ನಿಂತು ಬೊಬ್ಬಿಡಬೇಕು ಅಂತ ಅನ್ನಿಸ್ತದೆ ಸಂತೋಷದಿಂದ. ನಾನು ತಾಯಿ ಆಗ್ತೇನೆ, ಅದು ಕೂಡ ಅಕ್ಕನ ಪ್ರಸಾದದ ಫಲದಿಂದ. ಅಕ್ಕ, ನಿನ್ನಂತ ಅಕ್ಕನನ್ನು ಪಡೆದಂತಹ ಭಾಗ್ಯಶಾಲಿ ನಾನು. ನನ್ನವರ ಜೊತೆಯಲ್ಲಿ ತವರ ನೆರಳಾಗಿ ಬಂದ ನನ್ನನ್ನು ಒಂದು ದಿನವೂ ಕೂಡ ನೀನು ಸವತಿಯಾಗಿ ಕಾಣಲಿಲ್ಲ. ಒಂದು ದಿವಸವೂ ಕೂಡ ನೀನು ಹಗುರವಾಗಿ ನನ್ನಲ್ಲಿ ಮಾತನಾಡಲಿಲ್ಲ. ಒಂದು ದಿವಸವೂ ತುಚ್ಛವಾಗಿ ಕಾಣಲಿಲ್ಲ. ನಿನ್ನಂತ ಅಕ್ಕನನ್ನು ಪಡಿಬೇಕಿದ್ರೆ ಭಾಗ್ಯ ಬೇಕಕ್ಕ. ಅದು ನೀನು ಹೇಳಿದೆ ಅಲ್ಲಕ್ಕ, ತಾಯಿ ಆಗ್ತಿಂತ. ಹೇಗಕ್ಕ ಅದು? ಏನು ಮಾಡಬೇಕು ನಾನು? ಏನಾದ್ರೂ ಮಾಡ್ತೇನೆ, ಹೇಳಕ್ಕ, ಹೇಳು. ಮುನಿಗಳೇ ನನಗೆ ಉಪದೇಶಿಸಿದ ಮಂತ್ರ ಒಂದುಂಟು. ಏನು? ಅದನ್ನು ನೀನು ಯಾವ ದೇವತೆಯನ್ನು ಸ್ಮರಿಸುತ್ತೀಯೋ ಅವರ ಅನುಗ್ರಹದಿಂದ ನೀ ಮಕ್ಕಳನ್ನು ಪಡೆಯಲಿಕ್ಕೆ ಆಗ್ತದೆ. ಹೌದೇ? ಹೌದು. ಮಂತ್ರದ ಬಲದಿಂದ ನಾನು ಪಡೆದಂತೆ. ಏನಕ್ಕ ಅದು? ಯಾವ ಮಂತ್ರ ಅದು? ಯಾರಿಂದ? ಏನು? ದೂರ್ವಾಸ ಮಹರ್ಷಿಗಳು ಅನುಗ್ರಹಿಸಿದ ಮಂತ್ರ. ಅದನ್ನು ಬಾಯ್ದೆರೆಯಾಗಿ ಹೇಳುವ ಹಾಗಿಲ್ಲ. ನಿನ್ನ ಕಿವಿಯನ್ನು ಎತ್ತ ಕೊಡು. ಆ ಕಿವಿಯಲ್ಲಿ, ಬಲಗಿವಿಯಲ್ಲಿ ಉಸಿರಿದ್ದೇನೆ. ಹೇಗೆ ಗ್ರಹಿಸಿಕೊಂಡೆ ಅಲ್ಲ? ಹೌದಕ್ಕ, ಗ್ರಹಿಸಿಕೊಂಡೆ ಅಕ್ಕ. ಧನ್ಯನಾದೆ ನಾನು. ಸರಿ, ಹಾಗಿದ್ದಾಗ ನನ್ನ ಬದುಕಿಗೆ ಬೇಕಾದ ಸಂಪತ್ತನ್ನು ನನಗೇ ಪಡೆಯುವುದಕ್ಕೆ ನೀನು ಅವಕಾಶ ಮಾಡಿಕೊಟ್ಟೆ ಅಲ್ಲ? ಪೂರ್ಣವಾಗಿ ನಾನು ತಾಯಿ ಆಗಬೇಕು. ಆಯ್ತಮ್ಮ, ಸರಿ, ಆಯ್ತು. ಉಪದೇಶವನ್ನು ಪಡೆದೆ ನಾನು. ಪುಳಕದ ಅನುಭವ ಇದು. ಅಕ್ಕ ಯಾವಾಗ ನನ್ನ ಬಲಗಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡಿದಳು, ಆ ಕ್ಷಣದಿಂದ ದೇಹದಲ್ಲಿ ಯಾವುದೋ ಒಂದು ಭಾವಗಳ ಅವ್ಯಕ್ತ ಅನಾವರಣವಾಗ್ತಾ ಇದೆ. ಬೇಕು ಬೇಕು ಹೇಳುವಂತ ಒಂದು ಹಪಹಪಿಕೆ. ನಾನು ತಾಯಿ ಆಗ್ತಾ ಇದ್ದೇನೆ. ಯಾವ ಭಾವ ಇರಬಹುದು? ಮಂತ್ರದ ಪ್ರಭಾವ ಅಂತ ಈಗ ಅರ್ಥವಾಗ್ತದೆ. ನನ್ನ ಅಕ್ಕನಿಗೆ ಧರ್ಮಪ್ರಭು, ಭೀಮಸೇನ, ಅರ್ಜುನ, ಒಂದೊಂದು ಹೆಸರಿನ ಹಿಂದೆ ಇರುವಂತಹ ಭಾವಗಳು, ಪರಾಕ್ರಮಗಳನ್ನೆಲ್ಲ ಎಣಿಸುವಾಗ ನನಗೂ ಅಂತ ಮಕ್ಕಳು ಬೇಡವೇ? ಯಾಕಂದ್ರೆ ಅಷ್ಟು ಪರಾಕ್ರಮಶಾಲಿಗಳ ಜೊತೆಯಲ್ಲಿ ನಲಿದಾಡುವಂತ ನನ್ನ ಮಕ್ಕಳು ಕೂಡ ಹಾಗಲ್ಲದಿದ್ರು ಕೂಡ ಅದೇ ಭಾವದಲ್ಲಿ ಬೆಳೆದು ಬರಬೇಡವೆ? ಅದಕ್ಕೋಸ್ಕರ ಏನ್ ಮಾಡೋಣ? ಮನೆ ತುಂಬ ಮಕ್ಕಳು ಬೇಕಂತೆ. ಯಾವಾಗಲೂ ಮನೆ ತುಂಬ ಮಕ್ಕಳ ಕಾಲ್ಗೆಜೆಯನ್ನು ಕೇಳುತ್ತಾ ಅದೇ ಮಂತ್ರವಾಗಿ ಯಾವ ಮನೆಯಲ್ಲಿ ಅನುರಣಿಸ್ತದೋ ಆ ಮನೆ ತುಂಬ ಮನೆ. ಅದು ಅದಕ್ಕಿಂತ ದೊಡ್ಡ ಸಂತೋಷ ಏನಿದೆ? ನಮಗೆ ಕಾಡೇ ಮನೆಯಪ್ಪ. ಆದರೂ ಕೂಡ 3 ಮಕ್ಕಳ ಜೊತೆಯಲ್ಲಿ ನನ್ನ ಮಕ್ಕಳು ಕೂಡ ಸೇರಿಕೊಳ್ಳಬೇಕು. ನನ್ನ ಮಕ್ಕಳು ತಪ್ಪಿ ಬಂತೆ ಬಾಯಲ್ಲಿ. ಇಲ್ಲ. ಹಾಗಾಗಿ ಅಕ್ಕ ಹೇಳಿದ ಮಂತ್ರವನ್ನು ಉಚ್ಚರಿಸುತ್ತಾ ಅಶ್ವಿನಿ ದೇವತೆಗಳನ್ನು ಧ್ಯಾನಿಸ್ತೇನೆ. ನಗುಲದ ದೇವರನ್ನು ಪಡೆದಳ ಮಾದ್ರಿ ಚಕಿತರಾದರು ಮಕ್ಕಳ ಇವರನ್ನು ನೋಡಿ. ಹೌದಲ್ಲ, ಉಪದೇಶ ಸತ್ಯವಾಯಿತು. 2 ಮಕ್ಕಳನ್ನು ಪಡೆದೆ. ನಕುಲ ಸಹದೇವರೆಂದು ಹೆಸರನ್ನು ಇರಿಸಿದೆ. 5 ಮಕ್ಕಳು. ನನಗಲ್ಲ, ನಮಗೆ 5 ಮಕ್ಕಳು. ನನ್ನವರು ಎಷ್ಟು ಸಂತೋಷದಿಂದ ನಲಿದಾಡ್ತಾ ಇರಬಹುದು ಏನೋ. ಇಷ್ಟು ಸಂತೋಷದಲ್ಲಿ ಇರುವಾಗಲೇ ಕಾಲ ಬದಲಾದದ್ದು ಅರ್ಥ. ಸಂತತಿಯ ಪಡೆದವರ ಬೆಳೆದುವ ಅವರೆಲ್ಲ ಕಾಲದ ಗೋಂದವರಿಯದೆ ತನಗೆ ಬಂತು ವಸಂತ ಕಾಲ. ಸಂತದೊಳ್ ಅವರೆಲ್ಲರಿರಿ
ಮಕ್ಕಳು ಹುಟ್ಟಿಕೊಂಡರು ಎನ್ನುವಾಗ ಅದೇ ನಮ್ಮ ಬದುಕಿಗೆ ವಸಂತ ಕಾಲ ಎನ್ನುವುದು ನಿರ್ಣಯವೇ. ಒಬ್ಬೊಬ್ಬರು ಮಕ್ಕಳು ಒಬ್ಬೊಬ್ಬರ ಜೊತೆ ಸೇರಿ ಅತ್ತ ಇತ್ತ ಸಂಚರಿಸುತ್ತಿರುವಂಥ ಸಮಯ. ಬರೇ ಸಣ್ಣವಲ್ಲ, ಮೊನ್ನೆ ನಡೆದ ಪ್ರಕರಣ ನೆನಪಾಗ್ತದೆ ನನಗೆ. ಎರಡನೆಯ ಮಗ ಭೀಮ ಮಧ್ಯಮ ಎತ್ತರದ ಬಂಡೆಯಲ್ಲಿ ಕುಳಿತನು ಪ್ರಕೃತಿಯ ಸಂದೇಹವನ್ನು ವೀಕ್ಷಿಸುತ್ತಾ ನಾನು ನಿರುತ್ತಿರುವಾಗ ಎಲ್ಲಿಂದಲೂ ಏನೋ ಒಂದು ಗರ್ಜನೆ ಕೇಳಿದ ಹಾಗಾದದ್ದು. ಹುಲಿಯ ಗರ್ಜನೆ ಇರಬಹುದು, ಸಿಂಹ ಗರ್ಜನೆ ಇರಬಹುದು. ಒಮ್ಮೆ ಮೈ ನಡುಕ ಬಂತು, ನನ್ನ ಕೈಯಲ್ಲಿದ್ದ ಹುಡುಗ ಕೆಳಗೆ ಬಿದ್ದು ಹೋದ. ಅಬ್ಬಬ್ಬ, ಇತರರಾದರೆ ಹೆದರಿಕೊಳ್ಳಬೇಕು, ಹುಡುಗನ ಮಂಡೆ ಒಡೆದು ಹೋಯಿತು ಎನ್ನುವ ಹಾಗೆ. ಹೆತ್ತ ತಾಯಿಯಾದ ನಾನಾದರೂ ಅದನ್ನೇ ಭಾವಿಸಿವಳು. ಥಟ್ಟನೆ ಚೀರಿದ್ದೆ, ಓಡೋಡಿ ಬಂದರು ಎಲ್ಲರೂ. ಏನಪ್ಪ, ಹುಡುಗ ಬಿದ್ದ ಅಂತ ನಾನು ನೋಡಿದ್ರೆ ಏನಾಗಿದೆ? ಹುಡುಗ ಕಿಲ್ಲನೆ ನಗುತ್ತಾ ಇದ್ದಾನೆ. ಬಿದ್ದವನ ಮಂಡೆ ಹೊಡಿಲಿಲ್ಲ, ಬಂಡೆ ಒಡೆದು ಹೋಗಿದೆ. ಹಾಗಾದ್ರೆ ಯಾಕೆ? ಭವಿಷ್ಯದಲ್ಲಿ ಏನೋ ಆಗುವುದಕ್ಕುಂಟು, ಏನೋ ಅಷ್ಟನ್ನೇ ನಾವು ನಿರ್ಣಯಿಸಬೇಕು, ಬಿಟ್ಟರೆ ಬೇರೇನು ಹೇಳುವುದಕ್ಕಾಗುವುದಿಲ್ಲ. ಒಂದು ಎಂತಹ ಕಾಠಿಣ್ಯವಾದರೂ ಪುಡಿ ಮಾಡಬಲ್ಲಂತ ವ್ಯಕ್ತಿಯಾಗಿ ರೂಢಿಗೊಳ್ಳುತ್ತಿದ್ದಾನೆ ಎಂಬ ಸಮಾಧಾನ ಅಂತೂ ನನಗೆ ಉಂಟು. ನನ್ನ ಹೃದಯದಲ್ಲಿ ವಸಂತ ಕಾಲ ಇದು. ನೋಡಿದರೆ ಋತುಭೇದಕ್ಕನುಗುಣವಾಗಿ ವಸಂತ ಕಾಲ ಸನ್ನಿಹಿತವಾಗಿದೆ ಎನ್ನುವುದು ಅರ್ಥವಾಗ್ತದೆ. ಎಲ್ಲರಲ್ಲಿ ಹೊಸ ಉತ್ಸಾಹ ಉಂಟು, ನನಗೂ ಹೊಸ ಉತ್ಸಾಹ. ನೋಡಿ, ಮಕ್ಕಳಲ್ಲಿದ್ದರೆ ಹುಡುಕಿಕೊಂಡು ಹೋಗ್ತೇನೆ. ಓ ಕೋಮಲಾಂಗಿ, ಕೋಮಲಾಂಗಿಯೇ ರಮಣಿ ಸಿಂಗಾರದ ಸೋಮರಸದ ಭರಣಿ, ಸಿಂಗಾರದ ಸೋಮರಸದ ಭರಣಿ ರಮಣಿ 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 ಸಿಂಗಾರದ ಸೋಮರಸದ ಭರಣಿ, ಸಿಂಗಾರದ ಸೋಮರಸದ ಭರಣಿ ರಮಣಿ ಬಾಮೆ ಬಾರಿದ್ದ ನಿನ್ನ, ಬಾಮೆ ಬಾರಿದ್ದ ನಿನ್ನ ಪ್ರೇಮದ ಲಿಂಗನದಲ್ಲಿ ಕಾಮಿತ ಸಿಲ್ದಿಯ ಕಾಣುವೆ ಸೊಬಗಿನ ಸೀಮೆಯೋಳು ಉಲ್ಲಾಸದಿ ಮೆರೆಯುವೆ, ಕಾಮಿತ ಸಿದ್ಧಿಯ ಕಾಣುವೆ ಸೊಬಗಿನ ಸೀಮೆಯೋಳು ಉಲ್ಲಾಸದಿ ನಾ ಮೆರೆವೆ. ಕೋಮಲಾಂಗಿಯೇ ರಮಣಿ ರಮಣಿ ಸಿಂಗಾರದ ಸೋಮರಸದ ಭರಣಿ ರಮಣಿ. ಓ ಮಾತೃದೇವಿ ಸ್ವಾಮಿ, ಕೋಮಲಾಂಗಿ ರಮಣಿ, ಓ ಶೃಂಗಾರ ಸೋಮರಸದ ಭರಣಿ. ಹೀಗೆ ಹೇಳುವಾಗ ನಿನ್ನ ಮುಖ ಅರಳುತ್ತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದು. ಯಾಕೋ ನೀನು ನಿಸ್ತೇಜಳಾಗಿದ್ದಿ, ಯಾಕೋ ನಿರ್ಲಿಪ್ತತೆಯನ್ನೇ ಹೊಂದಿದ ಹಾಗೆ ಕಾಣಿಸ್ತದೆ. ಮಕ್ಕಳನ್ನು ಪಡೆದು ಆಗಿದೆ, ಕುಂತಿ ಹಾಗೆ ಸಂಭ್ರಮಿಸಿ ಆಗಿದೆ. ಅದೇ ಸಮಯಕ್ಕೆ ಕ್ಲುಪ್ತವಾಗಿ ಇಲ್ಲಿಗೆ ಬರಲೇಬೇಕೆಂಬ ಹಕ್ಕೊತ್ತಾಯಕ್ಕೆ ಸಿಕ್ಕಿದ ಹಾಗೆ ವಸಂತ ರಾಜನ ಆಗಮನ ಆಗಿದೆ. ಎಲ್ಲಿ ನೋಡಿದರೂ ತಳಿರು ತೋರಣ ಕಟ್ಟಿದ ಹಾಗೆ ಕಾಣಿಸ್ತದೆ. ಕಂಡವರ ಕಣ್ಮನಗಳನ್ನು ತನ್ನತ್ತ ಸೆಳೆಯಬಲ್ಲ ಕಮನೀಯವಾದ ಕಾಯ ಕಾಂತಿಯಿಂದ, ಹಸಿರು ಉಡುಗೆಯಿಂದ ರಾರಾಜಿಸುತ್ತಿರುವಂತ ಪ್ರಕೃತಿ ದೇವಿ ಸೋಮರಸದ ಮಹಾಭರಣಿಯೇ ಆಗಿ ಹೋಗಿದ್ದಾಳು. ಅದು ಶೃಂಗಾರದ ಸೋಮರಸವನ್ನೇ ತುಂಬಿಕೊಂಡಿದ್ದಾಳು. ಹೀಗೆ ಅನ್ನಿಸುವಾಗ ಅನಿರ್ವಚನೀಯವಾದಂತ ಭಾವ ಪುಳಕಕ್ಕೆ ನಾನು ಒಳಗಾಗುತ್ತಿದ್ದೇನೆ. ಓಹೋ, ನಾನೇನು ವಯೋವೃದ್ಧನಲ್ವಲ್ಲ, ಅಲ್ಲ, ನಾನೇನು ಜರ ನೆರೆ ತೆರೆಗಳಿಂದ ಕೂಡಿದಂತಹ ವ್ಯಕ್ತಿತ್ವ ಹೊಂದಿದವನಲ್ವಲ್ಲ.
ಕಣ್ಣಿಗೇನು ಪೊರೆ ಬರಲಿಲ್ಲಲ್ಲ. ನನ್ನ ದೀರ್ಘವಾದಂತಹ ಬಾಹುಗಳನ್ನು ಕಂಡು ಆಜಾನುಬಾಹು ಅಂತ ಕರೆದರು. ಇನ್ನೂ ಆ ಕವಿಗಳಿಗೆ ಬಲ ಕುಂಠಿತ ಆಗಲಿಲ್ಲಲ್ಲ. ಅರಮನೆಯಲ್ಲಿರುವಾಗ ಚೂಷ್ಯ, ಲೇಹಿಯ ಇತ್ಯಾದಿ ತಿಂದು ಪಥ್ಯಮಯವಾದಂಥ ಜೀವನ ಶೈಲಿಯನ್ನು ಒಗ್ಗಿಕೊಂಡು ವೈದ್ಯರು ಕೊಡುವಂತಹ ಸೂತ್ರ ನಿರ್ದೇಶಕ್ಕನುಗುಣವಾಗಿ ಬದುಕಿದೆವು. ಈಗ ಮುಕ್ತವಾದಂತಹ ಆಯುರ್ವೇದೀಯವಾದಂತಹ ಸತ್ವ ಮೈಗೂಡಿಸಿಕೊಂಡ ಶುದ್ಧ ಆರಣ್ಯಕವಾದ ಉತ್ಪನ್ನಗಳನ್ನು ತಿಂದು ಮತ್ತು ನನ್ನ ದೇಹ ಸುಪುಷ್ಟವಾಗಿದೆ, ನನ್ನ ಬದುಕಿನಲ್ಲಿ ಭಾವ ಸಪುಷ್ಟವಾಗಿದೆ. ಆದ್ರೆ ಪಥ್ಯಗಳ ಎಚ್ಚರ ಬೇಕಲ್ಲ. ಪಥ್ಯಗಳ ಬಗ್ಗೆ ಎಚ್ಚರ ಬೇಕು. ಹಾಗೆಂದು ಈ ಪಥ್ಯವನ್ನು ಆಚರಿಸುವಾಗಲೂ ಕೆಲವೊಮ್ಮೆ ವ್ಯಕ್ತಿಯಾದವನಿಗೆ ಅನ್ನಿಸುವುದಿಲ್ವೋ, ಇದೇ ಪಥ್ಯ, ಸಿಹಿ ತಿನ್ನಬಾರದು, ಸಿಹಿ ತಿನ್ನಬಾರದು, ಸಿಹಿ ತಿನ್ನಬಾರದು, ಕಟು, ರಿಕ್ತ, ಮಧು, ತೈಲ, ಆಮ್ಲ, ಲವಣದಲ್ಲಿ ಲವಣ ಹೆಚ್ಚು ತಿನ್ನಬಾರದು, ತಲೆ ತಿರುಗುತ್ತದೆ. ಅಥವಾ ಶರ್ಕರ ಹೆಚ್ಚು ತಿಂದ್ರೆ ಕೈಕಾಲುಗಳಿಗೆ ವಿಶೇಷವಾದಂತ ಕೃಶತೆ ಬರ್ತದೆ. ಎಷ್ಟು ಅಂತ ತಡ್ಕೊಳ್ಳುವುದು ಈ ಪ್ರಾಯ ಆದವರು ಹೇಳುವುದಿಲ್ವ, ಕದ್ದು ಮುಚ್ಚಾದರೂ ತಿನ್ನುವುದು, ಸಿಕ್ಕಿದಷ್ಟು ಸಿಕ್ಕಲಿ. ಶರ್ಕರದ ಸವಿಗಿಂತ ಸಾವಿನದ್ದು ಕಹಿ ಅಲ್ಲಲ್ಲ, ಶರ್ಕರದ ಸವಿಯಷ್ಟು ಸಾವು ಕಹಿ ಆಗದಲ್ಲ ಅಂತ ಭಾವಿಸುವುದವರು. ಅದು ಉಳಿದವರ ಮಾತು, ನಾವೇನು ಸಣ್ಣ ಮಾತಾಡ್ಲಿಕ್ಕಿಡುವ ಜನ ಅಲ್ಲ. ಓ ಮೋಹಿನಿ, ನನ್ನ ಮನಸ್ಸನ್ನು ಮೋಹಿಸಿ ಸೆಳೆದಿರುವ ನಿನ್ನನ್ನು ಕಂಡಾಗ ತಳಿರು ತೋರಣಗಳಿಂದ ಕೂಡಿದಂತಹ ಪ್ರಕೃತಿಯ ರಮಣಿತ್ವ ನಿನ್ನ ಮೈ ಮೇಲೆ ಆವಾಹನಗೊಂಡ ಹಾಗೆ, ಕೃಷ ಕಾಯವನ್ನು ಹೊಂದಿದಂತ ನಿನ್ನ ಬಡ ನಡುವಿನ ಮೂಲಕ ವನಪು ವಯ್ಯಾರ ಭಿನ್ನಾಣ ಗಿತ್ತಿತ್ವವನ್ನು ನನ್ನ ಮುಂದೆ ಪ್ರದರ್ಶಿಸುವಾಗ, ಅದೋ ಮನ್ಮಥ ಬರುವಾಗ ಸುಮ್ಮನೆ ಬರಲಿಲ್ಲ. ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ ಬಾಣಗಳ ಸಮೇತ ರತಿಯ ಕೇಳಿಯಲ್ಲಿ ಬಂದಿದ್ದಾನೆ ಕುಸುಮಾವತಿಯಿಂದ. ನಿನ್ನನ್ನು ಕಾಣುವಾಗ ಎಲ್ಲಿಲ್ಲದ ವಿಕಾರ ಅಲ್ಲ, ನಿನ್ನ ದೇಹಕ್ಕೆ ಬಂದ ಆಕಾರ, ವಿಶಿಷ್ಟತೆ, ಅರಣ್ಯದಲ್ಲಿ ಕಾಣಿಸಿಕೊಂಡಂತ ಸುಪುಷ್ಟತೆಯನ್ನು ನೋಡುವಾಗ ನನಗೊಂದು ಆಸೆ, ಅಭೀಪ್ಸೆ ಹುಟ್ಟಿದೆ, ನಿನ್ನನ್ನು ಸೇರಬೇಕೆ. ಏನು ಸ್ವಾಮಿ ಸಾಗು ಈ ಸಾಗು 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 ಈ ಸರದ ಎದಗರದ ಎದಗರದ ಜೋಕೆ ಇಂದಿದುವರೆಗಿರ್ತು ನೀ ಮದರನ, ಜೋಕೆ ಇಂದಿದುವರೆಗಿರ್ತು ನೀ ಮದರನ, ಸೋಗಿನಿಂದ ವಿವೇಕದಾಚಾರ ಎಸಗುಬಿ, ಯೋಗಿನಿಂದ ವಿವೇಕದಾಚಾರ ಎಸಗುಬಿ. ಸಾಗು ಸಾಗು ಈ ಸರದ ಏತಕರಸ ಅರಸ ಸಾಕು ಸಾಕು ಅರಸ ಸಾಗು ಈ ಅರಸ ಅರಸ. ಕೋಮಲ ಲತಾಂಗಿ ಮಾದ್ರಿದೇವಿ, ಇಂತಹ ಭಾವಗಳನ್ನು ಕಾಣದೆ ಎಷ್ಟು ದಿವಸಗಳಾಯಿತು ನಿಮ್ಮಲ್ಲಿ. ಅದಕ್ಕೆ ಅಲ್ವಾ ಇದನ್ನು ನೀನು ಸಂಭ್ರಮಿಸಬೇಕು, ಅನುಭವಿಸುವುದಕ್ಕೆ ಆಸಕ್ತಳಾಗಬೇಕು ಅಂತ ಗೋಗರೆಯುವುದು. ಆದರೂ ಒಂದು ಎಚ್ಚರದ ಪ್ರಜ್ಞೆ ಇಲ್ಲ. ಯಾಕೆ ಎಚ್ಚರ? ಪ್ರೇಮ, ಪ್ರೀತಿ, ಕಾಮವನ್ನು ಅಭಿವ್ಯಕ್ತಿಸುವಾಗ ಎಚ್ಚರದಲ್ಲಿದ್ದರೆ ಅದರ ಸಂಪೂರ್ಣ ಸೌಖ್ಯವನ್ನು ಆಸ್ವಾದಿಸಲಾಗುವುದಿಲ್ಲ ಅಂತ ಅರ್ಥ ಅಲ್ವೇ? ನಮ್ಮ ಬದುಕಿಗೆ ಕಾಲವೇ ಕೊಟ್ಟ ಪ್ರಜ್ಞೆ ಇಲ್ವಾ? ಯಾವುದದು? ಆ ಪ್ರಜ್ಞೆಯನ್ನು ಪ್ರಜ್ಞೆ ಉಂಟು. ಆ ಪ್ರಜ್ಞೆಯನ್ನು ಯಾಕೆ ಮರೆತೀರಿ ನೀವು? ಪ್ರಜ್ಞೆಯನ್ನು ಯಾವಾಗ ನಾನು ಮರೆತಿದ್ದೇನೆ? ಪ್ರಜ್ಞಾಪೂರ್ವಕವಾಗಿ ನಿನ್ನನ್ನು ಆಲಿಂಗಿಸಿ ಆ ಸೌಖ್ಯವನ್ನು ಪರಸ್ಪರ ಹಂಚಿಕೊಳ್ಳೋಣ ಅಂತ ಆತ್ಮೀಯತೆಯಿಂದ ಆಹ್ವಾನಿಸುವುದಲ್ವೇ? ಹಸ್ತಿನೆಯಿಂದ ಹೊರಡುವಾಗಲೇ ಇದನ್ನು ಪ್ರಜ್ಞೆಯನ್ನು ಪ್ರಜ್ಞಾಪೂರ್ವಕವಾಗಿ ಧರಿಸಿಕೊಂಡು ಬಂದವರು ನಾವು ಅಲ್ವೋ? ಯಾವ ವಿಕಾರಗಳನ್ನಾದರೂ ಕೂಡ ನಾವು ಸಹಿಸಬಹುದು. ನೀವಂದಂತೆ ಇಂತಹ ಕಾಮವಿಕಾರಗಳನ್ನು ನಮ್ಮ ಬದುಕಿಗೆ ಪ್ರವೇಶವೇ ಕೊಡಬಾರದು ಅಂತ ಎಚ್ಚರ ಇಲ್ಲ. ಮದುವೆ ಆಗುವ ಮೊದಲು, ಹಾಗಿದ್ದಾಗ ವಿವಾಹಾಶ್ರಮವನ್ನು ಸೇರುವ ಮೊದಲು ನೈತಿಕತೆಯ ಪಾಠ ಹೇಳಿಸಿಕೊಳ್ಳುವ ನಾವು ಯಾವ ಕಾರಣಕ್ಕೂ ಕಾಮ ವೈಕಾರ್ಯಕ್ಕೆ ವಿಕಾರಕ್ಕೆ ಒಳಗಾಗಕೂಡದು. ಮದುವೆ ಆದ ಮೇಲೆ ಕಾಮವು ಮದುವೆಯ ಅವಿಭಾಜ್ಯ ಅಂಗವೇ ಅಲ್ವೇ? ಹೆಂಡತಿಯ ಮುಂದೆ ಕಾಮ ಬಿತ್ತರಿಸಬೇಡ ಅಂತ ಅನುಶಾಸಿಸಲ್ಪಡುವ ನನ್ನ ಗಂಡಸು ತನಕ ಧಿಕ್ಕಾರ ಇರಲಿ. ಹಾಗಲ್ಲ ಪ್ರಭು, ಮತ್ತಿನ್ನೇನೆ? ಕಳೆದ ಕಾಲವನ್ನು ಯಾಕೆ ಮರೀತೀರಿ ನೀವು? ಎಂತದ್ದು ಮರೀಲಿಕ್ಕಿರುವುದು? ಇದುವರೆಗೆ ಇಂತಹ ಭಾವಗಳನ್ನು ನೀವು ಪ್ರಕಟಿಸಿದವರೇ ಅಲ್ಲ. ಅವಕಾಶ ಆಗಲಿಲ್ಲ. ನಾನು ಹೇಳಿದಲ್ಲ, ಪ್ರಜ್ಞೆ ಅಂತ ಹೇಳಿದ್ದನ್ನ ಪ್ರಜ್ಞೆ ಮೀರಬೇಡಿ. ಅಪಾಯ ಕಾದಿದೆ ಸ್ವಾಮಿ, ಅಪಾಯ ಕಾಯ್ತದೆ. ಬಾಬಿಯೇ ಮತಂಗ ಗಮನಿ ಕೋಪವೇತಗೆ 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 ಪ್ರಿಯೇ
ಮತಂಗ ಗಮನಿ ಕೋಪ ಏತಗೆ ಕೋಪ ಏತಗೆ ಕೋಪ ಏತಗೆ ತಾಪದಿಂದ ಬಳಲಿ ಬಂದೆ ತಾಪದಿಂದ ಬಳಲಿ ಬಂದ ನಿನ್ನ ದನಿಗೆ ತಾಪದಿಂದ ಬಳಲಿ ಬಂದ ನಿನ್ನ ದನಿಗೆ ಪ್ರಿಯಗೆ ಪ್ರಿಯೇ ಬಾರೇ ಓ ಪ್ರಿಯ ಮತಂಗ ಗಮನೆ ಆನೆ ನಡಿಗೆ ಅಂತ ಹೆಣ್ಣಿಗಿಲ್ವೋ ಮತ್ತಗಜ ಸಲಗ ಹಾಗೆ ನಡೆದ್ರೆ ಅದನ್ನು ಹೆಣ್ಣಿಗೆ ಅನ್ವಯಿಸುವುದಿಲ್ಲ. ಆನೆ ನಡೆಯುವಾಗ ಒಂದು ಕ್ರಮ ಇದೆ. ಮೈಯನ್ನು ಕುಣಿಸಿ ಬಲವಾದಂತಹ ತನ್ನ ಇಂಗಾಲುಗಳಲ್ಲಿ ಒಂದು ಕಾಲನ್ನು ಸ್ವಲ್ಪ ಮಡಚಿ ಮತ್ತೊಂದು ಕಾಲನ್ನು ಎತ್ತಿ ಕೈಗಳನ್ನು ಮಡಚಿ ಆ ಕಾಲನ್ನು ಸೆಳೆದು ಇನ್ನೊಂದು ಕಾಲನ್ನು ಒಂದು ವಿಚಿತ್ರವಾದ ಕೋಣದಲ್ಲಿ ಬಾಗಿಸಿ ನಡೆಯುವಾಗ ಎಷ್ಟು ಚಂದ. ಅದೇ ರೀತಿ ನೀನು ನಡೆಯುತ್ತಾ ಬರುವ ಅನತಿ ದೂರದ ನಿನ್ನ ಗಮನದ ಕ್ರಮವನ್ನು ನೋಡಿದ್ದೇನೆ. ಇಷ್ಟು ಮನೋಹರಿಯಾಗಿ ಯಾವ ಕಾಲದಲ್ಲಿ ನಾನು ಮಾದ್ರ ಎನ್ನುವಂತ ದೇಶವನ್ನು ಸೇರಿ ವಿಶಿಷ್ಟವಾದ ಕಲ್ಯಾಣ ಮಂಟಪದಲ್ಲಿ ನಿನ್ನ ಹಣೆಗೆ ಸಿಂಧೂರವನ್ನಿಟ್ಟು ಮಾಂಗಲ್ಯಾದಿ ಎಲ್ಲ ಹೆಣ್ಣಿಗೆ ಶುಭಕರವಾದ ಲಕ್ಷಣವನ್ನು ಆರೋಪಿಸಿದ ಮೇಲೆ ಸಜ್ಜಾಮನವನ್ನು ಹೊಕ್ಕಂತ ನಿನ್ನನ್ನು ಅನೇಕ ಸಂದರ್ಭದಲ್ಲಿ ಸೇರಿ ಕ್ರೀಡಿಸಿ ರಮಿಸಿ ಸುಖವನ್ನು ಉಂಡಿದ್ದೇನೆ. ಆದರೆ ಇಂದು ನಿನ್ನನ್ನು ನೋಡುವಾಗ ಯಾವ ಕಾರಣಕ್ಕೂ ಉಳಿದ ಎಲ್ಲ ವ್ಯಾಜಗಳು ಹೊರಗಿರ್ಲಿ, ಸಾಕ್ಷಾತ್ ಯಮನೇ ತನ್ನ ಆತಂಕಕ ಕಾರಣವಾಗುವಂತಹ ಮಹಾಪಾಶದಿಂದ ನನ್ನನ್ನು ಬಂಧಿಸಲಿ, ಅದನ್ನು ಮೀರಿದ ಅಭಿಪ್ಸೆ ನಿನಗೂ ಆಶೆ ಇಲ್ವೇನೆ? ಎಷ್ಟು ದಿನ ತುಂಬಿದಂತಹ ಕಾಸಾರವಾಗಿದ್ದದ್ದು ನೀರಿದ್ದು ಯಾರು ಉಪಯೋಗ ಮಾಡದೇ ಇದ್ದಾಗ ಅದೆಷ್ಟು ಬಳಲುತ್ತದೆಯೋ, ಹಸಿರಾದಂತಹ ಫಲವರ್ಧಿನಿಯಾದಂತಹ ಮಣ್ಣಿನಲ್ಲಿ ಬೆಳೆದಂತಹ ಬಂಗಾರದ ತೆನೆಗಳು ತನ್ನನ್ನು ತನ್ನ ವಿಶಿಷ್ಟವಾದಂತಹ ಹಸಿರು ಅಲ್ಲ ಅದರ ಮುಂದಿರುವ ಹಳದಿ ಕೊಕ್ಕಿನಿಂದ ಕಚ್ಚುವ ಗಿಣಿ ಬರುವುದು ಯಾವಾಗಂತ ಕಾಯುತ್ತದೋ, ಮರುಭೂಮಿಗೆ ತೃಷೆ ಬಂದು ಒಮ್ಮೆ ಸೋನೆ ಮಳೆ ಬಂದರೆ ಸಾಕು ಅಂತ ಮೈ ಬಿರಿದುಕೊಂಡು ಮನ ಬಿರಿದುಕೊಂಡು ಅದು ಹೇಗೆ ಕೊರಗುತ್ತದೋ ಹಾಗಿರುವವಳು ನೀನು. ಪ್ರಶಸ್ತವಾದ ಕಾಲ, ಕುಂತಿಯು ಪಕ್ಕದಲ್ಲಿ ಇಲ್ಲ, ನಮ್ಮ ಏಕಾಂತಕ್ಕೆ ಧಕ್ಕೆ ತರುವವರಿಲ್ಲ. ನಾನು ನೀನು ಮರೆಯಿಂದ ಬಾಣ ಪ್ರಯೋಗ ಮಾಡುವ ಮನ್ಮಥನನ್ನು ನಿರ್ಬಂಧಿಸಿದ್ದೇನೆ. ಬಾಮದು ಚಂದ ಮಂತ್ರ. ಸ್ವಾಮಿ, ಮುನಿಯ ಮಾತು ಮುನಿಯ ಶಾಪವ ಮರೆತು ನೀನಿಂದು ಬಂದು ಬರಿದೆಯ ಕಾಡದಿರು 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 ಹಣೆಯ ಬರಗ ಯೋಚಿಸು ಹಣೆಯ ಬರಗ ಯೋಚಿಸು ಸುವಿವೇಕದಿಂದ ಮನ ಮಾತೈರ್ಯದಿ ನಿಲ್ಲಿದು ಸುವಿವೇಕದಿಂದ ಮನದ ಧೈರ್ಯದಿ ನಿಲ್ಲಿದು ಶಾಪವ ಯೋಚಿಸು ಶಾಪವ ಯೋಚಿಸು 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 ಪ್ರಭು. ಮನೋಹರಿ, ಯಾಕೆ ಅಜ್ಞಾನಿ ಆಗ್ತಾ ಇದ್ದೀರಿ ನೀವು? ಇಂತಹ ಸ್ಥಿತಿಯಲ್ಲಿ ನೀವು ನನ್ನಲ್ಲಿ ಈ ರೀತಿ ಮಾತಾಡಿಸುವುದೇ? ಏನೇ ಇದು? ಆಗಲೇ ಹೇಳಿದಂತೆ ಪ್ರಜ್ಞೆ ಅಂತ ನಾನು ಶಬ್ದ ಬಳಸಿದೆ. ನಾನು ಎಲ್ಲಿ ತಪ್ಪಿದ್ದೇನೆ? ಪ್ರಜ್ಞೆಯ ಸಾಕಾರ ಮೂರ್ತಿಯೇ ನೀವು ಆಗಿದ್ದೆ. ಪ್ರಭು, ಒಂದು ಯೋಚಿಸಿ, ಎಲ್ಲ ವಿಕಾರಗಳನ್ನು ಬದಿಗಿಡಿ. ಬದುಕು ಬೇಡುವ ನಮಗೆ? ಬದುಕು ಯಾರಾದ್ರೆ ಬೇಡ ಅಂತ ನಿರಾಕರಿಸಿ ಯಾರೇ? ಪ್ರಜ್ಞೆಯ ತಕ್ಕಡಿಯಲ್ಲಿಟ್ಟು ನೋಡಿ, ಅದನ್ನು ನೋಡಿದರೆ ಬದುಕು ಬೇಕು ಅಂತ ಎಲ್ಲರೂ ಬಯಸುವುದಲ್ವಾ? ಹೌದು, ಬದುಕಬೇಕು ಅಂತ ಎಲ್ಲರೂ ಬಯಸುವುದು. ಬದುಕಿದಾಗಲೇ ಬದುಕು ಎನ್ನುವುದು ದಕ್ಕುವುದು. ಬದುಕು ಬೇಡ ಅಂತ ಹೇಳಿದ್ರು, ಬದುಕಿದ್ರೆ ಏನನ್ನೂ ನೋಡಬಹುದು ಅಂತ. ಬದುಕು ಬೇಡ ಅಂತ ನಮ್ಮ ಬದುಕಿನಲ್ಲಿ ಒಂದು ದಿವಸವಾದರೂ ಅನ್ನಿಸಿದ್ದಿದೆಯಾ? ನಮಗೆ ಬದುಕು ಯಾವತ್ತೂ ಆಕರ್ಷಣೆಯ ಕಾಮನ ಬಿಲ್ಲಾಗಿಯೇ ಒದಗಿದ್ದು. ಸ್ವಾಮಿ, ಸಾವು ಅದಾಗಿಯೇ ಬರಬೇಕಂತೆ. ಮತ್ತೆ ಸಾವನ್ನು ಯಾರಾದ್ರೂ ಆಹ್ವಾನಿಸಿ ತಂದುಕೊಳ್ಳಿಕ್ಕೆ ಆಗ್ತದ? ಮೊದಲೇ ಸಾವು ಬರುತ್ತದೆ ಅಂತ ನಾವು ಗ್ರಹಿಸಿದ್ರೆ ಅದಕ್ಕಿಂತ ದೊಡ್ಡ ಮಹಾಪ್ರಸ್ಥಾನವೋ ಪ್ರಾಯೋಪವೇಶವೋ ಇತ್ಯಾದಿ ಕ್ರಮಗಳಿಂದ ಆರ್ಷ ಪರಂಪರೆಯಲ್ಲಿ, ಸನಾತನ ಪರಂಪರೆಯಲ್ಲಿ ನಮಗೆ ಸೂಚಿಸಲ್ಪಟ್ಟ ವಿವರಗಳು ಉಂಟು. ಹೀಗೆ ಪ್ರಾಣ ಬಿಡಬಹುದು. ಹೌದಲ್ಲ? ಆದರೆ ತಾನಾಗಿ ಯಾರಾದ್ರೂ ಬಯಸ್ತಾರೆ? ಬಯಸುವುದಿಲ್ಲ.
ಸಾವು ಎಂಬುದು ನಮಗೆ ಅಲ್ಲ, ಅರಿಯದೇ ನೀವೀಗ ಬರಬೇಕು. ಬ್ರಹ್ಮ ಹಣೆಯ ಹಲಗೆಯ ಮೇಲೆ ಬರೆದುದನ್ನು ಓದಬಲ್ಲ ವಾಚಸ್ಪತಿ ನೀಯೋ ಸ್ವಾಮಿ, ವಾಚಸ್ಪತಿ ಅದು ಎಂತದೇ ಆಗ್ಲಿ, ಸಾವು ಬರುತ್ತದೆ ಅಂತ ಗೊತ್ತಾದ್ರೆ ಅದನ್ನು ಎದುರಿಸುವುದು ಯಾಕೆ ಸ್ವಾಮಿ? ಅದನ್ನು ತಪ್ಪಿಸುವುದಲ್ಲ ಬೇಕಾದ್ದು. ಎಲ್ಲ ಪುಣ್ಯಾತಿಗಿತ್ತಿ ನೀನೇನು ಆ ವಿಶಿಷ್ಟವಾದಂತ ಕೀನಾಶಪುರದ ಕಾವಲುಗಾತಿಯ ಅಲ್ಲ, ಅಲ್ಲಿಂದ ನನ್ನ ಇದನ್ನು ತಕೊಂಡು ಬಂದಿದ್ಯಾ? ಪ್ರಜ್ಞೆ ಅಂತ ಹೇಳಿದೆಯಲ್ಲ, ಸ್ವಲ್ಪ ನಿಮ್ಮ ಮನಸ್ಸನ್ನು ಹಿಂದೆ ಓಡಿಸಿ. ನೀವು ಎಲ್ಲಿಗೆ? ಕಿಂದಮ ಮುನಿಯ ಶಾಪ ನಮಗೆ ಸಿಗಲಿಲ್ವೇ ನಿಮಗೆ? ನೀವು ಎಂದಾದ್ರೂ ಕೂಡ ಪತಿಯನ್ನು ಕಾಮದ ದೃಷ್ಟಿಯಿಂದ ಕಂಡ್ರೆ ನೀವು ಏನಾಗ್ತೀರಿ ಅಂತ ನಿಮಗೆ ಗೊತ್ತಿಲ್ವಾ? ಯಾಕೆ ಸ್ವಾಮಿ ಪೀಡಿಸ್ತೀರಿ ಹೀಗೆ? ನಮಗೆ ಬದುಕು ಬೇಡ. ನಮಗೆ ಕಿಂದಮ ಋಷಿಗಳ ಶಾಪ, ಪತ್ನಿಯ ಜೊತೆಗೆ ಸಮಾಗಮದ ಸ್ಥಿತಿಗೆ ಮುಟ್ಟಿದ್ರೆ ನಿನಗೆ ಮರಣ. ನೋಡೋಣ. ಬೇಡ ಸ್ವಾಮಿ, ಬೇಡ, ದಮ್ಮಯ್ಯ, ಬೇಡ ಬೇಡ. ಸೇರುವ ಸಮಾಗಮದ ಮೈಥುನದ ತುರಿಯ ಸ್ಥಿತಿಗೆ ಮುಟ್ಟುತ್ತೇನೆ ನಾನು. ನೋಡೋಣ. ಸೇರಿದ್ರೆ ಅಲ್ವಾ ಮರಣ. ಸೇರಿದ್ದನ್ನು ಮೀರುವ ಅತ್ಯಂತ ಆನಂದದಾಯಕವಾದಂತಹ ತುರಿಯ ಸ್ಥಿತಿ ಎನಿಸಿದ ಅಲ್ಲಿಗೆ ಮುಟ್ಟಿದ್ರೆ ಮರಣ ಹೇಗೆ ಬರ್ತದೆ? ಅದು ಬಂದರೆ ಹೆಂಡತಿಯ ಜೊತೆಗಿನ ಸಮಾಗಮ ಅಂದರೆ ಕ್ಷೇತ್ರ. ಪುರುಷ ಕ್ಷೇತ್ರದ ಜೊತೆಗೆ ಸೇರುವುದಂದ್ರೆ ಪ್ರಕೃತಿಯ ಜೊತೆಗೆ ಸೇರುವುದು, ಮಾಯಾವರಣವನ್ನು ಮೀರುವುದು. ಹಾಗಾದ್ರೆ ಅದೇ ಕೈವಲ್ವಲ್ವೋ? ಹೆಂಡತಿಯ ಜೊತೆಗಿನ ಸಮಾಗಮವೇ ಕೈವಲ್ಯವಾಗಲಿ. ಇದೋ ವಿಶಾಲವಾದಂತ ಮರದ ನೆರಳಿನ ಬಲೆಗೆ ನಿನ್ನನ್ನು ಕರ್ಕೊಂಡು ಬಂದಿದ್ದೇನೆ. ಸೇರೋಣ. ಕಾಲವೇ ಪ್ರತಿಕೂಲವಾದರೆ ಹಾಲು ಹಾಲಾಗಲವು, ಶಾಪವೇ ಜೋಲವಾದುದು. ಮಾತೃಯಂಗವು ಪಾಂಡು ಭೂಪನಿಗೆ ಹಾಲಲನೆ ಎಂದುರುಳಿ ಮೃತಿಯಲಿ ಆಲಲನೆ ಚೀರಿದಳು, ಆಲಲನೆ ಚೀರಿದಳು ಬಳಿಕದ ಕೇಳಿ ಕುಂತಿ. ಅಯ್ಯೋ, ಆಶ್ಚರ್ಯ, ಪರಮಾಶ್ಚರ್ಯ. ಪರಿಪರಿಯಿಂದ ಕಾಡಿದೆಯವರನ್ನು ಪರಿಪರಿಯಿಂದ ಬೇಡ ಸ್ವಾಮಿ, ಬೇಡ ಬೇಡ. ಇಲ್ಲ, ಅವರದ್ದೇ ಆದಂತಹ ಹಠದಲ್ಲಿ ಬಂದು ನನ್ನನ್ನು ಆಲಂಗಿಸಿದ್ರು. ಆ ಕ್ಷಣದಲ್ಲೇ ನೆಲನೋಟಕರಾಗಿ ಹೋದ್ರಲ್ಲ. ಏನ್ ಮಾಡೋಣ, ಏನ್ ಮಾಡೋಣ? ಅಕ್ಕ ಅಕ್ಕ, ಏನಾದುದಲೆ ಮಾತೃಪಾದೆ ಜಗಿ ಪರಿ ಪ್ರಾಣಗುಂದು ತವಳಲಿ ಜೋಡಿ ಗುರುಳಿದನೇಕೆ ಪ್ರಾರಬ್ಧ ಗಿಡುಗ ಈ ರೀತಿ ಎಂಬುದು ಯಾರೊಳನಲ್ಲಿ ಯಾರು ಕೇಳುವವರು? ಏನಾಗುವುದೆಲೆ ಮಾದ್ರಿ? ಅಕ್ಕ, ಪಕ್ಕನೇ ಅಕ್ಕ ಎನ್ನುವ ಹಾಗೆ ಚೀರಿದ ಧ್ವನಿಯನ್ನು ಕೇಳಿ ಎದ್ದು ಓಡೋಡಿ ಬಂದವಳು ನಾನು. ಭಾಗ್ಯವನ್ನೇ ಕಳೆಕೊಂಡಂತ ಸ್ಥಿತಿಯಲ್ಲಿ ಕಣ್ಣೀರ ದಾರಿ ಸುರಿಯುತ್ತಾ ಇದೆಯಲ್ಲಿ ಏನು ಮಾಡಿದ್ಯೆ? ಏನಾಯ್ತೆ? ಅಲ್ವೇ, ನಿನಗಾದ್ರೂ ಗೊತ್ತು ಬೇಡುವೆ? ನೋಡಕ್ಕ, ಕಥಾಸುಗಳಾಗಿ ಬಿದ್ದಿರುವಂತಹ ನಮ್ಮವನ್ನು ಕಾಣುವಾಗ ನಮ್ಮ ಚೇತನವೇ ಹುಡುಗಿ ಹೋದಂತಹ ನೋವು ನಮಗೆ. ಹೌದು. ಆದರೆ ಯೋಚನೆ ಮಾಡು, ನೀನಾದರೂ ಪರಿಸರದಲ್ಲೋ ಸುತ್ತುತ್ತಿರುವ ಕಾಲಕ್ಕಾಗಿ ಆದರೂ ಒಂದಿಷ್ಟು ಮೈಮರೆಯದೇ ಇರಬೇಕು ತಾನೇ. ಹೌದು. ಪುರುಷರಾದವರಿಗೆ ಯಾವ ಕಾಲಕ್ಕೂ ಸ್ತ್ರೀಯರ ಮೇಲೆ ಆಸಕ್ತಿ ಬರುವುದು ಸಹಜ. ಆದರೆ ಎಷ್ಟಕ್ಕೂ ಅದಕ್ಕೆ ಅವಕಾಶ ಕೊಡದೆ ಅವರನ್ನು ಉಳಿಸಿಕೊಳ್ಳಬೇಕಾದಂತಹ ಹೊಣೆಗಾರಿಕೆ ನಿನಗೂ ಇತ್ತಲ್ವೇನೆ? ಎಲ್ಲ ಕಳ್ಕೊಂಡೆವಲ್ಲ. ಏನು ಕೈ ಮೀರಿದ ವಿಷಯ ಇದು, ಕೈ ಮೀರಿದ. ಶಿವನೇ ಶಿವನೇ ಶಿವನೇ, ಕೈ ಮೀರಿದ ವಿಷಯ ಅಂತ ನೀನು ಹೇಳುವುದಕ್ಕೆ ತೊಡಗತಿ. ಮಕ್ಕಳನ್ನು ನೋಡಿದ್ರೆ ಓಡೋಡಿಕೊಂದು 5 ಕಣ್ಣೀರ ದಾರಿಯನ್ನು ಸುರಿಸಿ ಅಪ್ಪನ ದೇಹದ ಮೇಲೆ ಬಿದ್ದು ಗೋಳಾಡುವುದಕ್ಕೆ ತೊಡಗಿದ್ದಾರೆ. ಅಕ್ಕಯ್ಯ, ಇದಕ್ಕೆಲ್ಲ ಕಾರಣ ನಾನೇ, ಬೇರೆ ಯಾರಲ್ಲ. ಯಾರನ್ನು ದೂಷಿಸಲಿ ಹೇಳಿ? ವನವಿಹಾರದಲ್ಲಿ ಹಾಗೆ ಇದ್ದಾಗ ಯಾಕೋ ಏನೋ ವಸಂತ ಮಾಸ ಅಲ್ವೇ, ಅಲ್ಲಿದ್ದ ಹೂಗಳನ್ನೆಲ್ಲ ಆಯ್ದು ಮುಡಿದುಕೊಳ್ಳಬೇಕು ಅಂತ ಮನಸ್ಸಾಯಿತು. ನನ್ನವರು ಇದನ್ನು ನೋಡುತ್ತಾರೆ ಹೇಳುವಂತ ಪರಿಜ್ಞಾನವೇ ನನ್ನನ್ನಿಲ್ಲ. ಹತ್ತಿರ ಬಂದರು, ಮನದ ಆಶೆಯನ್ನು ತೋಡಿಕೊಂಡ್ರು. ಒಪ್ಪದೇ ಇದ್ದಾಗ ನನ್ನನ್ನು ಬಿಟ್ಟುಕೊಂಡ್ರು. ನೀನು ಕಾಣದಾಗಿ ಅವರು ಇಲ್ಲದಿರುವಾಗಲೇ ವಾಮಾಂಗ ಸ್ಮರಣ ಅಲ್ಲ ದಕ್ಷಿಣಾಂಗ ಸ್ಮರಣವಾದದ್ದು. ಬೇಡಿಕೊಂಡೆ ನಾನು. ನಿನ್ನ ಸ್ವರಸಿಂದ ಪಾರೆ ಓಡೋಡಿ ಬಂದೆ ಅಂತಾದ್ರೆ ಎಲ್ಲವನ್ನು ಕಳಕೊಂಡೆವಲ್ಲೇ ನಾವೀಗ. ನಿನ್ನನ್ನು ನಾನು ದೂರಿ ಏನು ಮಾಡೋಣ?
ಗತಿಸಿ ಹೋದವರು ಮತ್ತೆ ಬರುವುದಕ್ಕಂತೂ ಸಾಧ್ಯವೇ ಇಲ್ಲ ಎನ್ನುವಂತೆ ನಾವು ಯೋಚಿಸುವಾಗ ಬ್ರಾಹ್ಮಣೋತ್ತಮರೆಲ್ಲ ನಮ್ಮ ಅಳುವನ್ನು ಕೇಳಿ ಓಡೋಡಿ ಬಂದು ಹಾಡತೊಡಗುತ್ತಾರೆ. ಮುಂದೇನು ಮುಂದೇನು, ಕಾಡಿನ ಮಧ್ಯದಲ್ಲಿ ಮುಂದೇನು ಅಂತ ನಾವು ಹೇಳಿದ್ರೆ ಕೇಳಬೇಕಾದ ನಾವಲ್ಲ, ಅವರೇ ನಿರ್ಣಯಿಸಬೇಕಾದವರು. ಹೌದು ತಂಗಿ, ಒಂದು ನಿರ್ಣಯ ಮಾಡಿದೆ. ಪಾಂಚಭೌತಿಕವಾದಂತಹ ದೇಹವನ್ನು ಮತ್ತದಕ್ಕೆ ಒಪ್ಪಿಸಬೇಕಾಗ್ತದೆ. ಮಣ್ಣಿಂದ ಬಂದದನ್ನು ಮಣ್ಣು ಮಾಡಬೇಕು. ಅವರನ್ನೇ ಕಳಕೊಂಡ ಮೇಲೆ ಬದುಕು ಯಾಕೆ? ಅದಕ್ಕಾಗಿ ಅವರ ಜೊತೆಗೆ ನಾನು ಹೋಗ್ತೇನೆ ಅಂತ ನಿರ್ಣಯ ಮಾಡಿದ್ದೇನೆ. ಅಕ್ಕ ಬೇಡಕ್ಕ ಬೇಡ. ದೋಷ ಒದಗಿದ ತೆರದಿ ತಾಯ್ತನ ದಾಸನೆಯ ತಿರುವಳಿಕೆಯಾಗಿ ಓ ಸರಿಸಿ ಹಿರಿಯರನ್ನು ಹಿಂಬಾಲಿಸುತ್ತ ಸುಖ ಪಡೆವೆ ನೆನು ತಾಮಾತ್ರಿ. ನಿನ್ನ ಗಳಿಕೆಯ ಮಂತ್ರ ಎನಗಿತ್ತೆ ಕೇಳಕ್ಕ. ನಿನ್ನ ಗಳಿಕೆಯ ಮಂತ್ರ ಎನಗಿತ್ತೆ ಕೇಳ ಅಕ್ಕ. ಇನ್ನಿವರು ನಿನ್ನ ನಂದನರು ನಿನ್ನ ಗಳಿಕೆಯ ಮಂತ್ರ ಎನಗಿತ್ತೆ ಕೇಳಕ್ಕ. ಇನ್ನಿವರು ನಿನ್ನ ನಂದನರು ನಿನ್ನೊಡನೆ ಕಳೆದ ಬದುಕಿನೊಳೆನ್ನ ತಪ್ಪಿರಲು ಕ್ಷಮಿಸು. ನಿನ್ನೊಡನೆ ಕಳೆದ ಬದುಕಿನೊಳೆನ್ನ ತಪ್ಪಿರಲು ಮನ್ನಿಸೆಂದೆನುತ ನಮಿಸಿದಳು. ಅಕ್ಕ ಮನ್ನಿಸು. ಅಕ್ಕ ಮಾತ್ರಿ, ಆ ಕೆಲಸಕ್ಕೆ ನೀನು ಮುಂದಾಗಬೇಡ ತಾಯಿ. ನೀನು ಮಾಡಬೇಕಾದ ಕಾರ್ಯ ಅಲ್ಲ ಅದು. ಪತಿಯೊಟ್ಟಿಗೆ ನೀನು ಹೋಗಬಾರದು, ನೀನು ಇಲ್ಲಿರಬೇಕು. ಆದರೆ ತಾಯಿಯಾಗುವ ಭಾಗ್ಯವನ್ನು ಕರುಣಿಸಿದವಳು ನೀನು. ನಿನ್ನ ಅನುಗ್ರಹ ಇಲ್ಲದೆ ಇರ್ತದೆ, ನಾನು ಬಂಜೆಯಾಗಿಯೇ ಇರುತ್ತಿದ್ದೆ. ಮತ್ತೆ ಪತಿಯ ಕಾರಣಕ್ಕೆ ಮರಣಕ್ಕೆ ನಾನು ಕಾರಣಕ್ಕ. ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಕೊಡುವವರು ಯಾರು? ನಮಗೆ ನಾವೇ ಶಿಕ್ಷೆ ಕೊಟ್ಟುಕೊಳ್ಳಬೇಕು. ಆದರೆ ಅಕ್ಕ, ವಿವೇಚನೆ ತಪ್ಪಿದರೆ ಏನಾಗುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ ತಾನೆ. ಮೈ ಮರೆವು ಬದುಕಿನಲ್ಲಿ ಮೈ ಮರೆಯಕೂಡದು. ನಾನು ಮೈ ಮರೆತೆ ಆಗುವುದು ಇಷ್ಟೇ. ಆಗಲೆಕ್ಕ ನನ್ನನ್ನು ಕೈ ಹಿಡಿದು ಉದ್ಧರಿಸಿದೆ ನೀನು. ತಾಯಿಯಾಗುವ ಭಾಗ್ಯವನ್ನು ಕರುಣಿಸಿದೆ ನೀನು. ನಾಳಿನ ಸಮಾಜ ಮಾತ್ರ ಬಂಜೆ ಬಂಜೆ ಅಂತ ಹೇಳುವ ಅಪವಾದವೂ ತಪ್ಪಿ ಹೋಯಿತು. ಆದರೆ ಅಕ್ಕ, ನಿನ್ನಲ್ಲಿ ಒಂದು ಭಿನ್ನ. ಏನು? ಹತಿಯೊಡನೆ ಇದ್ದು ಇಲ್ಲದಂತೆ ಇದ್ದು ಒಂದು ಕಾಲಘಟ್ಟದ ಬಳಿಕ ನಾವು ನಾವಾಗಿಯೇ ಇದ್ದೆವು. ಇನ್ನು ಹಾಗಲ್ಲಕ್ಕ. ಪತಿಯ ಸರ್ವ ಸೌಭಾಗ್ಯವನ್ನು ಕಸಿಯುವಂತ ಒಂದು ಯೋಗ ಭಾಗ್ಯ ಇಲ್ಲಿಲ್ಲ, ಅಲ್ಲಿದೆ ಅದು. ಪತಿಯ ಶವವನ್ನು ಚಿತೆಯ ಮೇಲೆ ಇರಿಸಿದ್ದಾರೆ ತಾನೆ. ಸ್ವಲ್ಪ ಹೊತ್ತಲ್ಲಿ ಅಗ್ನಿಸ್ಪರ್ಶವಾಗಲಿಕ್ಕಿದೆ. ಅಗ್ನಿ ಧಗಧಗನೆ ಉರಿದು ಪಾಂಚಭೌತಿಕ ದೇಹವನ್ನು ನುಂಗಿ ಹಾಕಲಿದ್ದಾನೆ ಅಗ್ನಿದೇವ. ಒಂದು ಅನುಜ್ಞೆ ಕೊಡಕ್ಕ. ಏನು? ಆ ಚಿತೆಯನ್ನು ನಾನು ಏರ್ತೇನೆ, ಪತಿಯ ಜೊತೆಯಲ್ಲಿ ನಾನು ಸಾಗ್ತೇನೆ. ಇದು ನನ್ನೆರಡು ಮಕ್ಕಳು, ನಿನ್ನ ಮಕ್ಕಳು ಅಂತ ಭಾವಿಸಕ್ಕ. ನಿನ್ನಿಂದಲೇ ಪಡೆದ ಮಕ್ಕಳಿದು. ಇದು ಈ ಎರಡು ಮಕ್ಕಳನ್ನು ನಿನ್ನ ತೊಡೆ ಸೋಂಕಿನಲ್ಲಿ ಇರಿಸಿದ್ದೇನಕ್ಕ. ನಿನ್ನ ಮಕ್ಕಳು ಅಂತ ಭಾವಿಸಿ ಸಾಕಿ ಸಲಹಬೇಕಕ್ಕ, ಸಲಹಬೇಕು. ನನಗೆ ಚಿತೆ ಏರುವುದಕ್ಕೆ ಅವಕಾಶ ಮಾಡಿಕೊಡ್ತೀಯಕ್ಕ. ಶಿವಾನಿ, ಪತಿಯ ಜೊತೆಗೈ
ಸಹಗಮನ ಮಾಡುವ ಮೂಲಕವಾಗಿ ಅಥವಾ ಸಹಗಮನಕ್ಕೆ ಸಿದ್ಧನಾಗಿ ಅವಳ ಜೊತೆಗೆ ಇರುವಂತಹ ನೀನೇ ಪುಣ್ಯವಂತೆ. ಓ ಸರಿ ಮಗಳೇ, ನಿನ್ನ ಮಕ್ಕಳನ್ನು ನನ್ನೆರಡು ಕಣ್ಣಿನ ಹಾಗೆ, ಕಣ್ಣಿನ ಕೃಷ್ಣಮಣಿಯ ಹಾಗೆ ಕಾಯ್ದುಕೊಳ್ತೇನೆ. ಆಗಲಿ ತಾಯಿ, ಆಗಲಿ ಆಗಲಿ. ಹೌದಲ್ಲ, ಅದು ಬೀಳ್ಕೊಡು ನೆಂದತಿ ದುಃಖದಲ್ಲಿ ಅದು ಹಿರಿಮಗನಾದಂತ ಯುಧಿಷ್ಠಿರನೇ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಿದ. ಅಕ್ಕ, ಅದು ನಿನ್ನ ಪಾದಕ್ಕೆ ಬಿದ್ದಿದ್ದೇನಕ್ಕ. ಎಲ್ಲ ಮಕ್ಕಳನ್ನು ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರನ್ನೆಲ್ಲ ಒಮ್ಮೆ ಪರಸೆಳೆದು ಅಪ್ಪಿಕೊಂಡಿದ್ದೇನಕ್ಕ, ಅಪ್ಪಿಕೊಂಡಿದ್ದೇನೆ. ಪಾಂಡು ನೃಪನಂಗ ದಹನನು ಏರಿ ಅಗ್ನಿಗೋಳು. ಅದು ಅಗ್ನಿ ಧಗಧಗಿಸ್ತಾ ಇದೆ, ಧಗಧಗಿಸ್ತಾ ಇದೆ. ಈ ಅಗ್ನಿಗೆ ಪ್ರದಕ್ಷಿಣೆ ಬರುತ್ತಾ ಬರುತ್ತಾ ಅಕ್ಕ, ಅಕ್ಕ, ಇದು ನನ್ನ ಮಗ ಜೊತೆಯಲ್ಲಿ ನಾನು ಸೇರಿ ಬಿಡ್ತೇನೆ. ಮಾದ್ರಿಯೂ ಹಬ್ಬ ಕರ್ಪೂರದಂತೆ ಬೆಂದು ಹೋದಳಲ್ಲ. ಇರುವಷ್ಟು ಕಾಲವು ಪತಿಯನ್ನು ಚೆನ್ನಾಗಿ ಸೇವಿಸಿ ಅಕ್ಕನ ಸೇವೆಯನ್ನು ಮಾಡಿದವಳು ಪತಿ ಸಹಿತವಾಗಿಯೇ ಸಾಕ್ತೇನೆ ಎನ್ನುವ ಹಾಗೆ ತನ್ನ ಬದುಕಿನ ಪರಿಮಳವನ್ನಿಲ್ಲಿ ಉಳಿಸಿ ಅತ್ತ ಸಾಗಿದಳು. ಮಕ್ಕಳಾದರೂ ಕಣ್ಣೀರ ಧಾರೆಯನ್ನು ಸುರಿಸ್ತಾರೆ. ದಿವಸಗಳು ಕೆಲವು ಕಳೆಸಬಹುದು. ಮುಂದೇನು ಎನ್ನುವಂತೆ ಆಡಿದಾಗ ಬ್ರಾಹ್ಮಣೋತ್ತಮರು ಬಂದು ಆಡ್ತಾರೆ, ನಿಮ್ಮನ್ನು ಮತ್ತೊಮ್ಮೆ ಹಸ್ತಿನಾವತಿಗೆ ನಾವು ಸೇರಿಸ್ತೇವೆ. ಸತ್ಯವಾಗಿ ಸಾಕ್ಷಿಯಲ್ವೇ? ಬ್ರಾಹ್ಮಣ ವಾಕ್ಯ, ವೇದವಾಕ್ಯ, ಪ್ರತಿ ಆಡುವುದಕ್ಕೆಲ್ಲ ಸತ್ಯಕ್ಕೆ ಸಾಕ್ಷೀಭೂತರಾಗಿರುವವರು. ಅವರು ಆಡಿದ ಮಾತಿನಂತೆ ಮುಂಗಡೆಯಲ್ಲಿ ಅವರಿರುತ್ತಾ ಬೆಂಗಡೆಯಲ್ಲಿ ಮಕ್ಕಳ ಇವರನ್ನು ಸೇರಿಸಿಕೊಂಡು ಹಸ್ತಿನಾವತಿಯ ಅತ್ತ ಸಾಗುತ್ತೇನೆ. ಬನ್ನಿರೋ ಎನ್ನಡಿ ಅಂದಿರು ನೀವು, ಬನ್ನಿರೋ ಬನ್ನಿ ಬನ್ನಿ ಬನ್ನಿ. ಬನ್ನಿರೋ ಎನ್ನ ಅಳಿಯಂದಿರು ನೀವು, ಬಲ್ಲಿರುವೆ ಬಾರೋ ಗೌರವೇಂದ್ರ ಮಗನೇ, ವಾರಣಾಪುರ ಕರಸು ನೀನೆ. ಬಾರ ಗೌರವೇಂದ್ರ ಮಗನೇ, ವಾರಣಾಪುರ ದರದು ನೀನೆ. ದಿನದು ಜ್ಯೋತನದು ಸಾಗರು ಧಾರಿ ಬನ್ನಿರಲಿಂಗಿದುವೆ. ಬನ್ನಿ ಬನ್ನಿ. ಬನ್ನಿರೋ ಎನ್ನ ಅಳಿಯಂದಿರು ನೀವು, ಬನ್ನಿರೋ ಬನ್ನಿರೋ. ಹೌದು, ಕಾಲು ಚೂರು ಕುಂಟುತ್ತಾ ಇದ್ದೇನೆ, ನೋವುಂಟು. ಇರಲಿ, ಆ ನೋವಿಗಿಂತ ನನ್ನ ಎದೆಯಲ್ಲಿ ತುಂಬಿದ ನೋವು ಬಹಳಷ್ಟಿದೆ. ಬಾಳಿಗೊಂದು ಗುರಿ ಇಟ್ಕೊಂಡು ಆ ದೂರದ ಗಾಂಧಾರದಿಂದ ಇಲ್ಲಿಗೆ ಬಂದಿದ್ದೇನೆ. ಅದು ನನ್ನ ಗುರಿಯಾ? ಹೌದು. ನನ್ನ ಸಹೋದರಿಯನ್ನು ಈ ಹಸ್ತಿನಾಪುರಕ್ಕೆ ಮದುವೆ ಮಾಡಿಕೊಟ್ಟ ನಂತರ ಶಕುನಿಗೆ ಇಲ್ಲೇನು ಅಲ್ವಾ ಪ್ರಶ್ನೆ? ಹೌದು. ನನ್ನ ಸಹೋದರರು ತಂದೆಯವರ ತೋರಿಸಿದ ಗುರಿ ಇದು. ಈ ಹಸ್ತಿನಾವತಿಯಲ್ಲಿ ನಾನು ಇರಬೇಕು. ಯಾಕಿರಬೇಕು? ಇದು ನನ್ನೊಳಗೆ ನಾನು ಬೇಯಿಸಿಕೊಂಡಿರಬೇಕು. ಯಾಕೆ ನಾನು ಇಲ್ಲಿ ಹೀಗಿರುವುದಲ್ಲ. ಹಾಗಾದರೆ ಯಾಕಿರಬೇಕಿಲ್ಲಿ ಅಂತ ಈ ಶಕುನಿ ಈ ಹಸ್ತಿನಾಪುರದಲ್ಲಿ ಎಲ್ಲ ಬೇಳೆಗಳು ಬೇಯಬೇಕು, ನನ್ನದು ಹಾಗೆ. ಹಾಗಿದ್ರೆ ಬಂದಿದ್ದಾರಲ್ವ, ನನ್ನ ಬೇಳೆ ಬೇಯಲಿಕ್ಕೆ ಸಮಯ ಒದಗಿತ್ತು.
ಕಾಡಿನಿಂದ ಪಾಂಡುಸುತರನ್ನು 5 ಕರ್ಕೊಂಡು ಕುಂತಿ ಬಂದಿದ್ದಾಳೆ. ಭೀಷ್ಮಾಚಾರ್ಯರು ಸೇರಿಸಿಕೊಂಡಿದ್ದಾರೆ. ದ್ರೋಣರನ್ನು ಗುರುಗಳನ್ನಾಗಿ ಮಾಡಲಿಕ್ಕೆ, ಕೃಪರನ್ನು ಗುರುಗಳನ್ನಾಗಿ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇದೆ. ಆಟ ಪಾಠದಲ್ಲಿ ಎಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ. ನನಗೂ ಅವಕಾಶ ಸಿಗಬೇಕು ಅಂತ ಕಾಯ್ತಾ ಇದ್ದೇನೆ. 100ಕ್ಕೆ ಒಟ್ಟು ಸೇರಿ 5 ಮತ್ತೆ ಒಂದು 105 ಮಂದಿ, ಒಬ್ಬಳು ಹುಡುಗಿ, ಅದು ಬಿಡುವ. ಹಾಗಿದ್ರೆ ಈ ಶಕುನಿ ಇಲ್ಲಿ ಇರುವ ಈ ಕಾಲಕ್ಕೆ ಯಾವ ಪ್ರಸಂಗ ಒದಗಬೇಕು, ಆ ಪ್ರಸಂಗಕ್ಕೆ ತಕ್ಕಾಗಿ ಕುಣಿತಾ ಇದ್ದೇನೆ. ಕಾಲ ಬರ್ತಾ ಇದೆ, ಕಾಣ್ತಿದೆ ದೂರದಿಂದ. ಇರ್ಲಿ. ಧೃತರಾಷ್ಟ್ರ ಭೂಪತಿಗೆ ಒಂದಾಗಿ ಹುಟ್ಟಬೇಕಾಗಿದ್ದವ ನಾವು 101 ಮಕ್ಕಳಾಗಿ ಹುಟ್ಟುವಂತ ಕಾಲ ಘಟಿಸಿತು. ನಾವು 101 ಜನ ಚೆನ್ನಾಗಿ ಬೆಳೆಯುತ್ತಾ ಇದ್ದೇವೆ. ಸಂತೋಷದ ಸಡಗರದ ಸಂಭ್ರಮದಲ್ಲಿ ಸಂಭ್ರಮಿಸುತ್ತಿರುವಾಗ ಯಾರೋ ಮುನಿಗಳಂತೆ ಪಾಂಡುವಿನ ಮಕ್ಕಳು ಅಂತ ಹೇಳಿ ಆ ತಾಯಿಯೊಡನೆ 5 ಮಕ್ಕಳನ್ನು ಬಂದು ಇಲ್ಲಿಗೆ ಸೇರಿಸಿದ್ರು. ಅಲ್ಲಿಯವರೆಗೆ ನಾವು ನೆಮ್ಮದಿಯಿಂದ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೆವು. ಅವರು ಬಂದ್ರ ಮತ್ತೆ ನಮಗೆ ಇಲ್ಲದ ತೊಂದರೆಗಳು ಪ್ರಾರಂಭ ಆಯಿತು. ಅಲ್ಲ, ನಾನು ಹೇಳುವುದು ಆ 5 ಮಂದಿಯಲ್ಲಿ ಒಬ್ಬನಿಗೆ ಅಷ್ಟು ಶಕ್ತಿಯನ್ನು ಕೊಟ್ಟು ಬಿಟ್ರಲ್ಲ, ಅವನ ಶಕ್ತಿಯನ್ನು ಯೋಚಿಸುವಾಗ ನನಗೆ ಹೊಟ್ಟೆ ಉರಿಯುತ್ತದೆ. ಹೊಟ್ಟೆ ಉರಿಯುವುದು ಅವನ ಬಗ್ಗೆ ಎನ್ನುವುದಕ್ಕಿಂತಲೂ ನನ್ನ ಬಗ್ಗೆ. ನನಗೆ ಅವನಿಗಿಂತ ಹೆಚ್ಚು ಶಕ್ತಿ ಬರಲಿಲ್ವಲ್ಲ. ದಿನಂಪ್ರತಿ 101 ಮಂದಿಗೆ ಅವನು ಕೊಡುತ್ತಿರುವ ಕಿರುಕುಳ ನೋಡಿದ್ರೆ ದೇವ್ರೇ, ಬದುಕುವುದೇ ಬೇಡ ಅಂತ ಅನ್ನಿಸ್ತದೆ. ನಾವು ಸಾಯುವುದಕ್ಕೆ ಹುಟ್ಟಿದವರು, ನಾವು ಬದುಕಿ ಬೆಳೆಯುವುದಕ್ಕೆ ಹುಟ್ಟಿದವರು. ಹಾಗಾದರೆ ಯಾರಲ್ಲಿ ದೂರಿಕೊಳ್ಳುವ ಅಂತ ಹೇಳಿದ್ರೆ ನಮ್ಮ ದೂರನ್ನು ಕೇಳುವವರು ಕೂಡ ಇಲ್ಲ. ಹೇಳಿದ್ರೆ ಹೇಳೋದು, ನೀವು 101 ಜನ ಇದ್ದೀರಿ, ಅವರು 5 ಜನ, ಅವರಿಂದ ನಿಮಗೇನು ಆಗ್ಲಿಕ್ಕಿಲ್ಲ, ನೀವೇ ಏನು ತೊಂದರೆ ಕೊಟ್ಟಿದ್ದೀರಿ, ಬೇಕಾ ನಮಗೆ? ಹೀಗೆ ಸದಾ ಕಣ್ಣೀರು ಸುರಿಸುತ್ತಾ ಗೋಳಿಡುವ ಪರಿಸ್ಥಿತಿ ನಮ್ಮದಾಗಿದೆ. ಯಾರಿದ್ದಾರೆ ನಮಗೆ? ಯಾರಿದ್ದಾರೆ? ಅಪ್ಪನಿಗೆ ಕಣ್ಣು ಕಾಣುವುದಿಲ್ಲ. ಕಣ್ಣು ಬಿಟ್ಟು ನೋಡಬೇಕಾದ ತಾಯಿಯು ಕಣ್ಣಿಗೆ ಬಟ್ಟೆಯನ್ನು ಸುತ್ತಿಕೊಂಡಿದ್ದಾಳೆ. ಈ ಮಕ್ಕಳ ಬೆಳವಣಿಗೆಯನ್ನು ಕಂಡು ಸಂತೋಷ ಪಡುವ ಯೋಗ ಭಾಗ್ಯ ಅವರಿಗಿಲ್ಲ, ನೆಮ್ಮದಿಯಿಂದ ಬದುಕುವ ಯೋಗ ನಮ್ಗಿಲ್ಲ. ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ, ಅಯ್ಯೋ ದೇವ್ರೇ. ಬನ್ನಿರೈ ಅಳಿಯಂದಿರೆ, 100 ಮಂದಿ ಇದ್ದೀರಿ. ದುರ್ಯೋಧನ, ಮಾವ, ದುಶ್ಯಾಸನ, ವಿಕರ್ಣ, ಶಕುನಿ ಮಾವ ಇಲ್ವಾ? ನಾನು ಇಲ್ಲಿ ಅದೇನು ಕಣ್ಣು ಒರೆಸಿಕೊಂಡು ಬರುವುದು? ನಿಮ್ಮ ಎಲ್ಲ 100 ಮಂದಿಯನ್ನು ಆಲಿಂಗಿಸಿ ನಿಮ್ಮ ಬೆನ್ನು ತಟ್ಟಿ ಮೆಲ್ಲಿಕೊಂಡದ್ದು ಮಾವ. ಬೆನ್ನು ಸ್ವಲ್ಪ ಮೆಲ್ಲ ತಟ್ಟಿ ಮಾವ. ಯಾಕೆ ನೋವಾಗಿದೆ? ತರಚಿದ ಗಾಯ. ಅದೇ ನಾನು ಕೈ ಹಾಕುವಾಗ ಮೈಯಲ್ಲೆಲ್ಲ ಗಾಯ ತುಂಬಿಕೊಂಡಿದೆ. ನೀವು ತಟ್ಟುತ್ತೀರಿ. ಇದೆಂತದ್ದು ಪರಚಿದ ಗಾಯ? ಎಲ್ಲಿ ಬಿದ್ದಿಯಾ? ನಾವು ಅನುಭವಿಸಿದಂತಹ ವಿಚಾರವನ್ನು, ಕಷ್ಟವನ್ನು ಏನು ಅಂತ ಹೇಳೋದು? ದುಶ್ಯಾಸನನ ಮೊಳಗಂಟಿನಲ್ಲಿ ಸಿಪ್ಪೆ ಇಲ್ಲ, ಸಿಪ್ಪೆ ಎದ್ದು ಹೋಗಿದೆ. ನಿಂದೆಂತದಿದ್ದು? ಕೆಲವರು ಕುಂಟುತ್ತಾ ಇದ್ದಾರೆ. ಏನಿದು? ಮಾವಾದಿ ಕೇಳು, ನಮಗಿಲ್ಲ ಗತಿಗೇಳು. ಮಾವ ಕೇಳು. ನಮಗಿಲ್ಲ ಭಗತಿ ಕೇಳು, ನಮಗಿಲ್ಲ ಭಗತಿ ಕೇಳು. ಯಾವ ಆಟವ ನಾಡುತ್ತಿದ್ದರು ಆ ಮೃಗೋದರ ಬಂದು ಪೀಡಿಪ. ಹೌದು, ಯಾವ ಆಟವ ಆಡುತ್ತಿದ್ದರು ಆ ಮೃಗೋದರ ಬಂದು ಪೀಡಿಪ. ನಾವು
ನಾವು ನೂರೊಂದಿಗೆ ಗಣಿತದೆ ಆವಣಿಯ ಗೈಯುವುದು ಸುಮ್ಮನೆ. ಅದೇ ಸೋಜಿಗೆ ಆಗ್ತಾ ಅವಧಿ ಕೇಳು ನಮಗಿಲಿಯಾವ ಗತಿ ಕೇಳು ಮಾವ ಮಾವ ದುರ್ಯೋಧನ ಬಹಳ ಸಂತೋಷ. ನಮ್ಮನ್ನು ಅಪ್ಪುತ್ತಾ ಇದ್ದೀರಿ, ತಬ್ಬಿಕೊಳ್ತಾ ಇದ್ದೀರಿ. ತಪ್ಪ ನಾವನ್ನು ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನೀವು ಸ್ವಲ್ಪ ದೂರ ನಿಲ್ಲಿ ಮಾವ. ಅದೇ ಹೇಳಿದ್ದಲ್ಲ ಮೊನ್ನೆ, ಕಲ್ಲಾಟ ಆಡಬೇಡಿ, ಮಣ್ಣಿನಲ್ಲಿ ಆಡಬೇಡಿ, ಬಂಡೆಕಲ್ಲಗಳ ಎಡೆಯಲ್ಲಿ ಓಡಾಡಬೇಡಿ ಅಂತೇಳಿ ಅಲ್ಲಿ ಬಿದ್ದು ತಾಗಿದ್ದ ಇದು ಮಾವ. ನಾವು ಕಲ್ಲಾಟ ಆಡಿದ್ರೆ ನೋವಾದಾಗ ಆಗದಾಗೆ ಆಡ್ತೇವೆ. ಇದು ನಮ್ಮಿಂದಾದ ನೋವಲ್ಲ. ನೀವೀಗ ಕಳ್ಳಾಟ ನಾವು ಆಡಿದ್ರೆ ಅವ ಇದ್ದಾನಲ್ಲ ಒಬ್ಬ, ಯಾರು ದೊಡ್ಡ ಹೊಟ್ಟೆಯವ, ಅವನಿಗೆ ಸ್ವಲ್ಪ ತಿಂದ್ರೆ ಎಲ್ಲ ಸಾಕಾಗುವುದಿಲ್ಲ. ನೀನು ದೊಡ್ಡ ಹೊಟ್ಟೆ ಅಂತೇಳಿ ನಾನು ಸುಮ್ಮನೆ ಕೂತಾಗ ಊಟ ಮಾಡಿ ಕೂತದ್ದಕ್ಕೆ ಹೇಳುದ ಮಾವ? ನಿಮ್ಮ ಹೊಟ್ಟೆಯನ್ನು ನೋಡಿ ಹೇಳುವುದಲ್ಲ ನಾನು. ಮತ್ತೆ ಯಾರು? ಅವ ರಕೋದರ, ಅವನಿಗೆ ಭೀಮ. ರುಕೋದರ್ ಅಂತ ಹೇಳುದು, ಭೀಮ ಅಂತ ಮೊನ್ನೆ ಬಂದಿದ್ದಾರೆ. ಅವನೇ ಅವನನ್ನು ನಾವು ಸುಮ್ಮನೆ ಆಟದಲ್ಲಿ ಸೇರಿಸಿಕೊಂಡದ್ದು ಮಾವ. ಅವರ 5 ಮಂದಿ ಇರುವುದಲ್ವಾ, ಸುಧಾರಿಸಿಕೊಳ್ಳಿ, ಸೇರಿಸಿಕೊಳ್ಳಿ. ಏನು ಕೇಳ್ತೀರಿ ಮಾವ, ಏನು ಕೇಳ್ತೀರಿ? ನಾವು ಆಡುವಾಗ ನಮ್ಮ ಹತ್ತಿರ ಬರುವುದು, ಬಾಚಿ ನಮ್ಮನ್ನು ಹಿಡಿದುಕೊಳ್ಳುವುದು, ನಮ್ಮ ಜುಟ್ಟಿಗೆ ಕೈ ಇಟ್ಟು ಒಬ್ಬರ ತಲೆಯನ್ನು ಇನ್ನೊಬ್ಬರ ತಲೆಗೆ ಬಡಿಯುವುದು. ನಾನು ಹೇಳಿ ಪ್ರೀತಿಯಿಂದ ನಿಮ್ಮ ತಲೆಯನ್ನು ಇನ್ನೊಬ್ಬರ ತಲೆಗೆ ಹೊಡೆದ್ರೆ ಏನಾಗ್ತದೆ ಮಾವ? ನನ್ನ ತಲೆಯನ್ನು ನಾನು ಯಾಕೆ ಹೊಡಿಲಿಕ್ಕೆ ಬಿಡುದು ಮಾರಾಯ, ನೀನು ಬಿಡಬಾರ್ದು. ಮಾತ್ರ ಅಲ್ಲ, ನೀರಿನಲ್ಲಿ ನೀರಾಟ ಆಡ್ಲಿಕ್ಕೆ ಹೋದ್ರೆ ನಮ್ಮ ಜುಟ್ಟು ಹಿಡಿದು ಮುಳುಗಿಸಿ ಉಸಿರು ಕಟ್ಟುವವರೆಗೆ ಮಾಡ್ತಾನೆ, ಉಸಿರು ಕಟ್ಟುವವರೆಗೆ ಮಾಡ್ತಾನೆ. ನೀವು 101 ಮಂದಿ ಇದ್ದೀರಿ, ಅವ ಒಂದು ಇರುವುದು. ನಾವು ಇನ್ನು ನೀರಾಟ ಬೇಡ ಅಂತ ಹೇಳಿ ಮರ ಹತ್ತಿ ಹಣ್ಣು ಕೊಯ್ಯುವ ಅಂತ ಹೇಳಿದ್ರೆ ಆ ಪಾಪಿ 2 ಹಣ್ಣು ಕೇಳುತ್ತಿದ್ರೆ ಕೊಡ್ತಿದ್ದೆವು. ಅವ ಮರವನ್ನೇ ಅಲ್ಲಾಡಿಸಿ ಹಣ್ಣಿನೊಂದಿಗೆ ನಮ್ಮನ್ನು ಪಾಠ 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 ಉದುರುವ ಹಾಗೆ ಮಾಡಿದ್ದಾನೆ. ಅಯ್ಯೋ ಪಜೀತಿಯೇ, ಅಯ್ಯೋ, ಈ ಪರಿಸ್ಥಿತಿಯನ್ನು ನಾವು ಯಾರಲ್ಲಿ ಹೇಳುವುದು ಮಾವ? ಅವನ ಹಿಂಸೆಯನ್ನು ನಾವು ಹೇಗೆ ತಾಳುವುದು ಮಾವ? ಬದುಕುವುದು ಹೇಗೆ ಮಾವ? ಹೇಳುವವರಲ್ಲಿ ಹೇಳಿದ್ರೆ ಏನಾದ್ರೂ ಆಗಬಹುದು. ಈಗ ನಿಮ್ಮಲ್ಲಿ ಹೇಳದೆ ನಮ್ಗೆ ಬೇರೆ ಹೇಳುವವರು ಕೇಳುವವರು ಯಾರಿದ್ದಾರೆ ಮಾವ? ನನ್ನ ಹತ್ರ ಹೇಳುವ ಬದಲಿಗೆ ನೀನೇ ಕೂಗಿಕೊಂಡು ಹತ್ತುಕೊಂಡು ಅಲಳಿಕೊಂಡು ನೀನು ಇಲ್ಲಿ ಬರುವ ರೀತಿ ಕಂಡ್ರೆ. ಅಲ್ಲ, ನೀವು ಇಷ್ಟು ಸಮಯದಿಂದ ಇದ್ದೀರಿ, ನೀವು ಇದನ್ನೆಲ್ಲ ಕಣ್ಣು ಬಾಯಿ ಬಿಟ್ಟು ನೋಡ್ತಾ ಇದ್ದೀರಿ, ನಿಮಗೆ ಒಮ್ಮೆ ಕೇಳಿ ತಿಳಿದುಕೊಳ್ಳುವುದಕ್ಕೆ ಆಗಲಿಲ್ವಾ ಮಾವ? ಒಮ್ಮೆ ಆದ್ರೂ ನೀನು ಬಂದು ಹೇಳಿದ್ಯಾ? ನಾವು ಹೇಳಿಲ್ಲ. ನಾನು ಎಣಿಸಿದ್ದು ನೀನು ಕಳ್ಳಾಟ ಆಡಿಯೇ ಅಂತ. ನೀನು ಕಳ್ಳಾಟ ಆಡುವವನೇ ಅಂತ ಗೊತ್ತುಂಟು. ಅಲ್ಲ ಮಾವ, ಇದು ಮತ್ತೆ ಅವನಿಂದ ಅವನಿಂದ ಅವನಿಂದ. ಹಾಗಾದ್ರೆ ಆಡಿ ಆದದ್ದಲ್ಲ, ನೀವು ಪೆಟ್ಟು ತಿಂದದ್ದು. ಮೆಲ್ಲ ಹೇಳಿ ಮಾವ, ನಾಚಿಕೆ ಆಗುತ್ತದೆ. ಅಲ್ಲ, 100 ಮಂದಿ ಇರುವಾಗ ನಾಚಿಕೆ ಆಗಲೇಬೇಕು. ಹೌದು, ನಾವು ಹೇಳುವುದು ಈ ಕಾಲದಲ್ಲಿ ಈ ಅಲ್ಪಸಂಖ್ಯಾತರು ಇರುವಲ್ಲಿ ನಾವು ಬಹುಸಂಖ್ಯಾತರು ಬದುಕಲಿಕ್ಕೆ ಗೊತ್ತಿಲ್ಲ. ಲೆಕ್ಕದಲ್ಲಿ ಇರ್ಲಿಕ್ಕೆ ನಾವು 101, ಅವರು 5. ಆ ಅಲ್ಪಸಂಖ್ಯಾತರ ಮಾಡುವ ಅವಾಂತರ ನೋಡಿದ್ರೆ ಅಯ್ಯೋ ದೇವ್ರೆ, ಮಾವ ಮಾವ ಮಾವ, ನಾವು ಹೇಗೆ ಬದುಕಿ ಸಾಯುವುದು ಮಾವ? ಭೀಮ ಇರ್ಲಿ, ಭೀಮನನ್ನು ತಡೀಲಿಕ್ಕೆ ಅಲ್ಲಿ ಒಬ್ಬ ಸಾಧು ಮನುಷ್ಯ ಹುಡುಗ ಇದ್ದಾನಲ್ಲ, ಯುಧಿಷ್ಠಿರ. ಹೌದು, ಅವೇನು ಹೇಳುವುದಿಲ್ಲ, ಅವರಿಗೆ ಸಮಾಧಾನ ಪಡಿಸುವುದಿಲ್ಲ. ಅಯ್ಯೋ ದೇವ್ರೆ, ಆ ಸಾಧು ಮನುಷ್ಯನ ಮಾತು ಯಾರು ಕೇಳ್ತಾರೆ? ಹಾಗಾದ್ರೆ ಒಳ್ಳೆ ಮಾತು ಅವರ ಕೇಳುವುದಿಲ್ಲ. ನೀವು ಸುಮ್ಮನಿರಣ್ಣ ಅಂತ ಹೇಳಿ ಅವನ ಬಾಯಿ ಮುಚ್ಚಿಸಿ ಬಿಡ್ತಾರೆ. ಆಟ ಆಡುವುದರಲ್ಲಿ ಅವರದ್ದೇ ಮೇಲುಗೈ, ಅವರದ್ದೇ ಮೇಲುಗೈ. ಎಲ್ಲ ಆಟದಲ್ಲೂ ನೀವು ಸೋಲು. ಅವನೊಬ್ಬನೇ ನಮ್ಮನ್ನೆಲ್ಲ ಮೀರಿಸುವವ. ನೀವು ಪೆಟ್ಟು ತಿನ್ನುವುದಲ್ವಾ? ಅಲ್ವಾ ಮಾವ? ಹಾಗಾದ್ರೆ ನೀವು ತಿನ್ನುವುದಲ್ವ ಅಂತ ಕೇಳಿದ ಮಾವ. ಹಾಗಾದ್ರೆ ಪೆಟ್ಟು ತಿನ್ಲಿಕ್ಕೆ ನೀವು ಇರುವವರು ಅಂತ ಇದ್ರೆ ಅವನಿಗೆ ಪೆಟ್ಟು ಕೊಡದೆ ಅವನಿಗೆ ಪೆಟ್ಟಾಗುವ ಹಾಗೆ ಮಾಡುವಂತ ಕೆಲಸ ಆಗ್ಬೇಕು ಮಾವ. ಈಗ ನಿಮ್ಮಲ್ಲಿ ಹೇಳಿಕೊಂಡದ್ದು ಎಂತದ್ದಕ್ಕೆ? ನಮಗೆ ಏನು ಉಪಾಯ ಗೊತ್ತಾಗಲಿಲ್ಲ. ನೀವಿದ್ದೀರಲ್ಲ ಮಾವ. ನಾನಿದ್ದೇನಲ್ವ ಹೇಳ್ತೇನೆ, ಅದಕ್ಕೊಂದು ಉಪಾಯ ನನ್ನಲ್ಲಿ. ಯಾರರಿಯದಂತೆ ಈ ವಿಚಾರಗೊಂದು ತಲೆಗೆ ಯಾರಿಗರಿಯದಂತೆ ಈ ವಿಚಾರಗೊಂದು ತಲೆಗೆ ಕೊಡು ಬೇಗೆ. ಕೌರ
ಕೌರವೇಂದ್ರ ನೀನು ಮಾತ್ರ ಬಾರೋ ಜೊತೆಯಲಿ, ಕೌರವೇಂದ್ರ ನೀನು ಬಾರೋ ಜೊತೆಯಲಿ. ಒಬ್ಬನೇ ಬರಬೇಕು, ಒಬ್ಬನೇ ಬರಬೇಕು. ದುರ್ಯೋಧನ ಮಾವ, ಹೌದು, ಎಲ್ಲಿ ದೇಹದ ಶಕ್ತಿಯಲ್ಲಿ ಆಗುವುದಿಲ್ವೋ ಕೆಲಸ, ಅದಕ್ಕೆ ಬುದ್ಧಿಶಕ್ತಿಯಲ್ಲಿ ಕೆಲಸ. ನಮ್ಗೆ ಬುದ್ಧಿಶಕ್ತಿ ಕಡಿಮೆ ಅಂತ ಹೇಳುದ ಮಾವ? ಅದನ್ನು ಬೇರೆ ಹೇಳ್ಬೇಕಾ? ಇಷ್ಟು ಪೆಟ್ಟು ನೀವು ಹೇಳುವುದ ಮಾವ? ಅಲ್ಲ, ನಿನ್ನ ಅಣಕಿಸಿದ್ದಲ್ಲ, ನಿನ್ನಲ್ಲಿ ಇದ್ದದನ್ನು ಸ್ವಲ್ಪ ಕೆಣಕಿಸುವುದು. ಇರ್ಲಿ, ಈಗ ನಾನೊಂದು ನಿನಗೆ ಉಪಾಯ ಹೇಳ್ತೇನೆ. ಈಗ ಉಪಾಯದಲ್ಲಿ ಆಗ್ತದ ನೋಡಿ, ಈಗ ಕಿಚ್ಚಿ ಪಿಚ್ಚಿ ಮಾಡಿಕೊಂಡು ಈ 100 ಮಂದಿ ಇದ್ದಾರಲ್ಲ, 100 ಮಂದಿ ಬೇಡ, ಅವರನ್ನೆಲ್ಲ ಸ್ವಲ್ಪ ಆಚೆಗೆ ಕಳುಹಿಸು. ನೀನೊಬ್ಬನೇ ನನ್ನೊಟ್ಟಿಗೆ ಬರ. ನಾನು ಒಬ್ಬನೇ ಸಾಕಾಗ್ತದೆ. ಅಲ್ಲ, ನೀನು ನಾನು ಕೂಡಿದ್ರೆ, ಹಾಗಾದರೆ ನನ್ನೊಂದಿಗೆ ನೀನು ಸೇರಿ ಬರುವ ಅಪಾಯವನ್ನು ಉಪಾಯದಿಂದ ತಪ್ಪಿಸಲಿಕ್ಕೆ ಆಗುತ್ತದೆ. ನೀನು ಮನಸ್ಸು ಮಾಡಿದ್ರೆ ಅವರೊಟ್ಟಿಗೆ ಎಲ್ಲವನ್ನು ವ್ಯವಹರಿಸಿ ಅವರಿಗೆ ಬೇಕಾದಾಗೆ ತಿಳಿ ಹೇಳಲಿಕ್ಕೆ ನೀನಿದ್ದಿ. ಹಾಗಾಗಿ ನಾನು ನಿನ್ನಲ್ಲೊಬ್ಬನಲ್ಲೇ ಹೇಳುವುದು. ಸರಿ, ಒಂದು ಉಪಾಯ ಮಾಡ್ತೇನೆ. ಒಂದು ಉಪಾಯ? ಬೇರೇನ ಒಂದು ಮಾಯವನು ಬೇರೇನ ಒಂದು ಮಾಯವನು ಹೇಳ್ತೇನೆ ನಾನು. ಕೇಳಿ ಜಲ ಕೇಳಿಗೆಂದೇನುತ ಸಿದ್ಧತೆ ಮಾಡು ನೀನು, ಸಾಲಾಗಿ ನೀವೆಲ್ಲ ಹೋಗಿ, ಸಾಲಾಗಿ ನೀವೆಲ್ಲ ಹೋಗಿ, ದಿನವೊಂದು ಜಾನಾಡಿ ಕಳೆದು ಸಂತೋಷವನ್ನು ಹೊಂದಿಯೇ ಬೇಡ್ವೆನೊಂದು ಪಾಯವನು. ನೀವೆಲ್ಲ ಎಲ್ಲಿ ಹೋದದ್ದು? ಎಲ್ಲಿ ಆಡುವುದು? ಬಯಲಲ್ಲಿ ಅಲ್ವಾ? ಆಟ ಆಡುವುದು ಬಯಲಲ್ಲಿ. ಹೌದು. ಮರ ಏರಿ ಮರ ಕೋತಿ ಆಡುವುದು. ಹೌದು. ಮತ್ತೆ ನಿಮ್ಮನ್ನು ಕೋತಿಗಳಾಗಿ ಅವ ಮಾಡುವುದು. ಅವ ಕೋತಿಗಳಾಗೆ ಮಾಡುದವ? ಅವ ಮಾಡಿದ್ದ, ನೀವು ಮಾಡಿದ್ದ? ಅಲ್ಲ, ಹಾಗಲ್ಲ, ಕೋತಿಯಾಗಿ ಕೆಳಗೆ ಆಟ ಮಾವ. ಇರ್ಲಿ, ಈಗ ನೀವೇನು ಮಾಡಬೇಕು ಅಂತ ನಾನು ಹೇಳ್ತೇನೆ. ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ಆಗುವಂತ ಒಂದು ಕೆಲಸ ನಾನು ಹೇಳುತ್ತೇನೆ, ನೀನು ಮಾಡಬೇಕು. ಈಗ ನಮ್ಮಲ್ಲಿ ತೀರ್ಥಕ್ಷೇತ್ರಗಳು ಅಥವಾ ಒಳ್ಳೆಯ ಪುಣ್ಯ ಸ್ನಾನ ಮಾಡುವಂಥ ಜಾಗಗಳು ನಮ್ಮಲ್ಲಿ ಬೇಕಾದಷ್ಟುಂಟು. ಬಹಳ ಬಹಳ ಇದೆ, ತುಂಬ ನನಗೆ ಗೊತ್ತುಂಟು. ಇದ್ದದ್ರಲ್ಲಿ ಒಂದು ಹೆಸರು ನನ್ನ ಮುದಿ ತಲೆಗೆ ಪಕ್ಕ ಹೊಳೆಯುವುದಿಲ್ಲ. ಈ ಗಂಗಾ ನದಿಯ ತೀರದಲ್ಲಿ ಅಂತ ಹಲವಾರು ಪ್ರಶಸ್ತವಾದ ಸ್ಥಳಗಳಿವೆ. ಯಾವುದಂತ ಆಯ್ಕೆ ಮಾಡುವುದು ನೀನೀಗ? ಯಾವ ಜಾಗಕ್ಕೆ ಬಹಳ ಹೋಗ್ಬೇಕು? ಸುಂದರವಾದಂತಹ ಗಂಗೆಯ ಕವಲು ಹರಿಯುವಂತ ಒಂದು ಪ್ರದೇಶ ಇದೆ. ಪ್ರಮಾಣಕೋಟಿ. ಅದನ್ನೇ ಪ್ರಮಾಣಕ್ಕಾಗಿ. ಈಗ ಪ್ರಮಾಣಕೋಟಿ ಯಾಕೆ? ಅದೇ ಉಪಾಯ ಇರೋದು. ಧರ್ಮರಾಯನಿಗೆ ಇದೆಲ್ಲ ಇಷ್ಟವಾದಂತ ಸ್ಥಳಗಳು. ಅವನನ್ನು ಮಾಡುವುದು ಮಂಗ. ಅವನನ್ನು ಮಂಗ ಮಾಡಬೇಕು, ನೀನು ಮಂಗ ಆಗುವುದಲ್ಲ. ಈಗ ಭೀಮನಿಗೆ ಏನು ಇಷ್ಟ? ಭಕ್ಷ್ಯ ಭೋಜ್ಯಗಳೆಂದ್ರೆ ಅವನಿಗೆ ಬಹಳ ಇಷ್ಟ. ಭೂರಿ ಭೋಜನ ಬೇಕಾದಷ್ಟು ತಿಂತಾನೆ. ಭೋಜನ ಪ್ರಿಯ, ಬಹುಜನ ಪ್ರಿಯ ಅಲ್ಲ. ಅದು ನಾನು. ಬಹುಜನ ಪ್ರಿಯ ನೀನಾಗಬೇಕು. ಅವನು ಭೋಜನ ಪ್ರಿಯ. ಭೋಜನ ಪ್ರಿಯ ಅಲ್ಲ, ಭೋಜನ ಪ್ರಿಯ. ಆ ದುರ್ಯೋಧನ, ಆ ಭೀಮನಿಗೆ ಈ ದುರ್ಯೋಧನ ಒಂದು ಊಟ ಹಾಕಬೇಕು. ಎಂತ ಮಾವ, ಹೋಗಿ ನೀವು ಹೇಳುದಂತ ಅವನಿಗೆ ಒಂದು ಊಟ ಹಾಕಬೇಕು. ಹೌದಪ್ಪ, ನೆಂಟನವ. ಊಟ ಎಂತ ಔತಣ ಊಟವ ಹಾಕ್ಬೇಕು ನೀನು. ಯಾಕೆ ಮಾವ? ನಮ್ಮ ರಾಜ್ಯದಲ್ಲಿ ಅವನು ಹೊಡೆದದ್ದು ಸಾಲದು ಅಂತಲ್ಲ, ಒಳ್ಳೆಯ ಅಡುಗೆ ಭಟ್ಟರಿದ್ದಾರೆ. ನೀನೇ ಅದರಲ್ಲಿ ನಿನಗೆ ಯಾರು ಬೇಕು ಅಂತ ಆರಿಸಿ
ಆರಿಸಿ ಸವಿರುಚಿಯಾದಂಥ ಅಡಿಗೆ ಮಾಡುವಂಥ ಮೃಷ್ಟಾನ್ನ ಭೋಜನವನ್ನು ಮಾಡುವಂಥ ಪಂಚಭೋಕ್ಷ ಪರಮಾನ್ನಗಳನ್ನು ಸಿದ್ಧಗೊಳಿಸುವಂಥ ಒಬ್ಬ ಭಟ್ಟನನ್ನು ಉಪಯೋಗ ಮಾಡಬೇಕು, ನೇಮಿಸಬೇಕು. ನೇಮಿಸಿ ನೀನು ಹೇಳಿದ ಆ ಸ್ಥಳ ಉಂಟಲ್ಲ ಎಂತ ಪ್ರಮಾಣ ಕೋಟಿ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ಬೇರೆ 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 ಡೇರೆಯಲ್ಲಿ ವ್ಯವಸ್ಥೆ ಮಾಡಬೇಕು. ಡೇರೆಗಳು ಬೇರೆ ಬೇರೆ ಡೇರೆಗಳು. ಭೀಮನನ್ನು ಸ್ವಲ್ಪ ನೀನು ಏನು ಮಾಡಬೇಕು, ನಿನ್ನ ಆಪ್ತನನ್ನಾಗಿ, ಇಷ್ಟವರೆಗೆ ಜಗಳೆಲ್ಲ ಆಟದಲ್ಲಿ ಅಲ್ವಾ, ಆಟದಲ್ಲಿ ಅವನನ್ನೊಂದು ಆತ್ಮೀಯನನ್ನಾಗಿ ಮಾಡಿಕೊಳ್ಳುವುದು, ಕೂಟದಲ್ಲಿ ಅವನನ್ನು ನಿನ್ನ ಆತ್ಮೀಯನನ್ನಾಗಿಸಬೇಕು. ಕೂಟ ಅಂತ ಮಾಡಿಕೊಂಡು ನಿನ್ನ ಕೆಲಸವನ್ನು ಸುಲಭವಾಗಿ ಮಾಡುವುದಕ್ಕೆ ಒಂದು ಉಪಾಯವನ್ನು ಮಾಡಬೇಕು. ಅವನಿಗೆ ಊಟದಲ್ಲಿ ಇಷ್ಟವಾದ್ಯಾವುದು? ಲಡ್ಡು. ಲಡ್ಡಿನಲ್ಲಿ ವಿಷಯವಿದು ಮರೆಯದಿರು ನೀನು, ವಿಜಯವಿದು ಮರೆಯದಿರು ನೀನು, ಭೋಜನದಿ ವಿಷ ಬೆರಸಿ ಭೀಮನಿಗೆ ನೀಡು ಸಾಯುವನು. ಹಾಗೆ ಮಾಡಬೇಕು. ಭೋಜನದಿ ವಿಷ ಬೆರಸಿ ಭೀಮನಿಗೆ ನೀಡು ಸಾಯುವನು. ಹೊಸದಾಗಿ ಡೇರೆಗಳ ರಚಿಸು, ಹೊಸದಾಗಿ ಡೇರೆಗಳ ರಚಿಸು. ಪಾಕದವ ಕುಸರಿ ತರತರುಗ ಅಡುಗೆ ಗೈಸು. ದುರ್ಯೋಧನ ಮಾವ, ನನ್ನ ಮಂತ್ರಾಗಾರವನ್ನು ಮಂತ್ರಾಲೋಚನೆಯಲ್ಲಿ ನಾನು ಹೇಳಿದ ಹಾಗೆ ಮಾಡಿದ್ರೆ ನಿಪುಣನಾದಂಥ ಪಾಕಶಾಸ್ತ್ರ ಪ್ರವೀಣಾದಂಥ ಒಬ್ಬ ಅಡುಗೆಯನ್ನು ತಂದು ಬೇಕಾದ್ರೆ ಇತ್ತ ಮೃಷ್ಟಾನ್ನ ಭೋಜನ ಎಲ್ಲರಿಗೂ ಮಾಡಿ ಭೀಮನೊಬ್ಬನಿಗೆ ಇಷ್ಟವಾದಂಥ ಲಡ್ಡನ್ನು ತಯಾರಿಸಿ ಸ್ವಲ್ಪ ದೊಡ್ಡದೇ ಮಾಡುವ, ಸ್ವಲ್ಪ ದೊಡ್ಡದೇ ಅವನ ಹಿಡಿಗೆ ಬರುವ ಹಾಗೆ ಮಾಡಿ ಅದರಲ್ಲಿ ಮೆಲ್ಲ ನೀನು ಆಚೆ ನೋಡಿಕೊಳ್ಬೇಕು, ಯಾರಿಲ್ಲಲ್ಲ, ಅದರಲ್ಲಿ ಅವನಿಗೆ ವಿಷ ಹಾಕಬೇಕು. ವಿಷ ಹಾಕಿ ಆ ವಿಷ ತೀವ್ರವಾದಂಥ ವಿಷ ಆಗಿರಬೇಕು. ತಿಂದು ಮತ್ತು ಅವ ಮತ್ತೆ ಬೀಳ್ತಾನೆ. ಮತ್ತೆ ಬಿದ್ದ ನಂತರ ಅದನ್ನು ನಾನು ಹೇಳಿಕೊಡ್ಬೇಕಂತಿಲ್ಲ, ಕೊಂಡೋಗಿ ಉಂಟಲ್ಲ ಮಾವ ಕ್ಷೇತ್ರ. ನಿಮ್ಮ ಉಪಾಯ ಸರಿ ಉಂಟು, ಹಾಗಾದ್ರೆ ತಡ ಮಾಡುವುದಲ್ಲ, ಹೊತ್ತು ಮೀರ್ತಾ ಇದೆ. ಅವರಿಗೂ ಭೀಮನನ್ನು ಕರೆದು ಸರಿ ಅಲ್ವಾ? ಈ ಸಲ ಜಲ ಕೇಳಿ ಆಡ್ಬೇಕು. ಸರಿ, ಹಾಗಾದ್ರೆ ಮಾಡ ಹಾಗೆ ಬರುತ್ತೆ. ದೂರದಿಂದ ಓಡಿ ಬಂದು ಹಾರಿ ಮುಳುಗಿ ತುಳಿದು ನಲಿದು, ದೂರದಿಂದಲೋಡಿ ಬಂದು ಹಾರಿ ಮುಳುಗಿ ತುಳಿದು ನಲಿದು, ಕೈ ಬೀಸು ತಲಿತಾವೀಯ ದೇಹ ದೂರಿ ಸಾಗುತ್ತೊಮ್ಮೆ ವಾರಿ ಕೇಳಿಯಾಡುತ್ತಿದ್ದರು. ವಾರಿ ಕೇಳಿಯಾಡುತ್ತಿದ್ದರು, ತಂದೆಯಲ್ಲಿ ವಾರಿ ಕೇಳಿ ಆಡುತ್ತಿದ್ದರು. ನದಿಯಳು ಚೆಲ್ಲಾಟ ಮಾಡಿ ಅಧಿಕ ಬಲವನೆಳೆದು, ನದಿಯಳು ಚೆಲ್ಲಾಟವಾಡಿ ಅಧಿಕ ಬಲ ತಾವೆನ್ನುತ್ತದೆ. ಒದಗಿ ನಿಂತ ನೀರ ಬೀರಿ ದೂರಿ ಉದಗ ಕೀಡೆಯಾಡಿಗೆ ವಾರಿ ಕೇಳಿಯಾಡುತ್ತಿದ್ದರು. ವಾರಿ ಕೇಳಿಯಾಡುತ್ತಿದ್ದರು, ಆಡುತ್ತಿದ್ದರು.
ಕರೀತಿಂತಲೇ ಕಾಯ್ತಾ ಇದ್ದೇನೆ ನಾನು. ನೀನು ಯಾವಾಗ ಬರುತ್ತಿ ಅಂತ ನಾನು ನೋಡ್ತಾ ಇದ್ದೆ. ಶತಶೃಂಗದಲ್ಲಿರುವಾಗ ನಾವು 4 ಮಂದಿಗಳು. ಧರ್ಮಜ ಹೇಗೂ ಆಟಕ್ಕೆ ಬರುವುದಿಲ್ಲ. ಆದ್ರೆ ಇಲ್ಲಿಗೆ ಬಂದ ಮೇಲೆ 100 ಮಂದಿಗಳ ಜೊತೆಗೆ ಒಂದು ಆಟ ಆಡುವ ಸೊಬಗುಂಟಲ್ಲ, ಕಾಯ್ತಾ ಇದ್ದೆ ನಾನು. ನಾವದನ್ನು ನಿರೀಕ್ಷಿಸ್ತಾ ಇದ್ದೇವೆ. ನನ್ನನ್ನೇ ನೋಡುವುದೆಲ್ಲವರು. ಅಲ್ಲ, ನೀವು 100 ಮಂದಿಗಳು ನೋಡುವುದು ನನ್ನನ್ನೇ ಅಂತ, ಭೀಮನನ್ನೇ ನೋಡುವುದೆಲ್ಲರು. ಭೀಮನ ಆಟ ಅಷ್ಟು ಚಂದ. ಹೊಸ ಹೊಸ ಆಟ, ಮರ ಏರುವ ಆಟವ, ಓಟದ ಆಟವ, ಯಾವ ಆಟ ಅಂತ ಕೇಳಬೇಕು. ಮತ್ತೆ ಕೂಟಕ್ಕೆ ನೀನು ಕರೆಯುವುದೇ ಇಲ್ಲ, ಯಾಕೆಂದ್ರೆ ನಿನ್ನ ಕೂಟ ಬೇರೆ ಅಲ್ಲ, ನಿನ್ನ ಮಾವನ ಜೊತೆಗೆ ಕೂಟ ಬೇರೆ ಅಂತ. ಆಟಕ್ಕಾಗುವಾಗ ಬೇಕು. ನಾವೀಗ 106 ಮಂದಿ ಸೇರಿದಲ್ಲಿ ನಮ್ಮ ಆಟವೇ 105 ಮಂದಿ. 105 ಜೊತೆಗೆ ಬಂದವರೆಲ್ಲ ಬದಿಯಲ್ಲಿ ಇರ್ಲಿ. ಅವರು ಹೇಳಿದ್ಯಲ್ಲ ಇವತ್ತು ಬಯಲಿನಲ್ಲಿ ಆಟ ಬೇಡ ಅಂತ. ಬಯಲಿನಲ್ಲಿ ಆಟ ಬೇಡ ಅಂತ ಹೇಳಿದಲ್ವ ಈ ಸಲ ನೀರಿನಲ್ಲಿ ಆಡುವ. ಬಯಲಾಟ ಬೇಡ ಅಂತ ಹೇಳಿದ್ದಿ. ಬಯಲಾಟ ಬೇಡ ಈ ಸಲ, ನೀರಾಟ ಆಡುವ. ಈಜು ಒಂದು ಕಲೆ, ಅದೊಂದು ಕ್ರೀಡೆ. ಸರಿ, ಅದು ಕ್ಷತ್ರಿಯನಾದವನಿಗೆ ಗೊತ್ತು ಬೇಕೇ ಬೇಕು. ಖಂಡಿತ ಈಜು ಅಂತದ್ದು ಅಲ್ಲೋ. ದೊಡ್ಡ ಜಲದುರ್ಗ ಸಿಕ್ಕಿದ್ರೆ ಈಜಲಿಕ್ಕೆ ಗೊತ್ತು ಬೇಕೋ ಬೇಡವೋ? ನನಗೆ ಗೊತ್ತಿದೆ ಅದು. ನಾನು ಶತಶೃಂಗದ ನದಿಗಳಲ್ಲೆಲ್ಲ ಈಜಾಡಿದವನೇ. ಓಹೋ, ನಾವು ಇತ್ತೀಚೆಗೆ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೆ. ಒಳ್ಳೇದಪ್ಪ, ಕರ್ಕೊಂಡು ಬಂದಿಯಲ್ಲ. ಪ್ರಮಾಣ ಕೋಟಿಗೆ ಬರಬೇಕು ಅಂತ ಹೇಳಿದ್ದು. ಡೇರೆ ಎಲ್ಲ ಹೇಗಾಗಿದೆ? ಗಂಗಾ ನದಿಯಿಂದಲೇ ಕವಲೊಡೆದು ಬಂದಂತ ಒಂದು ಪ್ರದೇಶ, ಒಂದು ಒಳ್ಳೆ ಮಡು ಜಾಗ. ಹೇಳಿದ್ದೆ ಹೌದಪ್ಪ. ಎಂತ ಸಿದ್ಧತೆ ಮಾಡಿದ್ದಿ ನೋಡಿದ್ರೆ ಇಲ್ಲಿ. ನಮ್ಮ ನೆಮ್ಮದಿ, ಸಂತೋಷ, ಸಡಗರ, ಸಂಭ್ರಮ. ಇದು ಒಂದು ಹೊತ್ತಿನ ಆಟಕ್ಕಲ್ಲ, ಬಹಳ ಹೊತ್ತಿನ ಆಟಕ್ಕೆ ಸಿದ್ಧತೆ ಮಾಡಿದ ಹಾಗೆ ಉಂಟು. ನಮ್ಮ ಇನ್ನು ಆಟ ಯಾವಾಗಲೂ ಹೀಗೇ ಸಾಗಬೇಕು. ಒಂದು ಸಪ್ತಾಹವೇ ಸಾಗುವ ಹಾಗೆ ಉಂಟು ನೋಡಿದ್ರೆ. ಎಂತ ಡೇರೆ, ಎಂತ ಅಡುಗೆ ಭಟ್ರುಗಳು, ಎಂತ ವ್ಯವಸ್ಥೆ, ಇದೆಲ್ಲ ನೋಡಿದ್ರೆ ಈ ಹಿಂದೆ ಎಲ್ಲಿಯೂ ಇಂಥದ್ದಿರ್ಲಿಕ್ಕಿಲ್ಲ. ನೀರಾಟ ಸಾಕು ಸಾಕು ಅಂತ ಎನಿಸಿದ ಮೇಲೆ ಹೊರಡುವ ಹಾಗೆ ಉಂಟು ನಿನ್ನ ಯೋಚನೆ. ಒಳ್ಳೇದಪ್ಪ. ಇಳಿ ನೀರಿಗೆ ರಭಸವಾಗಿ ಹಾರುವುದು, ಓಡುತ್ತಾ ಬಂದು ಹಾರುವುದು, ನೀರಿನಲ್ಲೇ ಸೆಳೆದಾಟ, ನೀರೆರಚುವಂತ ಆಟ, ನೀರು ಎರಚುವುದು, ಬೇರೆ ಬೇರೆ ರೀತಿಯದ್ದಾದಂತ ಆಟಗಳನ್ನು ಆಡುತ್ತಾ 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 ಕಾಲ ಕಳೆದವಲ್ಲ. ಬೆಳಗ್ಗೆ ಪ್ರಾರಂಭ ಮಾಡಿದ ಆಟ ಹೊತ್ತು ನೋಡಿದ್ದಾನೆ. ಮಧ್ಯಾಹ್ನವಾಯಿತು, ಭೋಜನ ಮಧ್ಯಾಹ್ನವಾಯಿತು, ಭೋಜನ ಗೈಯುವುದೆನ್ನುತ್ತ ಸಿದ್ಧರಾಗಿಯೇ ಬಂದರವರು, ಸಿದ್ಧರಾಗಿಯೇ ಬಂದರವರು. ಪತ್ನಿ ಸ್ನೇಹದಿ ಭೀಮ ಕೌರವರೊಂದಾಗಿ ಶುದ್ಧ ನೆಲೆಯ ನೋಡಿ ಕುಳಿತು ಬಂದರವರು. ಹೊತ್ತು ಗೊತ್ತಿನ ಪರಿವೇ ಇಲ್ಲ ನಿಮಗೆ ಅಲ್ವಾ? ಈ ಆಟ ಆಡಿದ್ರೆ ಹೊತ್ತು ಹೋಗುವುದೇ, ಹೊತ್ತು ಹೋದದ್ದೇ ಗೊತ್ತಾಗ್ಲಿಲ್ಲ. ನಿನಗೆ ಗೊತ್ತಾಯ್ತಾ? ನಮಗೆ ಹೊತ್ತು ಹೇಳ್ತದೆ ಹೊಟ್ಟೆ ಅಂತ, ತಾಳ ಹಾಕುವುದೇ ಅದು ಹೊತ್ತಿಗೆ ಆಗುವ. ನಿನಗೆ ಹಸಿವಾಯ್ತಾ? ನನಗೆ ಹೊತ್ತಿಗೆ ಒಂದು ಆಹಾರ ತಕೊಂಡ ಅಭ್ಯಾಸವೇ ಅದು. ಹೊತ್ತಿಗೆ ಸರಿಯಾಗಿ ಹಾಗೆ ಮೇಲೆ ಒಮ್ಮೆ ನೋಡಿದ್ದು ನಾನು. ನೋಡಿದ್ಯಾ? ನಡು ನೆತ್ತಿ ಮಧ್ಯಾಹ್ನ ಆಯ್ತು. ಈಗ ಮಧ್ಯಾಹ್ನ ಆಗುವಾಗ ಮುದ್ದೆ ಅನ್ನದ ಹೊತ್ತಲ್ವ, ಊಟ ಮಾಡ್ಬೇಕು. ಇನ್ನು ಆಟದಲ್ಲಿ ತೊಡಗುವುದಿಲ್ಲ ಅಂತ ಏನಿಲ್ಲ. ನಾನು ಆಟ ಮುಂದುವರಿಸ್ತೇನೆ. ಆದ್ರೆ ಮುಂದುವರಿಸಬೇಕು ಅಂತಾದ್ರೆ ಊಟ ಆಗಬೇಕು ನನಗೆ. ಊಟ ಆಗದೆ ಇನ್ನು ಆಟ ಮಾಡ್ಲಿಕ್ಕೆ ಸಾಧ್ಯ, ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಭೀಮ ನೋಡು, ಅಲ್ಲೆಲ್ಲ ಅವರೆಲ್ಲ ಬೇರೆ ಬೇರೆ ಛಲವನ್ನು ಶುಚಿಗೊಳಿಸಿ ಅವರ ಊಟಕ್ಕೆ ಕುಳಿತರು. ಪರಿಮಳ ಬರ್ತಾ ಇದೆ. ನಾವು ಇಲ್ಲಿಯೇ ಕುಳಿತುಕೊಳ್ಳೋಣ ಭೀಮ. ಊಟಕ್ಕ? ಹೌದು. ಇಲ್ಲಿ ಬೇಡ, ಸ್ವಲ್ಪ ದಡಕ್ಕೆ ಹೋಗುವ ಅಂತ. ಸ್ಥಳವನ್ನೆಲ್ಲ ಸರಿಪಡಿಸಿ ಶುದ್ಧಗೊಳಿಸಿ ಒಂದು ಶುದ್ಧವಾದ ಸ್ಥಳದಲ್ಲಿ ಊಟ ಮಾಡಿದರೆ ಮೈಗೆ ಹಿಡಿಯುತ್ತದೆ. ಹೌದಾ? ಅದು ಈ ಸಲ ನೀನು ಸ್ವಲ್ಪ ದೂರ ಕುಳಿತುಕೊ. ನೀ ಹತ್ತಿರ ಬರ್ತಾ ಇದ್ದಿ. ಭೀಮ ಏನು ಸರಸ ತೋರಿಸ್ತಾ ಇದ್ದಿ? ದೂರವೇ ಇರುವುದಾ? ಇನ್ನಾದ್ರೂ ನಾವು ಸ್ವಲ್ಪ ಹತ್ತಿರ ಆಗುದು ಬೇಡವಾ? ಅಲ್ಲ, ಹತ್ತಿರ ಆಗಬೇಕು ಎಂಬ ಉದ್ದೇಶ ನನಗೆ. ಆದ್ರೆ ನೀನು ಮಾತ್ರ ದೂರ ಹೋಗುತ್ತಿ ಯಾವತ್ತು.
ಇವತ್ತು ಮಾತ್ರ ಹತ್ತಿರ ಬರ್ತಾ ಇದ್ದಿ. ನಾವು ಹತ್ತಿರ ಬಂದು ಇನ್ನು ನಾವು ಒಟ್ಟಾಗಿ ಮುಂದುವರಿಬೇಕು. ಒಟ್ಟಾಗಿ ಊಟ ಮಾಡುವ. ನಾವು ಒಟ್ಟಾಗಿ ಮುಂದುವರಿಬೇಕಾಗಿದ್ರೆ ಹತ್ತಿರ ಬರಬೇಕೋ ಬೇಡವೋ? ನನ್ನ ಆಕ್ಷೇಪ ಏನು ಇಲ್ಲ ಅದಕ್ಕೆ. ನೀನು ಜೊತೆಗೆ ಕುಳಿತು ಊಟ ಮಾಡಿದ್ರೆ ನನ್ನ ಆಕ್ಷೇಪ ಇಲ್ಲ ಅಂತ. ನೋಡು, ನಿನ್ನ ಒಪ್ಪಿಗೆ ಒಂದು ಸಿಕ್ಕಿತಾ? ವಿಶೇಷ ಊಟ. ನೀನು ಇಷ್ಟು ಸರಸ ತೋರಿಸುವುದೇ ನನಗೆ ಸಂತೋಷ. ಇದು ನೋಡು, ನೀನು ಯಾವತ್ತು ವಿರಸದಲ್ಲಿರುವ ನೀವು ಸರಸ ತೋರಿಸ್ತಾ ಇದ್ದಿ. ಇಲ್ಲಿ ನೋಡಿದ್ಯಾ ನೀನು? ಸರದ ಮಾತುಗಳಿಂದ ಗುರುಪತಿ ಪೇದನು ಕರದಿನ ಪಿಡಿದ ಲಡ್ಡುಗೆ ಲಡ್ಡುಗೆ ಸರದ ಮಾತುಗಳಿಂದ ಗುರುಪತಿ ಪೇದನು ಏನು ಕರದಿನ ಪಿಡಿದ ಲಡ್ಡುಗೆಯ ಕರದಿನ ಪಿಡಿದ ಲಡ್ಡುಗೆಯ ಬಹಳ ದೊಡ್ಡ ಲಡ್ಡು ಇರಿಸುವೆ ನಿನ್ನ ಬಾಯೊಳಗೆ ಇರಿಸುವೆ ನಿನ್ನ ಬಾಯೊಳಗೆ ಕೃತ್ರಿಮ ಅರಿಯದುಪ್ಪಿದ ವಾಯುತನಯಗ ಸರದ ಮಾತುಗಳಿಂದ ಗುರುಪತಿ ಪೇಳ್ತನು ಕರದಿನ ಬಿಡಿದ ಲಡ್ಡುಗೆಯ ಪೇಳ್ತನು ಕರದಿನ ಬಿಡಿದ ಲಡ್ಡುಗೆಯ ಏನು ಸರಸ ಮಾತಿನಿಂದ ನಿನ್ನನ್ನು ಬಳಿಗೆ ಕರೆದಿದ್ದೇನೆ. ನನಗೆ ಅದರಲ್ಲಿ ಸಂತೋಷ ಆಗಿದೆ. ಇವರೆಗೆ ಇದ್ದ ನಮ್ಮ ವಿರಸ ಇನ್ನು ಮುಂದುವರಿಬಾರದು. ಬೇಡವೇ ಬೇಡ. ನಾವು ಸರಸದಿಂದಲೇ ನಾವು ಮುಂದುವರಿಬೇಕು. ವಿರಸ ಇನ್ನು ಎಂದಿಗೂ ನಮ್ಮಲ್ಲಿ ಬರಬಾರದು. ಒಂದು ನೀರಾಟ, ಒಂದು ಈ ಊಟ. ಅದಕ್ಕಾಗಿ ವಿಶೇಷವಾದ 2 ಲಡ್ಡುಗಳನ್ನು ತಯಾರು ಮಾಡಿ. ಎರಡೇ ಮಾಡಿದ ಲಡ್ಡು? ಹೌದು. ನನಗೆ 100 ಇದ್ರೂ ಆಗುತ್ತದೆ. ಇದು ನಿನ್ಗೆ ಅಂತಲೇ ಮಾಡಿಸಿದ್ದು. ಒಂದು ತಟ್ಟೆಯಲ್ಲಿ ತಂದಿದ್ಯಾಗ ಈ 2 ಲಡ್ಡುಗಳನ್ನು ನಿನ್ನ ಬಾಯಿ ತೆರೆ. ಅಲ್ಲ, ಒಂದು ನಿನ್ನ ಬಾಯಿಯ ಅಳತೆಗೆ ಸರಿಯಾಗಿ ಮಾಡಿಸಿದ ಲಡ್ಡು. ಅಲ್ಲ, ಒಂದು ನಿನ್ನ ಬಾಯಿಗೆ ನಾನು ಇಡ್ತೇನೆ. ಇದು ಪ್ರೀತಿಯಿಂದ ನಾನು ಕೊಡುವುದು. ಅದೇ ಒಂದು ಲಡ್ಡನ್ನು ತೆಗೆದು ನಿನಗಾಗಿಯೇ ನಾನು ಮೀಸಲಾಗಿ ಮಾಡಿ ತಂದದ್ದು. ಅದು ನನಗಾಗಿ ಅಂದ್ರೆ ನೀನೇ ತಿನ್ಬೇಕು. ನಮ್ಮ ಆತ್ಮೀಯತೆ ಬೆಳೆಯಬೇಕಲ್ವಾ? ಅಲ್ಲ, ಒಂದು ನಾನು ನಿನಗೆ ಕೊಡ್ತೇನೆ. ಬೇಡ ಬೇಡ ಬೇಡ. ನಿನ್ನ ಬಾಯಿಯ ನಿನ್ನ ಪಕ್ಕದಲ್ಲಿರುವ 2 ಲಾಡು ನನಗೆ ಕೊಡು. ನನ್ನಲ್ಲಿರುವ 2 ಲಡ್ಡು ನಿನಗೆ ತಿನ್ನಿಸ್ತೇನೆ. ಈಚೆ ಬಾ, ಈಚೆ ಬಾ. ನಿನ್ನ ಬಾಯಿಯ ಅಳತೆಗೆ ಮೀರಿದ್ದದು ಲಡ್ಡುಗೆ. ನನಗಾದ್ರೆ ದೊಡ್ಡದಲ್ಲ. ನಿನ್ನ ಬಾಯಿಗೆ ಅದು ಸರಿ ಉಂಟು. ಆದ್ದರಿಂದ ಈಚೆ ಬಾ, ಈಚೆ ಬಾ. ನಿನ್ನ ಬಾಯಿಗೆ ತುರುಕಿಸಿ ಬಿಡ್ತೇನೆ. ಇದು ಇಲ್ಲಿರುವಂತ ಲಡ್ಡುಗೆ ನಿನ್ನ ಬಾಯಿಗೆ ಇರಿಸಿದ್ದೇನೆ. ಏನು ರುಚಿಯೋ, ಏನು ರುಚಿಯೋ. ಒಳ್ಳೆ ಊಟ. ಹೇಗಾಯ್ತು? ಒಳ್ಳೆ ಹೊಟ್ಟೆ ತುಂಬಿ ತಗೋ ತೇಗು ಬಂದ. ನೀರಾಟ ಆಡ್ಬೇಕು, ನೀರಾಟ ಆಡ್ಬೇಕು. ನೀರಾಟ ಆಡೋಣ, ಸ್ವಲ್ಪ ಆಡೋಣ. ಆಡುವ ನೀರಾಟ ಮರಳಿ ಪ್ರಾರಂಭಿಸೋಣ. ಸರಿ, ನೀರಾಟ ಆಡಿ ಆಡಿ ಸ್ವಲ್ಪ ಆಯಾಸ ಆದ ಹಾಗೆ ಆಗುತ್ತದೆ. ಆಯಾಸ ನಿನಗಾಯ್ತು, ನನಗಾಯ್ತು ಅಂತ. ಹೌದಾ? ಸಾಯಂಕಾಲದವರೆಗೆ ಆಟ ಆಡಿದ್ರು ನನಗೆ ಆಯಾಸ ಅಂತ ಇಲ್ಲ. ನನ್ನ ದುಡಿಮೆ ಹಾಗೆ, ನಿನಗೆ ಗೊತ್ತಲ್ಲ. ಸ್ವಲ್ಪ ಆದ್ರೆ ಇವತ್ತೇನು ಅಂತ ಗೊತ್ತಿಲ್ಲ, ಸ್ವಲ್ಪ ಆಯಾಸ ಆಗುತ್ತದೆ ನನಗೆ. ಬಹುಶಃ ಗಳಿಗೆ ಮಾತ್ರ ಬಿಬಿ ಗಳಿಗೆ ಮಾತ್ರ ಬಿಬಿ ನೀರಾದದೊಳಗಿದ್ದು ತಲೆ ಸುತ್ತಿ ಬಂದಂತೆ ನೆಲೆಗೆ ಮಲಗಲು ವಿಷವೇರಿ ಸ್ಮೃತಿ ತಪ್ಪಿ ನಿದ್ದೆಯ ತಳೆದಿಯನೆಂದೆಲ್ಲ ತಿಳಿದು ಲಾಡು ಪರಿಣಾಮವನ್ನು ಬೀರಿದೆ. ಮತಿಗೆಟ್ಟವನಾಗೆ ಭೀಮ ಭೂಮಿಗೆ ಹೊರಗಿದ್ದಾನೆ. ಸುತ್ತಮುತ್ತ ಯಾರೂ ಇಲ್ಲ. ಆಲೋಚನೆ ಮಾಡಿದೆ, ಹೀಗೆ ಇಲ್ಲಿ ಸತ್ತು ಹೋದ್ರೆ ನಮ್ಮ ಮೇಲೆ ಸಂಶಯ ಬರ್ತದೆ. ಅದಕ್ಕೆ ಆಚೆ ನೋಡಿದ್ರೆ ಅಲ್ಲಿ ಹಬ್ಬಿದ ಬಳ್ಳಿಗಳು ಕಾಣುತ್ತಾ ಇದೆ. ಆ ಬಳ್ಳಿಯನ್ನು ಕಿತ್ತು ತಂದೆ ಇವನ ತೋಳುಗಳನ್ನು ಕಾಲುಗಳನ್ನು ಬಿಗಿಯಾಗಿ ಕಟ್ಟಿದೆ. ನೀರಿಗೆ ಇವನ್ನ ಹಾಕಿ ಬಿಟ್ರೆ ಇವ ನೀರು ಕುಡಿದು ಸತ್ತ ಅಂತ ಆಗಬೇಕು.
ನನ್ನ ಗಂಟು ಸಡಿಲವಾದ್ದು. ಇವಾಗ ನೀರು ಕುಡಿದು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಉಂಟು, ಆವಾಗ ಈ ಗಂಟುಗಳು ಸಡಿಲ ಆಗುತ್ತದೆ. ತಡ ಮಾಡುದಲ್ಲ, ನೀರಿಗೆ ಎಸೆದು ಬಿಡ್ತೇನೆ. ನಾಗದವು ಜನನಾಗಲು ಬದುಕಿದೆ ನಾಗಲೋಕಗೆ ಹೋಗಲು ನಾಗರಾಜ ವಿರಾಗ ಗೋಸುಗ ಕುಗುಮಂಗದಿ ಮಲಗಿಸಿದನ ಈಗ ಸುದಯ ಕುಡಿದು ಬಂದಿಗೆ ಬೇಗ ಶತಗಜ ಧಾನಿಯಾಗಿಗೆ ನಾಗದಮೂಷ ಬದುಕಿದೆ. ಯಾವ ಲೋಕದಲ್ಲಿದ್ದೇನೆ ಅಂತಲೂ ಗೊತ್ತಾಗಲಿಲ್ಲ ನನಗೆ. ಎಚ್ಚರಗೊಂಡು ನೋಡಿದೆ ಅಂತಾದ್ರೆ ಒಂದು ದಿವ್ಯ ಲೋಕ. ಸುತ್ತಲೂ ಉರಗಾದಿಗಳು ನನ್ನನ್ನು ಕಚ್ಚುವುದಕ್ಕೆ ತೊಡಗಿದ್ರು. ಆ ಹಾವುಗಳು ಕಚ್ಚಿದಾಗಲೇ ಬಹುಶಃ ಎಚ್ಚರ ಆದದ್ದು ನನಗೆ. ಬೇರೆ ಯಾವುದೋ ವಿಷಪ್ರಾಶನವಾಗಿತ್ತು ಅಂತ ಗೊತ್ತಾಯ್ತು. ಈ ಉರಗಾದಿಗಳು ಕಚ್ಚಿದಾಗ ಎಚ್ಚರಗೊಂಡೆ. ಹಾಗಾದ್ರೆ ಅಲ್ಲಿ ಕೌರವ ಕೊಟ್ಟದ್ದು ವಿಷ ಇರಬೇಕು. ಯಾವುದೋ ಸ್ಥಾವರ ವಿಷವದು, ಯಾವುದೋ ರಾಸಾಯನಿಕದಿಂದ ಮಾಡಿ. ಉರಗಾದಿಗಳ ವಿಷ ನಿಜವಾಗಿಯೂ ಜಂಗಮ ವಿಷ. ಅದು ಚುಚ್ಚಲ್ಪಟ್ಟಾಗ ನನಗೆ ಎಚ್ಚರವಾಗಿದೆ, ವಾಸುಕಿಯದ್ದಾದಂತಹ ದರ್ಶನವಾಗಿದೆ. ಅವನೇ ಅನುಗ್ರಹಿಸಿದನಲ್ಲ. ದಿವ್ಯ ರಸಕುಂಡಗಳಲ್ಲಿದ್ದಂತಹ ಆ ರಸವನ್ನು ಪಾನ ಮಾಡಿದ ಕಾಲಕ್ಕೆ ನನ್ನನ್ನು ಅನುಗ್ರಹಿಸಿದ್ದಾರೆ. ಹೋಗು ನಿನ್ನವರನ್ನು ಸೇರು ಎಂಬ ಹಾಗೆ ಮರಳಿ ಅವರಿಂದ ಅನುಗ್ರಹೀತನಾಗಿ ಪ್ರಮಾಣ ಕೋಟಿಯಲ್ಲೇ ತಂದು ನನ್ನನ್ನು ನಿಲ್ಲಿಸಿದ್ದಾರೆ. ನನ್ನ ಅಮ್ಮನನ್ನು ಕಾಣಬೇಕು, ನನ್ನ ಅಣ್ಣನನ್ನು ಕಾಣಬೇಕು, ತಮ್ಮಂದಿರನ್ನು ಕಾಣಬೇಕು. ಆದಷ್ಟು ವೇಗವಾಗಿ ಓಡುತ್ತಾ ಅದೋ ಮಾತೆಯ ಬಳಿಗೆ ಬಂದಿದ್ದೇನೆ. ಅಮ್ಮ ಅಮ್ಮ, ನನ್ನನ್ನು ಬಾಚಿ ತಬ್ಬಿದ್ದಾಳೆ. ಸರ್ವ ವಿಚಾರವನ್ನು ಅವಳಲ್ಲಿ ಹೇಳಿದ್ದೇನೆ. ಎಚ್ಚರಗೊಂಡ ಕಾಲಕ್ಕೆ ಅಲ್ಲಿದ್ದಂತಹ ಅರಿಯಕನೆಂಬವನು ನಮ್ಮದ್ದಾದಂತಹ ಕುಂತಿ ಭೋಜ ಮಹಾರಾಜನಿಗೆ, ನಮ್ಮ ಮುತ್ತಜ್ಜನಿಗೆ ಅವನು ಮುತ್ತಜ್ಜನಂತೆ. ಹಾಗಾಗಿ ಅವನೇ ವಾಸುಕಿಯಲ್ಲಿ ಹೇಳಿದ, ಇವನಿಗೆ ಧನ ಕನಕಾದಿಗಳಿಂದ ಮುತ್ತು ರತ್ನಾದಿಗಳಿಂದ ಏನೂ ಪ್ರಯೋಜನವಿಲ್ಲ, ಇವನನ್ನು ಬಲವಂತನನ್ನಾಗಿ ನಿಯಮಿಸು ಎಂಬ ಹಾಗೆ. ಹಾಗಾಗಿ 1000 ಕುಂಡಗಳಲ್ಲಿದ್ದಂತಹ ರಸವನ್ನು ನೀನು ಪಾನ ಮಾಡಿದೆ ಅಂತಾದ್ರೆ ನೀನು ದಿವ್ಯ ಶಕ್ತಿಯನ್ನು ಹೊಂದುತ್ತಿ ಎಂಬ ಹಾಗೆ ತಂದು ಇಳಿಸಿದ್ರಲ್ಲ ಮುಂದೆ. 8 ಕುಂಡಗಳಲ್ಲಿದ್ದಂತಹ ರಸವನ್ನು ನಾನು ಹೀರಿದ ಕಾಲಕ್ಕೆ ಒಂದು ರೀತಿಯ ಅಮಲೆ ಆಗಿತ್ತು ನನಗೆ. ಹಾಗೆ ನೀನು ಇಲ್ಲಿಯೇ ಪವಡಿಸುವೆಂಬ ಹಾಗೆ ಸುಪ್ಪತ್ತಿಗೆ ವ್ಯವಸ್ಥೆಯನ್ನು ಮಾಡಿದನು. ನಾನು ಮಲಗಿದ್ದ ಎಚ್ಚರಗೊಂಡು ಕೇಳ್ತೇನೆ, 7 ದಿವಸಗಳ ಪರ್ಯಂತರ ನೀನು ಪವಡಿಸಿದ್ದಿ. ಈ ದಿವ್ಯ ರಸವನ್ನು ಹೀರಿದ ಕಾರಣ ಬಂದಂತ ಅಮಲು ನಿನ್ನ ದೇಹಗತವಾಗಿದೆ. ನೀನು ಸಹಸ್ರ ಗಜಗಳದ್ದಾದಂತಹ ಬಲವನ್ನು ಹೊಂದಿದ್ದಿ ಭೀಮ, ಹೋಗು ಎಂಬ ಹಾಗೆ ಅನುಗ್ರಹಿಸಿದರು. ಆಮೇಲೆ ಸ್ನಾನವನ್ನು ಪೂರೈಸಿದೆ. ಅವರಿತ್ತಂತಹ ದಿವ್ಯ ಔಷಧಿ ಲತೆಗಳಿಂದ ನಿರ್ಮಾಣವಾದಂತಹ ಪಾಯಸವನ್ನು ಭುಂಜಿಸಿ ಅವರ ಅನುಗ್ರಹವನ್ನು ಪಡೆದು ಬಂದಿದ್ದೇನೆ ಅಮ್ಮ ಅಂತ ಹೇಳಿದಾಗ ಸಂತೋಷಗೊಂಡು ಹರಸಿದ್ದಾಳೆ ಮಾತೆ. ಹಾಗಾಗಿ ನಿನಗೆ ಒದಗಿದಂತ ಈ ದಿವ್ಯ ಶಕ್ತಿಯ ವಿಚಾರವನ್ನು ಯಾರಲ್ಲಿ ಹೇಳಕೂಡುದು ಎಂಬ ಹಾಗೆ ಧರ್ಮವನ್ನರಿತಂತ ನಮ್ಮಣ್ಣ ಧರ್ಮಜ ಹೇಳಿದ. ಹಾಗೆ ವಿದುರನು ಸಕಾಲಿಕವಾದಂತಹ ಸೂಚನೆಯನ್ನು ಕೊಟ್ಟಿದ್ದಾನೆ. ಈ ಸತ್ಯ ವಿಷಯ ನಿಮ್ಮೊಳಗೆ ಇರಲಿ, ಹೊರಗೆ ಯಾರಲ್ಲಿಯೂ ಹೇಳಬೇಡಿ ಅಂತ. ಹಾಗಾಗಿ ಈ ಪ್ರಕರಣದಿಂದ ವಿಷಪ್ರಾಶನವಾದರೂ ಉರಗಾದಿಗಳ ಸಂದರ್ಶನದಿಂದ ನಾನು ದಿವ್ಯ ಶಕ್ತಿಯನ್ನು ಹೊಂದಿದ್ದೇನೆ. ಸಂಜೀವಿನಿ ರಸವನ್ನು ಹೀರಿದಂತಹ ಕಾರಣದಿಂದಾಗಿ ನಾನು ಶತಕಯತ್ರಾಣಿಯಾಗಿ ಈ ಕಾಲಕ್ಕೆ ಉಳಿದಿದ್ದೇನೆ. ಸಂತೋಷ ಸಂತೋಷ. ಕರೆದಳು ಬರಜು ಪದ ಅಂಕುಶದಾರಿಗೆ ಹರುಜದಿ ಬಂದನ ಪೊರೆಬಗೆ ಪುರಗಭೂಷಣದ ಸುಗುಬಾರ ಗಜವದನನ ಚರಣ ಗಮನಗಳಿಗೆ ಆರತಿ ಎತ್ತಿರಿ, ಆರತಿಯ ಬೆಳಗಿರಿ, ಆರತಿ ಎತ್ತಿರಿಯೇ ಗಜಮುಗದವಗೆ ಗಣಪಗೆ ಕಲಾಭಿಮಾನಿಗಳೆಲ್ಲ ಕ್ಷಮಿಸಿ, ಒಂದು ನಿಯಂತ್ರಣ ತಪ್ಪಿ ಒಂದು 5 ನಿಮಿಷ ವಿಳಂಬವಾಗಿದೆ ಮುಕ್ತಾಯವಾಗುವಾಗ.
ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಹಿಮ್ಮೇಳದ ಮುಮ್ಮೇಳದ ಸರ್ವ ಕಲಾವಿದರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೆ ನಾಳೆ ಪುನಃ ಬನ್ನಿ, ಸಮಯಕ್ಕೆ ಸರಿಯಾಗಿ ಅರಗಿನ ಅರಮನೆ ಮತ್ತು ಈ ಹಿಡಿಂಬ ವಿವಾಹ ಎಂಬಂತಹ ತಾಳಮದ್ದಳೆ ಆಖ್ಯಾನ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಿಕ್ಕಿದೆ. ಯಕ್ಷಗಾನಂ ಗೆಲ್ಗೆ ಶುಭ ರಾತ್ರಿ. ತಿಳಿದಿದೆ ನಿಮ್ಮಯ ಕನಸು ಮಾಡೋದು ನಾವು ನನಸು, ಕೈಯ ಜೋಡಿಸಿ ಅಮ್ಮಂದಿರ ಪ್ರಪಂಚ ಚಿಕ್ಕದು. ಆ ಪ್ರಪಂಚಕ್ಕೆ ಒಂದಿಷ್ಟು ಸಂತೋಷದ ಕ್ಷಣಗಳನ್ನು ಉಡುಗೊರೆಯಾಗಿ ನೀಡೋಣ. KBL ಡಿಜಿಟಲ್ ಬ್ಯಾಂಕಿಂಗ್ ನ ಆನಂದ ಪಡೆಯೋಣ. ದೇಶದೆಲ್ಲೆಡೆಯಲ್ಲೂ ಲಕ್ಷಾಂತರ ಕನಸುಗಳಿಗೆ ಜೀವ ನೀಡುತ್ತಿರುವ ನಿಮ್ಮೆಲ್ಲರ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ಅಮ್ಮ, ನಾನು ಕಟ್ಟಿದ ಮನೆ ಎಷ್ಟು ಬೇಗ ಹೇಗೆ ಆಯ್ತು? ಹೇಗಂದ್ರೆ ಅಮ್ಮ ನಿಮ್ಗೆ ಹೆಲ್ಪ್ ಮಾಡಿದ್ರು, ಅದಕ್ಕೆ. ಈಗ ಅಪ್ಪ ಕಟ್ಟುವ ಮನೇನು ಅಷ್ಟೇ ಫಾಸ್ಟ್ ಆಗಿ ಆಗುತ್ತೆ, ಯಾಕಂದ್ರೆ ಈಗ ಅಪ್ಪನ ಜೊತೆಯಾಗಿ ಕರ್ನಾಟಕ ಬ್ಯಾಂಕ್ ನಮ್ಮೊಂದಿಗಿದೆ. KBL ಎಕ್ಸ್ಪ್ರೆಸ್ ಹೋಮ್ ಲೋನ್. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. ನೋಡಿ ಸಾವುಕಾರ್ರೆ, ಶಂಕರಣ್ಣ ಈ ಬಾರಿ ನಿಮ್ಮ ಹತ್ರ ಸಾಲ ತೆಗೆದುಕೊಳ್ಳದೆ ಎಲ್ಲ ಕೆಲಸ ಮಾಡ್ತಿದ್ದಾನೆ, ಹೌದಲ್ವಾ? ನಡಿ ವಿಚಾರಿಸೋಣ. ಶಂಕರಣ್ಣ, ಓ ನಮಸ್ಕಾರ. ಏನು ನಮ್ ದನಿಗಳ ಹತ್ರ ಬರ್ದಿದ್ರು ಹೊಲದ ಕೆಲಸ ಎಲ್ಲ ಬಾರಿ ಜೋರಾಗಿ ನಡೀತಿದೆ. ಇದೆಲ್ಲ ಸಾಧ್ಯ ಆಗಿದ್ದು ನನ್ನ ರೈತ ಮಿತ್ರ KBL ಕಿಸಾನ್ ಕಾರ್ಡಿಂದ. ಕಾರ್ಡು ಒಂದೇ, ಆದ್ರೆ ಸೌಲಭ್ಯಗಳು ಹಲವಾರು. ಕರ್ನಾಟಕ ಬ್ಯಾಂಕ್ ನಮ್ಮೊಂದಿಗಿರುವಾಗ ಇನ್ನು ನಮ್ಮಂತ ರೈತರು ಚಿಂತಿಸುವ ಅಗತ್ಯ ಇಲ್ಲ. ಕರ್ನಾಟಕ ಬ್ಯಾಂಕ್, ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ.